Hi everyone, good afternoon. Good afternoon everyone. How you all doing? Yes. Hi, good afternoon everyone. Good afternoon. Hi Satvik, good afternoon. Hi Bayu, Om, good afternoon. Amrita, good afternoon. Rakshita. Yes, good afternoon everyone. Hi Black LVR, good afternoon. Pavan Gowda, good afternoon. Neat, Jyoti. Hi. Yes, Bayo. You're waiting for zoology. Thank you so much. And MST, hi. Radhika, hi. Good afternoon. Okay. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಕಂಪ್ಲೀಟ್ ಆಗಿ PYQ ಸೀರೀಸ್ ಜೊತೆ ನಾನು ಇಲ್ಲಿದ್ದೀನಿ. ಆ್ಯಂಡ್ ದಿಸ್ ಇಸ್ ಫಾರ್ ಯು ನೋ ದಟ್ KCETಯಲ್ಲಿ ಲಾಸ್ಟ್ 5 years ಅಲ್ಲಿ ಅಥವಾ 3 years ಅಲ್ಲಿ ಏನು ಕ್ವಶನ್ಸ್ಗಳನ್ನ ಕೇಳಿದ್ರು ಅದನ್ನೆಲ್ಲ ಇವತ್ತು ಡಿಸ್ಕಸ್ ಮಾಡೋಣ. ಆ್ಯಂಡ್ ಇಫ್ ಯು ಹ್ಯಾವಂಟ್ ಟಚ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಡೋಂಟ್ ವರಿ. ಇವತ್ತು ಕಂಪ್ಲೀಟ್ ಆಗಿ ನಾವು ಲಾಸ್ಟ್ 3 years ಅಲ್ಲಿ ಅಥವಾ 5 years ಅಲ್ಲಿ ಕೆಲವು ಚಾಪ್ಟರ್ಗಳಿಂದ ಒಂದೊಂದೇ ಕ್ವಶನ್ ಕೇಳ್ತಾರೆ. ಸೊ ಅವುಗಳನ್ನ 5 years ಅನ್ನು ಕೂಡ ತೆಗೆದುಕೊಂಡಿದ್ದೀನಿ. ಸೊ ಆ ಎಲ್ಲ ಚಾಪ್ಟರ್ಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಓಕೆನಾ? ಓಕೆ, ಎಸ್, ಊಟ ಆಯಿತು, ನಿಮ್ದಾಯ್ತಾ? ಹೆಲ್ ಬಾಯ್. ಸೊ ಹೆಸರು ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು. ಓಕೆ ಯಾ. ಸೊ ಇವತ್ತು PYQ ಸೀರೀಸ್ ಅನ್ನ ಡಿಸ್ಕಸ್ ಮಾಡೋಣ. ಆಸ್ ಯು ನೋ ದಟ್ ಬಿಕಾಸ್ ಐ ಆಮ್ ಜಸ್ಟ್ ಡಿಸ್ಪ್ಲೇಯಿಂಗ್ ದಿಸ್ ಒನ್. ನಿಮಗೆ ನಾನು ಲಾಸ್ಟ್ ಕ್ಲಾಸಲ್ಲೂ ಕೂಡ ಡಿಸ್ಪ್ಲೇ ಮಾಡಿದ್ದೆ. ಸೆಕೆಂಡ್ PU ಅಲ್ಲಿ KCETಯಲ್ಲಿ ಯಾವ ಚಾಪ್ಟರಿಂದ ಝೂಯಾಲಜಿಯಲ್ಲಿ ಅಥವಾ ಬಾಟನಿಯಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ ಅಂತ ಅಗೇನ್ ಐ ಆಮ್ ಡಿಸ್ಪ್ಲೇಯಿಂಗ್ ಹಿಯರ್. ಹಾಯ್ ರವಿ, ನಮಸ್ಕಾರ. ಆಲ್ಫಾ, ಎಸ್, ಇಂಗ್ಲಿಷ್ ಕಂಟೆಂಟ್ ಇಂಗ್ಲೀಷಲ್ಲಿ ಇರುತ್ತೆ ಬಿಕಾಸ್ ಇಟ್ಸ್ ಕನ್ನಡ ಚಾನಲ್, ರೈಟ್? ವಿ ಆರ್ ಯೂಸಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಎರಡನ್ನೂ ಕೂಡ. ಓಕೆ, ಕಿಂಗ್ ಈಸ್ ಆಲ್ವೇಸ್ ಕಿಂಗ್. ಊಟ ಆಯಿತು, ನಿಮ್ದಾಯ್ತು ಅಂತ ಅನ್ಕೊಳ್ತೀನಿ. ಓಕೆ ಯಾ. ಸೊ ಇವಾಗ ಶುರು ಮಾಡೋಣ. ಸ್ಫೂರ್ತಿ, ವಾಟ್ ಟು ಟೆಲ್? ಯು ಆಸ್ಕಿಂಗ್ ಸಮಥಿಂಗ್, ರೈಟ್? ಯಾ, ಓಕೆ ಎಸ್. ನೋಡೋಣ ಇವಾಗ ಈ ಚಾಪ್ಟರ್ಗಳೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತೆ ನೀವು ಓದಿರ್ತೀರ, ಎಕ್ಸಾಮ್ ಹತ್ರ ಬಂತು. ಆ್ಯಂಡ್ ಜಸ್ಟ್ ರಿವಿಷನ್, ಇವಾಗ ಜಸ್ಟ್ ರಿವಿಷನ್ ಮಾತ್ರ ನಮ್ಮ ಕೈಯಲ್ಲಿದೆ, ಅದನ್ನ ಮಾತ್ರ ನೋಡ್ಕೊಳ್ಳೋಣ. ಸೊ ಉಳಿದಾಗೆ ಹ್ಯೂಮನ್ ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಇಂದ ಯು ಆರ್ ಗೆಟಿಂಗ್ ನಿಯರ್ಲಿ ಅಬೌಟ್ 6 to 8 ಕ್ವಶನ್ಸ್. ಹ್ಯೂಮನ್ ರಿಪ್ರೊಡಕ್ಟಿವ್ ಹೆಲ್ತ್ ಇಂದ 6 to 8 ಕ್ವಶನ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಎವಲ್ಯೂಷನ್ ಚಾಪ್ಟರ್ ಇಂದನೂ ಅಷ್ಟೇ ತುಂಬಾ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಬಟ್ ಲಾಸ್ಟ್ ಇಯರ್ ಅಲ್ಲಿ ಕಡಿಮೆ ಕೇಳಿದ್ರು ಅಷ್ಟೇ, ಬಟ್ ಕೇಳ್ತಾರೆ. ಓಕೆ, ಸೊ ಆ ಥರ ಇದನ್ನ ಹಾಗೆ ಸ್ಕ್ರೀನ್ ಶಾಟ್ ತಗೊಳ್ಳಿ ಇಫ್ ಯು ವಾಂಟ್. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಅ ವೆರಿ ಫಸ್ಟ್ ಕ್ವಶನ್ ಈಸ್ ಇಯರ್. ನಾನು ಮೊದಲೇ ಹೇಳಿದ್ದೀನಿ, ಇಲ್ಲಿ ಟಾಪ್ ಅಲ್ಲಿ ಇಯರ್ ಇದೆ, ಯಾವ ಇಯರ್ ಅಲ್ಲಿ ಕೇಳಿದ್ರು KCET ಅಲ್ಲಿ, ಮತ್ತೆ ಚಾಪ್ಟರ್ ನೇಮ್ ಇದೆ. ಸೊ ಅವೆರಡನ್ನೂ ನೋಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು. ಓಕೆನಾ? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಕ್ಲಾಸ್ 12 ಆಲ್ರೆಡಿ ಆಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ನಾವು ಪ್ರೀವಿಯಸ್ ಮ್ಯಾರಥಾನ್ ಅಲ್ಲಿ ಮಾಡಿದ್ದೀವಿ. ಇದು PYQ ನ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ದ ವೆರಿ ಫಸ್ಟ್ ಕ್ವಶನ್ ಇಸ್ ಇಯರ್. ಎಸ್, ಇದು PYQ. AI ಮಾನ್ಸ್ಟರ್, ಇದು PYQ. ಎಸ್, ಇದು ಕಂಪ್ಲೀಟ್ ಆಗಿ PYQ. ಓಕೆ, ಫ್ರಮ್ ಎಕಾಲಜಿ ಫಸ್ಟ್. ಸರ್, ಎಕಾಲಜಿ ದಟ್ ಕಮ್ಸ್ ಅಂಡರ್ ಬಾಟನಿ, ಐ ಗೆಸ್ ಮ್ಯಾಮ್ ಆಲ್ರೆಡಿ ಡನ್ ದಟ್. ಮಾಡಿದ್ದಾರೆ ಎಕಾಲಜಿ ಅನ್ನು ಅನ್ಕೊಂತೀನಿ. ನೀಟ್, ಪ್ಲೀಸ್ ಚೆಕ್ ದ ಬಾಟನಿ ಮ್ಯಾರಥಾನ್ ದಟ್ ವಾಸ್ ಡನ್ ಇನ್ ದ ಮಾರ್ನಿಂಗ್ ಅಲ್ಲಿ ಆಗಿದೆ ಅದು. ಓಕೆ, ಸೊ ನೋಡೋಣ, ಫಸ್ಟ್ ಆನ್ಸರ್ ಮಾಡೋಣ ಈಗ. ವೆರಿ ಫಸ್ಟ್ ಕ್ವಶನ್ ಇಸ್ ಹಿಯರ್ ಫಾರ್ ಯು. ಸಿ, ನಮಗೆ ಎಕ್ಸಾಂಪಲ್ಸ್ಗಳು ಗೊತ್ತಿರಬೇಕು. ಅನಿಮಲ್ ಕಿಂಗ್ಡಮ್ ಅಲ್ಲಿ ಎಕ್ಸಾಂಪಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ದೇ ಮೇ ಬಿ ಆಸ್ಕಿಂಗ್ ದ ಸೈಂಟಿಫಿಕ್ ನೇಮ್ ಆರ್ ಡಿಫ್ರೆಂಟ್ ವೇ. ಎರಡು ಗೊತ್ತಿದ್ರೆ ನಮಗೆ ಈಸಿಯಾಗಿ ಈ ತರ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ನಾವು ಅದನ್ನ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಓಕೆ, ಯಾವ್ದಾದ್ರು ಎರಡಕ್ಕೆ ಪಕ್ಕ ಆನ್ಸರ್ ಗೊತ್ತಿರ್ಬೇಕಷ್ಟೇ. ಓಕೆ, ಟ್ರೈ ಟು ಆನ್ಸರ್ ಫಾರ್ ದಿಸ್. ಓಕೆ, ಬ್ಲಾಕ್ ಮಾಡಿಲ್ಲ ಯಾರನ್ನು. ಓಕೆ, ಸೊ ಬ್ಲಾಕ್ ಯಾಕಾಗುತ್ತೆ ಕೆಲವು ಸಲ ಅಂತ ಹೇಳಿ ನಿಮಗೆ ಗೊತ್ತಿರುತ್ತೆ. ಸೊ ಪ್ಲೀಸ್ ಬಿ ಕಾನ್ಸಂಟ್ರೇಟ್ ಆನ್ ದಿಸ್ ಲೆಕ್ಚರ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ಓಕೆ, ಸೊ ಲೈವ್ ಪ್ರಶ್ನೆ ಕೂಡ ಆಗಿರುತ್ತೆ ಕೆಲವು ಸಲ. ಓಕೆ, ಓಕೆ, ಊಟ ಮಾಡ್ಕೊಂಡು ಬನ್ನಿ, ಅವಾಗಲೇ ಎನರ್ಜಿ ಸಿಗೋದು ನಿಮಗೆ. BSc ನರ್ಸಿಂಗ್ ರ್ಯಾಂಕ್ ಎಷ್ಟು ಬೇಕು? BSc ನರ್ಸಿಂಗ್ಗೆ ನಿಮಗೆ ರ್ಯಾಂಕಿಂಗ್ ಕೂಡ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಯು ಕ್ಯಾನ್ ಡೈರೆಕ್ಟ್ಲಿ ಅಪ್ಲೈ. ಸೊ ಇಟ್ ಈಸ್, ಯು ವಿಲ್ ಗೆಟ್ ಇಟ್. ಓಕೆ, ರ್ಯಾಂಕಿಂಗ್ ಪರ್ಫೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಓಕೆ, ಇವಾಗ ನೋಡೋಣ ಆಪ್ಷನ್. ಸೊ ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಕ್ವಶನ್ಸ್. ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್?
ಸೊ ಒಂದು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂಡ್ ಸೆಕೆಂಡ್ ದೇ ಆರ್ ಆಸ್ಕಿಂಗ್ ಇನ್ ವಿಚ್ ಕ್ಲಾಸ್ ಇಟ್ ಕಮ್ಸ್ ಅಂಡರ್, ಯಾವ ಕ್ಲಾಸ್ಗೆ ಬರುತ್ತೆ ಅಂತ ನಾವು ಹೇಳಬೇಕು. ಓಕೆ, ಸೊ ಟ್ರೈ ಟು ಕ್ರ್ಯಾಕ್ ದ ರೈಟ್ ಆನ್ಸರ್ ಇಯರ್. ಸೊ ನಿಮ್ಗೆ ಯಾವುದು ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೋ ಅದನ್ನೇ ಆನ್ಸರ್ ಮಾಡಿ. ಫಾರ್ ಎಕ್ಸಾಂಪಲ್ ಕಾರ್ಕೆರಾಡಾನ್ ಅಂತ ಹೇಳ್ತೀವಿ. ದಿಸ್ ಇಸ್ ನಥಿಂಗ್ ಬಟ್ ದ ವೇಲ್, ಇದು ವೇಲ್ ಆಗಿರುತ್ತೆ, ಹೌದಾ? ಸೊ ಇದು ಶಾರ್ಕ್ ಆಗಿರುತ್ತೆ. ಸೊ ಗ್ರೇಟ್ ವೈಟ್ ಶಾರ್ಕ್ ಅಂತ ಹೇಳ್ತೀವಿ. ದಟ್ ಕಮ್ಸ್ ಅಂಡರ್ ಯಾವ್ದಕ್ ಬರುತ್ತೆ? ಆಸ್ಟ್ರಿಕ್ ಥೈಸ್ ಬರುತ್ತೆ ನೋಡಿ. ಎಲ್ಲಿಗೆ ಬರುತ್ತೆ? ಕಾಂಟ್ರಾಕ್ಟೈಸ್ ಬರುತ್ತೆ. ಸೊ ನೆಕ್ಸ್ಟ್ ಟೀರೋಪಸ್ ಅಂತ ಹೇಳಿದ್ರೆ ಫ್ಲೈಯಿಂಗ್ ಫಾಕ್ಸ್ ಅಂತ ಹೇಳ್ತೀವಿ, ಬ್ಯಾಟ್ ಅಂತ ಹೇಳ್ಬಿಟ್ಟು ಫ್ಲೈಯಿಂಗ್ ಫಾಕ್ಸ್ ಅಂತ ಹೇಳಿ. ಸೊ ಅದು ಮ್ಯಾಮಲ್ ಬರುತ್ತೆ. ಡಿ ಅನ್ನೋದು ಮ್ಯಾಮಲ್ ಅಂತ ಹೇಳಿದ್ರೆ DR ಆಗುತ್ತೆ. ಫೈಂಡ್ ಔಟ್ ಮಾಡಿ ಇಲ್ಲಿ DR. ಇವೆರಡರಲ್ಲಿ ಯಾವುದೋ ಒಂದು ಕರೆಕ್ಟ್ ಆನ್ಸರ್ ಇರಬೇಕು. ದಿಸ್ ಒನ್ ಅಂಡ್ ದಿಸ್ ಒನ್ ಐ ಆಮ್ ಜಸ್ಟ್ ಎಲಿಮಿನೇಟಿಂಗ್. ವೆರಿ ಗುಡ್, ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದಾರೆ. ಆಪ್ಷನ್ ಬಿ, ಆಪ್ಷನ್ ಡಿ, ಪರ್ಫೆಕ್ಟ್. ಆಪ್ಷನ್ ಡಿ ಅಂತ ಹೇಳ್ತಿದ್ದಾರೆ ಜ್ಯೋತಿ. BTS ಅನ್ನೋರು ಎ ಅಂತ ಹೇಳ್ತಿದ್ದಾರೆ. ಓಕೆ, ಬೆಳಗ್ಗೆ ಅಂತ ಕೇಳ್ತಿದ್ದಾರೆ ಕೆಲವರು. ಮಾರ್ನಿಂಗ್, ಎಸ್ ಕಾಂಟ್ರಾಕ್ಟೈಸ್, ಮಾರ್ನಿಂಗ್ ಬಾಟನಿ ಕ್ಲಾಸ್ ಇತ್ತು. ಓಕೆ, ನೋಡೋಣ ಇವಾಗ. ಆಪ್ಷನ್ ಡಿ ಆಗಿದ್ರೆ ನಿಮ್ಮ ಪ್ರಕಾರ AP. ಸೊ ಆಪ್ಟೆನೋಡೈಟ್ಸ್ ಅಂತ ಹೇಳಿದ್ರೆ ಏನು? ಹೆಮಿಡ್ಯಾಕ್ಟೈಲಸ್ ಅಂತ ಹೇಳಿದ್ರೆ ಏನು? ದಿಸ್ ಇಸ್ ಇಂಡಿಕೇಟಿಂಗ್ ದ ರೆಪ್ಟೈಲ್. BS ಅಂತ ಇಂಡಿಕೇಟ್ ಮಾಡ್ತಾ ಇದೆ, BS. ಸೊ AP ಅಂತ ಹೇಳಿದ್ರೆ ಇಟ್ ಈಸ್ ಅ ಏವ್ಸ್. ಇದು ಏವ್ಸ್ ಆಗಿರುತ್ತೆ, ಬರ್ಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ವೈಟ್ ಶಾರ್ಕ್, ಇಟ್ ಈಸ್ ದ ಕಾಂಟ್ರಾಕ್ಟೈಸ್, CQ ಆಗಿದೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ. ಸೊ ಈ ತರ ಕ್ವಶನ್ಗಳನ್ನ ಕೇಳ್ತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಸಿ ಅಲ್ಲ. ಹೇಗೆ ಇಲ್ಲೇ ನೋಡಿ, ಬಿ ಅನ್ನೋದು ಹೆಮಿಡ್ಯಾಕ್ಟೈಲಸ್ ಅನ್ನೋದು ಇದು ರೆಪ್ಟೈಲ್ ಆಗಿರುತ್ತೆ. ಸೊ ಹಾಗಾಗಿ BS ಆಗುತ್ತೆ. ಆಪ್ಷನ್ ಡಿ. ಸಿ ಅಂತ ಯಾರು ಆನ್ಸರ್ ಮಾಡ್ತಿದ್ದೀರಾ ಒಂದ್ಸಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಎಸ್, ಆನ್ಸರ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ನೋಡೋಣ ಇವಾಗ. ವಿಚ್ ಆಫ್ ದ ಫಾಲೋಯಿಂಗ್ ಫೈಲಾ ಪೊಸೆಸ್ ಬಾಡಿ ಕ್ಯಾವಿಟಿ ಆಸ್ ಶೋನ್ ಇನ್ ದ ಡಯಾಗ್ರಾಮ್ ಬಿಲೋ. ಸೊ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ. ದಿಸ್ ಈಸ್ ದ ಡಯಾಗ್ರಾಮ್ಯಾಟಿಕ್ ಆರ್ ಯು ಕ್ಯಾನ್ ಸೇ ಸ್ಕೀಮ್ಯಾಟಿಕ್ ಲೈನ್ ಡಯಾಗ್ರಾಮ್. Okay, where that is indicating the ectoderm, endoderm and mesoderm. This is the ectoderm, and this is the endoderm. Idu endoderm agide. And you know that where the mesoderms are present. These are nothing but mesoderm. Idu mesoderm agide. So this type of body cavity is commonly called pseudocoelom. Ivugalige pseudocoelom anta ಹೇಳ್ತೀವಿ. Because here the mesoderm, that is present in the form of patches ತರ ಇರುತ್ತೆ. ಸೊ ಜೊತೆಗೆ ಏನಂತ ಹೇಳಿದ್ರೆ here the body cavity is not lined by the mesoderm ಅಂತ ಹೇಳ್ಬೋದು. ಸೊ they are present in 𝐒𝐿 ಅಂತ ಹೇಳಿದ್ರೆ ರೌಂಡ್ ವರ್ಮ್ಸ್ ಗಳಲ್ಲಿ ಇರುತ್ತೆ. ಸೊ ರೌಂಡ್ ವರ್ಮ್ಸ್ ಅಲ್ಲಿ pseudocoelom ಅನ್ನೋದನ್ನ ನಾವು ನೋಡಬಹುದು. ಸೊ ರೌಂಡ್ ವರ್ಮ್ಸ್ ಆರ್ ದ pseudocoelomates. ದೇ ಆರ್ pseudocoelomates ಅಂತ ಹೇಳ್ತೀವಿ. ಸೊ ಅದೇ ಪ್ಲಾಟಿಯಲ್ಮಿಂತಸ್ಗೆ ಬಂದಾಗ ಅವು ಎಸಿಲೋಮೆಟ್ಗಳಾಗಿರುತ್ತೆ. ಸೊ ಪರ್ಫೆಕ್ಟ್, ಮನೋಹರ್, ವಿಶಾಲಾಕ್ಷಿ, ರವಿ, ಫಸ್ಟ್ ಗೇಮರ್ಸ್ ಅಂತ ನಿಮ್ಮ ನೇಮು. ಓಕೆ, 𝐒𝐿𝐿 ರೌಂಡ್ ವರ್ಮ್, ವಿದ್ಯಾ ಪರ್ಫೆಕ್ಟ್, ಅಂಡ್ ಸಾತ್ವಿಕ್ ಪರ್ಫೆಕ್ಟ್, ವೆರಿ ಗುಡ್. ಸೊ ನೆಕ್ಸ್ಟ್ ನೋಡೋಣ. ಹಿಯರ್ ದೇ ಹ್ಯಾವ್ ಗಿವನ್ ಒನ್ ಸ್ಕೀಮ್ಯಾಟಿಕ್ ರಿಪ್ರೆಸೆಂಟೇಷನ್ ಟು ದ ಕ್ಲಾಸಿಫಿಕೇಶನ್ ಆಫ್ ವರ್ಟಿಬ್ರೇಟಾ. ಕ್ಲಾಸಿಫಿಕೇಶನ್ ಆಫ್ ವರ್ಟಿಬ್ರೇಟಾದಲ್ಲಿ ಬರುತ್ತೆ. ಓಕೆ, ವೆಟರ್ನರಿಗೆ ರ್ಯಾಂಕ್ ಎಷ್ಟು ಇರಬೇಕು ಸರ್? ಸೊ ವೆಟರ್ನರಿಗೆ ನಿಮಗೆ ನಿಯರ್ಲಿ ಅಂತ ಹೇಳಿದ್ರು ಕೂಡ 20,000 ಒಳಭಾಗದಲ್ಲಿರಬೇಕು. ಆವ್ರೇಜ್ 15,000 ಇರಬೇಕು. ಇನ್ನ ಗೌರ್ಮೆಂಟ್ ಸೀಟ್ ಬೇಕು ಅಂತ ಹೇಳಿದ್ರೆ 5,000 ಒಳಭಾಗದಲ್ಲಿ ಇರಬೇಕಾಗತ್ತೆ. ಸೊ ಪ್ಲೀಸ್ ಟ್ರೈ ಟು ಫೋಕಸ್. ನೆಕ್ಸ್ಟ್ ನೋಡೋಣ ಇವಾಗ. ಇಲ್ಲಿ ಒಂದು ಕ್ಲಾಸಿಫಿಕೇಶನ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಐಡೆಂಟಿಫೈ PQRS. ದಿಸ್ ಇಸ್ ದ ಕ್ಲಾಸಿಫಿಕೇಶನ್ ಆಫ್ ವರ್ಟಿಬ್ರೇಟಾ. ಡಿವಿಷನ್ಸ್: ಲ್ಯಾಕ್ ಜಾ, ಯಾವುದರಲ್ಲಿ ದವಡೆಗಳು ಇರೋದಿಲ್ಲ. ಓಕೆ, ದೇ ಡು ನಾಟ್ ಪೊಸೆಸ್ ಜಾ. So and next one, bear jaws, ಇಲ್ಲಿ ದವಡೆಗಳು ಇರುತ್ತೆ. We used to call them as agnatha. Okay, next one. So bear jaws ಅಂತ ಹೇಳಿದ್ರೆ gnatostomata. This one indicating gnatostomata. Okay, so next ಸೂಪರ್ ಕ್ಲಾಸ್ಗಳಿಗೆ ಬಂದ್ರೆ again we are classifying based on the presence of limbs. So ಇವುಗಳು ಫಿನ್ ಬಿಯರಿಂಗ್ ಅಂತ ಹೇಳ್ತೀವಿ. ಫಿನ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್ and also limbs bearing organisms. What you used to say? These are called pisces and tetrapods ಅಂತ ಹೇಳಿ. ಸೊ ಯಾವ್ದು ಆನ್ಸರ್ ಆಯ್ತು? ತುಂಬಾ ಜನ ಆನ್ಸರ್ ಮಾಡ್ತಿದ್ದೀರಾ ಆಪ್ಷನ್ ಬಿ ಅಂತ. ಲೆಟ್ಸ್ ಚೆಕ್ ಆಪ್ಷನ್ ಬಿ ಯಾವ್ದಿದೆ ಅಂತ ಹೇಳ್ಬಿಟ್ಟು. ಅಗ್ನಾಥಾ, P is correct. Q, gnatostomata.
ಜಾ ಬಿಯರಿಂಗ್, ಅವುಗಳಲ್ಲಿ ದವಡೆಗಳು ಇರುತ್ತೆ. ಪಿಸ್ಸಸ್ ಅಂತ ಹೇಳಿದ್ರೆ ಫಿನ್ ಬಿಯರಿಂಗ್ ಆರ್ಗ್ಯಾನಿಸಮ್ಸ್, ಕಾಂಡ್ರಿಕ್ಟೈಸ್ ಅಂಡ್ ಆಸ್ಟಿಕ್ಟೈಸ್ ಬರುತ್ತೆ. ಟೆಟ್ರಾಪೋಡ್ಸ್, ದೇ ಆರ್ ಹ್ಯಾವಿಂಗ್ 4 limbs ಆಸ್ ಅ ಲೊಕೊಮೋಟರಿ ಆರ್ಗನ್ಸ್. ಎಕ್ಸಾಂಪಲ್ ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಅಂಡ್ ಮೆಮೇಲಿಯಾ. ಸೊ ಅಷ್ಟು ಕೂಡ ಇದರಲ್ಲಿ ಬರುತ್ತೆ. ಹೆನ್ಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ತುಂಬಾ ಜನ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀರಾ. ವೆರಿ ಗುಡ್, ಪರ್ಫೆಕ್ಟ್. ಓಕೆ, ಎಸ್, ಅಗ್ರಿಕಲ್ಚರ್ಗೂ ಕೂಡ ಅಷ್ಟೇನೆ. ಈ ಎಲ್ಲವೂ ಕೂಡ ಅಗ್ರಿಕಲ್ಚರ್, ಫಿಶರಿ, ಸೆರಿಕಲ್ಚರ್ ಅಂತ ಏನಿದೆ, ಇವೆಲ್ಲವೂ ಕೂಡ ಒಂದು ಡೈರಿ ಫಾರ್ಮಿಂಗ್ ಕೂಡ. ನೀವು 5,000 ಒಳಗಡೆ ಬಂದರೆ ನಿಮಗೆ ಆಲ್ಮೋಸ್ಟ್ ಗೌರ್ಮೆಂಟ್ ಸೀಟ್ ಸಿಗೋ ಚಾನ್ಸಸ್ಗಳಿರುತ್ತೆ. ಆವ್ರೇಜ್ ಅಂತ ಹೇಳಿದ್ರೆ 15 ಅಥವಾ 16,000 ಇರುತ್ತೆ. ಸೊ ಎಲ್ಲ ಅಗ್ರಿಕಲ್ಚರ್ಗೂ ಹೇಳ್ತಾ ಇರೋದು ನಾನು, ಅದು ಡೈರಿ ಫಾರ್ಮ್, ಫಿಶರಿ ಅಥವಾ ಸೆರಿಕಲ್ಚರ್, ಆರ್ ಇಟ್ ಮೇ ಬಿ ದ ವೆಟರ್ನರಿ, ಎಲ್ಲದಿಗೂ ಕೂಡ. ಸೊ ಪ್ಲೀಸ್ ಟ್ರೈ ಟು ಗೆಟ್ ಗುಡ್ ರ್ಯಾಂಕ್. ನೆಕ್ಸ್ಟ್ ನೋಡೋಣ ಇವಾಗ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಕ್ಲಾಸ್ ಏವ್ಸ್. ಸೊ ವಿ ಆರ್ ಟಾಕಿಂಗ್ ಅಬೌಟ್ ದ ಕ್ಲಾಸ್ ಏವ್ಸ್. ಸೊ ಕಾಮನ್ಲಿ ನೋನ್ ಆಸ್ ಬರ್ಡ್ಸ್ ಅಂತ ಹೇಳ್ತೀವಿ. ಸೊ ಬರ್ಡ್ಸ್ಗೆ ರಿಲೇಟೆಡ್ ಆಗಿರೋ ಕರೆಕ್ಟ್ ಸ್ಟೇಟ್ಮೆಂಟ್ಗಳನ್ನ ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ? ಸೊ ನೋಡೋಣ ಇವಾಗ. 4 limbs ಆರ್ ಮಾಡಿಫೈಡ್ ಇನ್ ಟು ವಿಂಗ್ಸ್. ಇನ್ ಬರ್ಡ್ಸ್ 4 limbs are modified into wings and hind limbs are modified for walking and swimming. Correct agide alva? Yes, the statement A is correct. Heart is completely 4-chambered. Correct alla? Because they are having 4 chambers in their heart, hence they are warm-blooded, homeothermic animals. Their body temperature is constant. So ಹಾಗಾಗಿ ಅದು ಮೈಗ್ರೇಟ್ ಮಾಡುತ್ತೆ. ಸೊ ಕರೆಕ್ಟ್ ಆನ್ಸರ್. ದೇ ಆರ್ ಹೋಮಿಯೋಥಮ್ಸ್. 4 chamber ಇದೆ ಅಂತ ಹೇಳಿದ್ರೆ ದೇರ್ ಇಸ್ ಕಂಪ್ಲೀಟ್ ಸೆಪರೇಷನ್ ಆಫ್ ಆಕ್ಸಿನೇಟೆಡ್ ಅಂಡ್ ಡಿಆಕ್ಸಿನೇಟೆಡ್ ಬ್ಲಡ್. ಸೊ ದೇರ್ ಶುಡ್ ಬಿ ಹೋಮಿಯೋಥಮ್ಸ್ ಅಂತ ಹೇಳಿದ್ರೆ ವಾರ್ಮ್ ಬ್ಲಡೆಡ್ ಅಂತ ಅರ್ಥ. ವಾರ್ಮ್ ಬ್ಲಡೆಡ್. ಸೊ ನೆಕ್ಸ್ಟ್ ಒನ್ ಈಸ್ they are oviparous, egg laying. They are oviparous, egg laying, and development is direct, means without larval stage ಅಂತ ಹೇಳ್ಬೋದು ನಾವು. ಸೊ ವಾಟ್ ಈಸ್ ದ ರೈಟ್ ಆನ್ಸರ್? ಎಸ್, ಆಪ್ಷನ್ ಡಿ ಅಂತ ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ನರ್ಸಿಂಗ್ ಅಂತ ಹೇಳ್ತಿದ್ದೀರಾ ಕೆಲವರು. ನರ್ಸಿಂಗ್ ಅನ್ನ ನೀವು ಕಾಮನ್ ಆಗಿ KCET ಅಂತಲ್ಲ, ಕ್ಲಾಸ್ 12 ಮಾರ್ಕ್ಸ್ ಮೇಲೂ ಕೂಡ ನೀವು ಅದನ್ನ ತಗೊಬಹುದು. ಡೋಂಟ್ ವರಿ. And ಯಾವ್ದು ಆನ್ಸರ್? ಆಪ್ಷನ್ ಡಿ ನಾ? ಎಸ್, ಲೆಟ್ಸ್ ಚೆಕ್. ಆಲ್ ಆರ್ ಕರೆಕ್ಟ್. ಎಸ್, ಆಲ್ ಆರ್ ಕರೆಕ್ಟ್ ವಿತ್ ರಿಗಾರ್ಡ್ಸ್ ಟು ದ ಏವ್ಸ್. ಏವ್ಸ್ಗೆ ಪರ್ಫೆಕ್ಟ್ ಆಗಿರೋದು. ನೆಕ್ಸ್ಟ್ ನೋಡೋಣ. ಸೊ ಅಗೈನ್ 2022 ಅಲ್ಲಿ ಕೇಳಿದ್ದಾರೆ, ಲಾಸ್ಟ್ ಇಯರ್ ಅಲ್ಲಿ ಕೇಳಿರೋದು. ಡಿಫರೆಂಟ್ ಟೈಪ್ಸ್ ಆಫ್ ರೆಸ್ಪಿರೇಟರಿ ಆರ್ಗನ್ಸ್ ಲೈಕ್ ಗಿಲ್ಸ್, ಬುಕ್ ಲಂಗ್ಸ್ ಅಂಡ್ ಟ್ರೇಕಿಯಾ ಆರ್ ಪ್ರೆಸೆಂಟ್ ಇನ್. ಸಿ ದೇರ್. ದಟ್ಸ್ ವೈ ಸಚ್ ಟೈಪ್ ಆಫ್ ಅನಿಮಲ್ಸ್ ಆರ್ ಕಾಸ್ಮೋಪಾಲಿಟನ್. ಎಲ್ಲ ಕಡೆ ಇರುತ್ತೆ ಇದು. ಯಾಕೆ ಅಂತ ಹೇಳಿದ್ರೆ ದೇ ಆರ್ ಏಬಲ್ ಟು ರೆಸ್ಪೈರ್ ಬೈ ಯೂಸಿಂಗ್ ಗಿಲ್ಸ್, ಬುಕ್ ಲಂಗ್ಸ್ ಅಂಡ್ ಟ್ರೇಕಿಯಾ. ಅಂಡ್ ಆಲ್ಸೋ ದೇರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಕೈಟಿನಸ್ ಪ್ಲೇಟ್. ಎಕ್ಸೋಸ್ಕೆಲಿಟನ್ ಕೈಟಿನಸ್ ಆಗಿರುತ್ತೆ. ಹಾಗಾಗಿ ಓಕೆ, ಸ್ಲೋ ಆಗಿ ಹೋಗೋಣ ಸಿದ್ದು. ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಸಾರಿ, ಅಂಡ್ ಸ್ಲೋ ಆಗಿ ಹೋಗೋಣ, ನೋ ಪ್ರಾಬ್ಲಮ್. ಓಕೆ, ಇದೆಲ್ಲ ಇರೋದು ಯಾವ ಒಂದು ಆರ್ಗ್ಯಾನಿಸಮ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ವೆರಿ ಗುಡ್. ಎಸ್, ಆಪ್ಷನ್ ಎ, ಆಪ್ಷನ್ ಡಿ, ಆರ್ಥ್ರೋಪೋಡಾ. ಬಿ ಫಾರ್ಮ್ ಖಂಡಿತ. ನಾನು ಅದಕ್ಕೊಂದು ಸ್ಟ್ರಾಟಜಿ ಮಾಡ್ತೀನಿ, ನಿಮ್ಗೆ ನಾಳೆ ಸಿಗುತ್ತೆ. ಯಾವುದು ಆಫ್ಟರ್ 12th ವಿತೌಟ್ ನೀಟ್ ನೀವು ಯಾವ್ಯಾವ ಕೋರ್ಸ್ ಅನ್ನ ಬಯಾಲಜಿ ಮೇಲೆ ತಗೊಬಹುದು ಅಂತ ಹೇಳ್ತೀನಿ. ಜಸ್ಟ್ ವೇಟ್ ಫಾರ್ ಇಟ್. ಅಂಡ್ ಆನ್ಸರ್ ಇಸ್ ಆರ್ಥ್ರೋಪೋಡಾ, ದ ಲಾರ್ಜೆಸ್ಟ್ ಫೈಲಮ್ ಇನ್ ದ ಅನಿಮಲ್ ಕಿಂಗ್ಡಮ್. ಸೊ ದೇ ಆರ್ ಏಬಲ್ ಟು ರೆಸ್ಪೈರ್. ಇನ್ಸೆಕ್ಟ್ಸ್ಗಳೇನಿದೆ ಅವೆಲ್ಲವೂ ಕೂಡ ಇದರಲ್ಲೇ ಬರೋದು. ಓಕೆನಾ? ಸೊ ರ್ಯಾಂಕ್ ಬಗ್ಗೆ ಖಂಡಿತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಪ್ಲೀಸ್ ಫೋಕಸ್ ಆನ್ ದಿಸ್ ಕ್ಲಾಸ್. ಓಕೆನಾ? ಕೆಲವರು ಕ್ವಶನ್ ಕೇಳ್ತಿದ್ದಾರೆ ರ್ಯಾಂಕ್ಸ್ ಬಗ್ಗೆ. ಸೊ ಎಸ್, ರೇಡಿಯೋ ನೀವು ಎಲ್ಲ ಬಯಾಲಜಿ ಕೋರ್ಸ್ಗಳನ್ನು ಕೂಡ ವಿತೌಟ್ ನೀಟ್ ನೀವು ಅದನ್ನ ವಿತೌಟ್ KCET ಆಲ್ಸೋ ಸಮ್ ಟೈಮ್ ಯು ಕ್ಯಾನ್ ಗೆಟ್ ಇಟ್. ಓಕೆ, ನೆಕ್ಸ್ಟ್ ಒನ್. ಚೂಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇಲ್ಲಿ ನೀವು ತುಂಬಾ ತಪ್ಪು ಮಾಡ್ತೀರಾ. ಇನ್ಕರೆಕ್ಟ್ ಅಂತ ಹೇಳಿದ್ರೆ ಯಾವುದು ರಾಂಗ್ ಇದೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಸಮ್ಟೈಮ್ಸ್ ಯು ಸ್ಟಾರ್ಟೆಡ್ ಟು ಟೇಕ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಅದನ್ನೇ ನೀವು ಕರೆಕ್ಟ್ ಅಂತ ಹಾಕ್ಬಿಡ್ತೀರಾ. ಸೊ ಸ್ವಲ್ಪ ಫೋಕಸ್ ಮಾಡಿ ಓದ್ಲಿಕ್ಕೆ ಟ್ರೈ ಮಾಡಿ. ಇನ್ಕರೆಕ್ಟ್ ಯಾವುದು? ಟೆಂಡಾನ್ಸ್ ಅಟ್ಯಾಚ್ ಮಸಲ್ ಟು ಬೋನ್. ಕರೆಕ್ಟ್ ಆಗಿದೆಯಾ? ಟೆಂಡಾನ್ಸ್ ಅಂಡ್ ಲಿಗಮೆಂಟ್ಸ್ ಅಂತ ಹೇಳ್ತೀವಿ. ಸೊ ಟೆಂಡಾನ್ಸ್ ಅಟ್ಯಾಚಸ್ ಮಸಲ್ ಟು ಬೋನ್ ಅಂಡ್ ಲಿಗಮೆಂಟ್ಸ್ ಅಟ್ಯಾಚ್ ಬೋನ್ ಟು ಬೋನ್. ಕರೆಕ್ಟ್ ಸ್ಟೇಟ್ಮೆಂಟ್. So this is not the right answer. Correct statement. This is not the right answer. Ciliated epithelium is modified columnar epithelium. Yes, columnar epithelium ಗಳಲ್ಲಿ ನೀವು ನೋಡಿರ್ತೀರಾ. ಸೊ columnar epithelium ಅಲ್ಲಿ ಏನಿರುತ್ತೆ? ಸಿಲಿಯಾ ಇರುತ್ತೆ.
ಸೊ ಅವುಗಳಿಗೆ ಸಿಲಿಯೇಟೆಡ್ ಕೊಲುಮ್ನಾರ್ ಎಪಿಥೀಲಿಯಂ ಅಂತಲೂ ಕೂಡ ಹೇಳ್ತೀವಿ. ಕರೆಕ್ಟ್ ಆಗಿದೆ. ಅಡಿಪೋಸ್ ಟಿಶ್ಯೂ ಇಸ್ ಎ ಟೈಪ್ ಆಫ್ ಡೆನ್ಸ್ ಕನೆಕ್ಟಿವ್ ಟಿಶ್ಯೂ. ಸೊ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಅಡಿಪೋಸ್ ಟಿಶ್ಯೂ ಅನ್ನೋದು ಅದು ಡೆನ್ಸ್ ಕನೆಕ್ಟಿವ್ ಟಿಶ್ಯೂ ಅಲ್ಲ, ಇಟ್ಸ್ ಎ ಪಾರ್ಟ್ ಆಫ್ ಲೂಸ್ ಕನೆಕ್ಟಿವ್ ಟಿಶ್ಯೂ. Areolar tissue and adipose tissue. So both are responsible for the formation of the adipose. Andre idu loose connective tissue. So where the large intercellular space is present. Okay. So in between the fibers as well as the cell. Adikke adanna loose anta heltivi. So this is the incorrect statement. Hence this is the right answer. Cartilage is made up of chondrocytes. Yes. Bones galalirodu osteocytes galu. ಸೊ ಅದೇ ತರ ಕಾರ್ಟಿಲೇಜ್ ಅಲ್ಲಿರೋದು ಕಾಂಡ್ರೋಸೈಟ್ಸ್ಗಳು. ಎಸ್, ವೆರಿ ಗುಡ್. ನಿಶ್ಚಲ್, ಫಸ್ಟ್ ಗೇಮರ್, ಸಾತ್ವಿಕ್ ಸಾರಿ, ಅಂಡ್ ಆಲ್ಸೋ ರುಷ್, ರೈಟ್? ರುಷ್, ಎಲ್ಲರೂ ಕರೆಕ್ಟಾ? ರವಿ, ಎಸ್, ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಾ, ಪರ್ಫೆಕ್ಟ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2017 ಅಲ್ಲಿ ಯಾಕೆ ಸರ್ 17 ತೆಗೆದುಕೊಂಡಿದ್ದೀರಾ ನೀವು ಇದನ್ನ? ಬಿಕಾಸ್ ತುಂಬಾ ಕಡಿಮೆ ಕ್ವಶನ್ಸ್ಗಳನ್ನ ಈ ಚಾಪ್ಟರ್ ಇಂದ ಕೇಳಿದ್ದಾರೆ. ಸೊ ಹಾಗಾಗಿ ಒಂದೊಂದು ಇಯರ್ ಅಲ್ಲಿ ಒಂದೇ ಕ್ವಶನ್ ಕೇಳಿರ್ಬೋದು. ಸೊ ಲಾಸ್ಟ್ 3 years ಅಲ್ಲಿ ಎಷ್ಟು ಕ್ವಶನ್ ಕೇಳಿದಾರೆ ನೋಡಿ. ಈಗ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅನಿಮಲ್ ಟಿಶ್ಯೂ ಬಗ್ಗೆ ಮಾತಾಡ್ತಾ ಇದೀವಿ. ದ ಟೈಪ್ ಆಫ್ ಎಪಿಥೀಲಿಯಂ ಫೌಂಡ್ ಇನ್ ದ ಫಲೋಪಿಯನ್ ಟ್ಯೂಬ್, ದ ಫಂಕ್ಷನ್ಸ್ ಟು ಮೂವ್ ದ ಪಾರ್ಟಿಕಲ್ಸ್ ಆರ್ ಮ್ಯೂಕಸ್ ಇನ್ ಅ ಸ್ಪೆಸಿಫಿಕ್ ಡೈರೆಕ್ಷನ್. ಸಿ ದೇ ಆರ್ ಹ್ಯಾವಿಂಗ್ ಸಮಥಿಂಗ್, ಅದು ಸ್ಟ್ರಕ್ಚರ್ ನಾವು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಮೂವ್ಮೆಂಟ್ ಆಫ್ ದ ಸಬ್ಸ್ಟೆನ್ಸಸ್ ಇನ್ ಅ ಪರ್ಟಿಕ್ಯುಲರ್ ಡೈರೆಕ್ಷನ್, ಇನ್ ಅ ಸ್ಪೆಸಿಫಿಕ್ ಡೈರೆಕ್ಷನ್, ಪ್ರೆಸೆಂಟ್ ಇನ್ ಫಲೋಪಿಯನ್ ಟ್ಯೂಬ್ ಅಂಡ್ ಆಲ್ಸೋ ಬ್ರಾಂಕ್ಯೂಲ್ಸ್. ಯಾವುದು ಅಂತ ಆನ್ಸರ್ ಮಾಡಬಹುದಾ? ಎಸ್. ಸೊ ಇವಾಗ ಸ್ಕ್ವಾಮಸ್ ಅಂತ ಹೇಳಿದ್ರೆ ಫ್ಲಾಟ್, ದೇ ಆರ್ ಪ್ರೆಸೆಂಟ್ ಇನ್ ಬ್ಲಡ್ ವೆಸಲ್ಸ್ ಅಂಡ್ ಆಲ್ಸೋ ಆಲ್ವಿಯೋಲೈ, ಎಂಡೋಥಿಲಿಯಂ ಅಂತ ಹೇಳ್ತೀವಿ. ಕ್ಯೂಬಾಯ್ಡಲ್, ಡಕ್ಟ್ಸ್ ಅಂಡ್ ಗ್ಲ್ಯಾಂಡಲ್ ಇರುತ್ತೆ, ಸೆಕ್ರೇಷನ್ಗೆ ಸಹಾಯ ಮಾಡುತ್ತೆ. ಸಿಲಿಯೇಟೆಡ್ ಎಪಿಥೀಲಿಯಂ ಇಸ್ ದ ರೈಟ್ ಆನ್ಸರ್. ಪರ್ಫೆಕ್ಟ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ, ಪರ್ಫೆಕ್ಟ್. ಸಾತ್ವಿಕ್ ಅಂಡ್ ಆಲ್ಸೋ ಚಂದು, ವೆಂಕಟೇಶ್ and also Ramalingayya, perfect answer. Ciliated epithelium, they are having cilia on their surface. Itara cilia irutte, okay na? So and they are responsible for the movement of the particles in a specific direction. Next question, 2018 ಅಲ್ಲಿ ಕೇಳಿರೋದು, the type of epithelium found in the inner lining of the PCT. PCT, it is a part of nephron that is commonly called proximal convoluted tubule. Proximal convoluted tubules. Okay, tubules. So can you tell me, so what type of epithelium present in PCT of nephron? ಯಾವ್ದಿರುತ್ತೆ? ಅದ್ರ ಫಂಕ್ಷನ್ ಕೂಡ ನೆನ್ಪಿಟ್ಕೊಬೇಕು. ಫಂಕ್ಷನ್ ನಾನು ಹೇಳ್ತೀನಿ ಬಿಕಾಸ್ ಅದ್ರ ಬಗ್ಗೆನೂ ಕೂಡ ಕ್ವಶನ್ ಕೇಳ್ಬಹುದಲ್ವಾ? ಎಸ್ ಎಸ್ ಎಸ್, ಆನ್ಸರ್ ಬರ್ತಾ ಇದೆ ಆಪ್ಷನ್ ಬಿ, ಆಪ್ಷನ್ ಸಿ ಎರಡು ಬರ್ತಾ ಇದೆ. ಮಿಕ್ಸ್ಡ್ ಆನ್ಸರ್ ಐ ಆಮ್ ಗೆಟಿಂಗ್. ಎ ಆಲ್ಸೋ. Yes, now squamous epithelium, cuboidal, glandular and ciliated epithelium. See how the right answer? Yes, the option B is the right answer. ಒಂದು ವರ್ಡ್ ಅನ್ನು ನೆನ್ಪಿಟ್ಕೊಳ್ಳಿ. ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್ ಆಫ್ ದ ನೆಫ್ರಾನ್ ಅಲ್ಲಿ ಕಂಡು ಬರೋದು ಬ್ರಷ್ ಬಾರ್ಡರ್ಡ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ಬ್ರಷ್ ಬಾರ್ಡರ್ಡ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ಸೊ ಅಗೈನ್ ಇನ್ನೊಂದಿದೆ, ಬ್ರಷ್ ಬಾರ್ಡರ್ಡ್ ಕೊಲುಮ್ನಾರ್ ಎಪಿಥೀಲಿಯಲ್ ಟಿಶ್ಯೂ ಪ್ರೆಸೆಂಟ್ ಇನ್ ಸ್ಮಾಲ್ ಇಂಟೆಸ್ಟೈನ್. ಅದು ಇಂಟೆಸ್ಟೈನ್ ಅಲ್ಲಿ ಇರೋದು. ಹಾಗಾಗಿ ದ ಆನ್ಸರ್ ಈಸ್ ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ಯಾಕೆ ಹೆಲ್ಪ್ ಮಾಡುತ್ತೆ? ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್. ಇಲ್ಲಿ ರೀಅಬ್ಸಾರ್ಪ್ಷನ್ ಆಗುತ್ತೆ. ಯೂರಿನ್ ಫಾರ್ಮೇಶನ್ ಆಗಬೇಕಿದ್ರೆ ಫಿಲ್ಟ್ರೇಟ್ ಅಲ್ಲಿರೋ about 90% of water have been absorbed. You can say 99 as well. ಯಾಕೆಂದ್ರೆ 180 liters of ಫಿಲ್ಟ್ರೇಟ್ ಅಲ್ಲಿ 1% ಮಾತ್ರ ಏನಾಗುತ್ತೆ, ಯೂರಿನ್ ಆಗಿ ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಹಾಗಾಗಿ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್. ನೆಕ್ಸ್ಟ್ ಎ ಮಾನ್ಸ್ಟರ್ ಹ್ಯಾಂಡ್ ಅಪ್ಪು, ಸಾತ್ವಿಕ್, ಸ್ನೇಹ, ಆಪ್ಷನ್ ಡಿ ಅಂತ ಹೇಳ್ಬಿಟ್ರಾ? ಓಕೆ, ಇದಕ್ಕೆನಾ? ಆಪ್ಷನ್ ಬಿ ವಾಸ್ ದ ರೈಟ್ ಆನ್ಸರ್ ಫಾರ್ PCT ಅಂದ್ರೆ ಕ್ಯೂಬಾಯ್ಡಲ್. 2021 ನಲ್ಲಿ ಕೇಳಿದ್ದಾರೆ, ದ ಫಾಲೋಯಿಂಗ್ ಟೈಪ್ ಆಫ್ ಸೆಲ್ ಜಂಕ್ಷನ್ ಈಸ್ ನಾಟ್ ಫೌಂಡ್ ಇನ್ ಅನಿಮಲ್ ಟಿಶ್ಯೂ. ಸರ್ ಕ್ವಶನ್ಗಳು ಈಸಿ ಆಗಿದೆ. ಯಾಕೆ ಈಸಿ ಆಗಿದೆ ಅಂತ ಹೇಳಿದ್ರೆ ಈಸಿಯಾಗಿ ಕೇಳ್ತಾ ಇದ್ದಾರೆ. ಸೊ ಡೋಂಟ್ ಪ್ಯಾನಿಕ್. ಯಾವುದೇ ತರ ಪ್ಯಾನಿಕ್ ಆಗೋದು ಬೇಡ. ಈ ಕ್ವಶನ್ಸ್ಗಳೆಲ್ಲ ಪ್ರಿವಿಯಸ್ ಇರೋದ್ರಿಂದ ಕೇಳಿರೋದ್ರಿಂದ ಇದೇ ತರ ಕ್ವಶನ್ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಇದೇ ಕ್ವಶನ್ ಅಂತ ಹೇಳಲ್ಲ. ಓಕೆ, ಸೊ ಯಾವ್ದು ಇರ್ಬೋದು? ಹೆಡೇರಿಂಗ್ ಜಂಕ್ಷನ್, ಟೈಟ್ ಜಂಕ್ಷನ್, ಗ್ಯಾಪ್ ಜಂಕ್ಷನ್ ಅಂಡ್ ಲೂಸ್ ಜಂಕ್ಷನ್. ಸೊ ಎಸ್, ಯು ನೋ ದ್ಯಾಟ್. ಓಕೆ, ಎಸ್ PM ಬ್ರ್ಯಾಂಡ್
ಲೆಸ್ ಟೈಮ್ ಇದೆ, ಸ್ಪೀಡ್ ಅಪ್ ಮಾಡಬೇಕು. ಕರೆಕ್ಟ್, ಐ ನೋ ದ ಟೈಮ್ ಈಸ್ ವೆರಿ ಪ್ರೀಶಿಯಸ್ ರೈಟ್ ನೌ. ಸೊ ದ ಆನ್ಸರ್ ಈಸ್ ಲೂಸ್ ಜಂಕ್ಷನ್. ಯು ನೋ ದ ಪ್ಲಾಸ್ಮೋಡೆಸ್ಮೆಟಾ, ಡೆಸ್ಮೋಸೋಮ್ಸ್, ಮತ್ತೆ ಗ್ಯಾಪ್ ಜಂಕ್ಷನ್, ಟೈಟ್ ಜಂಕ್ಷನ್, ಅಡೇರಿಂಗ್ ಜಂಕ್ಷನ್ ಚಿಕ್ಕ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ಸಿಮೆಂಟಿಂಗ್, ಕಮ್ಯುನಿಕೇಶನ್ ಇನ್ ಬಿಟ್ವೀನ್ ದ ಟೂ ಸೆಲ್ಸ್ ಬೈ ಯೂಸಿಂಗ್ ಮಾಲಿಕ್ಯೂಲ್ಸ್ ಅಂಡ್ ಆಲ್ಸೋ ಅಯಾನ್ಸ್ ಅಂತೆಲ್ಲ ಓದಿರ್ತೀರಾ ನೀವು. ಓಕೆ, ಸೊ ಹಾಗಾಗಿ ದಿಸ್ ಇಸ್ ನಾಟ್ ಪ್ರೆಸೆಂಟ್ ಇನ್ ಅನಿಮಲ್ ಟಿಶ್ಯೂ ಆರ್ ಯು ಕ್ಯಾನ್ ಸೆ ಅನಿಮಲ್ ಸೆಲ್. ಇದು ಜಂಕ್ಷನ್ ಅಲ್ಲ, ಇವು ಮೂರು ಕೂಡ ಆಗಿರುತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಓಕೆ, ಸೊ ನೆಕ್ಸ್ಟ್, rows of S-shaped setae in the body of earthworms are present in all the segment except. See, earthworm ಮತ್ತೆ frog ಅನ್ನ ನೀಟಲ್ಲಿ ಕೇಳ್ತಾ ಇರಲಿಲ್ಲ. ಬಟ್ ಇನ್ ದ ಕೇಸ್ ಆಫ್ KCET ದೇ ಆಡ್ ಬೋತ್ ದ ಕಾನ್ಸೆಪ್ಟ್. ಫ್ರಾಗ್ ಇಂದನೂ ಕೇಳ್ಬೋದು ಅಥವಾ ಅರ್ಥವಮ್ ಇಂದನೂ ಕೇಳ್ಬೋದು. ದಾಟ್ಸ್ ವೈ ಐ ಹ್ಯಾವ್ ಟೇಕನ್ ಫ್ಯೂ ಕ್ವಶನ್ಸ್ ಇನ್ ದ ಪ್ರೀವಿಯಸ್ ಮ್ಯಾರಥಾನ್. ಕೆಲವು ಕ್ವಶನ್ಗಳನ್ನ ತೆಗೆದುಕೊಂಡು ಇದರಿಂದನೂ ಕೂಡ. ಸೊ ಈಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಎಲ್ಲಿ S-shaped setae, ದಿಸ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಲೋಕೋಮೋಷನ್. ಇದು ಲೋಕೋಮೋಷನ್ಗೆ ಸಹಾಯ ಮಾಡುತ್ತೆ ಅರ್ಥವಮ್ ಅಲ್ಲಿ. ಓಕೆ, ದೇ ಪ್ರೆಸೆಂಟ್ ಇನ್ ಆಲ್ ದ ಸೆಗ್ಮೆಂಟ್ಸ್, ಎಲ್ಲಾ ಸೆಗ್ಮೆಂಟ್ಗಳಲ್ಲೂ ಇರುತ್ತೆ ಎಕ್ಸೆಪ್ಟ್ ಯಾವುದನ್ನ ಬಿಟ್ಟು ಅಂತ ಹೇಳಬೇಕು. ಓಕೆ, ಎಸ್, ನೋಡೋಣ. ಬೇರೆ ಕಮೆಂಟ್ಸ್ಗಳು ಬೇಡ, ಓಕೆನಾ? ಬಿ ಪೊಲೈಟ್. ಸೊ ಟ್ರೈ ಟು ಆನ್ಸರ್. ಎಸ್, ನೋಡೋಣ. ಫಸ್ಟ್ ಲಾಸ್ಟ್ ಕ್ಲೈಟೆಲ್ಲಮ್, ದ ಲಾಸ್ಟ್ ಸೆಗ್ಮೆಂಟ್, ಫಸ್ಟ್ ಸೆಗ್ಮೆಂಟ್ ಅಂಡ್ ಫಸ್ಟ್ ಅಂಡ್ ಲಾಸ್ಟ್ ಸೆಗ್ಮೆಂಟ್. ಯಾವ್ದು ರೈಟ್ ಆನ್ಸರ್? ಎಸ್, ಸಿಟಿ ಅಂತ ಹೇಳಿದ್ರೆ ದೀಸ್ ಆರ್ the small S-shaped structure so present on the surface of their body. For example, if you are considering these are the segments so present in earthworm ಅಲ್ಲಿ ಈ ತರ ಇರುತ್ತೆ. ಸೊ ಇನ್ ಬಿಟ್ವೀನ್ ದೇಮ್ ಈ ತರ ಕೆಲವು ಸ್ಟ್ರಕ್ಚರ್ ಇರುತ್ತೆ. S-shaped rows present on every segment helps in locomotion. ಇದನ್ನ ನೀವು BSc ಹೋದಾಗ ಬಯಾಲಜಿ ತಗೊಂಡ್ರೆ ಸೆಕ್ಷನ್ ತೆಗೆದು ತೋರಿಸ್ಬೇಕು, ಈ ತರ ಎಲ್ಲಿರುತ್ತೆ S-shaped ಅಂತ ಹೇಳ್ಬಿಟ್ಟು. ದೇ ರೆಸ್ಪಾನ್ಸಿಬಲ್ ಫಾರ್ ದ ಲೋಕೋಮೋಷನ್, CT ಅಂತ. ಸೊ ದೇ ಪ್ರೆಸೆಂಟ್ ಎವ್ರಿವೇರ್ ಎಕ್ಸೆಪ್ಟ್ ದ ಫಸ್ಟ್ ಸೆಗ್ಮೆಂಟ್, ದ ಲಾಸ್ಟ್ ಸೆಗ್ಮೆಂಟ್ ಅಂಡ್ ದ ಕ್ಲೈಟೆಲ್ಲಮ್. ಕ್ಲೈಟೆಲ್ಲಮ್ ಅಂದ್ರೆ ಗೊತ್ತಲ್ಲ, ದಿಸ್ ಇಸ್ ದ ಡಾರ್ಕ್ ಗ್ಲ್ಯಾಂಡ್ಯುಲಾರ್ ಬ್ಯಾಂಡ್ ಪ್ರೆಸೆಂಟ್ ಇನ್ 14, 15, 16 ಸೆಗ್ಮೆಂಟ್. 13, 14, 15 ಅಥವಾ 14, 15, 16 ಈ ಸೆಗ್ಮೆಂಟ್ಗಳಲ್ಲಿರೋ ಒಂದು ಡಾರ್ಕ್ ಬ್ಯಾಂಡ್ ಆಗಿರುತ್ತೆ, ಗ್ಲ್ಯಾಂಡ್ಯುಲಾರ್ ಬ್ಯಾಂಡ್. ಸೊ ಅಲ್ಲೇ ಬಿಟ್ರೆ ಎಲ್ಲಾ ಸೆಗ್ಮೆಂಟ್ ಅಲ್ಲೂ CT ಇರುತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಗಿತ್ತು. ಓಕೆ, ಸೊ ಕೆಲವು ರ್ಯಾಂಕಿಂಗ್ ಬಗ್ಗೆ ಕೇಳ್ತಿದ್ದೀರಾ. ಪ್ಲೀಸ್ ವೆಯ್ಟ್ ಫಾರ್ 1 more days. ಐ ಆಮ್ ಜಸ್ಟ್ ಮೇಕಿಂಗ್ 1 more ಸ್ಟ್ರಾಟಜಿ. ಬಟ್ ರ್ಯಾಂಕಿಂಗು ಎಲ್ಲದಕ್ಕೂ ಅಷ್ಟೇ 20,000 ಒಳಗಡೆ ಇದ್ರೆ ಅದು ಆವ್ರೇಜ್, ಒಳಗಡೆ ಇದ್ರೆ ಆವ್ರೇಜ್. ಇನ್ನೂ ನೀವು ಕಡಿಮೆ ಬರ್ತಾ ಬರ್ತಾ 5,000, 2,000 ಇದ್ರೆ ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ. 10,000 ಇದ್ರೆ ಅದು ನಾರ್ಮಲ್ ಆಗುತ್ತೆ. ಅಗೈನ್ ಇಟ್ ಡಿಪೆಂಡ್ಸ್ ಆನ್ ಕೋಟಾ. ಓಕೆ, ಸೊ ಯಾವ ಕೆಟಗರಿ ಆಗುತ್ತೆ ಅದು ಕೂಡ ಆಗುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ಯಾಗೋಸೈಟೋಸಿಕ್? ಫ್ಯಾಗೋಸೈಟಿಕ್ ಅಂತ ಹೇಳಿದ್ರೆ ಎಂಗಲ್ಫಿಂಗ್ ದ ಅದರ್ ಸಬ್ಸ್ಟೆನ್ಸಸ್ ಅಂತ. ಫ್ಯಾಗೋಸೈಟಿಕ್ ಇನ್ ದ ಸೆನ್ಸ್ ಎಂಗಲ್ಫಿಂಗ್, ಕಿಲ್ಲಿಂಗ್, ಆರ್ ಯು ಕ್ಯಾನ್ ಸೇ ಡೆಸ್ಟ್ರಾಯಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಸೊ 2018 ಅಲ್ಲಿ ಬಯೋಮಾಲಿಕ್ಯೂಲ್ಸ್ ಇಂದ ಕೇಳಿರೋದು. ದ ಫಾಲೋಯಿಂಗ್ ಗ್ರಾಫ್ ಶೋಸ್ ದ ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟ್ರೇಟ್ ಆನ್ ಎಂಜೈಮ್ ಆಕ್ಟಿವಿಟಿ. ವಾಟ್ ಡಸ್ ದ ವೈ ಆಕ್ಸಿಸ್ ರೆಪ್ರೆಸೆಂಟ್? ಇಲ್ಲಿ ವೈ ಆಕ್ಸಿಸ್ ಮತ್ತೆ ಎಕ್ಸ್ ಆಕ್ಸಿಸ್ ಅಂತ ಇರುತ್ತೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಏನಿರುತ್ತೆ? ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್ ಇರುತ್ತೆ, ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್ ಇರುತ್ತೆ. ಓಕೆ, ಸೊ ಅದೇ ತರ ವೈ ಆಕ್ಸಿಸ್ ಅಲ್ಲಿ ಏನಿರುತ್ತೆ ಅಂತ ಕೇಳ್ತಿದ್ದಾರೆ. ವಾಟ್ಸ್ ದಟ್ ಇಂಡಿಕೇಟ್ಸ್? ಸೊ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟಿಂಗ್ ವಿ ಮ್ಯಾಕ್ಸ್, ದಾಟ್ಸ್ ದ ಮ್ಯಾಕ್ಸಿಮಮ್. ವಿ ಅಂದ್ರೆ ಏನು ಅಲ್ಲಿ? ಇಲ್ಲಿ ವಿ ಆಫ್ ಅಂತ ಹೇಳ್ತೀವಿ ನಾವು, ಅಂದ್ರೆ ವಿ ಮ್ಯಾಕ್ಸ್ ಬೈ 2. ಓಕೆ, ಆಫ್ ಆಫ್ ದಟ್. ಸೊ ವಾಟ್ ಈಸ್ ದಟ್ ವಿ ಹಿಯರ್? ವಿ ಇಂಡಿಕೇಟ್ಸ್, ಓಕೆ, ಆಪ್ಷನ್ ಬಿ ನಾ? ಎಸ್, ನೋಡೋಣ. ಎಸ್, ವೆಲಾಸಿಟಿ ಆಫ್ ರಿಯಾಕ್ಷನ್ ಇಸ್ ದ ರೈಟ್ ಆನ್ಸರ್. ವೆಲಾಸಿಟಿ ಆಫ್ ರಿಯಾಕ್ಷನ್, ಎಷ್ಟು ವೆಲಾಸಿಟಿ ಇರುತ್ತೆ ಮತ್ತೆ ನಂಬರ್ ಆಫ್ ಸಬ್ಸ್ಟ್ರೇಟ್ ಜಾಸ್ತಿ ಆದಷ್ಟು ರಿಯಾಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಒನ್ಸ್ ದಟ್ ರೀಚಸ್ ದ ಸರ್ಟನ್ ಪಾಯಿಂಟ್ that will be stable and remain constant. ಅದು ಕಾನ್ಸ್ಟೆಂಟ್ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ತುಂಬಾ ಜನ ಆನ್ಸರ್ ಮಾಡಿದ್ರಿ. ಐ ವಿಲ್ ಟೇಕ್ ಯುವರ್ ನೇಮ್ ಇನ್ ದ ನೆಕ್ಸ್ಟ್ ಕ್ವಶನ್. ನೋಡೋಣ ಇವಾಗ. 2019 ಅಲ್ಲಿ ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ರೋಟೀನ್ GLUT4? ಗ್ಲುಟಾಮಿಕ್ ಆಸಿಡ್ ಅಂತ ಕೇಳಿರ್ತೀರಾ ನೀವು. ಪ್ರೋಟೀನ್ ಅಮೈನೋ ಆಸಿಡ್, ಅದು GLUT4 ಅನ್ನೋದು ಪ್ರೋಟೀನ್ ಆಗಿರುತ್ತೆ. ವಾಟ್ ಈಸ್ ದ ಫಂಕ್ಷನ್? ನಿಮ್ಮ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಅಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ಟೇಬಲ್ ಕೊಟ್ಟಿದ್ದಾರೆ, ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ. ದೇ ಹ್ಯಾವ್ ಗಿವನ್ ಫ್ಯೂ ಪ್ರೋಟೀನ್ಸ್ ಅಂಡ್ ದೇರ್ ಫಂಕ್ಷನ್ ಆಸ್ ವೆಲ್. ಪ್ರೋಟೀನ್ಸ್ ಮೇ ಬಿ ಎಂಜೈಮ್ಸ್
ಆರ್ ಮೇ ಬಿ ಹಾರ್ಮೋನ್ಸ್, ಆರ್ ಮೇ ಬಿ ಆಂಟಿಬಾಡೀಸ್, ಆರ್ ಮೇ ಬಿ ಟಾಕ್ಸಿನ್ಸ್. ಸೊ ಈ ತರ ಕೊಲಾಜನ್ ಆಗಿರ್ಬೋದು. ಸೊ ಅದೇ ಕ್ವಶನ್ ನ ಇಲ್ಲಿ ಕೇಳ್ತಾ ಇದ್ದಾರೆ. ಓಕೆ, ಟ್ರೈ ಟು ಆನ್ಸರ್. ಆ ಟೇಬಲ್ ಅನ್ನ ನೆಕ್ಸ್ಟ್ ಕ್ವಶನ್ ಅಲ್ಲಿ ನೆಕ್ಸ್ಟ್ ಇಯರ್ಲಿ ಕೇಳಿದ್ದಾರೆ. ವೆರಿ ಗುಡ್, ಪರ್ಫೆಕ್ಟ್. ಎಲ್ಲರೂ ಕೂಡ ಆನ್ಸರ್ ಮಾಡ್ತಿದ್ದಾರೆ. ಜ್ಯೋತಿ ಅಂಡ್ ಆಲ್ಸೋ ನರಸಿಂಹಲು, ರಿತೇಶ್ ಅಂಡ್ ಲಾವಣ್ಯ, ಗಿರೀಶ್ ಅಂಡ್ ಸಾತ್ವಿಕ್. ವೆರಿ ಗುಡ್, ವೆರಿ ಗುಡ್. ಶಾಜ್, ನೋಡೋಣ ಯಾವ್ದು ಆನ್ಸರ್ ಇರ್ಬೋದು. ಎಲ್ಲರೂ ಕೂಡ ಆಪ್ಷನ್ ಡಿ ಮತ್ತೆ ಬಿ ಎರಡು ಬರ್ತಾ ಇದೆ. ಬಟ್ ಆಕ್ಚುಲಿ ದಟ್ ಎನೇಬಲ್ಸ್ ದ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಇನ್ ಟು ದ ಸೆಲ್. ನೆನ್ಪಿಟ್ಕೊಳ್ಳಿ, ಕೇಳಿದ್ದಾರೆ ಇದನ್ನ. GLUT4 ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಫರಿಂಗ್ ದ ಗ್ಲೂಕೋಸ್ ಇನ್ ಟು ದ ಸೆಲ್, ಆಕ್ಟ್ಸ್ ಆಸ್ ಅನ್ ಎನ್ಸೈಮ್. ನಿಮ್ಗೆ ಗೊತ್ತಿರುತ್ತೆ, ಮೋಸ್ಟ್ ಆಫ್ ದ ಎನ್ಸೈಮ್ಸ್ ಆರ್ ಪ್ರೋಟೀನ್. ಮೋಸ್ಟ್ ಅಲ್ಲ, ಆಲ್ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್, ಬಟ್ ಆಲ್ ಪ್ರೋಟೀನ್ಸ್ ಆರ್ ನಾಟ್ ಎನ್ಸೈಮ್ಸ್. ಎಲ್ಲಾ ಪ್ರೋಟೀನ್ಗಳು ಎನ್ಸೈಮ್ಗಳಲ್ಲ. ಸೊ ಹಾಗಾಗಿ ಕೆಲವು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಟ್ರಿಪ್ಸಿನ್ ಅಂತ, ಟ್ರಿಪ್ಸಿನ್, ಪೆಪ್ಸಿನ್, ಲೈಕ್ ದಟ್. ಫೈಟ್ ಅಗೇನ್ಸ್ಟ್ ದ ಇನ್ಫೆಕ್ಷಿಯಸ್ ಏಜೆಂಟ್, ದೇ ಆರ್ ಕಾಲ್ಡ್ ಆಂಟಿಬಾಡೀಸ್. They are called antibodies, not the GLUT4. Functions as a intercellular ground substance, that is nothing but the collagen. ಅದು collagen ಆಗಿರುತ್ತೆ. ಇನ್ನೊಂದು ಎಕ್ಸಾಂಪಲ್ ತಗೊಬೇಕು ಇಲ್ಲಿ ಅಂತ ಹೇಳಿದ್ರೆ, I will just give the trypsin. Okay, the right answer is option B. Very good. So next question ನೋಡೋಣ. The 20, the element whose percentage weight is highest in the both Earth's crust and human body. ಹ್ಯೂಮನ್ ಬಾಡಿ ಮತ್ತೆ ಅರ್ತ್ ಕ್ರಸ್ಟ್ ಅಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಇರೋದು ಯಾವುದು ಅಂತ ಕೇಳ್ತಿದ್ದಾರೆ. ಓಕೆನಾ? ಎಸ್, ನೋಡೋಣ. ಮೊಹಮ್ಮದ್, ಎಸ್, ಬಿ ವಾಸ್ ದ ರೈಟ್ ಆನ್ಸರ್ ಫಾರ್ ದ ಪ್ರೀವಿಯಸ್ ಕ್ವೆಶನ್. ಎಸ್ ಎಸ್. ಇವಾಗ ನೋಡೋಣ ಯಾರು ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಪ್ಷನ್ ಬಿ. ಪ್ರೀವಿಯಸ್ ಕ್ವೆಶನ್ ಬಿ ಅನ್ಕೊಂತೀನಿ ನಾನು, ಯಾಕೆಂದ್ರೆ ಇಲ್ಲಿ ಬಿ ಆಗಕ್ಕೆ ಚಾನ್ಸ್ ಇಲ್ಲ, ಅದಕ್ಕೋಸ್ಕರ. ಸೊ ನಾವ್ ದ ರೈಟ್ ಆನ್ಸರ್ ಈಸ್ ಕಮಿಂಗ್ ಅಪ್. ಜ್ಯೋತಿ, ಶಿವು, ನೆಕ್ಸ್ಟ್ ಆಶ್ರಿ, ಯಶು, ನೆಕ್ಸ್ಟ್ ಯೂಟ್ಯೂಬ್ ವಾಲಾ ಅಂತನಾ. ಓಕೆ, ಅಂಡ್ ನೇಮ್ಸ್ ಆರ್ ಮೂವಿಂಗ್ ಅಪ್ ಫಾಸ್ಟ್. ಕಾರ್ಬನ್ ಅಂತ ಹೇಳ್ತಿದ್ರೆ ಅರ್ತ್ ಕ್ರಸ್ಟ್ ಅಲ್ಲೂ ಕಾರ್ಬನ್ ಜಾಸ್ತಿ ಇರುತ್ತಾ? ಓಕೆ, ದ ರೈಟ್ ಆನ್ಸರ್ ಈಸ್ ಆಕ್ಸಿಜನ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ತುಂಬಾ ಕಡಿಮೆ ಜನ ಆಪ್ಷನ್ ಡಿ ಅಂತ ಹೇಳ್ತಾ ಇರೋದು. ದರ್ಶನ್ ಆಪ್ಷನ್ ಡಿ ಅಂತ ಹೇಳ್ತಿದ್ದಾರೆ. ಅಂಡ್ ಎಕ್ಸೆಪ್ಟ್ ದಟ್ ಸಂಜನಾ ಆಲ್ಸೋ, ಐ ಗೆಸ್ ಸಂಜನಾ. ಆಪ್ಷನ್ ಡಿ ಎಷ್ಟು ಪರ್ಸೆಂಟೇಜ್ ಇರುತ್ತೆ? ಅರ್ತ್ ಕ್ರಸ್ಟ್ ಅಲ್ಲಿ ನಿಯರ್ಲಿ ಅಬೌಟ್ 46% ಆಫ್ ಆಕ್ಸಿಜನ್ ಇಸ್ ಪ್ರೆಸೆಂಟ್. ಅರ್ತ್ ಕ್ರಸ್ಟ್ ಅಲ್ಲಿ 46% ಇರುತ್ತೆ. ದ ಮೋಸ್ಟ್ ಅಬೌಂಡೆಂಟ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಅರ್ತ್ ಕ್ರಸ್ಟ್ is the oxygen, not other one. So silicon is the second most abundant element present in earth crust. ನಮ್ಮ ಬಾಡಿಗೆ ಬಂದಾಗ ನಿಯರ್ಲಿ ಅಬೌಟ್ 60 to 65% ಆಫ್ ಆಕ್ಸಿಜನ್ ಇಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬಾಡಿ. ಹ್ಯೂಮನ್ ಬಾಡಿಯಲ್ಲಿ ಇಷ್ಟು ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇರುತ್ತೆ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಪರ್ಫೆಕ್ಟ್. ಎಸ್, ಸಾತ್ವಿಕ್. ನೆಕ್ಸ್ಟ್ ಭಾವಾನಿ, ಗೇಮರ್, ಅಮೂಲ್ಯ. ಎಸ್, ಗುಡ್. ನೆಕ್ಸ್ಟ್, ಅವಾಗಲೇ ಹೇಳಿದೆ ಒಂದು ಟೇಬಲ್ ಇದೆ ಅಂತ. ನೋಡಿ, 2 ಸಲ ಕೇಳಿದ್ದಾರೆ. ಪ್ರೋಟೀನ್ದು ನೇಚರ್ ಅನ್ನ 2 ಸಲ ಕೇಳಿದ್ದಾರೆ. ಸೊ 2018 ಅಲ್ಲಿ ಕೇಳಿದ್ರು, ಮತ್ತೆ 2021 ಅಲ್ಲಿ ಕೂಡ ಕೇಳಿದ್ದಾರೆ. ದೇ ಆರ್ ಗಿವಿಂಗ್ ಫ್ಯೂ ಪ್ರೋಟೀನ್ಸ್ ಹಿಯರ್ ಅಂಡ್ ದೇ ಆರ್ ಆಸ್ಕಿಂಗ್ ವಾಟ್ಸ್ ದೇರ್ ಫಂಕ್ಷನ್ ಇನ್ ದ ಕಾಲಮ್ 2. ಫಂಕ್ಷನ್ ನ ಕೇಳ್ತಾ ಇದ್ದಾರೆ. ಟ್ರೈ ಟು ಐಡೆಂಟಿಫೈ. ಅಂಡ್ ಯಾವಾಗ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೋ, ಟ್ರೈ ಟು ಐಡೆಂಟಿಫೈ ದಟ್ ವಾಟ್ ಯು ನೋ. ಕೆಲವು ಸಲ ಯೂನಿಕ್ ಆಗಿರೋದನ್ನ ಐಡೆಂಟಿಫೈ ಮಾಡಿ, ಅವಾಗ ನೀವು ಎಲಿಮಿನೇಷನ್ ಮೆಥಡ್ ಅನ್ನ ಯೂಸ್ ಮಾಡಬಹುದು. ಓಕೆನಾ? ಎಸ್, ನೋಡೋಣ. ಎಸ್, ಯಾರು ಆನ್ಸರ್ ಮಾಡ್ತಿದ್ದಾರೆ ಇವಾಗ ಇದಕ್ಕೆ? ಆಪ್ಷನ್ ಡಿ. ಕೆಲವರು ಪಾಪ ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ದೆ ಬರ್ತಾ ಇದೆಯಾ? ಕಿಲ್ಲರ್ ಕಿಂಗ್ ಅಂತ ಹೆಸರು ಮಾಡಿಕೊಂಡಿದ್ದಾರೆ. ಗ್ರೇಟ್. ಓಕೆ, ಓಕೆ, ಟ್ರೈ ಟು ಆನ್ಸರ್. ಆಪ್ಷನ್ ಡಿ ನ ಇದಕ್ಕೆ ಟ್ರಿಪ್ಸಿನ್ ಅಂತ ಹೇಳಿದ್ರೆ ಏನು? ಇಟ್ಸ್ ಅನ್ ಎನ್ಸೈಮ್. ಸೊ A3 ಆಗುತ್ತೆ. A3. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಅಂಡ್ ಟಿಕ್ಕಿಂಗ್ ದ ಆಪ್ಷನ್ B and option D. And I'm just eliminating these two because I know trypsin is an enzyme. ಇದು enzyme ತರ ಆಕ್ಟ್ ಮಾಡುತ್ತೆ. Helps in the digestion of protein. Protein digestion ಗೆ ಹೆಲ್ಪ್ ಮಾಡುತ್ತೆ. ಇನ್ನ B4 ಅಂತ ಇದೆ, ಅಲ್ಲೂ ಕೂಡ B4 ಇದೆ, ಅದೇ ಇರುತ್ತೆ. C1, C2 ಅಂತ ಇದೆ. ಎರಡರಲ್ಲಿ ಯಾವ್ದು ನೋಡೋಣ ಇವಾಗ. C. So collagen, it's a intercellular ground substance. So the answer is option C2 ಆಗಬೇಕು. The right answer is ಯಾವ್ದಾಗುತ್ತೆ? ಆಪ್ಷನ್ ಡಿ. ಪರ್ಫೆಕ್ಟ್. ತುಂಬಾ ಜನ ಆನ್ಸರ್ ಮಾಡಿದ್ರಿ. ಅಮೂಲ್ಯ, ಸಂಪ್ರೀತ್, ಆಕಾಶ್, ವಿಕಾಸ್. ಎಸ್, ವೆರಿ ಗುಡ್. ಚೆಸ್ಟರ್ ಅಂತ ನನ್ನ ನೇಮ್. ಓಕೆ, ಲಾವಣ್ಯ, ಅಮೂಲ್ಯ. ಎಸ್, ಮಿಸ್ಟರ್ ಯೂನಿಕ್. ವೆರಿ ಗುಡ್, ವೆರಿ ಗುಡ್. ಎಸ್, ಸುದೀಪ್ ಆರ್ ಸಂದೀಪ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಡಿ. ಹೇಗೇನು ಗೊತ್ತಾಯ್ತಲ್ಲ? ಟ್ರಿಪ್ಸಿನ್ ಇಸ್ ಎನ್ ಎನ್ಸೈಮ್.
works as an enzyme. GLUT4, previously they have asked, and this is enabling the glucose transport into the cell. Collagen is an intercellular ground substance. You know that present in connective tissue except blood. Blood ಅನ್ನ ಬಿಟ್ಟರೆ ಎಲ್ಲ ಕನೆಕ್ಟಿವ್ ಟಿಶ್ಯೂಗಳಲ್ಲಿ ಇರುತ್ತೆ ಫೈಬರ್ ಕೊಲಾಜನ್. ಇನ್ನು ಆಂಟಿಬಾಡಿಗೆ ಬಂದರೆ ದೇ ಫೈಟ್ ಅಗೇನ್ಸ್ಟ್ ದ ಆಂಟಿಜನ್ಸ್. ಆಂಟಿಜನ್ಸ್ಗೆ ಅಥವಾ ಏಜೆಂಟ್ಸ್ ಅಂತ ಹೇಳ್ಬೋದು. ಯು ಕ್ಯಾನ್ ಸೇ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್ ಲಾಸ್ಟ್ ಇಯರ್ ಅಲ್ಲಿ ಕೇಳಿದ್ದಾರೆ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ ಇಂದ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ದ ಟೈಪ್ ಆಫ್ ಪಾಲಿಸ್ಯಾಕರೈಡ್ ಪ್ರೆಸೆಂಟ್ ಇನ್ ಕಾಟನ್ ಫೈಬರ್. ಕಾಟನ್ ಫೈಬರ್ ಅಲ್ಲಿ ಇರೋ ಪಾಲಿಸ್ಯಾಕರೈಡ್ ಇದೆ ಯಾವುದು ಅಂತ ಕೇಳಿದ್ದಾರೆ. ಯು ನೋ ದ ಸ್ಯಾಕರೈಡ್ ವಿಚ್ ಇಸ್ ಮೇಡ್ ಅಪ್ ಆಫ್ ಶುಗರ್ ಯೂನಿಟ್ಸ್. ಅಂದ್ರೆ ಇದರಲ್ಲಿ ಮೊನೋಸ್ಯಾಕರೈಡ್, ಡೈಸ್ಯಾಕರೈಡ್, ಆಲಿಗೋಸ್ಯಾಕರೈಡ್, ಪಾಲಿಸ್ಯಾಕರೈಡ್. ವಿ ಆರ್ ಕ್ಲಾಸಿಫೈಯಿಂಗ್ ಬೇಸ್ಡ್ ಆನ್ ದ ನಂಬರ್ ಆಫ್ ಶುಗರ್ ಯೂನಿಟ್ಸ್ ಪ್ರೆಸೆಂಟ್ ಇನ್ ದೆಮ್. ಎಷ್ಟು ಶುಗರ್ ಯೂನಿಟ್ ಇದೆ ಅನ್ನೋ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡ್ತೀವಿ. ಸೊ ಯಾವುದಿದೆ, ದೇ ಆರ್ ಆಸ್ಕಿಂಗ್ ಪಾಲಿಸ್ಯಾಕರೈಡ್. ನೋಡೋಣ ಯಾರು ಆನ್ಸರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. BSc ನರ್ಸಿಂಗ್ಗೆ 20,000 ಒಳಗಡೆ ರ್ಯಾಂಕಿಂಗ್ ಇದ್ರೆ ಓಕೆ. ಮತ್ತೆ ಇನ್ನೊಂದು, ಡೋಂಟ್ ವರಿ, ಯು ವಿಲ್ ಗೆಟ್ ದ BSc ನರ್ಸಿಂಗ್ ಸೀಟ್ ಎನಿವೇರ್, ಈವನ್ ದೋ ದ KCET ರ್ಯಾಂಕಿಂಗ್ ಇಸ್ ನಾಟ್ ಗುಡ್ ಎನಫ್. ಇಲ್ದಿದ್ರೂ ಕೂಡ ಸಿಗುತ್ತೆ ನಿಮಗೆ. ಓಕೆ, ಒಳ್ಳೆ ಕಾಲೇಜ್ಗಳು ಬೇಕು ಅಂದರೆ ರ್ಯಾಂಕಿಂಗ್ ಬೇಕಾಗುತ್ತೆ. ಅದನ್ನ ಸೆಲ್ಯುಲೋಸ್, ವೆರಿ ಗುಡ್, ಸೆಲ್ಯುಲೋಸ್ ಇಸ್ ದ ರೈಟ್ ಆನ್ಸರ್. ಸೆಲ್ಯುಲೋಸ್ ಆಪ್ಷನ್ ಎ ಇಸ್ ದ ರೈಟ್ ಒನ್. ತುಂಬಾ ಜನ ಎ ಅಂತ ಮಾಡ್ತಿದ್ದೀರಾ, ಇನ್ ಕೆಲವರು ಸಿ ಮತ್ತೆ ಬಿ ಅಂತ ಹೇಳ್ಬಿಟ್ಟು. ಅಬೌಟ್ ಮೋರ್ ದೆನ್ 90% ಆಫ್ ಸೆಲ್ಯುಲೋಸ್ ಇಸ್ ಪ್ರೆಸೆಂಟ್ ಇನ್ ದ ಕಾಟನ್ ಫೈಬರ್. ಕಾಟನ್ ಫೈಬರ್ ಅಲ್ಲಿ ಅದನ್ನ ಕ್ರಿಸ್ಟಲೈನ್ ಸೆಲ್ಯುಲೋಸ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ನಥಿಂಗ್ ಬಟ್ ಕ್ರಿಸ್ಟಲೈನ್ cellulose. So that's present in cotton fiber. So the right answer is option A. Option A was the right one. Next one. So now we are talking about the human physiology. There are about 7 chapters. ನೆನಪಿದೆಯಾ 7 ಚಾಪ್ಟರ್ಗಳು ಯಾವ್ಯಾವುದು ಅಂತ? 16th ಚಾಪ್ಟರ್ ಇಂದ 22nd ಚಾಪ್ಟರ್ ತನಕ ಇದು ಲಯನ್ ಶೇರ್ ಅಂತಾನೆ ಹೇಳ್ಬೋದು. ಈ ಒಂದು ಯೂನಿಟ್ ಇಂದ ತುಂಬಾ ಕ್ವಶನ್ಗಳು ಬರುತ್ತೆ. ಎಲ್ಲಾ ಚಾಪ್ಟರ್ ಇಂದ ಒಂದೊಂದು ಕ್ವಶನ್ ಬರುತ್ತೆ. ಯಾವ್ದಾದ್ರು ಒಂದು ಚಾಪ್ಟರ್ ನ ರಿಮೂವ್ ಮಾಡ್ತಾರೆ. ಅದು ಲೋಕೋಮೋಷನ್ ಆಗಿರ್ಬೋದು ಅಥವಾ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಕೂಡ ಆಗಿರ್ಬೋದು. ನೋಡಿ ಇಲ್ಲಿ, digestion of proteins incomplete in the absence of enterokinase because you know the enterokinase, right? Enterokinase ಇಲ್ಲ ಅಂದ್ರೆ ಪ್ರೋಟೀನ್ ಡೈಜೆಷನ್ ಇನ್ಕಂಪ್ಲೀಟ್ ಆಗುತ್ತೆ. ಯಾಕೆ? ಈಗ ಪ್ರೋಟೀನ್ ಡೈಜೆಷನ್ ಮಾಡೋ ಎನ್ಸೈಮ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಮತ್ತೆ ಯಾವ ಲೊಕೇಶನ್ ಅಲ್ಲಿ ಅದು ಹೆಲ್ಪ್ ಮಾಡುತ್ತೆ, ಆಕ್ಟಿವೇಟ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ದ ಡೈಜೆಷನ್ ಆಫ್ ಪ್ರೋಟೀನ್ ಈಸ್ ಇನ್ಕಂಪ್ಲೀಟ್ ಇನ್ ದ ಆಬ್ಸೆನ್ಸ್ ಆಫ್ ಎಂಟೆರೋಕೈನೇಸ್ ಬಿಕಾಸ್. ಯಾಕೆ? BSc ಅಗ್ರಿಕಲ್ಚರ್ಗೆ ನಿಮಗೆ ಏನು ಗವರ್ಮೆಂಟ್ ಸೀಟ್ ಬೇಕು ಅಂದರೆ ಲೆಸ್ ದೆನ್ 5,000 ಒಳಗಡೆ. ಅದರಲ್ಲೂ ಕೂಡ ಕೋಟಾಗಳು ಬರುತ್ತೆ, ನಿಮಗೆ ಗೊತ್ತಿರುತ್ತೆ ಕ್ಯಾಟಗರೀಸು. ಇನ್ನು 10,000 ಇದ್ರೆ ಅದು ಒಳ್ಳೆ ರ್ಯಾಂಕಿಂಗ್ಗೆ, 15 to 16 ಇದ್ರೆ ಅದು ಆವರೇಜ್ ರ್ಯಾಂಕಿಂಗ್. ಮತ್ತೆ ಇದು ಮಾರ್ಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಗ್ರಿಕಲ್ಚರ್ ಕೋಟಾ ಇದ್ರೆ ಯು ನೀಡ್ ಟು ರೈಟ್ ದ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ದೇ ವಿಲ್ ಟೇಕ್ 50-50 KCET ಪ್ಲಸ್ ಕ್ಲಾಸ್ 12 ಬೋರ್ಡ್ ಮತ್ತೆ ಅಗ್ರಿಕಲ್ಚರಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಎರಡೂ ತೆಗೆದುಕೊಂಡು ನಿಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಯಾವ್ದು ಆನ್ಸರು? ಎಸ್, ಆಪ್ಷನ್ ಸಿ. ಯಾವ್ದು ಆಪ್ಷನ್ ಸಿ ಅಂತ ಹೇಳಿದ್ರೆ ವೆರಿ ಗುಡ್. ಟ್ರಿಪ್ಸಿನೋಜಿನ್ ಇಸ್ ನಾಟ್ ಕನ್ವರ್ಟೆಡ್ ಇನ್ ಟು ಟ್ರಿಪ್ಸಿನ್ ಇನ್ ದ ಆಬ್ಸೆನ್ಸ್ ಆಫ್ ಎಂಟಿರೋಕೈನೇಸ್. Trypsinogen is not converted into trypsin. You know that trypsin responsible for the digestion or breakdown of proteins. ಇದು ಪ್ರೋಟೀನ್ಸ್ ಗಳನ್ನ ಡೈಜೆಸ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಓಕೆ, ಈಗೇನು ತುಂಬಾ ಜನ ಕೇಳ್ತಾ ಇದ್ದೀರಾ, ವೆಟರ್ನರಿ, ಡೈರಿ ಫಾರ್ಮ್ ಎಲ್ಲ ಒಂದೇ. ನಿಮಗೆ ರ್ಯಾಂಕಿಂಗು 15 to 16. ನೆಕ್ಸ್ಟ್, ಈಗ ಕೆಲವು ಎನ್ಸೈಮ್ಸ್ಗಳನ್ನ ಕೊಟ್ಟಿದ್ದಾರೆ, ಫಂಕ್ಷನ್ಗಳನ್ನ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಎಲ್ಲ ಎನ್ಸೈಮ್ಸ್ಗಳನ್ನ ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ವಿಚ್ ಆರ್ ಬೀಯಿಂಗ್ ಸೆಕ್ರೀಟೆಡ್ ಫ್ರಮ್ ದ ಮೌತ್, ಸಲೈವರಿ ಗ್ಲ್ಯಾಂಡ್ಸ್ ಟಿಲ್ ದ ಎಂಡ್ ಆಫ್ ದ ಇಂಟೆಸ್ಟೈನಲ್ ಗ್ಲ್ಯಾಂಡ್. ಯಾವ ಒಂದು ಪಾರ್ಟ್ ಇಂದ ಯಾವ ಎನ್ಸೈಮ್ ಸೆಕ್ರೀಟ್ ಆಗುತ್ತೆ, ಫಂಕ್ಷನ್ ಏನ್ ಮಾಡುತ್ತೆ ಅಂತ ಗೊತ್ತಿರಬೇಕು. ಸೊ ನೌ ದೇ ಹ್ಯಾವ್ ಆಸ್ಕ್ಡ್ ದಿಸ್ ಕ್ವೆಶ್ಚನ್ ಇನ್ 2017. ವೆರಿ ಗುಡ್ ಕ್ವೆಶ್ಚನ್ ಬಿಕಾಸ್ ವಿ ಆರ್ ಗೆಟಿಂಗ್ ಲಾಟ್ ಆಫ್ ಇನ್ಫಾರ್ಮೇಶನ್. ಸೊ ವಾಟ್ ಇಸ್ ದಟ್? ಎಂಟೆರೋಕೈನೇಸ್. ನಾವು ಈಗ ತಾನೇ ನೋಡ್ದು ಏನ್ ಮಾಡುತ್ತೆ, ಅದು ಟ್ರಿಪ್ಸಿನೋಜನ್ ಅನ್ನ, ಕೈಮೋಟ್ರಿಪ್ಸಿನ್ ಅನ್ನ ಟ್ರಿಪ್ಸಿನೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಹೇಳಿದೆ ನಾನು ಇಲ್ಲಿ. ನೆನಪಿದೆಯಾ? ಟ್ರಿಪ್ಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಟ್ರಿಪ್ಸಿನೋಜನ್ ಕನ್ವರ್ಟೆಡ್ ಇನ್ ಟು ಟ್ರಿಪ್ಸಿನ್ ಅಂತ. ರೆನಿನ್ ಏನ್ ಮಾಡುತ್ತೆ? ಅಮೈಲೇಸ್ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಓಕೆ, ಅಮೈಲೇಸ್ ಯು ನೋ ದಟ್. ಯಾ, ಸೊ ನೋಡೋಣ ಇವಾಗ.
ಅಮೈಲೇಸ್ ಅನ್ನೋದು ಯಾವುದಕ್ಕೆ ಸಹಾಯ ಮಾಡುತ್ತೆ? ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗುತ್ತಾ, ಪ್ರೋಟೀನ್ ಆಗುತ್ತಾ? ಲಿಪೇಸ್ ಅನ್ನೋದು ಫ್ಯಾಟ್ ಡೈಜೆಷನ್ ಆಗುತ್ತೆ, ಅಂದ್ರೆ ಬ್ರೇಕ್ ಡೌನ್ ಆಫ್ ದ ಫ್ಯಾಟ್. ಸೊ ಡಿ ಟಿ ಅಂತ ಹೇಳ್ಬೋದು ನಾವು. ಆಪ್ಷನ್ ಯಾವುದಿದೆ ನೋಡೋಣ. ಡಿ ಟಿ ಅಂಡ್ ಡಿ ಟಿ ಇಲ್ಲಿ ಎರಡಿದೆ. ಐ ಆಮ್ ಜಸ್ಟ್ ರಿಮೂವಿಂಗ್ ದೀಸ್ ಟು. ಸಿ ಮತ್ತೆ ಬಿ ಆಪ್ಷನ್ ರಿಮೂವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಅಮೈಲೇಸ್ ಅನ್ನೋದು ಕಾರ್ಬೋಹೈಡ್ರೇಟ್ ಡೈಜೆಷನ್ಗೆ ಸಹಾಯ ಮಾಡುತ್ತೆ. ಸೊ ದಟ್ ಸಿ ಕ್ಯೂ ಅಂತ ಹೇಳ್ಬೋದಾ? ಸೊ ಇಲ್ಲಿ ಸಿ ಕ್ಯೂ ಇದೆ, ಇಲ್ಲಿ ಸಿ ಪಿ ಇದೆ. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ. ಕರೆಕ್ಟ್ ಆಗಿದೆಯಾ? ವೆರಿ ಗುಡ್. ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ಕಾರ್ಬೋಹೈಡ್ರೇಟ್, ಎಸ್, ಅದು ಅಮೈಲೇಸ್. ಪರ್ಫೆಕ್ಟ್. ಸೊ ನೆಕ್ಸ್ಟ್ ಅದಾದ್ಮೇಲೆ ರೆನಿನ್ ಅನ್ನೋದು ಪ್ರೋಟೀನ್ ಡೈಜೆಷನ್ ಮಾಡುತ್ತೆ. ರೆನಿನ್ ಅನ್ನೋದು ಪ್ರೋಟೀನ್. ಸೊ ಅದು ಎಲ್ಲಿಗೆ ಬರುತ್ತೆ? ಯು ನೋ ದ ಆಪ್ಷನ್ ಬಿ. ಸಾರಿ, ಬಿ ಅನ್ನೋದು ಪಿ ಆಗುತ್ತೆ. ಸೊ ಎಲ್ಲಿಗೆ ಬಂತು ಅದು? ಡೈಜೆಷನ್ ಆಫ್ ಮಿಲ್ಕ್ ಪ್ರೋಟೀನ್. ಮಿಲ್ಕ್ ಪ್ರೋಟೀನ್ ಡಬಲ್ ಏನಿದ್ರೆ ಇದು ಎನ್ಸೈಮ್ ಪ್ರೆಸೆಂಟ್ ಇನ್ ಸ್ಟಮಕ್ ಅಂತ. ಸಿಂಗಲ್ ಏನಿದ್ರೆ ದಟ್ ಇಸ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಯು ನೋ ಇನ್ ದ ಕಿಡ್ನಿ, ಜಕ್ಸ್ಟಾ ಗ್ಲಾಮೆರುಲಾರ್ ಅಪ್ಯಾರೇಟಸ್. ಸೊ ಅಲ್ಲಿ ಹೇಳ್ತೀವಿ ನಾವು. ನೆಕ್ಸ್ಟ್ ಎಂಟಿರೋಕೈನೇಸ್ ಅನ್ನೋದು ಏನಾಗಿರುತ್ತೆ? ಎ ಆರ್ ಆಗಿರುತ್ತೆ. ದಟ್ ಹೆಲ್ಪ್ಸ್ ಇನ್ ಆಕ್ಟಿವೇಟಿಂಗ್ ದ ಟ್ರಿಪ್ಸಿನೋಜನ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, ವೆರಿ ಗುಡ್. ಶಿವರಾಜ್ ಅಂಡ್ ಆಲ್ಸೋ ಬಾಲಾಜಿ, ಬಯೋ ಓಮ್, ಎಸ್, ಸುದೀಪ್, ಎಸ್, ಪರ್ಫೆಕ್ಟ್. And lipase, fat, very good. Anag, Sohan, Rakshita, perfect. Mr. M416, okay. Yes, ನೋಡೋಣ ಇವಾಗ. 2018 ಅಲ್ಲಿ ಡೈಜೆಷನ್ ಆಫ್ ಬೋತ್ ಸ್ಟಾರ್ಚ್ ಅಂಡ್ ಪ್ರೋಟೀನ್ ಈಸ್ ಕ್ಯಾರಿಡ್ ಔಟ್ ಬೈ ಎನ್ಸೈಮ್ಸ್ ಆಫ್. ಯಾವ ಪಾರ್ಟ್ ಇಂದ ಸೆಕ್ರೆಟ್ ಆಗೋ ಎನ್ಸೈಮ್ಗಳಿಂದ ಬೋತ್ ಸ್ಟಾರ್ಚ್ ಅಂಡ್ ಪ್ರೋಟೀನ್ ವಿಲ್ ಬಿ ಡೈಜೆಸ್ಟೆಡ್? ಯಾವುದರಿಂದ ಡೈಜೆಸ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಗ್ಯಾಸ್ಟ್ರಿಕ್ ಜ್ಯೂಸ್, ಸಲೈವಾ, ಬೈಲ್ ಜ್ಯೂಸ್ ಅಂಡ್ ದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ನೋಡೋಣ, ಕೆಲವು ಇನ್ಫಾರ್ಮೇಶನ್ ಸಿಗುತ್ತೆ ಇವಾಗ ನಿಮ್ಗೆ. ಅದ್ರ ಬಗ್ಗೆನೂ ಕೂಡ ಕ್ವಶನ್ ಕೇಳ್ಬೋದು. ಲೆಟ್ಸ್ ಟ್ರೈ ಟು ಆನ್ಸರ್. ಬೋತ್ ಸ್ಟಾರ್ಚ್ ಅಂಡ್ ಪ್ರೋಟೀನ್ ಆರ್ ಕ್ಯಾರಿಡ್ ಔಟ್ ಬೈ ಡೈಜೆಷನ್, ಕ್ಯಾರಿಡ್ ಔಟ್ ಬೈ ದ ಎನ್ಸೈಮ್ಸ್ ಆಫ್ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಇದೆ ಆನ್ಸರ್. ಇಲ್ಲಿ ಕಾರ್ಬೋಹೈಡ್ರೇಟ್ ಡೈಜೆಷನ್ ಆಗಲ್ಲ. ಕಾರ್ಬೋಹೈಡ್ರೇಟ್ ಆರ್ ಸ್ಟಾರ್ಚ್ ಡೈಜೆಷನ್ ವಿಲ್ ನಾಟ್ ಟೇಕ್ಸ್ ಪ್ಲೇಸ್. ಸ್ಟಾರ್ಚ್ ಡೈಜೆಷನ್ ಓನ್ ಟೇಕ್ಸ್ ಪ್ಲೇಸ್ ಇಯರ್, ಆಗಲ್ಲ ಅಂತ ಅರ್ಥ. ನೆಕ್ಸ್ಟ್ ಸಲೈವಾದಲ್ಲಿ ಪ್ರೋಟೀನ್ ಡೈಜೆಷನ್ ಆಗಲ್ಲ. ಸಲೈವಾ ಕಂಟೈನಿಂಗ್ ಟೈಲಿನ್ ಆರ್ ಆಲ್ಫಾ ಅಮೈಲೇಸ್ ವಿಚ್ ಕನ್ವರ್ಟ್ಸ್ ದ ಸ್ಟಾರ್ಚ್ ಇಂಟು ಮಾಲ್ಟೋಸ್, ಅಂದ್ರೆ ಸ್ಟಾರ್ಚ್ ಡೈಜೆಷನ್ ಆಗ್ತಾ ಇದೆ. ಪ್ರೋಟೀನ್ ಡೈಜೆಷನ್ ಆಗಲ್ಲ. ಪ್ರೋಟೀನ್ ಡೈಜೆಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್. ನಾನು ಉಲ್ಟಾ ಬರಿತಾ ಇದ್ದೀನಿ. ಸಲೈವಾ ಓನ್ಲಿ ಕನ್ವರ್ಟಿಂಗ್ ದ ಕಾರ್ಬೋಹೈಡ್ರೇಟ್. ನೆಕ್ಸ್ಟ್ ಯಾವುದು? ಬೈಲ್ ಜ್ಯೂಸ್. ಬೈಲ್ ಜ್ಯೂಸ್ ಡಸಂಟ್ ಕಂಟೈನ್ ಎನಿ ಎನ್ಸೈಮ್. ಇಲ್ಲಿ ಡಸಂಟ್ ಕಂಟೈನ್ ಎನಿ ಎನ್ಸೈಮ್ಸ್. ಎನಿ ಎನ್ಸೈಮ್ ಇಲ್ಲಿ ಯಾವುದೇ ತರ ಎನ್ಸೈಮ್ಸ್ಗಳು ಬೈಲ್ ಜ್ಯೂಸ್ ಅಲ್ಲಿ ಇರೋದಿಲ್ಲ. ದೇ ಹೆಲ್ಪ್ಸ್ ಇನ್ ಡೈಜೆಷನ್ ಆಫ್ ದ ಫ್ಯಾಟ್, ಎಮಲ್ಸಿಫಿಕೇಶನ್ ಆಫ್ ದ ಫ್ಯಾಟ್. ಲಾರ್ಜರ್ ಗ್ಲಾಬ್ಯೂಲ್ ಅನ್ನ ಸ್ಮಾಲರ್ ಗ್ಲಾಬ್ಯೂಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಪ್ಯಾಂಕ್ರಿಯಾಟಿಕ್ ಜ್ಯೂಸ್, ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಪರ್ಫೆಕ್ಟ್. ಬಯೋ ಓಂ, ಸುದೀಪ್, ಜ್ಯೋತಿ, ಲಕ್ಷ್ಮಿ, ರಕ್ಷಿತಾ ಅಂಡ್ ಅಗೇನ್ ಜ್ಯೋತಿ ಅಂಡ್ ಲಕ್ಷ್ಮಿ. ಎಸ್, ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಅಲ್ಲಿ ಏನಿರುತ್ತೆ ಸರ್ ಆಗಿದ್ರೆ? ಅಂಡ್ ಯು ನೋ ದಟ್ ಈಸ್ ಕಂಟೈನಿಂಗ್ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್. ಇದರಲ್ಲಿ ಪ್ಯಾಂಕ್ರಿಯಾಟಿಕ್ ಅಮೈಲೇಸ್ ಇರುತ್ತೆ. ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕನ್ವರ್ಷನ್ ಆಫ್ ಕಾರ್ಬೋಹೈಡ್ರೇಟ್, ಅಂದ್ರೆ ಸ್ಟಾರ್ಚ್ ಅನ್ನ ಡೈಸ್ಯಾಕರೈಡ್ ಆಗಿ ಮತ್ತೆ ಮಾನೋಸ್ಯಾಕರೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದ್ರ ಜೊತೆಗೆ ಟ್ರಿಪ್ಸಿನೋಜನ್, ಟ್ರಿಪ್ಸಿನ್, ಕೈಮೋಟ್ರಿಪ್ಸಿನ್ ಅಂತ ಹೇಳಿದ್ವು ನಾವು, ನೆನಪಿದೆಯಾ? ಸೊ ಹಾಗಾಗಿ ಟ್ರಿಪ್ಸಿನ್ ಅಂತ ಬರಿತಾ ಇದ್ದೀನಿ. ದಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್ ಆಫ್ ದ ಪ್ರೋಟೀನ್. ಎರಡು ಕೂಡ ಆಗುತ್ತೆ. ಲಿಪೇಸ್ ಕೂಡ ಇರುತ್ತೆ. ಪ್ಯಾಂಕ್ರಿಯಾಟಿಕ್ ಲಿಪೇಸ್, ಅದು ಕೂಡ ಲಿಪಿಡ್ ಡೈಜೆಷನ್ ಮಾಡುತ್ತೆ. ಎಸ್, ಪರ್ಫೆಕ್ಟ್. ದ ಆನ್ಸರ್ ಈಸ್ ಆಪ್ಷನ್ ಡಿ. ಆಪ್ಷನ್ ಯಾಕೆ ಅಲ್ಲಿಗೆ ಬರ್ತಾ ಇದೆ? ಎ ಅಂತ ಬರೀತಿದ್ದಾರೆ ಇನ್ ಕೆಲವರು. ನೆಕ್ಸ್ಟ್, ಡೈಜೆಷನ್ ಆಫ್ ಫ್ಯಾಟ್ ಇನ್ ಹ್ಯೂಮನ್ಸ್ ಮೇ ಬಿ ಆನ್ ಇಂಡಿಕೇಶನ್ ಆಫ್ ಇಂಡೈಜೆಷನ್ ಆಫ್ ಫ್ಯಾಟ್. ಫ್ಯಾಟು ಡೈಜೆಸ್ಟ್ ಆಗ್ತಾ ಇಲ್ಲ. ಓಕೆ, ಸೊ that's the indication of what? Why the fat is not digested in our body. So the malfunctioning of which organ leads to the indigestion of fat? ಹೇಳ್ಬೋದಾ? Yes. ಫೊರೆನ್ಸಿಕ್ ಸೈನ್ಸ್ ಇದಕ್ಕೆ ರ್ಯಾಂಕ್ ಕೂಡ ಅವಶ್ಯಕತೆ ಇರೋದಿಲ್ಲ ಅನ್ಕೊಂತೀನಿ. ಇಫ್ ಯು ಆರ್ ಗೆಟಿಂಗ್ 20,000 ಬಿಲೋ ರ್ಯಾಂಕಿಂಗ್ ಯು ವಿಲ್ ಈಸಿಲಿ ಗೆಟ್ ಇಟ್. ಯಾವುದು ತುಂಬ ಯೂನಿಕ್ ಕೋರ್ಸ್ಗಳಿರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರೇಡಿಯಾಲಜಿ, ಕಾರ್ಡಿಯಾಲಜಿ ಆ್ಯಂಡ್ ದ ಫೊರೆನ್ಸಿಕ್ ಸೈನ್ಸ್ ಯು ಆರ್ ಆಸ್ಕಿಂಗ್, ಬಯೋಟೆಕ್ನಾಲಜಿ.
ತುಂಬಾನೇ ಸ್ಕೋಪ್ ಇದೆ ಬಯಾಲಜಿಯಲ್ಲಿ ಎಲ್ಲ ತರದ ಫೀಲ್ಡ್ಗಳಲ್ಲಿ ಆ್ಯಂಡ್ ಯು ವಿಲ್ ಗೆಟ್ ಇಟ್ ಓಕೆ ಎಸ್ ಪರ್ಫೆಕ್ಟ್ ಲಿವರ್ ಅಂತ ಆನ್ಸರ್ ಮಾಡ್ತಾ ಇದ್ದೀರಾ ಸುದೀಪ್ ಕವಿತಾ ಆ್ಯಂಡ್ ಯಾರಿದು ಎಸ್ ಶಿವ ಅಮೂಲ್ಯ ಪರ್ಫೆಕ್ಟ್ ವಾಟ್ ಈಸ್ ದಟ್ The answer is inflammation of liver. Inflammation of liver is also commonly called cirrhosis. ಕೇಳಿರ್ತೀರಾ ನೀವು ಸಿರೋಸಿಸ್ ಅಂತ ಹೇಳ್ಬಿಟ್ಟು ಸಿರ್ಹೋಸಿಸ್ ಅಂತ ಹೇಳಿ ಅಂಡ್ ದಟ್ ಈಸ್ ಕಾಲ್ಡ್ ಇನ್ಫ್ಲಮೇಷನ್. ಯಾವಾಗ ಇನ್ಫ್ಲಮೇಷನ್ ಆಗುತ್ತೆ? ಇನ್ಫೆಕ್ಷನ್ ಆದಾಗ. ಕರೆಕ್ಟ್? ಅದು ಇನ್ಫೆಕ್ಷನ್ ಎಸ್ ಇನ್ಫೆಕ್ಷನ್ ಆದಾಗ ಹೆಪಾಟಿಕ್ ಸೆಲ್ಸ್ಗಳು ಡೆಸ್ಟ್ರಾಯ್ ಆದಾಗ ಸೊ ಅಲ್ಲಿ ಬೈಲ್ ಜ್ಯೂಸ್ ಪ್ರೊಡ್ಯೂಸ್ ಆಗಲ್ಲ. ಸೊ ಯಾವಾಗ ಬೈಲ್ ಜ್ಯೂಸ್ ಇರಲ್ವೋ ಅವಾಗ ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ ಆಗಲ್ಲ. ಸೊ ಫ್ಯಾಟ್ ವಿಲ್ ಬಿ ಅನ್ಡೈಜೆಸ್ಟೆಡ್. ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್ ಅಗೈನ್ ಸರ್ ಯಾಕೆ ರಿಪೀಟೆಡ್ ಆಗಿ ಇದೇ ಬರ್ತಾ ಇದೆ ನೋಡಿ, ಎಷ್ಟು ಈಸಿ ಕ್ವಶನ್ಗಳನ್ನ ಕೇಳ್ತಾರೆ ಈ ಚಾಪ್ಟರಿಂದ. ಇದೇ ತರ ಕ್ವಶನ್ಗಳನ್ನ ಪ್ರತಿ ಸಲ ಕೇಳಿರೋದು. ಯು ಮಸ್ಟ್ ರಿಮೆಂಬರ್ ಆಲ್ ದ ಗ್ಲ್ಯಾಂಡ್ಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೈಜೆಷನ್, ಹೆಲ್ಪ್ಸ್ ಇನ್ ಡೈಜೆಷನ್, ದೇರ್ ಎನ್ಸೈಮ್, ದೇರ್ ಫಂಕ್ಷನ್ ಆಸ್ ವೆಲ್. ನಿಮಗೇನಾದ್ರೂ ಕೂಡ ಅನ್ಫಾರ್ಚುನೇಟ್ ಆಗಿ ಡಿಸೀಸ್ಗಳ ಬಗ್ಗೆನೂ ಕೇಳಬಹುದು. ಡಿಸೀಸ್ ವಿಚ್ ಆರ್ ರಿಲೇಟೆಡ್ ಟು ಎಸ್ ಶಂಕರ್ ಪರ್ಫೆಕ್ಟ್ ಆನ್ಸರ್ ಮಾಡಿದ್ದೀರಾ. ಪರ್ಫೆಕ್ಟ್ ಎಸ್ ಇನ್ಫ್ಲಮೇಷನ್ ಆಫ್ ಲಿವರ್ ದಟ್ ಬಿಕಾಸ್ ಆಫ್ ದ ಇನ್ಫೆಕ್ಷನ್ ಆಫ್ ಲಿವರ್. ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಸ್ವೆಲ್ಲಿಂಗ್ ಆಗೋದು. ಎಸ್ ನೋಡೋಣ ಇವಾಗ. ಸೊ ಮ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡಿ ಏನಿರ್ಬೋದು ಅಂತ ಹೇಳ್ಬಿಟ್ಟು ಆನ್ಸರ್. ಪ್ಯಾಂಕ್ರಿಯಾಸ್ ಯಾವುದಕ್ಕೆ ಬರುತ್ತೆ ಅಂದ್ರೆ ಯಾವ ಎನ್ಸೈಮ್ ಅನ್ನೋದು ಸೆಕ್ರೆಟ್ ಮಾಡುತ್ತೆ? ಸಲೈವರಿ ಗ್ಲ್ಯಾಂಡ್, ಸ್ಮಾಲ್ ಇಂಟೆಸ್ಟೈನ್ ಅಂಡ್ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್. ಸೊ ಟ್ರೈ ಟು ಆನ್ಸರ್. ನಿಮ್ಗೆ ಯಾವುದು ಯೂನಿಕ್ ಆಗಿ ಗೊತ್ತಿರುತ್ತೋ ಅದನ್ನೇ ನೀವು ಫೈಂಡ್ ಔಟ್ ಮಾಡಿ. ಸೊ ಆಮೇಲೆ ಅದನ್ನ ಇಲ್ಲಿ ಮ್ಯಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯು ಕ್ಯಾನ್ ಈಸಿಲಿ ಗೆಟ್ ದ ರೈಟ್ ಆನ್ಸರ್ ರೈಟ್. ಸೊ ಪ್ಯಾಂಕ್ರಿಯಾಸ್ ಏನ್ ಮಾಡುತ್ತೆ? ಅವಾಗಲೇ ಹೇಳ್ದಾಗೆ ಟ್ರಿಪ್ಸಿನ್, ಇದು ಪ್ರೋಟೀನ್ ಡೈಜೆಷನ್ ಹೆಲ್ಪ್ ಮಾಡುತ್ತೆ. ಸೊ A4 ಆನ್ಸರ್ ಆಗುತ್ತೆ. A4 ನೋಡಿ ಇಲ್ಲಿ ಇದೊಂದೇ ಆಪ್ಷನ್ ಕೊಟ್ಟಿರೋದು A4 ಅಂತ. ಯಾಕೆಂದ್ರೆ ಬೇರೆ ನೀವು ಈಸಿ ಆಗಿರೋದನ್ನ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಯೂನಿಕ್ ಆಗಿ ಕೊಟ್ಟಿರ್ತಾರೆ ಅದು. ನೆಕ್ಸ್ಟ್ B1 ಆಗುತ್ತೆ ನೋಡಿ. ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಗೈನ್ ದೇ ಆರ್ ಪ್ರೊಡ್ಯೂಸಿಂಗ್ ದ ಪೆಪ್ಸಿನ್, ರೆನಿನ್ ಅಂಡ್ ಪೆಪ್ಸಿನ್ ಅಲಾಂಗ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್. ಅಲ್ಲೂ ಕೂಡ 3 ತರ ಇರುತ್ತೆ: ಮ್ಯೂಕಸ್ ನೆಕ್ ಸೆಲ್ಸ್, ಆಕ್ಸಿಂಟಿಕ್ ಸೆಲ್ಸ್ ಅಂಡ್ ಪೇರಿಯೇಟಲ್ ಸೆಲ್ಸ್ ಅಂತ ಹೇಳ್ಬಿಟ್ಟು, ಅಂಡ್ ಪೆಪ್ಟಿಕ್ ಸೆಲ್ಸ್ ಅಂತ ಚೀಫ್ ಸೆಲ್ಸ್. ಅವುಗಳಿಂದ ಪೆಪ್ಸಿನ್, ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತೆ ಮ್ಯೂಕಸ್ ಸೆಕ್ರೆಟ್ ಆಗುತ್ತೆ. ಯು ಮಸ್ಟ್ ನೋ ದಟ್. C2 ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ವಾಟ್ ಈಸ್ ದಟ್? ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ಸೆಕ್ರೀಟಿಂಗ್ ದ ಎಂಟೆರೋಕೈನೆಸ್. ಅಲ್ಲೇನೆ ಟ್ರಿಪ್ಸಿನೋಜನ್ ಅನ್ನೋದು ಟ್ರಿಪ್ಸಿನ್ ಆಗಿ ಕನ್ವರ್ಟ್ ಆಗೋದು. ಸೊ ನೆಕ್ಸ್ಟ್ ಸಲೈವರಿ ಗ್ಲ್ಯಾಂಡ್, ಟೈಲಿನ್ ಅಂತ ಹೇಳಿದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಆಲ್ಫಾ ಅಮೈಲೇಸ್. ಕೆಲವರು ಇದೆಲ್ಲಪ್ಪ ಕೇಳೆಲ್ಲ ವರ್ಡನ್ ಅನ್ಕೊಂಡ್ಬಿಡ್ತೀರಾ, ಅಮೈಲೇಸ್ ಅಂತ ಅರ್ಥ. ಓಕೆನಾ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ವೆರಿ ಗುಡ್ ಸೋಹಾನ್ ಅಂಡ್ ಆಲ್ಸೋ ಅಕ್ಷತಾ, ಅಮ್ಮು, ಪವನ್, ಗುಡ್. ವೈಷ್ಣವಿ, ಎಸ್. ಬಿ ಫಾರ್ಮಾ ಯು ವಿಲ್ ಗೆಟ್ ಇಟ್. ಬಿ ಫಾರ್ಮಾಗಿ ನಿಮ್ಗೆ ಏನು ಇನ್ಫಾರ್ಮೇಶನ್ ಬೇಕು ಬಿ ಫಾರ್ಮಾದಲ್ಲಿ ಅಂತ ಹೇಳಿ, ಸ್ವಲ್ಪ ನಿಮಗೆ ಈಸಿಯಾಗಿ ಅದು ಸಿಗುತ್ತೆ. ನಾನು ಎಷ್ಟೋ ಜನ ಐ ಹ್ಯಾವ್ ಸೀನ್ ಮೆನಿ ಸ್ಟೂಡೆಂಟ್ಸ್ ಕೆಲವು ಸಲ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ ಬೋರ್ಡ್ ಎಕ್ಸಾಮ್ ಅಲ್ಲಿ, KCET ಅಲ್ಲಿ ಕೂಡ, ಅಂಡ್ ಲೇಟರ್ ದೇ ಹ್ಯಾವ್ ಜಾಯಿಂಡ್ ಬಿ ಫಾರ್ಮಾ ಇನ್ಕ್ಲೂಡಿಂಗ್ ವಿತ್ BSc ನರ್ಸಿಂಗ್ ಆಸ್ ವೆಲ್ ಜಾಯಿನ್ ಆಗ್ತಾರೆ. ಸೊ ಹಾಗಾಗಿ ತಲೆ ಕೆಡ್ಸ್ಕೊಂಬೇಡಿ. ಟ್ರೈ ಟು ಫೋಕಸ್ ದ KCET ಎಕ್ಸಾಮ್ ಅಂಡ್ ಟ್ರೈ ಟು ಗೆಟ್ ದ 20 ಒಳಭಾಗದಲ್ಲಿ ತೆಗೆದುಕೊಳ್ಳಕ್ಕೆ ಟ್ರೈ ಮಾಡಿ ರ್ಯಾಂಕಿಂಗ್ ಅನ್ನ 20,000 ಒಳಗಡೆ. ಯು ವಿಲ್ ಗೆಟ್ ಇಟ್. ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ 2022 ಅಲ್ಲಿ ಕೇಳಿದ್ದಾರೆ, ಎ ಪರ್ಸನ್ ಸಡನ್ಲಿ ಸ್ಟಾರ್ಟ್ಸ್ ಕಾಫಿಂಗ್ ವೈಲ್ ಸ್ವಾಲೋಯಿಂಗ್ ಫುಡ್. ಸೊ ಫುಡ್ ಅನ್ನು ತೆಗೆದುಕೊಳ್ಳುವಾಗ ಸಡನ್ ಆಗಿ ಕಾಫ್ ಮಾಡ್ತಾರೆ. ಅಂಡ್ ಕಾಫಿಂಗ್ ವುಡ್ ಹ್ಯಾವ್ ಬೀನ್ ಡ್ಯೂ ಟು ಇಂಪ್ರಾಪರ್ ಮೂವ್ಮೆಂಟ್ ಆಫ್. ಯಾಕೆ ಆ ಥರ ಆಗುತ್ತೆ? ಸೊ ವಾಟ್ ಈಸ್ ದ ಇಂಪ್ರಾಪರ್ ಮೂವ್ಮೆಂಟ್ ಆಫ್ ದ ಪರ್ಟಿಕ್ಯುಲರ್ ಆರ್ಗನ್ ಲೀಡ್ಸ್ ಟು ಕಾಫಿಂಗ್ ಅಂತ ಕೇಳ್ತಿದ್ದಾರೆ. ಓಕೆನಾ? Important class 12 Mr. Unique, we have done the important MCQs in the previous session. ಸೊ ಅದಕ್ಕೆ ನಾನು ಇವಾಗ ಪ್ಯೂರ್ ಆಗಿ PYQ ಅನ್ನ ತೆಗೆದುಕೊಂಡಿದ್ದೀನಿ. ಸೊ ಲಾಸ್ಟ್ ವಿಡಿಯೋನು ಕೂಡ ನೀವು ನೋಡ್ಬೋದು ಇಂಪಾರ್ಟೆಂಟ್ ಆಗಿ. ನೌ ಐ ಆಮ್ ಸ್ಟ್ರಿಕ್ಟ್ಲಿ ಫೋಕಸಿಂಗ್ ದ PYQ ಬಿಕಾಸ್ ಸಮ್ ಆಫ್ ಯು ಹ್ಯಾವಂಟ್ ಗಾನ್ ಥ್ರೂ ದಿಸ್. ಅದಕ್ಕೆ ನಾನು ಇದನ್ನು ತೆಗೆದುಕೊಂಡಿದ್ದೀನಿ. ಸೊ ನೋಡೋಣ ಇವಾಗ. ದ ಆನ್ಸರ್ ಇಸ್ ಎಪಿಗ್ಲಾಟಿಸ್. ಇಟ್ ಇಸ್ ಎ ಕಾರ್ಟಿಲಾಜಿನಸ್ ಫ್ಲಾಪ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಟ್ರೇಕಿಯಾ ಅಂಡ್ ದ ವಾಟ್ ಈಸ್ ದಟ್ ಫುಡ್ ಪೈಪ್. ಸೊ ಈ ತರ ಫುಡ್ ಪೈಪ್ ಇರುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ 2 ಸ್ಟ್ರಕ್ಚರ್ಗಳನ್ನ ನೋಡ್ತೀರಾ. ಕನ್ಸಿಡರಿಂಗ್ ದಟ್ ಓಕೆ, ದಿಸ್ ಈಸ್ ದ ಟ್ರೇಕಿಯಾ ಅಂಡ್ ದಿಸ್ ಈಸ್ ದ ಫುಡ್ ಪೈಪ್ ಅಂತ ಹೇಳಿದ್ರೆ ಏನದು ಈಸೋಫೇಗಸ್ 2 ಇರುತ್ತೆ. ಸೊ ಇವೆರಡರ ಮಧ್ಯದಲ್ಲಿ ಈ ತರ ಒಂದು ಸ್ಟ್ರಕ್ಚರ್ ಇರುತ್ತೆ. ದ ಫ್ಲಾಪ್, ದಟ್ ಕಾರ್ಟಿಲಾಜಿನಸ್ ಫ್ಲಾಪ್ ಇಸ್ ಕಾಮನ್ಲಿ ಕಾಲ್ಡ್ ಎಪಿಗ್ಲಾಟಿಸ್ ಅಂತ ಹೇಳಿ. ಸೊ ಇಂಪ್ರಾಪರ್ ಮೂವ್ಮೆಂಟ್ ಇಂದ ಕಾಫಿಂಗ್ ಆಗುತ್ತೆ ವೈಲ್ ವಿ ಆರ್ ಹ್ಯಾವಿಂಗ್ ದ ಫುಡ್.
So the right answer is option B. So now we are talking about the breathing and exchange of gases. The volume of air inspired or expired by healthy man per minute. ಒಂದು ನಿಮಿಷಕ್ಕೆ ನಾವು ಎಷ್ಟು ವಾಲ್ಯೂಮ್ ಆಫ್ ಏರ್ ಅನ್ನ ಇನ್ಸ್ಪೈರ್ ಮಾಡ್ತೀವಿ ಮತ್ತೆ ಎಕ್ಸ್ಪೈರ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಓಕೆ, ಟ್ರೈ ಟು ಆನ್ಸರ್. ಸೊ ಹೇಳ್ಬೋದಾ? ಟ್ರೈ ಟು ಆನ್ಸರ್. ಯಾರು ಆನ್ಸರ್ ಮಾಡ್ತಿದ್ದೀರಾ? ಓಕೆ, ಎಸ್, ಯಾವ್ದಿರ್ಬೋದು? ಟ್ರೈ ಟು ಆನ್ಸರ್. ಈಗ ನಾವು ಈಸಿಯಾಗಿ ನೆನ್ಪಿಟ್ಕೊಬಹುದು 500 ಪರ್ ಇನ್ಸ್ಪಿರೇಷನ್ ಆರ್ ಎಕ್ಸ್ಪಿರೇಷನ್. 500 ml ಅಂತ ತೆಗೆದುಕೊಳ್ಳೋಣ. ಅಂಡ್ ಹೌ ಮೆನಿ ಟೈಮ್ಸ್ ವಿ ಆರ್ ಬ್ರೀದಿಂಗ್ ಪರ್ ಮಿನಿಟ್? ಎಷ್ಟು ಬಾರಿ ನಾವು ಬ್ರೀದ್ ಮಾಡ್ತೀವಿ? ವಿ ಆರ್ ಬ್ರೀದಿಂಗ್ ನಿಯರ್ಲಿ ಅಬೌಟ್ 12 to 16 ಟೈಮ್ಸ್ ಪರ್ ಮಿನಿಟ್ ಅಂತ ಹೇಳ್ಬೋದು. ಓಕೆನಾ? ಅಂದ್ರೆ ಯು ಕ್ಯಾನ್ ಮಲ್ಟಿಪ್ಲೈ ದಟ್ ವಿತ್ 500 into 12 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ನಿಯರ್ಲಿ ಅಬೌಟ್ 6000 ml. ಮೀನ್ಸ್ ಒಂದು ನಿಮಿಷಕ್ಕೆ ನಾವು ಎಷ್ಟು 6000 ml ಆಫ್ ಟು 8000 ml ಆಫ್ ಏರ್ ಅನ್ನ ಏನ್ ಮಾಡ್ತೀವಿ? ಬ್ರೀದ್ ಔಟ್ ಮಾಡ್ತೀವಿ. 72. ನೀವು 72 ಅನ್ನ ತೆಗೆದುಕೊಂಡ್ರೆ ಅದೇ 72 ಅಲ್ಲ, ಅದು ಹಾರ್ಟ್ ಬೀಟ್ ರೇಟ್. ಐ ಆಮ್ ಟಾಕಿಂಗ್ ಅಬೌಟ್ ರೆಸ್ಪಿರೇಷನ್ ರೇಟ್. ದಿಸ್ ಈಸ್ ದ ರೆಸ್ಪಿರೇಷನ್ ರೇಟ್. ಕನ್ಫ್ಯೂಸ್ ಮಾಡ್ಕೊಂಬೇಡಿ. ರೆಸ್ಪಿರೇಷನ್ ರೇಟ್ ಅಂತ ಹೇಳಿ, ಬ್ರೀದಿಂಗ್ ರೇಟ್ ಅಂತ ಹೇಳ್ತೀವಲ್ಲ ಅದು. ಓಕೆ, ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೇಗೆ ಬಂತು ಅಂತ ಗೊತ್ತಾಯ್ತಲ್ಲ? ಸೊ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದಟ್ ಒನ್. ಸೊ ದಿಸ್ ಈಸ್ 500 ml ಪರ್ ಬ್ರೀದಿಂಗ್. ಒಂದು ಬ್ರೀದಿಂಗ್ ಅಲ್ಲಿ ಇನ್ಸ್ಪಿರೇಷನ್ ಎಕ್ಸ್ಪಿರೇಷನ್ ಆದಾಗ. ಸೊ ಇಫ್ ಯು ಆರ್ ಡೂಯಿಂಗ್ 12 to 16 ಟೈಮ್ಸ್, ನಾವು ಅಷ್ಟು ರೆಸ್ಪೈರ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಯು ವಿಲ್ ಗೆಟ್ 6000 to 8000. ಸೊ ದ ಆನ್ಸರ್ ಈಸ್ ಆಪ್ಷನ್ ಎಸ್ 17 ಅಂತಾನೂ ಕೂಡ ಅವರೇಜ್ ಅಂತ ಹೇಳ್ತಾರೆ. So 12 to 16 you can write. So which of the following favorable for the formation of oxyhemoglobin in alveoli of human lungs? Favorable condition for the formation of oxyhemoglobin. Oxyhemoglobin formation ಆಗಬೇಕು ಅಂದ್ರೆ ಒಂದು ಫೇವರಬಲ್ ಕಂಡೀಷನ್ ಇರಬೇಕು. ಏನದು? ಸೊ ರಿಮೆಂಬರ್ ದಿಸ್, ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ಆಕ್ಸಿಹಿಮೋಗ್ಲೋಬಿನ್, HbO2. ಸೊ ಇದು ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ 4 ಫ್ಯಾಕ್ಟರ್ಗಳಿರುತ್ತೆ. ಒನ್ ಈಸ್ high partial pressure of oxygen, okay, and second one is low partial pressure of carbon dioxide, and third one is low temperature, kadime temperature irbeku, and the next one is low hydrogen concentration anta heli, hydrogen concentration. So now what is the relevant answer here? Option B is the right answer. Option B. So look at here, oxyhemoglobin is being formed when the condition of these 4 factors should be like this. ಈ ತರ ಇರಬೇಕು. ಸೊ ಏನೇನಿದೆ? ಹೈ ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇರಬೇಕು, 104 ಅಂತ ನೋಡಿರ್ತೀರ ನೀವು ಅಲ್ಲಿ. ಸೊ ಅದೇ ತರ ಕಡಿಮೆ, ಇವೆಲ್ಲವೂ ಕಡಿಮೆ ಇರಬೇಕು. ಉಲ್ಟಾ ಕಾರ್ಬಾಕ್ಸಿ ಹಿಮೋಗ್ಲೋಬಿನ್, ಕಾರ್ಬಮೈನೋ ಹಿಮೋಗ್ಲೋಬಿನ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಇದೊಂದನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ಜಾಸ್ತಿ ಇರಬೇಕಾಗತ್ತೆ. ಅದು ಕಾರ್ಬಾಕ್ಸಿ ಹಿಮೋಗ್ಲೋಬಿನ್ಗೆ. ಎಸ್, ಪರ್ಫೆಕ್ಟ್. ಮನೋಹರ್, ಯಶು ಅಂಡ್ ಪ್ರೀತಿ ಅಂತನಾ? ಪ್ರೀತಿ, ಅರುಣ್, ಎಸ್, ಅಮ್ಮು, ಸುದೀಪ್, ವಿಶ್ವಾಸ್. Yes. Option B is the right answer. See, 2008 ಅಲ್ಲಿ ಲಾಸ್ಟ್ ಕ್ವಶನ್ ಕೇಳಿದ್ದಾರೆ. ಲೆಟ್ ಮಿ ಚೆಕ್ ದ ಪ್ರೀವಿಯಸ್ ಒನ್. ಸಾರಿ, ನೆಕ್ಸ್ಟ್ ಒನ್. ಎಸ್, 2018 ನಲ್ಲಿ ಲಾಸ್ಟ್ ಅಲ್ಲಿ ಕೇಳಿರೋದು. ಅದಾದ್ಮೇಲೆ ಒಂದೇ ಒಂದು ಕ್ವಶನ್ ಅನ್ನ ಲಾಸ್ಟ್ 4 year ಇಂದ ಕೇಳಿಲ್ಲ. 19 ಅಲ್ಲಿ, 20 ಅಲ್ಲಿ, 21, 22 ಅಲ್ಲಿ ಬ್ರೀದಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸ್ ಇಂದ ಯಾವುದೇ ಕ್ವಶನ್ ಕೇಳಿಲ್ಲ. ಹಾಗಂತ ಕೇಳಬಾರ್ದು ಅಂತೇನಿಲ್ಲ, ಕೇಳಿದ್ರೆ ಎಷ್ಟು ಈಸಿಯಾಗಿ ಕೇಳ್ತಾರೆ ಅಂತ ಗೊತ್ತಾಗಿದೆ. ಓಕೆ, ನೆಕ್ಸ್ಟ್ ಒನ್. Body fluids and circulation 2017. In the following diagrammatic representation, the standard ECG T represents what? T ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಸೊ ಮೆನಿ ಟೈಮ್ಸ್ ಐ ಹ್ಯಾವ್ ರಿಪೀಟೆಡ್ ದಿಸ್. ತುಂಬಾ ಸಲ ನಾನು ರಿಪೀಟ್ ಮಾಡಿದ್ದೀನಿ, ಆದರೂ ಕೂಡ ತೆಗೆದುಕೊಂಡಿದ್ದೀನಿ. ಬಿಕಾಸ್ ದೇ ಆರ್ ಫಾಸ್ಟ್. ಕೇಳಿದ್ದಾರೆ, ಸೊ ಹಾಗಾಗಿ PYQ ಅಲ್ಲಿ. ಸೊ P ಅಂತ ಹೇಳಿದ್ರೆ ಏನು, QRS ಕಾಂಪ್ಲೆಕ್ಸ್ ಅಂದ್ರೆ ಏನು, T ಅಂದ್ರೆ ಏನು? You must remember 2 words. One is depolarization and second one is repolarization. Depolarization ante helidre contraction or systole. I am writing here depolarization anta helidre, okay, contraction or systole anta heli. Contraction or systole. Likewise idಕ್ಕೆ ಆಪೋಸಿಟ್ ಆಗಿರೋದು repolarization ಅಂತ ಹೇಳಿದ್ರೆ diastole, ರಿಲ್ಯಾಕ್ಸ್ ಆಗೋದು, ರಿಲ್ಯಾಕ್ಸೇಷನ್ ಅಂತ ಹೇಳಬಹುದು. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ. ನ ಡಿ ಅಂತ ಹೇಳ್ತಿದ್ರೆ ಎಷ್ಟು ಜನ? ಡಿಪೋಲರೈಸೇಷನ್ ಆಫ್ ವೆಂಟ್ರಿಕಲ್ ಅಲ್ಲ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಿಪೋಲರೈಸೇಷನ್ ಆಫ್ ದ ವೆಂಟ್ರಿಕಲ್ಸ್. ದ ಎಂಡ್ ಆಫ್
ಸಿಸ್ಟೋಲ್, ಅಲ್ಲಿಗೆ ಎಂಡ್ ಆಗ್ಬಿಡುತ್ತೆ ಅಂತ. ಸೊ ಅಲ್ಲಿಗೆ ದ ಆನ್ಸರ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ. ಆಪ್ಷನ್ ಬಿ ಅಲ್ಲ, ರೀಪೋಲರೈಸೇಷನ್ ಇದು, ಡಿಪೋಲರೈಸೇಷನ್ ಅಲ್ಲ ಎಂಡ್ ಆಗ್ತಾ ಇರೋದು. ಇವಾಗ ಆಲ್ಮೋಸ್ಟ್ ರಿಲ್ಯಾಕ್ಸ್ ಆಗ್ತಾ ಇದೆ. ಓಕೆ, ಸೊ ಯಾಕೆ ಬಿ ಮತ್ತೆ ಸಿ ಅಂತ ಹೇಳ್ತಾ ಇರೋರು ದಯವಿಟ್ಟು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಇದೆಲ್ಲ ಗೊತ್ತಿಲ್ಲ. ಈಗ ಪಿ ಅನ್ನೋದೇನು? ಪಿ ಇಂಡಿಕೇಟಿಂಗ್ ಡಿಪೋಲರೈಸೇಷನ್ ಆಫ್ ಏಟ್ರಿಯಾ, ಡಿಪೋಲರೈಸೇಷನ್ ಆಫ್ ಏಟ್ರಿಯಾ, ಕಾಂಟ್ರಾಕ್ಷನ್ ಆಫ್ ಏಟ್ರಿಯಾ. ನೆಕ್ಸ್ಟ್ QRS ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಅಗೈನ್ ಡಿಪೋಲರೈಸೇಷನ್ ಆಫ್ ದ ವೆಂಟ್ರಿಕಲ್ಸ್ ಆರ್ ದ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್, ಡಿಪೋಲರೈಸೇಷನ್. ಇಲ್ಲಿಗೆ ಬಂದಾಗ ರೀಪೋಲರೈಸೇಷನ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಇಟ್ ಈಸ್ ಅಬೌಟ್ ಎಷ್ಟಿರುತ್ತೆ ಇದು? 0.1 ಸೆಕೆಂಡ್ ಇರುತ್ತೆ. ಇಟ್ಸ್ ನಿಯರ್ಲಿ ಅಬೌಟ್ 0.3 ಸೆಕೆಂಡ್ ಅಂಡ್ ಇಟ್ಸ್ ನಿಯರ್ಲಿ ಅಬೌಟ್ 0.4 ಸೆಕೆಂಡ್. ಇನ್ ಟೋಟಲ್ ಇಟ್ಸ್ ನಿಯರ್ಲಿ ಅಬೌಟ್ 0.8 ಸೆಕೆಂಡ್. ಏನಿದು? 1 ಹಾರ್ಟ್ ಬೀಟ್. ಸೊ ವಾಟ್ ಈಸ್ ದ ಡ್ಯೂರೇಷನ್ ಆಫ್ 1 ಹಾರ್ಟ್ ಬೀಟ್? ದಟ್ ಈಸ್ 0.8 ಸೆಕೆಂಡ್. ಸೊ ಅದರ ಅರ್ಥ ವಿ ಆರ್ ಅಬೌಟ್ 72 ಪರ್ ಮಿನಿಟ್. ಸೊ ಅವಾಗ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 72 ಬರುತ್ತೆ. ಓಕೆ, ದ ರೈಟ್ ಆನ್ಸರ್ ಈಸ್ ಎಸ್. QRS ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗುತ್ತೆ, ಇಟ್ ಈಸ್ ನಥಿಂಗ್ ಬಟ್ ಬಿಗಿನಿಂಗ್ ಆಫ್ ದ ಸಿಸ್ಟೋಲ್. ಕ್ಯೂ ಇಂಡಿಕೇಟಿಂಗ್ ಬಿಗಿನಿಂಗ್ ಆಫ್ ದ ಸಿಸ್ಟೋಲ್, ಕಾಂಟ್ರಾಕ್ಷನ್ ಬಿಗಿನಿಂಗ್ ಆಗ್ತಾ ಇದೆ. ಸೊ ಹಿಯರ್ ಆರ್ ಇಂಡಿಕೇಟಿಂಗ್ ದ ಪೀಕ್ ಆಫ್ ದ ಸಿಸ್ಟೋಲ್. ಇದು ಟೋಟಲ್ ಆಗಿ QRS ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ಕಾಂಟ್ರಾಕ್ಷನ್ ಆಫ್ ದ ವೆಂಟ್ರಿಕಲ್, ಅದು ವೆಂಟ್ರಿಕಲ್ ಕಾಂಟ್ರಾಕ್ಷನ್, ಡಿಪೋಲರೈಸೇಷನ್ ಆಫ್ ದ ವೆಂಟ್ರಿಕಲ್, ಆರ್ ಯು ಕ್ಯಾನ್ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಅಂತ ಹೇಳ್ಬೋದು. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೆಕ್ಸ್ಟ್, the blood cell that secretes histamine, serotonin and heparin is ಯಾವ ಬ್ಲಡ್ ಸೆಲ್? ಓಕೆ, ಇವು 3 ಕೆಮಿಕಲ್ಸ್ ಗಳನ್ನ ಸೆಕ್ರೀಟ್ ಮಾಡುತ್ತೆ, histamine, serotonin and heparin. You know that it is being secreted from the mast cells of areolar tissue. areolar tissue ಅಲ್ಲಿ ನೋಡಿರ್ತೀರಾ ನೀವು, ಅಲ್ಲಿ ಮ್ಯಾಸ್ಟ್ ಸೆಲ್ ಅಂತ ಒಂದಿರುತ್ತೆ, ಫಾಗೋಸೈಟೋಸಿಕ್ ಇನ್ ನೇಚರ್ ಅಂತ ಹೇಳ್ತೀವಿ ನಾವು. ದೇ ಪ್ರೊಡ್ಯೂಸ್ 3 ಇಂಪಾರ್ಟೆಂಟ್ ಕೆಮಿಕಲ್. So, they are responsible for the contraction and relaxation of the blood vessels, vasoconstrictor and vasodilator ಅಂತ ಹೇಳ್ತೀವಿ. ಓಕೆ, ಎಸ್, 0.8 ಸೆಕೆಂಡ್ ಇಸ್ ದ ಕಾರ್ಡಿಯಾಕ್ ಸೈಕಲ್. ಯಾರೋ ಆನ್ಸರ್ ಮಾಡಿದ್ರು, ನೇಮ್ ಹೊರಟೋಯ್ತು. ಎಸ್, ಪರ್ಫೆಕ್ಟ್ ಆನ್ಸರ್ ಆಪ್ಷನ್ ಬಿ, ಡಿ ಎರಡು ಬರ್ತಾ ಇದೆ. ಬಟ್ ನಾನು ಇವಾಗ ನಿಮಗೆ ಕೇಳ್ತಾ ಇರೋದು ಮ್ಯಾಸ್ಟ್ ಸೆಲ್ ಆಫ್ ದ ಬ್ಲಡ್ ಅಂತ. ಬ್ಲಡ್ ಅಲ್ಲಿರೋ ಮ್ಯಾಸ್ಟ್ ಸೆಲ್ ಯಾವುದು? ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ಡಿ, ಬ್ಯಾಸೋಫಿಲ್ಸ್. ಆಪ್ಷನ್ ಡಿ, ಬ್ಯಾಸೋಫಿಲ್ಸ್. ಓಕೆ, ಇದು ತುಂಬಾನೇ ಕಡಿಮೆ ಇರುತ್ತೆ. ಸೊ ದ ಅಮೌಂಟ್ ಆಫ್ ಬ್ಯಾಸೋಫಿಲ್ಸ್ ಪ್ರೆಸೆಂಟ್ ಇನ್ ಅವರ್ ಬ್ಲಡ್ ಈಸ್ ನಿಯರ್ಲಿ ಅಬೌಟ್ 0.5 to 1% ಓನ್ಲಿ. ಇಷ್ಟು ಪರ್ಸೆಂಟ್ ಇರುತ್ತೆ, ಆದ್ರೂ ಕೂಡ ಇಟ್ಸ್ ದೇರ್ ಫಂಕ್ಷನ್ ಇಸ್ ವೆರಿ ಮಚ್ ಗ್ರೇಟರ್. ಸೊ ವೈಟಲ್ ಅಂತಾನೆ ಹೇಳ್ಬೋದು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಒನ್, ಸೆಲೆಕ್ಟ್ ದ ಕರೆಕ್ಟ್ RH blood groups of the parents whose child is defected with erythroblastosis fetalis. So the child is suffering from the disease, or you can say the condition is called erythroblastosis fetalis. ಯಾಕಾಗುತ್ತೆ? ಅವ್ರ ಪೇರೆಂಟ್ಗಳು ಏನಿರಬಹುದು ಆ ಕಂಡೀಷನ್ ಅಲ್ಲಿ ಅಂತ ಹೇಳ್ಬಿಟ್ಟು. ಓಕೆನಾ? ಎಸ್, ನೌ ಟ್ರೈ ಟು ಆನ್ಸರ್. ಬೋತ್ ಫಾದರ್ ಅಂಡ್ ಮದರ್ ಆರ್ RH ಪಾಸಿಟಿವ್. ಹಿಯರ್ ದ RH ಇಂಡಿಕೇಟಿಂಗ್ ದ ರೀಸಸ್, RH ಇಂಡಿಕೇಟಿಂಗ್ ದ ರೀಸಸ್, and it is an antigen. ಇದೊಂದು ಆಂಟಿಜನ್ ಅಂತ ಇಂಡಿಕೇಟ್ ಮಾಡುತ್ತೆ. ಇಟ್ಸ್ ಸಿಮಿಲರ್ ಟು ದ ಮಂಕಿ, ರೀಸಸ್ ಮಂಕಿಯಲ್ಲಿರೋ ಆಂಟಿಜನ್ ಆಗಿರೋದ್ರಿಂದ ಇದಕ್ಕೆ ನಮ್ಮಲ್ಲೂ ಕೂಡ RH ಅಂತ ಇಟ್ಟಿದ್ದಾರೆ. ಸೊ ಯಾರ ಬ್ಲಡ್ ಗ್ರೂಪ್ ಅಲ್ಲಿ, ಯಾರ RBC ಮೇಲ್ಭಾಗದಲ್ಲಿ ಈ ಆಂಟಿಜನ್ ಇರುತ್ತೋ ಅವರು RH ಪಾಸಿಟಿವ್. ಇಲ್ಲದೆ ಇರೋರು, ಓಕೆ, ಈ ಆಂಟಿಜನ್ ಇಲ್ಲ ಅಂದ್ರೆ ಅವರೆಲ್ಲ ನೆಗೆಟಿವ್ ಅಂತ ಅರ್ಥ. ಓಕೆ, ಸೊ ಇವಾಗ ರೈಟ್ ಆನ್ಸರ್ ಯಾವ್ದಿರ್ಬೋದು? ಬೋತ್ ಫಾದರ್ ಅಂಡ್ ಮದರ್ ಪಾಸಿಟಿವ್ ಅಲ್ಲ, RH ಪಾಸಿಟಿವ್ ಅಲ್ಲ. ಓಕೆ, ನೆಕ್ಸ್ಟ್, ಬೋತ್ ಫಾದರ್ ಅಲ್ಲ. ಬೋತ್ ಅಂತ ಬಂದಾಗ ಅದು ಆನ್ಸರೇ ಆಗಿರಲ್ಲ. ಫಾದರ್ ಈಸ್ RH ಪಾಸಿಟಿವ್, ಕರೆಕ್ಟ್, ಅಂಡ್ ಮದರ್ ಈಸ್ RH ನೆಗೆಟಿವ್, ಕರೆಕ್ಟ್. ಸೊ ಇವಾಗ ಆಂಟಿಬಾಡಿ ಆಂಟಿಜನ್ ರಿಯಾಕ್ಷನ್ ಆಗುತ್ತೆ. ಓಕೆ, ದಟ್ ಆಂಟಿಜನ್ ಅಂಡ್ ಆಂಟಿಬಾಡಿ ರಿಯಾಕ್ಷನ್ ದಟ್ ಮೇ ಲೀಡ್ಸ್ ಸೊ ಡೆತ್ ಆಫ್ ಚೈಲ್ಡ್ ಬಿಕಾಸ್ ಆಫ್ ದ ಕಂಡೀಷನ್ ಈಸ್ ಎರಿಥ್ರೋಬ್ಲಾಸ್ಟೋಸಿಸ್ ಫಿಟಾಲಿಸ್. ಅಂದ್ರೆ ಕಾಮನ್ ಆಗಿ ಅನಿಮಿಯಾ, ಜಾಂಡಿಸ್ ಬರುತ್ತೆ. ಸೊ ಅಥವಾ ಏನಾಗ್ಬೋದು, ಕೆಲವು ಸಲ ಡೆತ್ ಕೂಡ, ಫೇಟಲ್ ಕೂಡ ಆಗ್ಬೋದು. ಸಂಪ್ರೀತ್, ನೆಕ್ಸ್ಟ್ ಲಕ್ಷ್ಮಿ ಗೂಳಪ್ಪ ಅಂತಿರ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಪ್ರೀತಿ, ಶ್ರಾವ್ಯ, ಅಮ್ಮು, ವೆರಿ ಗುಡ್, ಅಂಡ್ ಆಲ್ಸೋ ಸ್ವಾತಿ. ಎಸ್, ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತುಂಬಾ ಜನ ಆನ್ಸರ್ ಮಾಡಿದ್ದೀರಾ, ಪರ್ಫೆಕ್ಟ್. ಬಿ ಅಲ್ಲ, ಡಿ ಆನ್ಸರ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. 2019 ಅಲ್ಲಿ ಕೇಳಿರೋದು. ಫ್ರಮ್ ದ ಫಾಲೋಯಿಂಗ್
ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನ ನಾವು ಚೂಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಎರಿಥ್ರೋಬ್ಲಾಸ್ಟೋಸಿಸ್ ಫೀಟಾಲಿಸ್ ಮೇ ರಿಸಲ್ಟ್ ವೆನ್ ಫೀಟಸ್ ಹ್ಯಾವಿಂಗ್ RH ನೆಗೆಟಿವ್. ಫೀಟಸ್ ಹ್ಯಾವಿಂಗ್ RH ನೆಗೆಟಿವ್ ಅಲ್ಲ, ಫೀಟಸ್ ಏನಾಗಿರ್ಬೇಕು, RH ಪಾಸಿಟಿವ್ ಆಗಿರಬೇಕು, ಯಾಕೆಂದ್ರೆ ಮದರ್ ನೆಗೆಟಿವ್ ಆಗಿರ್ತಾರೆ. ಸೊ ದಿಸ್ ಇಸ್ ನಾಟ್ ದ ರೈಟ್ ಆನ್ಸರ್ ಅಂಡ್ ದ ಮದರ್ ಇಸ್ RH ಪಾಸಿಟಿವ್. ನೋ. ಓಕೆ, ಇದು ಉಲ್ಟಾ ಆಗಬೇಕಿತ್ತು, ಹಾಗಾಗಿ ಇಟ್ ಇಸ್ ನಾಟ್ ಎ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, histamine, serotonin and heparin are secreted by basophils. So previously we have discussed, this is the mast cell of the blood. Which among the following is the mast cell of the blood anta kelidre basophil anta helbeku, because it's being secreting so many chemicals like histamine, serotonin and heparin. So they are responsible for many involuntary activities. So the answer is option B. Very good. Option B is the correct answer. Basophil is correct. Yes, illideyalla, basophil is correct. So next, atherosclerosis often referred to as angina pectoris. Both are different. Atherosclerosis anta helidre fat deposited within the lumen and the lumen becomes the narrower. So arrest ago chances ಗಳಿರುತ್ತೆ. So person with the blood group AB can donate blood. No. So ಹಾಗಾಗಿ the option B is the right answer. Now percentage ಎಕ್ಸಾಕ್ಟ್ ಆಗಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕ್ವಶನ್ನೇ, ನಿಮ್ಗೆ ಆ ಪರ್ಸೆಂಟೇಜ್ ಎಷ್ಟಿರುತ್ತೆ ಅಂತ ಗೊತ್ತಿರಬೇಕು. ಎರಡನ್ನ ಐಡೆಂಟಿಫೈ ಮಾಡಿ, ವಿಚ್ ಇಸ್ ದ ಮೋಸ್ಟ್ ಅಬೌಂಡೆಂಟ್, ವಿಚ್ ಇಸ್ ದ ವೆರಿ ಲೀಸ್ಟ್ ಒನ್ ಇನ್ ದೇರ್ ನಂಬರ್, ಯಾವುದು ಕಡಿಮೆ ನಂಬರ್ ಇರುತ್ತೆ ಅಂತ ಎರಡನ್ನೂ ಫೋಕಸ್ ಮಾಡಿ. ಓಕೆ, ಎಸ್, ನೋಡೋಣ ಇವಾಗ ಯಾವುದು ನ್ಯೂಟ್ರೋಫಿಲ್ಸ್. ವಿ ನೋ ದಟ್ ಇಟ್ ಇಸ್ ದ ಮೋಸ್ಟ್ ಅಬೌಂಡೆಂಟ್ ಇನ್ ದ ಬ್ಲಡ್ ಸೆಲ್, ಎಸ್ಪೆಷಲಿ ದೀಸ್ ಆರ್ ಆಲ್ ದ ಲ್ಯೂಕೋಸೈಡ್ಸ್, ರೈಟ್, ಲ್ಯೂಕೋಸೈಡ್ಸ್ಗಳು. ಸೊ ನ್ಯೂಟ್ರೋಫಿಲ್ ಮೋಸ್ಟ್ ಅಬೌಂಡೆಂಟ್ ಅಂತ ಹೇಳಿದ್ರೆ ಎಷ್ಟು ಪರ್ಸೆಂಟ್ ಇರುತ್ತೆ? ನಿಯರ್ಲಿ ಅಬೌಟ್ 60 to 65%. A2 ಎಲ್ಲಿದೆ ಫೈಂಡ್ ಔಟ್ ಮಾಡಬೇಕು ನಾವು. A2, ಸೊ 3 ಕಡೆ A2 ಇದೆ. ದಿಸ್ ಇಸ್ ನಾಟ್ ದ ರೈಟ್ ಒನ್. ಸೊ ABD ಇವು ಮೂರಲ್ಲಿ ಯಾವುದಾದ್ರೂ ಒಂದು ರೈಟ್ ಆನ್ಸರ್ ಆಗಬಹುದು. ನೆಕ್ಸ್ಟ್, ಮಾನೋಸೈಟ್ಸ್, ಮತ್ತೆ ಇನ್ನೊಂದು ಹೇಳಿದೆ ನಾನು, ತುಂಬಾ ಲೀಸ್ಟ್ ಯಾವುದು, ಲೀಸ್ಟ್ ಇನ್ ನಂಬರ್, ದಟ್ ಇಸ್ ನಥಿಂಗ್ ಬಟ್ ಬ್ಯಾಸೋಫಿಲ್. ದಟ್ಸ್ ನಿಯರ್ಲಿ ಅಬೌಟ್ 0.5 to 1% ಆಸ್ ಐ ಸೆಡ್ ಇನ್ ದ ಪ್ರಿವಿಯಸ್ ಸ್ಲೈಡ್. ಸೊ D3 ಆಗುತ್ತೆ. ದೆನ್ D3 ಅಂತ ಹೇಳಿದ್ರೆ ಯಾವುದಿದೆ ನೋಡಿ ಇಲ್ಲಿ. So this is not the right answer, this is not the right answer and this is the right one. So the answer is option A ಅಂತ ಡೈರೆಕ್ಟ್ ಆಗಿ ಹೇಳ್ಬೋದು, just by looking at 2 matches. Okay, ಈಗ ಬೇರೆ ನೋಡೋಣ. B5 ಅಂತ ಹೇಳ್ತಿದ್ದಾರೆ, lymphocytes. So that is nearly about 20 to 25%. Monocytes 6 to 8%. Basophils 0.5 to 1%. Eosinophils 2 to 3%. Eosinophils also nothing but acidophils ಅಂತ ಹೇಳ್ತೀವಿ, acidophils. Yes, perfect. ಜಯಲಕ್ಷ್ಮಿ, ಲಕ್ಷ್ಮಿ, ಹರಿಣಿ, ಪ್ರೀತಿ. ನೆಕ್ಸ್ಟು ಈಗ ಫಾಸ್ಟ್ ಆಗಿ ರನ್ ಆಗ್ತಾ ಇದೆ. ಎಸ್, ಪರ್ಫೆಕ್ಟ್ ಪರ್ಫೆಕ್ಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ಕಾರ್ಡಿಯಾಕ್ ಔಟ್ಪುಟ್ ಆಫ್ ಇಂಡಿವಿಜುವಲ್ ಹ್ಯಾವಿಂಗ್ 70 ಹಾರ್ಟ್ ಬೀಟ್ ಪರ್ ಮಿನಿಟ್ ವಿತ್ ಸ್ಟ್ರೋಕ್ ವಾಲ್ಯೂಮ್ ಆಫ್ 55 ml. ತುಂಬಾ ರೇರ್ ಈ ತರ ಕೇಳೋದು, ಆದ್ರೆ ಕೇಳಿಬಿಟ್ಟಿದ್ದಾರೆ ಇವಾಗ. ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳಿದ್ರೆ ಏನು? ಡ್ಯೂರಿಂಗ್ ದ ವೆಂಟ್ರಿಕ್ಯುಲರ್ ಸಿಸ್ಟೋಲ್ ಆರ್ ಕಾಂಟ್ರಾಕ್ಷನ್ the blood is moved towards the aorta. ಎಲ್ಲಿಂದ? ಲೆಫ್ಟ್ ವೆಂಟ್ರಿಕಲ್ ಇಂದ ಅಯೋರ್ಟಾಗೆ ಮೂವ್ ಆಗುತ್ತೆ. ಸಿ, ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಇಸ್ ದ ಆರ್ಟ್, ಓಕೆ, ಈ ತರ ಒಂದು ಹಾರ್ಟ್ ಇದೆ ಅಂಡ್ ಹಿಯರ್ ಇಸ್ ದ ಅಯೋರ್ಟಾ. ಓಕೆ, ಇಫ್ ಐ ಆಮ್ ರೈಟಿಂಗ್ ಲೈಕ್ ದಿಸ್, ಇಲ್ಲಿಂದ ಅಯೋರ್ಟಾ ರೈಸ್ ಆಗುತ್ತೆ. ಓಕೆ, ಇಲ್ಲಿಂದ ವೆಂಟ್ರಿಕಲ್ಸ್ ಇದೆಯಲ್ಲ, ವೆಂಟ್ರಿಕಲ್ಸ್ ಇಂದ. ಓಕೆ, ದೆನ್ ಇಟ್ ಇಸ್ ಸ್ಟಾರ್ಟೆಡ್ ಟು ಪಂಪ್ ಟುವರ್ಡ್ಸ್ ಈಚ್ ಅಂಡ್ ಎವ್ರಿ ಪಾರ್ಟ್ ಆಫ್ ದ ಬಾಡಿ ಅಂಡ್ ಮೂವಿಂಗ್ ಥ್ರೂ ದ ಅಯೋರ್ಟಾ, ಮೂವ್ ಆಗ್ತಾ ಇದೆ. ಓಕೆ, ಇದು ಕಾರ್ಡಿಯಾಕ್ ಔಟ್ಪುಟ್. ಹೌ ಮಚ್ ಆಫ್ ಬ್ಲಡ್ ಈಸ್ ಸಪ್ಲೈಯಿಂಗ್ ಫ್ರಮ್ ದ ವೆಂಟ್ರಿಕಲ್ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಯಾವ್ದು ಆನ್ಸರ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಾರ್ಡಿಯಾಕ್ ಔಟ್ಪುಟ್ಗೆ ಒಂದು ಫಾರ್ಮುಲಾ ಇದೆ. ಕಾರ್ಡಿಯಾಕ್ ಔಟ್ಪುಟ್ ಈಕ್ವಲ್ಸ್, ಸೊ ಸ್ಟ್ರೋಕ್ ವಾಲ್ಯೂಮ್ ಎಷ್ಟು ಹೋಗ್ತಿದೆ ಅಂತ ಹೇಳ್ಬಿಟ್ಟು, ಇಂಟು ಮಲ್ಟಿಪ್ಲೈಡ್ ಬೈ ಹಾರ್ಟ್ ಬೀಟ್ ರೇಟ್ ಅಂತ ಹೇಳ್ತಾ ಇದ್ದೀನಿ, HBR, ಆರ್ ಯು ಕ್ಯಾನ್ ಸೇ HR ಅಂತ ಹೇಳ್ಬೋದು. ಸೊ ಏನಾಗುತ್ತೆ ಇವಾಗ, ಯು ಕ್ಯಾನ್ ಸಿ ಕಾರ್ಡಿಯಾಕ್ ಔಟ್ಪುಟ್ with the stroke volume about to 55 and HBR ಅಂತ ಹೇಳಿದ್ರೆ heart beat rate they have given 70 ಕೊಟ್ಟಿದ್ದಾರೆ, heart beat rate 70 ಇದೆ. So now try to answer what would be the right answer for this one. ಯಾವ್ದು ರೈಟ್ ಆನ್ಸರ್ ಆಗ್ಬೋದು? ಯಾವ್ದು ರೈಟ್ ಆನ್ಸರ್? Yes, so while telling girls names screen run slow. Oh, great, YouTube Wallah, great. Next, ನೋಡಿ, some of you are putting your name like BTS. Okay, and great observation, YouTube Wallah. Next question, option C na ಕ್ಯಾಲ್ಕುಲೇಟ್ ಮಾಡಿದ್ರ ಯಾವ್ದು ಬಂತು ನೋಡಿ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ, 55 into 70 ಎಷ್ಟು ಬರುತ್ತೆ ಅಂತ ಹೇಳ್ಬೇಕು ಇವಾಗ.
55 into 70 ಎಷ್ಟು ಬರುತ್ತೆ? Then that is the right answer. That is the right answer. Okay. Can I get the right answer from your end? So what is that? 55 into 70. So the option C is the right answer. 3850. Perfect. Vibha, Rakshit, Deepak, Preeti, Pooja. Perfect. Yes, option. Next. In standard ECG, one of the following functions of its components is not correctly interpreted. ಒಂದು ಯಾವುದೋ ಸ್ಟ್ಯಾಂಡರ್ಡ್ ಇ ಸಿ ಜಿಯಲ್ಲಿ ಕರೆಕ್ಟ್ ಆಗಿ ಇಂಟರ್ಪ್ರೆಟ್ ಆಗಿಲ್ಲ. ವಿ ಹ್ಯಾವ್ ಟು ಐಡೆಂಟಿಫೈ ಯಾವುದು ಇಂಟರ್ಪ್ರೆಟ್ ಆಗಿರೋದು ಅಂತ ಹೇಳಿಬಿಟ್ಟು. ಸೊ ಯಾವುದು ಕರೆಕ್ಟ್ ಆಗಿಲ್ಲದೆ ಇರೋದು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಇನ್ಕರೆಕ್ಟ್ ಯಾವುದು? ನಾಟ್ ಕರೆಕ್ಟ್ಲಿ ಇಂಟರ್ಪ್ರಿಟೆಡ್. ಸೊ ಟ್ರೈ ಟು ಐಡೆಂಟಿಫೈ, ಟ್ರೈ ಟು ರೀಡ್ ದ ಆಪ್ಷನ್ಸ್ ಕೇರ್ಫುಲ್. ಎಸ್, ಪ್ರೀವಿಯಸ್ ಒನ್ಗೆ 3850 ವಾಸ್ ದ ರೈಟ್ ಆನ್ಸರ್. ಕಾರ್ಡಿಯಾಕ್ ಔಟ್ಪುಟ್. ಎಸ್. ಪ್ರವೀಣ್, ವಾಟ್ ಈಸ್ ಇಸ್ ನೇಮ್? ಎಸ್ತರ್ ಅಂತನಾ? ಅನಗ್, ಪ್ರೀತಿ, ಆಕಾಶ್, ಪ್ರೀತಿ, ಜಯಲಕ್ಷ್ಮಿ. ಎಸ್, ಹರೀಶ್. ಸೊ ನಾವು ಇವಾಗ ನೋಡಿ ಯಾವುದು ಕರೆಕ್ಟ್ ಅಲ್ಲ ಅಂತ. ಪಿ ಇಸ್ ದ ಕಾಂಟ್ರಾಕ್ಷನ್ ಆಫ್ ಓನ್ಲಿ ಲೆಫ್ಟ್ ಏಟ್ರಿಯಾ. ಓಕೆ, ಓನ್ಲಿ ಲೆಫ್ಟ್ ಏಟ್ರಿಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಏಟ್ರಿಯಾ ಬಗ್ಗೆ ಮಾತಾಡ್ತಾ ಇದ್ದಾರೆ. ಓಕೆ, PQRX ಕಾಂಪ್ಲೆಕ್ಸ್ ಅಂತ ಗೊತ್ತಿರುತ್ತೆ ನಿಮಗೆ. ಪಿ ಇಸ್ ದ ವೆರಿ ಬಿಗಿನಿಂಗ್ ಒನ್. ನೆಕ್ಸ್ಟ್, QRX ಕಾಂಪ್ಲೆಕ್ಸ್ ರೆಪ್ರೆಸೆಂಟ್ಸ್ ವೆಂಟ್ರಿಕ್ಯುಲರ್ ಕಾಂಟ್ರಾಕ್ಷನ್. ಇದು ಕರೆಕ್ಟ್ ಆಗಿದೆ, ಕರೆಕ್ಟ್ ಸ್ಟೇಟ್ಮೆಂಟ್. ಬಟ್ ಅವ್ರು ಕೇಳಿದ್ರೆ ಇನ್ಕರೆಕ್ಟ್ ಯಾವುದು ಅಂತ. ಟಿ ಇಸ್ ದ ಎಂಡ್ ಆಫ್ ಸಿಸ್ಟೋಲ್. ಸಿಸ್ಟೋಲ್ ಎಂಡ್ ಆಗುತ್ತೆ PQRST ಅಲ್ಲಿ. ಸೊ ನೆನ್ಪಿಟ್ಕೊಬೇಕು ಇದನ್ನ. ಓಕೆ, ಜಸ್ಟ್ ರಿಮೆಂಬರ್ ದಿಸ್ ಒನ್. ದಿಸ್ ಇಸ್ ದ PQRST. ಓಕೆ, ನೆಕ್ಸ್ಟ್ ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್. ನೆಕ್ಸ್ಟ್, P is the contraction of both atria. So P is the contraction of both atria. So what is the right answer? Option A is the right answer because it is the incorrect one. P ಅನ್ನೋದು contraction of both atria ಅಂತ ಹೇಳಿದ್ರೆ depolarization of both atria. Depolarization of both atria correct ಆಗಿದೆ. ಹಾಗಿದ್ರೆ wrong one ಯಾವುದು? Option A. Yes. Next one. The most abundant type of WBCR. Most abundant. ನೋಡಿ ಮತ್ತೆ ಕೇಳಿದ್ದಾರೆ. ಸೊ ವಾಟ್ ವಿ ನೀಡ್ ಟು ರಿಮೆಂಬರ್, ಲ್ಯೂಕೋಸೈಡ್ಸ್ ಅಲ್ಲಿ ಎರಡು ತರ. ಲ್ಯೂಕೋಸೈಡ್ಸ್ ಅಲ್ಲಿ ಒಂದು ಎಗ್ರಾನ್ಯುಲೋಸೈಡ್ಸ್, ಅನದರ್ ಒನ್ ಇಸ್ ಗ್ರಾನ್ಯುಲೋಸೈಡ್ಸ್. ಎಗ್ರಾನ್ಯುಲೋಸೈಡ್ಸ್ ಗಳಲ್ಲಿ ಬಂದಾಗ ಲಿಂಫೋಸೈಟ್ ಮತ್ತೆ ಮಾನೋಸೈಟ್. ಅದೇ ರೀತಿಯಲ್ಲಿ ಇನ್ನೊಂದಿದೆ, ಯಾವುದದು? ಪ್ರಜನ್. ಸರ್ ವಿಲ್ ಗೆಟ್ ನೋಟ್ಸ್ ಸಮ್ ಟೈಮ್ ಯು ಆರ್ ಆಸ್ಕಿಂಗ್. ರೋಹನ್. Yes, of course. If you are visible, sure, I am going to take your name. What's there? Yeah. Of course. We are taking both the names. Yes, next. Focus on the concept right now. So next ನೋಡಿ ಇವಾಗ most abundant WBC repeat ಆಗಿದೆ. We need to focus. ಈಗ ಇನ್ನೊಂದು ಯಾವುದಿದೆ? ಸೆಕೆಂಡ್ ಒನ್ ಗ್ರಾನ್ಯುಲರ್ ಲ್ಯೂಕೋಸೈಟ್. ಅದರಲ್ಲಿ ಮೂರು ತರ ಬರುತ್ತೆ, ಎಯೋಸಿನೋಫಿಲ್ಸ್, ಬ್ಯಾಸೋಫಿಲ್ಸ್ ಮತ್ತೆ ನ್ಯೂಟ್ರೋಫಿಲ್ಸ್. ಮೋಸ್ಟ್ ಅಬೌಂಡೆಂಟ್ ಬಂದು ನ್ಯೂಟ್ರೋಫಿಲ್ಸ್, ನಿಯರ್ಲಿ ಅಬೌಟ್ 60 to 65% ಅಂತ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ವೆರಿ ಗುಡ್. ನೆಕ್ಸ್ಟ್ ಇವಾಗ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್ ಅಂಡ್ ದರ್ ಎಲಿಮಿನೇಷನ್. ಕಡಿಮೆ ಕ್ವಶನ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಬಿಕಾಸ್ ಐ ಆಮ್ ಟೇಕಿಂಗ್ ದ ಕ್ವಶನ್ ಫ್ರಮ್ 2015. ಸೊ ಹಾಗಾಗಿ ಫಾಲಿನ್ ಗ್ಲಾಮೆರುಲರ್ ಫಿಲ್ಟ್ರೇಷನ್ ರೇಟ್ ಆಕ್ಟಿವೇಟ್ಸ್. ಗ್ಲಾಮೆರುಲರ್ ಫಿಲ್ಟ್ರೇಷನ್ ರೇಟ್ GFR ಕಡಿಮೆ ಆದರೆ ಏನು ಇಂಡಿಕೇಟ್ ಮಾಡುತ್ತೆ? ದಟ್ ಇಂಡಿಕೇಟ್ಸ್ ವಾಟ್? ವೇಣುಗೋಪಾಲ್, ಯು ಆರ್ ಆಸ್ಕಿಂಗ್ ಸಮಥಿಂಗ್, ರೈಟ್ ಸರ್? ಪ್ಲೀಸ್ ಟೆಲ್ ಇನ್ ಇಂಗ್ಲಿಷ್ ಬಿಕಾಸ್ ಐ ಡೋಂಟ್ ನೋ ಕನ್ನಡ. ವಿ ಆರ್ ರಿಪೀಟಿಂಗ್ ಇನ್ ಬೋತ್ ದ ಲ್ಯಾಂಗ್ವೇಜಸ್. Venu, I am just repeating in both the languages. I hope you are able to get this one. Okay, Venugopal? Yes. We will try to. ಯಾರದು? ಆಶಿಶ್ ಅಲ್ಲ? ಆಶಿಶ್, we will try to provide the PDF as well. We will try to. Next ನೋಡೋಣ ಇವಾಗ. ಅಡ್ರಿನಲ್ ಮೆಡ್ಯುಲಾ ಟು ರಿಲೀಸ್ ದ ಅಡ್ರಿನಲಿನ್. ಓಕೆ, ನಿಮ್ಮ ಆನ್ಸರ್ ತೆಗೆದುಕೊಳ್ತೀನಿ. ಆ್ಯಂಡ್ ಜಕ್ಸ್ಟಾ ಗ್ಲಾಮೆರುಲಾರ್ ಸೆಲ್ಸ್ ಟು ರಿಲೀಸ್ ದ ರೆನಿನ್. And the next, posterior pituitary to release the vasopressin, adrenal cortex to release the aldosterone. The perfect one, which is the vasoconstrictor. The option B is the right one. See, when the glomerular filtration rate is low, then the juxtaglomerular cells they started to produce as the renin. What is the function of renin? You know that ಅದರಲ್ಲಿ ಎರಡು ತರ ಇರುತ್ತೆ, ನಿಮಗೆ ಗೊತ್ತಿರುತ್ತೆ. Angiotensin 1 and 2. Out of that,
2 is the powerful vasoconstrictor. Powerful vasoconstrictor. Vasoconstrictor ಅಂತ ಹೇಳಿದ್ರೆ that decreases the lumen of the blood. Blood lumen ಅನ್ನ blood vessel lumen ಅನ್ನ ಕಡಿಮೆ ಮಾಡುತ್ತೆ. So that increases the blood pressure. So ಅದು blood pressure ನ ಜಾಸ್ತಿ ಮಾಡುತ್ತೆ, increases the blood pressure. So that thereby that increases the glomerular filtration rate. ಜಾಸ್ತಿ ಆಗುತ್ತೆ. Okay. Yes. Right now, the option B is the right answer. Next, facultative reabsorption. Absorption of the water from the primary urine. Primary urine is influenced by the hormone. Facultative absorption of water from primary urine is influenced by the hormone. ಯಾವ ಹಾರ್ಮೋನ್ ಇಂದ ಅದು ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. Androgen, not at all. Androgen is present in male. Testis ಇಂದ ಪ್ರೊಡ್ಯೂಸ್ ಆಗುತ್ತೆ, ರೆಸ್ಪಾನ್ಸಿಬಲ್ ಫಾರ್ ದ ಮಸ್ಕ್ಯುಲೈನ್ ಕ್ಯಾರೆಕ್ಟರ್. ಓಕೆ, ಮಸ್ಕ್ಯುಲೈನ್ ಕ್ಯಾರೆಕ್ಟರ್. ಓಕೆ, ಎಸ್. ಸೊ ಇದು ಕೂಡ ಏನಪ್ಪ ಆಗುತ್ತೆ ರೇಣುಕಾ. ಅಂಡ್ ಆಲ್ಸೋ ದಟ್ ಮೋಸ್ಟ್ ಇಂಪಾರ್ಟೆಂಟ್ MCQs that we have done, both are very important. Here just I am taking the PYQs. ಎರಡನ್ನೂ ಕೂಡ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. That is enough for you. Okay, next one. Epinephrine, vasopressin and also thyroxine. ಯಾವ್ದಿರ್ಬೋದು? Yes, the one hormone which is being produced from the hypothalamus and stored in neurohypophysis called posterior pituitary. The option is the C is the right answer. Option C is the right answer. Okay. Batch, ಯಾವ ಬ್ಯಾಚ್ ಅಲ್ಲಿ? Prajan ಅಲ್ಲ? Prajan, you are asking in which batch you are getting this PDF notes. We will inform. If we are able to upload, we will put that in the description ಅಲ್ಲಿ ಇಡ್ತೀವಿ ಅದನ್ನ. ಓಕೆನಾ? ಓಕೆ, ನೌ ದ ವ್ಯಾಸೋಪ್ರೆಸಿನ್, ಇದರಿಂದ ಬೇರೆ ಕ್ವಶನ್ಗಳನ್ನು ಕೂಡ ಕೇಳಬಹುದು. ಓಕೆ, ನೆಕ್ಸ್ಟ್ ಹೇಳ್ತೀನಿ ಅನ್ನೋದನ್ನ. ಯಾಕೆಂತ ಹೇಳಿದ್ರೆ ಇಟ್ ಇಸ್ ಬೀಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ ಹೈಪೋಥಾಲಮಸ್ ಅಂಡ್ ಸ್ಟೋರ್ಡ್ ಇನ್ ಪೋಸ್ಟೀರಿಯರ್ ಪಿಟ್ಯೂಟರಿ. ಓಕೆ, ದ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್, ಫಿಲ್ಟ್ರೇಷನ್ ಆಫ್ blood during urine formation takes place in. ಯೂರಿನ್ ಫಾರ್ಮೇಷನ್ ಆಗುವಾಗ ಫಿಲ್ಟ್ರೇಷನ್ ಎಲ್ಲ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಎಸ್. Not only this one, previously we have done most important MCQs, both the video, PYQ and MCQ. Okay, ಎರಡೂ ಕೂಡ ನೀವು ನೋಡಿದ್ರೆ that is enough and you can just go through all the part 1, part 2, part 3 that we have done. Very important. So ಯಾವ್ದಾಗುತ್ತೆ ನೋಡಿ ಇವಾಗ? The right answer. Before revealing the right answer, I am just writing one more structure. What is this? This is called the Malpighian body. This is called Malpighian body. Malpighian body. So ಏನaganta ಹೇಳಿದ್ರೆ that includes both glomerulus as well as the Bowman's capsule. This one is the Bowman's capsule and this is the glomerulus. Okay, glomerulus ಅಲ್ಲಿ ಏನಿರುತ್ತೆ? It's a very thin. So this is the thinnest blood capillary present in our body. Endothelium irutte, basement membrane, and also some kind of podocytes are present. Bowman's capsule alli podocyte gal irutte. So the right answer is glomerulus. So glomerular filtration. Now I am writing what are the steps involved in urine formation. First one is glomerular filtration. That's the very first step. And second one is selective reabsorption that takes place in PCT of the nephron. And the third one is what is the tubular secretion that takes place in DCT ಅಲ್ಲಿ ಆಗುತ್ತೆ. So the right answer is option C. Perfect. Yes, ನೋಡೋಣ ಇವಾಗ. Knee joint is an example of. Hi Tejas, Sridhar, Preeti, Sudeep, Bayo, Om, Shankar, Amulya, Gagan. Perfect. Option C was the correct answer. And Jayalakshmi is giving the answer tubular secretion. Yes, the last one. Tubular secretion. Yes. Varsha. ಎಲ್ಲ ಓದಿ ಅಂತ ಹೇಳ್ತಿದ್ದೀರಾ, ಏನನ್ನ ಅಂತ ಗೊತ್ತಾಗ್ತಿಲ್ಲ. ಸೊ knee joint is an example of. And also Shankar, option C. Previous questionಗೆ. Okay, Tejas ಅವರು ಯಾವುದೋ ಬೇರೆಯವರಿಗೆ ಕಾನ್ವರ್ಸೇಷನ್ ಮಾಡ್ತಿದ್ದಾರೆ. ಪಿವೋಟ್ ಜಾಯಿಂಟ್ ಎಲ್ಲಿರುತ್ತೆ? ದಟ್ ಅಟ್ಲಾಸ್ ಅಲ್ಲಿ ಇರುತ್ತಲ್ಲ, ದಟ್ ಕನೆಕ್ಟ್ ವಿತ್ ದ ಸ್ಕಲ್, ರೊಟೇಟಿಂಗ್ ಇನ್ 180 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೇಡಿ, 180 ಡಿಗ್ರಿ ಆಂಗಲ್ ಅಲ್ಲಿ. ನೆಕ್ಸ್ಟ್ ಬಾಲ್ ಅಂಡ್ ಸಾಕೆಟ್, ದಟ್ಸ್ ಪ್ರೆಸೆಂಟ್ ಹಿಯರ್. ವಿ ಕ್ಯಾನ್ ಮೂವ್ ಲೈಕ್ ದಿಸ್.
and gliding joint present in tarsals and also wrist ಅಲ್ಲಿ ಇರುತ್ತೆ, ಕಾಲಲ್ಲೂ ಕೂಡ ಇರುತ್ತೆ. ಅಂದ್ರೆ ಎಲ್ಲಿ ಕಾಮನ್ ಆಗಿ ಟಾರ್ಸಲ್ಸ್ ಮತ್ತೆ ಕಾರ್ಪಲ್ಸ್ ಗಳಲ್ಲಿ ಕಂಡು ಬರೋದು. ಹಿಂಜ್ ಜಾಯಿಂಟ್ ಯಾಕೆ? ವಿ ಕ್ಯಾನ್ ಬೆಂಡ್ ದಟ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಓಕೆ, ಸೊ ನೀ ಜಾಯಿಂಟ್ ಅಂತ ಹೇಳಿದ್ರೆ ಪಟೆಲ್ಲ, ದ ಫೀಮರ್ ಅಂಡ್ ಆಲ್ಸೋ ಫಿಬಿಯಾ ಅಂಡ್ ಟಿಬಿಯಾ, ಅಲ್ಲಿ ನಾವೇನ್ ಮಾಡ್ಬೋದು, ಓನ್ಲಿ ಇನ್ ಒನ್ ಡೈರೆಕ್ಷನ್ ವಿ ಕ್ಯಾನ್ ಬೆಂಡ್ ದಟ್. ಸೊ ದಟ್ ಈಸ್ ಶೋಯಿಂಗ್ ದ ಲಿಮಿಟೆಡ್ ಮೂವ್ಮೆಂಟ್. ಸೊ ಹಾಗಾಗಿ ಅದೇನಾಗಿರುತ್ತೆ, ಹಿಂಜ್ ಜಾಯಿಂಟ್ ಆಗಿರುತ್ತೆ. ಇನ್ಕ್ಲೂಡಿಂಗ್ ದ ಎಲ್ಬೋ ಜಾಯಿಂಟ್, ಇದು ಕೂಡ ಹಿಂಜ್ ಆಗಿರುತ್ತೆ, ಹಿಂಜ್ ಜಾಯಿಂಟ್ ಅಂತ. ಸೊ ನೆಕ್ಸ್ಟ್ ಒನ್, ಲೇಬಲ್ 2015 ಅಲ್ಲಿ ಕೇಳಿದ್ದಾರೆ, ತುಂಬಾ ರೇರು ಈ ಚಾಪ್ಟರ್ ಇಂದ ಬರೋದು. ಅಂಡ್ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್ ಚಾಪ್ಟರ್ ಇಂದ 2016 ಅಲ್ಲೇ ಲಾಸ್ಟ್ ಕ್ವಶನ್ ಕೇಳಿರೋದು. ಅಲ್ಲಿಂದ ಇದುವರೆಗೆ ಒಂದು ಕ್ವಶನ್ ಕೂಡ ಕೇಳಿಲ್ಲ. ಬಟ್ ಐ ಆಮ್ ಜಸ್ಟ್ ಎಕ್ಸ್ಪ್ಲೈನಿಂಗ್. ಲೇಬಲ್ ದ ಕರೆಕ್ಟ್ ಪಾರ್ಟ್ ಆಫ್ ದ ಮಯೋಸಿನ್ ಮಾನೋಮಿಯರ್. ಇಲ್ಲಿ ಮಯೋಸಿನ್ ಮಾನೋಮಿಯರ್ ಕೊಟ್ಟಿದ್ದಾರೆ. ಸೊ ಹಿಯರ್ ದೇ ಆರ್ ಯೂಶಲಿ ಮೇಡ್ ಅಪ್ ಆಫ್ 6 ಪಾಲಿಪೆಪ್ಟೈಡ್ ಚೈನ್. ಸೊ 6 ಪಾಲಿಪೆಪ್ಟೈಡ್ ಚೈನ್ಗಳಿರುತ್ತೆ. 2 ಆರ್ ಹಿಯರ್ ಅಂಡ್ 4 ಆರ್ ಪ್ರೆಸೆಂಟ್ ಇನ್ ದ ಹೆಡ್ ರೀಜನ್. 4 ಹೆಡ್ ರೀಜನ್ಗಳಿರುತ್ತೆ. ಸೊ ಇವಾಗ ಇಲ್ಲಿ ವಾಟ್ ಈಸ್ ದಟ್ ಎ ಬಿ ಡಿ ಸಿ ಇಂಡಿಕೇಟ್ಸ್? ಅಲ್ಲಿ ಎ ಬಿ ಸಿ ಡಿ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ಓಕೆ, ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಬಿ ಅನ್ನೋದೇನು? ದಿಸ್ ಬಿ ಈಸ್ ಇಂಡಿಕೇಟಿಂಗ್ ದ ಕ್ರಾಸ್ ಆರ್ಮ್. ಇದು ಕ್ರಾಸ್ ಆರ್ಮ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಎಲ್ಲಿದೆ ನೋಡಿ ಕ್ರಾಸ್ ಆರ್ಮ್ ಅನ್ನೋದು? ಇಲ್ಲಿದೆ. ಅಗೈನ್ ದೇರ್ ಆರ್ ನೋ ಕ್ರಾಸ್ ಆರ್ಮ್ ಅಟ್ ಆಲ್. ಇಲ್ಲೆಲ್ಲೂ ಕ್ರಾಸ್ ಆರ್ಮ್ ಇಲ್ಲ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಗ್ಬೋದಲ್ವಾ? ಸೊ ಎ ಅನ್ನೋದು ಹೆಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಹೆಡ್ ಇಸ್ ಕಂಟೈನಿಂಗ್ the ATPase binding site as well as 2 polypeptide chains on each head. ಎರಡರಲ್ಲೂ ಇರುತ್ತೆ ಹೆಡ್ ರೀಜನ್. ಅಂಡ್ ಸಿ ಇಂಡಿಕೇಟಿಂಗ್ ಆಕ್ಟಿನ್ ಬೈಂಡಿಂಗ್ ಸೈಟ್. ಅಲ್ಲಿಗೆ ಆಕ್ಟಿನ್ ಬಂದು ಬೈಂಡ್ ಆಗುತ್ತೆ. ಕ್ಯಾಲ್ಸಿಯಂ ಜಾಸ್ತಿ ಸೆಕ್ರಿಟ್ ಆದಾಗ ಸಾರ್ಕೋಮಿಯರ್ ಇಂದ ಏನಾಗುತ್ತೆ, ಸಾರ್ಕೋಪ್ಲಾಸಮ್ ಇಂದ. ಸೊ ಅದು ಇಲ್ಲಿ ಬೈಂಡ್ ಆಗುತ್ತೆ. ನೆಕ್ಸ್ಟ್ ಬಿ ಅನ್ನೋದು ಕ್ರಾಸ್ ಆರ್ಮ್. ಡಿ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ? ATP ಬೈಂಡಿಂಗ್ ಸೈಟ್. ಸೊ ಕ್ರಾಸ್ ಬ್ರಿಡ್ಜ್ ಅನ್ನ ಫಾರ್ಮೇಶನ್ ಮಾಡಕ್ಕೆ ಸಹಾಯ ಮಾಡುತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. Option D. So very good. Sohan, Gayatri, Vaishnavi, Sinchana and Esther. Very good, Varshita. So next one. So again 2016 ಅಲ್ಲಿ ಕೇಳಿರೋದು, sarcomere is the functional unit of contraction in muscle fiber. Exact NCERT textbooks lines. ಕಾಮನ್ ಆಗಿ KCET ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಇಂದನೇ ಕೇಳ್ತಾರೆ, ಎಲ್ಲೂ ಕೂಡ ಡೈವರ್ಟ್ ಆಗಲ್ಲ. ಎಸ್, ನೆಕ್ಸ್ಟ್ ನೋಡೋಣ. ಐಡೆಂಟಿಫೈ ದ ಪೋರ್ಷನ್ ಆಫ್ ದ ಮಯೋಫೈಬ್ರಿಲ್ ದಟ್ ಕಾನ್ಸ್ಟಿಟ್ಯೂಟ್ ಅ ಸಾರ್ಕೋಮಿಯರ್. ಸೊ ಯಾವುದು ಸಾರ್ಕೋಮಿಯರ್ನ ಇಂಡಿಕೇಟ್ ಮಾಡುತ್ತೆ? ಸಾರ್ಕೋಮಿಯರ್ ಇಸ್ ದ ಫಂಕ್ಷನಲ್ ಯೂನಿಟ್ ಆಫ್ ದ ಮಯೋಫೈಬ್ರಿಲ್. ಫಂಕ್ಷನಲ್ ಯೂನಿಟ್ ಆಫ್ ಕಾಂಟ್ರಾಕ್ಷನ್ ಅಂತ ಹೇಳ್ಬೋದು. ಫಂಕ್ಷನಲ್ ಯೂನಿಟ್ ಆಫ್ ಕಾಂಟ್ರಾಕ್ಷನ್. ಸೊ ಎಲ್ಲಿರುತ್ತೆ ಅದು? ದ ಪೋರ್ಷನ್ ಆಫ್ ದ ಮಯೋಫೈಬ್ರಿಲ್ ಬಿಟ್ವೀನ್ ದ ಸಕ್ಸೆಸಿವ್ Z ಲೈನ್ ಆರ್ ದ ಸಕ್ಸೆಸಿವ್ I ಲೈನ್, ಸಕ್ಸೆಸಿವ್ A ಲೈನ್ ಆರ್ ಸಕ್ಸೆಸಿವ್ M ಲೈನ್ ಆರ್ ಬ್ಯಾಂಡ್. ಯು ಕ್ಯಾನ್ ಸೆ ಐ ಮತ್ತೆ ಎ ಬ್ಯಾಂಡ್ ಅಂತ ಹೇಳಿದ್ರೆ ಐಸೋಟ್ರೋಪಿಕ್ ಮತ್ತೆ ಅನೈಸೋಟ್ರೋಪಿಕ್ ಬ್ಯಾಂಡ್. ಸೊ ಎ ಬ್ಯಾಂಡ್ ಅಂತ ಬಂದಾಗ ಅದು ಡಾರ್ಕ್ ಆಗಿರುತ್ತೆ, ಜೊತೆಗೆ ಥಿಕ್ ಆಗಿರುತ್ತೆ ಅಂತ ಗೊತ್ತಿರುತ್ತೆ. ಡಾರ್ಕ್ ಅಂಡ್ ಥಿಕ್. ಅಂಡ್ ದಿಸ್ ಒನ್ ಐ ಬ್ಯಾಂಡ್ ಅಂತ ಹೇಳಿದ್ರೆ ಇದು ಥಿನ್ ಆಗಿರುತ್ತೆ, ಲೈಟ್ ಆಗಿರುತ್ತೆ. ಸೊ ಓದಿರ್ತೀರಾ. ಸೊ ದಟ್ ಈಸ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ Z ಲೈನ್ಸ್ ಮಧ್ಯದಲ್ಲಿ ಇರುತ್ತೆ. ಅದನ್ನ ನಾವು ಸಾರ್ಕೋಮಿಯರ್ ಅಂತ ಹೇಳ್ತೀವಿ. ದಟ್ಸ್ ದ ಫಂಕ್ಷನಲ್ ಯೂನಿಟ್ ಆಫ್ ದ ಕಾಂಟ್ರಾಕ್ಷನ್. Z ಲೈನ್ ನೆನ್ಪಿಟ್ಕೊಳ್ಳಿ, Z ಲೈನ್. ನೆಕ್ಸ್ಟ್ ಒನ್, ಸಿ ಯಾವಾಗ ಲಾಸ್ಟ್ ಕ್ವಶನ್ ಕೇಳಿರೋದು? 2016 ಅಲ್ಲಿ ಲಾಸ್ಟ್ ಕ್ವಶನ್ ಕೇಳಿರೋದು ಫ್ರಮ್ ದ ಚಾಪ್ಟರ್ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್. ಟಿಲ್ ಟುಡೇ ಫ್ರಮ್ ಲಾಸ್ಟ್ 7 years ದೇರ್ ಆರ್ ನಾಟ್ ಇವನ್ ಎ ಸಿಂಗಲ್ ಕ್ವಶನ್. ಕೇಳಬಹುದು, ಕೇಳದೆ ಇದ್ರೂ ಇರಬಹುದು, ಬಟ್ ಆದ್ರೂ ಕೂಡ ಓದಿರಿ ಜಾಯಿಂಟ್ಸ್ಗಳ ಬಗ್ಗೆ, ಮತ್ತೆ ಅದರಲ್ಲೂ ಕೂಡ ಆಕ್ಟಿನ್ ಮತ್ತೆ ಮಯೋಸಿನ್. ಸೊ ಕಾಂಟ್ರಾಕ್ಷನ್ ಏನಿದೆ ಅದನ್ನು ತಿಳ್ಕೊಳ್ಳಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, 2019 ಅಲ್ಲಿ ನ್ಯೂರಲ್ ಅಂಡ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ 1 or 2 ಕ್ವಶನ್ ಕೇಳೋ ಚಾನ್ಸಸ್ಗಳಿರುತ್ತೆ ಚಾಪ್ಟರ್ ಇಂದ. ಬ್ಲೈಂಡ್ ಸ್ಪಾಟ್ ಆಫ್ ದ ಹ್ಯೂಮನ್ ಐ ಈಸ್. ಬ್ಲೈಂಡ್ ಸ್ಪಾಟ್ ಆಫ್ ದ ಹ್ಯೂಮನ್ ಐ ಈಸ್. ಸರ್, BSc in microbiology. Yes, microbiology, biochemistry, you can take any one of them. ಮತ್ತೆ ಏನು ಗೊತ್ತಾ, ಎಲ್ಲವೂ ಕೂಡ ಕನ್ವರ್ಜ್ ಆಗುತ್ತೆ. ಅಂದರೆ ಯು ಆರ್ ಗೆಟಿಂಗ್ ಇನ್ ಟು ಎ ಟೀಚಿಂಗ್ ಫೀಲ್ಡ್, ಯು ಆರ್ ಗೆಟಿಂಗ್ ಇನ್ ಟು ಎ ರಿಸರ್ಚ್ ಫೀಲ್ಡ್, ಇದೇ ಥರ ಹೋಗುತ್ತೆ. ಜಸ್ಟ್ ಟ್ರೈ ಟು ಫೋಕಸ್ ದ್ಯಾಟ್. ಓಕೆ, ಒಳ್ಳೆಯದು ಕೂಡ ಮೈಕ್ರೋಬಯಾಲಜಿ. ಸೊ ಮುಂದೆ ನಿಮಗೆ ರಿಸರ್ಚ್ ಆಪರ್ಚುನಿಟೀಸ್ ಕೂಡ ಇರುತ್ತೆ ಅದರಲ್ಲಿ. ಸೊ ನೆಕ್ಸ್ಟ್, ಬೋತ್ ಕೋನ್ಸ್ ಆ್ಯಂಡ್ ರಾಡ್ಸ್ ಆರ್ ಆಬ್ಸೆಂಟ್. ವಿ ಆರ್ ಟಾಕಿಂಗ್ ಅಬೌಟ್ ದ ಬ್ಲೈಂಡ್ ಸ್ಪಾಟ್. ಸೊ ಎಲ್ಲಿರುತ್ತೆ ಬ್ಲೈಂಡ್ ಸ್ಪಾಟ್? ಸೊ ನಾನು ಪ್ರೀವಿಯಸ್ ಲೆಕ್ಚರ್ಲು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಇಫ್ ಯು ಆರ್ ಕನ್ಸಿಡರಿಂಗ್ ದಿಸ್ ಇಸ್ ದ ಐ ಬಾಲ್ ಆ್ಯಂಡ್ ಹಿಯರ್ ಸಮ್ ಲೇಯರ್ಸ್ ಆರ್ ಪ್ರೆಸೆಂಟ್. ಇಲ್ಲಿ ಕೆಲವು ಲೇಯರ್ಸ್ಗಳಿದೆ. ಓಕೆ, ಆ್ಯಂಡ್ ದಿಸ್ ಈಸ್ ಕಾಲ್ಡ್ ದ ಪ್ಯೂಪಿಲ್. ಇಲ್ಲೊಂದು ಪ್ಯೂಪಿಲ್ ಇದೆ. ಆ್ಯಂಡ್ ದಿಸ್ ಇಸ್ ದ ಲೆನ್ಸ್. ದಿಸ್ ಈಸ್ ದ ಲೆನ್ಸ್. And this is the iris ಇದೆ.
and the conjunctiva, the outermost transparent layer, and cornea is present. Cornea, ಎಲ್ಲ ಲೇಬಲ್ಗಳು ನೋಡ್ಕೊಳ್ಳಿ. Next, this chamber present in between the cornea and the lens is called aqueous chamber, and this is called vitreous chamber. Vitreous chamber ಅಥವಾ humor ಅಂತ ಹೇಳ್ತೀವಿ. Next, and here, so nerve fibers are present, optic nerves. So they are leaving the eyeball. They are leaving the eyeball. Optic nerves ಅಂತ ಹೇಳ್ಬಿಟ್ಟು. So where the optic nerves leave the eyeball, in that particular place, there are no rods and cones. That place is called blind spot. ಯಾಕಿದು blind spot ಅಂತ ಹೇಳಿದ್ರೆ images are not forming. ನೋ ನಿಮಗೆ ಬಯಾಲಜಿ ಇಷ್ಟ ಇದ್ರೆ ಓಕೆ ಇಂಟ್ರೆಸ್ಟ್ ಇದ್ರೆ ವರುಣ್ ಕುಮಾರ್, ಯಾವುದೇ ಥರ ಬಯಾಲಜಿ ಬೇಸ್ಡ್ ಕೋರ್ಸ್ಗಳು ಡಿಫಿಕಲ್ಟ್ ಅಲ್ಲ. ಬಿ ಫಾರ್ಮಾ, ಬಿ ನರ್ಸಿಂಗ್, ನಿಮಗೊಂಥರ ಅದು ಲಾಲಿಪಾಪ್ ಥರ ಅನ್ಸ್ಬಿಡುತ್ತೆ ನಿಮ್ಗೆ ಅಲ್ಲಿ ಹೋದ್ರೆ. ಓಕೆ, ಸಚಿನ್ಗೆ ಹಾಗೆ ಲೈಟಾಗಿ 6 ಹೊಡಿ ಅಂತ ಹಾಕೊಟ್ಟಂಗೆ ಕೊಹ್ಲಿಗೆ ಅಥವಾ ಒಂದು ಧೋನಿಗೆ ಅಷ್ಟು ಈಸಿ ಅನಿಸುತ್ತೆ. ಇಫ್ ಯು ಆರ್ ಲೈಕಿಂಗ್ ಬಯಾಲಜಿ, 12th ಆನ್ವರ್ಡ್ಸ್ ನೀವು ಏನು ತೊಗೊಳ್ತೀರಾ ಬಯಾಲಜಿ ರಿಲೇಟೆಡ್ಗಳು ಕೋರ್ಸ್ಗಳು ಎಲ್ಲ ಈಸಿ ಅನಿಸುತ್ತೆ. ಡೋಂಟ್ ವರಿ. ಓಕೆನಾ? ಯಾರು? ವರುಣ್. ಎಸ್. ಓಕೆ, ದಿಸ್ ಇಸ್ ದ ಬ್ಲೈಂಡ್ ಸ್ಪಾಟ್ ಆ್ಯಂಡ್ ದಿಸ್ ಇಸ್ ದ ಫೋವಿಯಾ. ಇಲ್ಲೊಂದು ಪಾರ್ಟ್ ಇದೆ ನೋಡಿ, ಫೋವಿಯಾ, ಯೆಲ್ಲೋ ಸ್ಪಾಟ್ ಅಂತ ಹೇಳ್ಬಿಟ್ಟು. ಸೊ ವೇರ್ ದ ಕ್ಲಿಯರ್ ಇಮೇಜ್ ಇಸ್ ಫಾರ್ಮ್ಡ್, ಇಲ್ಲಿ ಕ್ಲಿಯರ್ ಇಮೇಜ್ ಫಾರ್ಮೇಶನ್ ಆಗುತ್ತೆ, ಯಾಕೆಂದ್ರೆ ರಾಡ್ಸ್ ಮತ್ತೆ ಕೋನ್ಸ್ ಇರುತ್ತೆ. ಸೊ ರಾಡ್ಸ್ ಅಂಡ್ ಕೋನ್ಸ್ ಆರ್ ಆಬ್ಸೆಂಟ್. ರಾಡ್ಸ್ ಅಂಡ್ ಕೋನ್ಸ್ ಆರ್ ಆಬ್ಸೆಂಟ್. ಓಕೆನಾ? ಎಸ್. ಫಿಸಿಯೋಥೆರಪಿ ಇಸ್ ಆಲ್ಸೋ ಗುಡ್. ಎಸ್. ಎಲ್ಲ ಮೆಡಿಕಲ್ ಏನಿದೆ ಫೀಲ್ಡ್ಗಳು ಮುಂದೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಈಸಿ ಇರುತ್ತೆ ಜೊತೆಗೆ, ಆ್ಯಂಡ್ ವೆರಿ ಗುಡ್. ದಟ್ಸ್ ವೆರಿ ಗುಡ್. ಯಾ. ಸೊ ನೆಕ್ಸ್ಟ್ ಆನ್ಸರ್ ಗೊತ್ತಾಯ್ತಲ್ಲ? ಬೋತ್ ರಾಡ್ಸ್ ಅಂಡ್ ಕೋನ್ಸ್. ಸರ್ ಆಗಿದ್ರೆ ಕೋನ್ಸ್ ಮತ್ತೆ ರಾಡ್ಸ್ ಅಂದ್ರೆ ಏನು? ದೀಸ್ ಆರ್ ದ ರೆಸೆಪ್ಟಾರ್ ವಿಚ್ ರಿಸೀವ್ಸ್ ದ ಇಮೇಜ್. ಇಮೇಜ್ ಅನ್ನ ರಿಸೀವ್ ಮಾಡ್ಕೊಳ್ಳುತ್ತೆ. ಕೋನ್ಸ್ ಆರ್ ಏಬಲ್ ಟು ಡಿಸ್ಟಿಂಗ್ವಿಶ್ ದ ಕಲರ್ ಅಂಡ್ ಏಬಲ್ ಟು ಸಿ ದ ಬ್ರೈಟ್ ಲೈಟ್. ರಾಡ್ಸ್ ದೇ ಕೆನ್ ನಾಟ್ ಡಿಸ್ಟಿಂಗ್ವಿಶ್ ದ ಕಲರ್ನ ಅದು ಡಿಸ್ಟಿಂಗ್ವಿಶ್ ಮಾಡಲ್ಲ, ಜೊತೆಗೆ ದೇ ಆರ್ ಏಬಲ್ ಟು ಲುಕ್ ಅಪ್ ದ ಆಬ್ಜೆಕ್ಟ್ಸ್ ಇನ್ ದ ಡಿಮ್ ಲೈಟ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್, ಇನ್ ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ಕಾರ್ಪೋರಾ ಕ್ವಾಡ್ರಿಜೆಮಿನಾ ಈಸ್ ಲೊಕೇಟೆಡ್? ಯಾವ ಪಾರ್ಟ್ ಅಲ್ಲಿ, ಓಕೆ, ಬ್ರೈನ್ ಪಾರ್ಟ್ ಅಲ್ಲಿ ಕಾರ್ಪೋರಾ ಕ್ವಾಡ್ರಿಜೆಮಿನಾ ಲೊಕೇಟ್ ಆಗಿದೆ ಅಂತ ಕೇಳ್ತಿದ್ದಾರೆ. PM ಬ್ರ್ಯಾಂಡ್ ಅಂಡ್ ಎಸ್ತರ್, ಅರುಣ್ ಕುಮಾರ್, ರಾಧಿಕಾ, ಸೋಹಾನ್, ಪ್ರಿಯಾ. ಓಕೆ, ರ್ಯಾಂಕ್ ಎಷ್ಟು ಬೇಕು BPTಗೆ? ಫಿಸಿಯೋಥೆರಪಿಗೆ ಆಸ್ ಐ ಸೆಡ್ 20,000 ಬಿಲೋ, ಅಂದರೆ ನಿಮಗೆ ಕಡಿಮೆ ಆದಷ್ಟು ಆಪರ್ಚುನಿಟೀಸ್ ಒಳ್ಳೆ ಕಾಲೇಜಲ್ಲಿ ಒಳ್ಳೊಳ್ಳೆ ಸೀಟ್ಗಳು ಸಿಗುತ್ತೆ. ಓಕೆ, ಝುವಾಲಜಿಯಿಂದ ಎಷ್ಟು ಕ್ವಶನ್ ಬರ್ಬಹುದು? ಸೊ ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ, ಆಲ್ಮೋಸ್ಟ್ ಈಕ್ವಲ್. ಈಗ 60 ಅಂತ ಹೇಳಿದ್ರೆ 28 to 30 ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದ ಝುವಾಲಜಿ. 50-50. ಓಕೆ, ಸೊ ನೆಕ್ಸ್ಟ್ ಯಾವುದಿದೆ ನೋಡಿ, ಕಾರ್ಪೋರಾ ಕ್ವಾಡ್ರಿಜೆಮಿನಾ ಎಲ್ಲಿ ಬರುತ್ತೆ? ಎಕ್ಸಾಕ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ ನೀವು ಓದಿದ್ರೆ ಬ್ರೈನ್ ಸ್ಟ್ರಕ್ಚರ್ ಅನ್ನ ಅಲ್ಲಿ ಒಂದು ವರ್ಡ್ ಇದೆ. ಓಕೆ, ದಟ್ಸ್ ನಥಿಂಗ್ ಬಟ್ ಸೊ ಮಿಡ್ ಬ್ರೈನ್ ಅಲ್ಲಿ ಕಾರ್ಪೋರಾ ಕ್ವಾಡ್ರಿಜೆಮಿನಾ ಕಂಡು ಬರುತ್ತೆ. ಎಸ್ ರಕ್ಷಿತಾ, ಎಸ್ತರ್ ಕರೆಕ್ಟಾ ಓದ್ಬೇಡೋಣ. ನೇಮನ್ನ ಯಾರದು? ಎಸ್ತರ್. ಕರೆಕ್ಟಾ ನಿಮ್ಮ ನೇಮ್? ಎಸ್ತರ್. ಓಕೆ, ಆ್ಯಂಡ್ ಆಲ್ಸೋ ಅಗ್ರಿಕಲ್ಚರ್. ಅಯ್ಯೋ, ಯಾರೋ ಈಗ ಬರ್ತಿದ್ದೀರಾ ಅನ್ಕೊಂತೀನಿ. ಬಯೋಟೆಕ್ನಾಲಜಿ ಇಸ್ ವೆರಿ ಗುಡ್ ಆ್ಯಂಡ್ ಇನ್ ಫ್ಯೂಚರ್ ಯು ಕ್ಯಾನ್ ಡೂ MSc ಆಸ್ ವೆಲ್. ಓಕೆ, PhD ಆಸ್ ವೆಲ್. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರೆ, ಸೊ ವಿತೌಟ್ ಹ್ಯೂಮನ್ ಇಂಟ್ರಾಕ್ಷನ್, ಅಂದರೆ ಇಂಟ್ರಪ್ಷನ್ ಇಲ್ದೇನೆ that gives the immense answer, reply. ಅದನ್ನ ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇತ್ತೀಚೆಗೆ. ಆಪ್ಷನ್ ಡಿ. ಓಕೆ, ಸೊ ನೆಕ್ಸ್ಟ್, ಕಾರ್ಪಸ್ ಕಲಾಸಮ್ ಆರ್ ಕೆಲೋಸಮ್ ಕನೆಕ್ಟ್ಸ್ ದ. ಕಾರ್ಪಸ್ ಕೆಲೋಸಮ್ ಅನ್ನೋದು ಏನನ್ನ ಕನೆಕ್ಟ್ ಮಾಡುತ್ತೆ? ಸೊ ಪ್ರೀವಿಯಸ್ಲಿ ಆಲ್ಸೋ ಹ್ಯಾವ್ ಟೇಕನ್ ದಿಸ್ ಕ್ವಶನ್. ದೇ ಹ್ಯಾವ್ ಆಸ್ಕ್ಡ್ ಇನ್ 2022, ಲಾಸ್ಟ್ ಇಯರ್ಲಿ ಕೇಳಿದ್ದಾರೆ. ಸೊ ರಿಮೆಂಬರ್, ಅವರ್ ಬ್ರೈನ್ ಹ್ಯಾವ್ two cerebral hemisphere. ಸೊ ದೇ ಆರ್ ಸೆಪರೇಟೆಡ್ ಬೈ ಅ ಗ್ರೂವ್. ಅಲ್ಲೊಂದು ಗ್ರೂವ್ ಸೆಪರೇಟ್ ಮಾಡಿದೆ. ಆ ಎರಡು ಹೆಮಿಸ್ಫಿಯರ್ಗಳನ್ನ ಕನೆಕ್ಟ್ ಮಾಡೋ ಒಂದು ನರ್ವ್ ಬಂಡಲ್ ಆರ್ ನರ್ವ್ ಶೀತ್ ಇದೆ. ದಟ್ ನರ್ವ್ ಬಂಡಲ್ ಆರ್ ನರ್ವ್ ಶೀತ್ ವಿಚ್ ಕನೆಕ್ಟ್ಸ್ ದ ಬೋತ್ ದ ಹೆಮಿಸ್ಫಿಯರ್ ಆಫ್ ದ ಬ್ರೈನ್ ಈಸ್ ಕಾಲ್ಡ್ ಕಾರ್ಪಸ್ ಕ್ಯಾಲೋಸಮ್. ಓಕೆ, ಸೊ ವೆನ್ ಯು ಡ್ರಾ ದ ಡಯಾಗ್ರಾಮ್ ಆಫ್ ಹ್ಯೂಮನ್ ಬ್ರೈನ್ ಈ ಥರ ಬರೆದ್ರೆ, ಸೊ ಯು ಮೈಟ್ ಹ್ಯಾವ್ ಸೀನ್ ದಿಸ್ ಸ್ಟ್ರಕ್ಚರ್, ರೈಟ್? ಈ ಥರ ಒಂದು ಸ್ಟ್ರಕ್ಚರ್ ನೋಡಿರ್ತೀರಾ ನೀವು. ಓಕೆ, ಸೊ ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ರೈಟ್. ಸೊ ಈ ತರ ಇದೆ ನೋಡಿ. ದಿಸ್ ಸ್ಟ್ರಕ್ಚರ್ ಈಸ್ ಕಾರ್ಪಸ್ ಕ್ಯಾಲೋಸಮ್. ಕಾರ್ಪಸ್. ಸೊ ದಟ್ ಕನೆಕ್ಟ್ಸ್ ಬೋತ್ ದ ಹೆಮಿಸ್ಫಿಯರ್. ದ ರೈಟ್ ಆನ್ಸರ್ ಈಸ್ 2 cerebral hemisphere is the right answer. 2 cerebral hemisphere. Very good. Rakshita and also new gamer Jayalakshmi, Mohammed, Bio Om, Ravi. Very good. Option D is the right one. Next,
ದ ಹಾರ್ಮೋನ್ ಮೆಲಟೋನಿನ್ ಈಸ್ ಸೆಕ್ರೀಟೆಡ್ ಬೈ ದ ಗ್ಲ್ಯಾಂಡ್. ಮೆಲಟೋನಿನ್ ಅಂತ ಹೇಳಿದ್ರೆ ಏನು? ಯು ನೋ ಇಟ್ ಈಸ್ ಅ ಡೈಯೂರ್ನಲ್ ಹಾರ್ಮೋನ್ ಅಂತ ಕೂಡ ಹೇಳ್ಬೋದು. ಡೈಯೂರ್ನಲ್ ಅಂತ ಹೇಳಿದ್ರೆ 24 ರಿದಮ್ ಹಾರ್ಮೋನ್ ಅಂತ ಕೂಡ ಹೇಳ್ತಾರೆ. 24 hours ರಿದಮ್ ಹಾರ್ಮೋನ್. ಓಕೆ, 24 ಗಂಟೆ ನಮ್ಮನ್ನು ಮಾನಿಟರೈಸ್ ಮಾಡ್ತಾ ಇರುತ್ತೆ. ಮಾನಿಟರೈಸಿಂಗ್ ಆಲ್ ಅವರ್ ಆಕ್ಟಿವಿಟೀಸ್. ಓಕೆ, ದಟ್ ಈಸ್ ಕಾಲ್ಡ್ ಮೆಲಟೋನಿನ್. ಈಸ್ ಸೆಕ್ರೀಟೆಡ್ ಫ್ರಮ್ ವಾಟ್? ಫ್ರಮ್ ವಿಚ್ ಗ್ಲ್ಯಾಂಡ್ ಇಟ್ಸ್ ಬೀಂಗ್ ಸೆಕ್ರೀಟೆಡ್? ಸೊ ಥೈರಾಯ್ಡ್ ಗ್ಲ್ಯಾಂಡ್ ಇಂದ. ಯು ನೋ ದಟ್ ಈಸ್ ನಥಿಂಗ್ ಬಟ್ ಥೈರಾಕ್ಸಿನ್. T3 ಮತ್ತೆ T4, ಎಸ್ಪೆಷಲಿ T4 ಅಂತ ಹೇಳಿದ್ರೆ ಟ್ರೈ ಐಡೋಥೈರೋನಿನ್, ಟೆಟ್ರಾ ಐಡೋಥೈರೋನಿನ್. ಅಡ್ರಿನಲ್ ಇಂದ ಅಡ್ರಿನಲ್ ಮೆಡ್ಯುಲಾ ಅಂಡ್ ಆಲ್ಸೋ ಅಡ್ರಿನಲ್ ಕಾರ್ಟೆಕ್ಸ್. ಅಡ್ರಿನಲ್ ಮೆಡ್ಯುಲಾದಿಂದ ಎಪಿನೆಫ್ರೈನ್, ನೆಫ್ರೈನ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ಪಿನಿಯಲ್ ಗ್ಲ್ಯಾಂಡ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಎಂಜಿನಿಯರಿಂಗ್ ಮಾಡಬಹುದು, ಬಯೋ ಎಂಜಿನಿಯರಿಂಗ್. ನಾನು ಬಯಾಲಜಿ ಮಾಡ್ತಾ ಇರೋದ್ರಿಂದ ಇವಾಗ ಯು ಕ್ಯಾನ್ ಡೂ ಬಯೋ ಎಂಜಿನಿಯರಿಂಗ್ ಆಸ್ ವೆಲ್. ಓಕೆ, ಬಯೋ ಎಂಜಿನಿಯರಿಂಗ್. ಎಸ್, ಪಿನಿಯಲ್ ಗ್ಲ್ಯಾಂಡ್. ಪಿನಿಯಲ್ ಗ್ಲ್ಯಾಂಡ್ ಇಸ್ ದ ರೈಟ್ ಆನ್ಸರ್. ಸ್ಲೀಪ್ ವೇಕ್ ಸೈಕಲ್ ಸಂಜನಾ, ಪರ್ಫೆಕ್ಟ್ ಆನ್ಸರ್. ಎಸ್, ಅಂದ್ರೆ ಸ್ಲೀಪ್ ವೇಕ್ ಸೈಕಲ್ ಕೂಡ ಅದು ಸಹಾಯ ಮಾಡುತ್ತೆ. ಸ್ಲೀಪ್ ವೇಕ್ ಸೈಕಲ್ ಅಲ್ಲಿ ಸಹಾಯ ಮಾಡುತ್ತೆ. ಮೀನ್ಸ್ ಇಫ್ ಯು ಸ್ಟಾರ್ಟೆಡ್ ಟು ಸ್ಲೀಪ್ ಬೈ 10 ಎವ್ರಿ ಡೇ ಅಟ್ ನೈಟ್, ಯು ನೋ, ದಿನ ಅಷ್ಟೊತ್ತಿಗೆ ಮಲ್ಕೊಳ್ಳೋದಾದ್ರೆ ಅಗೈನ್ ದಟ್ ಟ್ರಿಗರ್ಸ್ ಯು ಟು ಸ್ಲೀಪ್ ಬೈ 10 PM ಓನ್ಲಿ ಎವ್ರಿ ಡೇ. ಟ್ರಿಗರ್ ಮಾಡುತ್ತೆ ನಿಮ್ಮನ್ನ. ಅಂದ್ರೆ ನಮ್ಮ ಬಾಡಿಯಲ್ಲಿ ಯಾವುದೆಲ್ಲ ಮೆನಿಸ್ಟ್ರಿಯಲ್ ಸೈಕಲ್, ಹಾರ್ಟ್ ಬೀಟ್, ರೆಸ್ಪಿರೇಷನ್ ರೇಟ್, ಸ್ಲೀಪ್ ವೇಕ್ ಸೈಕಲ್, ಇದನ್ನೆಲ್ಲ ಮೇಂಟೈನ್ ಮಾಡೋದು ಪಿನಿಯಲ್ ಗ್ಲ್ಯಾಂಡ್. ಇದನ್ನ ನಾವು ಥರ್ಡ್ ಐ ಅಂತ ಕೂಡ ಹೇಳ್ತೀವಿ. ಥರ್ಡ್ ಐ, ಮೂರನೇ ಕಣ್ಣು. ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಬಾಡಿ ಆಕ್ಟಿವಿಟಿ ಮೇಲೆ ಒಂದು ಕಣ್ಣನ್ನ ಇಟ್ಟಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಆನ್ಸರ್ ಈಸ್, ಕ್ವೆಶ್ಚನ್ ಈಸ್, ದ ಹಾರ್ಮೋನ್ಸ್ ಇನ್ವಾಲ್ವ್ಡ್ ಇನ್ ಮೇಂಟೈನಿಂಗ್ ದ ಕ್ಯಾಲ್ಸಿಯಂ ಬ್ಯಾಲೆನ್ಸ್ ಇನ್ ದ ಹ್ಯೂಮನ್ ಬಾಡಿ ಈಸ್. ಕ್ಯಾಲ್ಸಿಯಂ ಲೆವೆಲ್. ಸೊ ಯಾವ ಹಾರ್ಮೋನ್ಗಳು ಮೇಂಟೈನ್ ಮಾಡ್ತಾ ಇರುತ್ತೆ? ಸೊ ಟ್ರೈ ಟು ಆನ್ಸರ್. ವೆಟರ್ನರಿ ಆಲ್ಸೋ, ಅದು ಕೂಡ ಅಗ್ರಿಕಲ್ಚರಲ್ಲೇ ಬರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಪಶು ವೈದ್ಯಕೀಯ. ಸೊ ದಟ್ಸ್ ರಿಲೇಟೆಡ್ ಟು, ಯು ಕ್ಯಾನ್ ಗೆಟ್ 20,000, ಅದು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ. ಏನೋ ಕಡಿಮೆ ರ್ಯಾಂಕಿಂಗ್ ಆಗ್ತಾ ಕಡಿಮೆ ಅಂತ ಹೇಳಿದ್ರೆ 1,000, 2,000, 5,000 ಯು ವಿಲ್ ಗೆಟ್ ಯುನೋ ಸೀಟ್ಸ್ ಇನ್ ಎ ಗುಡ್ ಕಾಲೇಜಸ್ ಸಿಗುತ್ತೆ. ಎಸ್, ನೋಡೋಣ ಇವಾಗ ಯಾವುದಿದೆ ನೋಡಿ. ಟ್ರೈ ಟು ಆನ್ಸರ್. ದ ಕ್ಯಾಲ್ಸಿಯಂ ಲೆವೆಲ್, ಕ್ಯಾಲ್ಸಿಯಂ ಬ್ಯಾಲೆನ್ಸ್ ವಿ ಆರ್ ಆಸ್ಕಿಂಗ್. ಟ್ರೈ ಟು ಆನ್ಸರ್. ಸೊ ನಾನು ಡೈರೆಕ್ಟ್ ಆಗಿ ಹೇಳ್ಬೋದಾಗಿದ್ರೆ ಯಾವುದದು? PTH and TCH. ಓಕೆ, PTH and TCH. ಸೊ ಎಕ್ಸ್ಪ್ಯಾಂಡ್ ಮಾಡಿ ನೋಡೋಣ. PTH ಮತ್ತೆ ಇನ್ನೊಂದು ಯಾವುದು? ವಿ ಕ್ಯಾನ್ ಗೆಟ್ ಟು ಡೆಂಟಲ್ ಥ್ರೂ KCET. ಎಸ್, ಯು ವಿಲ್ ಗೆಟ್ ಇಟ್. ಡೆಂಟಲ್ ಇಟ್ ಮೇ ಬಿ ಡೌಟ್, ಐ ಗೆಸ್. ಯಾರದು ಕೇಳ್ತಿರೋದು? ಲಹಾರಿಕಾ. ಸೊ ಲಿಟಲ್ ಬಿಟ್ ಕನ್ಫ್ಯೂಷನ್ ಇದೆ ನನಗೆ ಅದರಲ್ಲಿ. ಓಕೆ, ವೆಟರ್ನರಿ ಸಿಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ PTH ಮತ್ತೆ CTC ಇಸ್ ದ ರೈಟ್, ಸಾರಿ TCH ಇಸ್ ದ ರೈಟ್ ಆನ್ಸರ್. ಯಾರು ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀರಾ ಇದನ್ನ? ಟ್ರೈ ಟು ಎಕ್ಸ್ಪ್ಯಾಂಡ್. PCT ಅಂತ ಹೇಳಿದ್ರೆ ಏನು? PTH ಅಂತ ಹೇಳಿದ್ರೆ ಏನು? ಪ್ಯಾರಾಥೈರಾಯ್ಡ್ ಹಾರ್ಮೋನ್, ಆರ್ ಯು ಕ್ಯಾನ್ ಸೇ ಪ್ಯಾರಾಥಾರ್ಮೋನ್. ವೆರಿ ಗುಡ್. ನೆಕ್ಸ್ಟ್ ಅಗೈನ್ ಥೈರಾಯ್ಡ್ ಹಾರ್ಮೋನ್. ಇದು ಥೈರೋಕ್ಯಾಲ್ಸಿಟೋನಿನ್. TCH ಅಂತ ಹೇಳಿದ್ರೆ ಥೈರೋಕ್ಯಾಲ್ಸಿಟೋನಿನ್. ಓಕೆ, ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ ಲೆಕ್ಚರ್. ಸೊ ವಿ ನೀಡ್ ಟು ಕಂಪ್ಲೀಟ್ ಈವನ್ ಸೆಕೆಂಡ್ PU. ದ ಸಿಲೆಬಸ್ ಇಸ್ ದೇರ್. ಅದರಲ್ಲಿ ತುಂಬಾ ಕ್ವಶನ್ಸ್ಗಳಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಸೊ ಇವಾಗ ಕೆಮಿಕಲ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಅಲ್ಲಿ ಅಗೈನ್ ಹಾರ್ಮೋನ್ಸ್ ಆಫ್ ಅ ಫ್ರೈಟ್, ಫೈಟ್ ಅಂಡ್ ಫ್ಲೈಟ್ ಹಾರ್ಮೋನ್. ಸೊ ದಿಸ್ ಇಸ್ ಆಲ್ಸೋ ಕಾಮನ್ಲಿ ಕಾಲ್ಡ್ ಎಮರ್ಜೆನ್ಸಿ ಹಾರ್ಮೋನ್. ಯಾವ್ದಿರ್ಬೋದು? ಎಮರ್ಜೆನ್ಸಿ ಹಾರ್ಮೋನ್ ಅಂತ ಯಾವುದನ್ನ ಕರೀತಾರೆ? ಎಮರ್ಜೆನ್ಸಿ ಹಾರ್ಮೋನ್. ಸೊ ವಾಟ್ಸ್ ದಟ್ ಇಂಡಿಕೇಟಿಂಗ್? ಫ್ರೈಟ್, ಫೈಟ್ ಅಂಡ್ ಫ್ಲೈಟ್. ಸೊ ಫಸ್ಟ್ ಭಯ ಆಗುತ್ತೆ, ದೆನ್ ವಿ ಸ್ಟಾರ್ಟೆಡ್ ಟು ಫೈಟ್, ದೆನ್ ವಿ ಸ್ಟಾರ್ಟೆಡ್ ಟು ಫ್ಲೈಟ್ ಇಫ್ ಯು ಆರ್ ನಾಟ್ ಏಬಲ್ ಟು ಫೈಟ್. ಸೊ ಅದಕ್ಕೆ ನಾವು ಅದನ್ನ ಈ ತರ ಹೇಳ್ತೀವಿ. ಎಮರ್ಜೆನ್ಸಿ ಸಿಚುಯೇಷನ್ ಅಲ್ಲಿ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ದೇ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್, ಎಲ್ಲಿಂದ ಪ್ರೊಡ್ಯೂಸ್ ಆಗುತ್ತೆ? ದೇ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ಅಡ್ರಿನಲ್ ಮೆಡ್ಯುಲಾ. ಸೊ ದ ರೈಟ್ ಆನ್ಸರ್ ಈಸ್ ಅಡ್ರಿನಲಿನ್ ಅಂಡ್ ನಾರ್ ಅಡ್ರಿನಲಿನ್. ಸೊ ಇದು ಪ್ರೊಡ್ಯೂಸ್ ಆಗ್ತಾ ಇರೋದು ಅಡ್ರಿನಲ್ ಮೆಡ್ಯುಲಾ ಅಂತ ಹೇಳ್ಬೋದು. ಸೊ ಇನ್ನೊಂದು ನೆನಪಿರಲಿ, ಇದನ್ನ ಎಪಿನೆಫ್ರೈನ್ ಮತ್ತೆ ನಾರ್ ಎಪಿನೆಫ್ರೈನ್ ಅಂತಾನು ಕೂಡ ಹೇಳ್ತೀವಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶ್ಚನ್. ಎ ಬಾಯ್ ಆಫ್ಟರ್ ಅಟೈನಿಂಗ್ ದ ಸೆಕ್ಷುಯಲ್ ಮೆಚುರಿಟಿ ಶೋಸ್ ಮಸ್ಕ್ಯುಲರ್ ಗ್ರೋತ್ of the facial and axillary hair, that means pubic hair, aggressiveness and low pitch of voice. These changes are attributed to dash ಹಾರ್ಮೋನ್. ಡೈರೆಕ್ಟ್ ಆಗಿ ಮೇಲಲ್ಲಿ ಮಸ್ಕುಲೈನ್ ಕ್ಯಾರೆಕ್ಟರ್ಗೆ ರೆಸ್ಪಾನ್ಸಿಬಲ್ ಆಗೋ ಹಾರ್ಮೋನ್ ಯಾವುದು ಅಂತ ಕೇಳ್ಬೋದು. ಓಕೆ, ಇಂಡೈರೆಕ್ಟ್ಲಿ ದೇ ಆರ್ ಗಿವಿಂಗ್ ಆಲ್ ದ ಇಂಟ್ಸ್. ಮೀನ್ಸ್ ವಾಟ್ ಆರ್ ದ ಚೇಂಜಸ್
ಆರ್ ಹ್ಯಾಪನಿಂಗ್ ಡ್ಯೂರಿಂಗ್ ದ ಪ್ಯೂಬರ್ಟಿ ಟೈಮಲ್ಲಿ ಏನೇನು ಆಗುತ್ತೆ ಅಂತ. ಸೊ ಅದ್ರ ಜೊತೆಗೆ ದೇ ಆರ್ ಆಸ್ಕಿಂಗ್ ವಾಟ್ ಟೈಪ್ ಆಫ್ ಹಾರ್ಮೋನ್ ಈಸ್ ದಾಟ್, ಯಾವ್ದು ಇರ್ಬೋದು, ಈಸ್ಟ್ರೋಜನ್, ಟೆಸ್ಟೋಸ್ಟಿರಾನ್, ಸೆಕ್ರಿಟಿನ್ ಅಂಡ್ ಗ್ಲೂಕಾಗಾನ್. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. ಎಸ್, that's a kind of an androgen. ಇದು ಆಂಡ್ರೋಜನ್ ಅಲ್ಲಿ ಒಂದು ವಿಧ ಆಗಿರುತ್ತೆ. ಆಂಡ್ರೋಜನ್ which are being secreted from the Leydig cells influenced by the LH hormone. Luteinizing hormone influences the Leydig cell to release the androgen. One of the most common androgen is the testosterone, responsible for the masculine character. Yes, Sohan, Sudeep, Sneha, perfect, new gamer. And yes, very good. Option B is the right answer. So ಅದಕ್ಕೆ ರಿಲೇಟೆಡ್ ಆಗಿರೋ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಸಿ 2019 ಅಲ್ಲಿ, so they were asking about the male characteristics during puberty and they are asking about the female characteristics in 2020. ಯಾವ ತರ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, the girl after attaining the sexual maturity shows the development of growing the ovarian follicle, development of mammary glands and high pitch of voice. ಫೀಮೇಲ್ ಅಲ್ಲಿ ವಾಯ್ಸ್ ಹೈ ಪಿಚ್ ಇರುತ್ತೆ, ಮೆಮರಿ ಗ್ಲ್ಯಾಂಡ್ಸ್ ಪ್ರೊಡ್ಯೂಸ್ ಆಗಬೇಕು, ಓವೇರಿಯನ್ ಫಾಲಿಕಲ್ಸ್ಗಳು ಡೆವಲಪ್ಮೆಂಟ್ ಆಗಬೇಕು. ಸೊ ವಾಟ್ ಈಸ್ ದಟ್ ಹಾರ್ಮೋನ್ ದಟ್ ಈಸ್ ಆಟ್ರಿಬ್ಯೂಟೆಡ್ ಫಾರ್ ದೀಸ್ ಚೇಂಜಸ್? ಈ ಚೇಂಜಸ್ಗಳಿಗೆ ಆಟ್ರಿಬ್ಯೂಟ್ ಆಗಿರೋ ಹಾರ್ಮೋನ್ ಯಾವುದು? ಪ್ರೊಜೆಸ್ಟಿರಾನ, ಈಸ್ಟ್ರೋಜನ್ನ, ಈಸ್ಟ್ರಡಯಾಲ್, ಯಾವ್ದಿರ್ಬೋದು? ಪ್ರೊಜೆಸ್ಟಿರಾನ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ? that's produced only after the sexual maturity. ಬಟ್ ಅದೇ ರೆಸ್ಪಾನ್ಸಿಬಲ್ ಅಲ್ಲ. ಸೊ ಯಾವ್ದು ಮೋಸ್ಟ್ ಕಾಮನ್ ಒನ್? The answer is option C, estrogen. Progesterone responsible for maintaining the endometrium during the pregnancy as well as the menstrual cycle ಅಲ್ಲಿ. ಆದ್ರೆ ಈ ತರದ ಪ್ಯೂಬರ್ಟಿಗೆ ಬಂದಾಗ, ಪ್ಯೂಬರ್ಟಿ ಚೇಂಜಸ್ಗಳಿಗೆ ಬಂದಾಗ, ಯು ಶುಡ್ ರಿಮೆಂಬರ್ ಆಪ್ಷನ್ ಸಿ, ಈಸ್ಟ್ರೋಜನ್. ಓಕೆ, ನೌ ಅಗೈನ್ ದೇ ಆರ್ ಆಸ್ಕಿಂಗ್ ಅಬೌಟ್ ಸಮ್ ಗ್ಲ್ಯಾಂಡ್ಸ್ ಆರ್ ಹಾರ್ಮೋನ್ಸ್, ದೇರ್ ಫಂಕ್ಷನ್ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ತುಂಬಾ ಈಸಿ ಇದೆ. ಎಸ್, ವೆರಿ ಗುಡ್. ಎಸ್, ತುಂಬಾ ಜನ ಆನ್ಸರ್ ಮಾಡ್ತಾ ಇದ್ದೀರಾ. ಪರ್ಫೆಕ್ಟ್. ಸೊ ನಾವು ಇವಾಗ ಕೇಟೆಕೋಲಮೈನ್, MSH, ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಥೈಮೋಸಿನ್ ಅಂಡ್ ಮೆಲಟೋನಿನ್, ಈ ಹಾರ್ಮೋನ್ಸ್ಗಳದ್ದು ಫಂಕ್ಷನ್ಗಳನ್ನ ನಾವು ಹೇಳ್ಬೇಕು ಇವಾಗ. ಸೊ ಲಾಸ್ಟ್ ಅಲ್ಲಿ ಹೇಳಿದ್ರು ಯಾರೋ ಒಬ್ರು ಏನಂತ ಹೇಳ್ಬಿಟ್ಟು, ಮೆಲಟೋನಿನ್ ಡೈಯೂರ್ನಲ್, ನಾನು ಹೇಳ್ದಲ್ಲ ಇದು, ಅವ್ರು ಇನ್ನೊಬ್ರು ಹೇಳಿದ್ದು ಸ್ಲೀಪ್ ವೇಕ್ ಸೈಕಲ್ ಅಂತ. ಮೆಲಟೋನಿನ್ ಇಸ್ ದ ಡೈಯೂರ್ನಲ್ ರಿದಮ್, 24 hours ಅಂತ ಹೇಳ್ತೀವಿ. 24 hour ರಿದಮ್ ಹಾರ್ಮೋನ್ ಅಂತ ಹೇಳ್ಬಿಟ್ಟು, ರಿದಮ್ ಹಾರ್ಮೋನ್. ಸೊ ನೆಕ್ಸ್ಟ್ ಥೈಮೋಸಿನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ? ಯಾವ ಫಂಕ್ಷನ್ ಏನ್ ಮಾಡುತ್ತೆ ಥೈಮೋಸಿನ್? ಥೈಮಸ್ ಟಿ ಲಿಂಫೋಸೈಟ್, ಅಂದ್ರೆ ಅದು ಇಮ್ಯೂನ್ ರೆಸ್ಪಾನ್ಸ್ಗೆ ರೆಸ್ಪಾನ್ಸಿಬಲ್ ಆಗುತ್ತೆ. C2 ಎಲ್ಲಿದೆ ನೋಡಿ, C2 ಇಲ್ಲೊಂದಿದೆ, ಮತ್ತಿನ್ನೆಲ್ಲೂ ಇಲ್ಲ. ಎಸ್, ಯೂನಿಕ್ ಆಗಿರೋದನ್ನೇ ಐಡೆಂಟಿಫೈ ಮಾಡಬೇಕು. ಸೊ ಅದೇ ತರ D1 ಅಂತ ಹೇಳಿದೆ, D1 ಕರೆಕ್ಟ್ ಆಗಿದೆ. ನೆಕ್ಸ್ಟ್ MSH, ಪಿಗ್ಮೆಂಟೇಷನ್, ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ that stimulates the melanocyte present in the skin. So the answer is B3 ಆಗ್ತಾ ಇದೆ, ಪರ್ಫೆಕ್ಟ್ ಆಗಿದೆ. A4, ಕೇಟೆಕೋಲಮೈನ್, ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ದ ಆನ್ಸರ್ ಇಸ್ ಆಪ್ಷನ್ ಎ. ವೆರಿ ಗುಡ್. ಗೌತಮಿ, ವರ್ಷ, ಸುದೀಪ್, ಪೂರ್ಣಿಮಾ, ರಕ್ಷಿತಾ ಅಂಡ್ ವೈಷ್ಣವಿ, ಸ್ನೇಹ, ಅಗೇನ್ ಅಂಡ್ ಅಗೇನ್. ಓಕೆ, ಹನುಮಂತಪ್ಪ, ವೆರಿ ಗುಡ್. ರೆಡ್ಮಿ ಅಂತಾನೆ ನೇಮ್ ಇಟ್ಟಿದ್ದಾರೆ. ನಿಧಿ, ಪರ್ಫೆಕ್ಟ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ನೋಡಿ ಯಾವ ತರ ಬಂತು ಅಂತ ಹೇಳ್ಬಿಟ್ಟು. ಸೊ ಇಮ್ಯೂನ್ ರೆಸ್ಪಾನ್ಸ್ಗೆ ಥೈಮಸ್ ಇಂದ ಪ್ರೊಡ್ಯೂಸ್ ಆಗೋದು ಬ್ರೆಸ್ಟ್ ಅಂತ ಏನು ಹೇಳ್ತೀವಿ. ಆ ಬ್ರೆಸ್ಟ್ ಇಲ್ಲಿರುತ್ತೆ ನೋಡಿ, ಕಾಮನ್ ಆಗಿ ಏನದು, ಇಟ್ಸ್ ಎ ಕಾಲರ್ ಲೈಕ್ ಸ್ಟ್ರಕ್ಚರ್, ಟೈ ಲೈಕ್ ಸ್ಟ್ರಕ್ಚರ್, ಕಾಮನ್ಲಿ ಕಾಲ್ಡ್. ಅಲ್ಲಿ ಒಂದು ಥೈಮಸ್ ಗ್ಲ್ಯಾಂಡ್ ಇರುತ್ತೆ. ಓಕೆ, ಸ್ಟರ್ನಮ್ ಹತ್ರ. ಸೊ ಓಕೆ, ಸೊ ನಾವ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ವಾಟ್ ಈಸ್ ದಟ್ ಹ್ಯೂಮನ್ ರೀಪ್ರೊಡಕ್ಷನ್. ಈಗ ಹ್ಯೂಮನ್ ರೀಪ್ರೊಡಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಬಿಫೋರ್ ದಾಟ್, ಓಕೆ, 10 minutes ಬ್ರೇಕ್ ತಗೋಣ ಇವಾಗ. ಬಿಫೋರ್ ವಿ ಆರ್ ಗೋಯಿಂಗ್ ಟು discuss about the second PU chapters of zoology from the beginning of human reproduction till the end of biotechnology and its application. MSH ಅಂತ ಹೇಳಿದ್ರೆ ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ನಿಸರ್ಗ, ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಓಕೆನಾ? ಗೇಮರ್, RBC ನೇಮ್ ಹೇಳಿ ಅಂತನಾ? RBC, ಓಕೆ, RBC ಅಂತ ಹೇಳ್ತಿದ್ದೀನಿ ನೋಡಿ. ಓಕೆ, ಸೊ ನಾವು MSH ಅಂತ ಹೇಳಿದ್ರೆ ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ರೋಹಿತ್, ಮೆಲಾನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ವಿಚ್ ಸ್ಟಿಮ್ಯುಲೇಟ್ಸ್ ದ ಮೆಲಾನೋಸೈಟ್ ಮೀನ್ಸ್ ಪಿಗ್ಮೆಂಟ್ಸ್ ಇನ್ ಸ್ಕಿನ್. ಓಕೆ, ಲೆಟ್ಸ್ ಟೇಕ್ ಜಸ್ಟ್ 10 minutes ಬ್ರೇಕ್. ಯಾಕೆಂದ್ರೆ ಇವಾಗ ಇನ್ನೂ ಕೆಲವು ನಿಯರ್ಲಿ 60 to 70 ಕ್ವಶನ್ಸ್ಗಳನ್ನ ಮತ್ತೆ ಡಿಸ್ಕಸ್ ಮಾಡಬೇಕು. ಓಕೆ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್
ಬ್ರೇಕ್ ಬೇಡ, ಬಟ್ ಮುಂದೆ ತಗೊಬೇಕಲ್ಲ ಆಫಲ್ಲಿ. ಸೊ ಅದಕ್ಕೋಸ್ಕರ ಐ ಆಮ್ ಜಸ್ಟ್ ಕಂಟಿನ್ಯೂಯಿಂಗ್ ಆಫ್ಟರ್ 10 minutes. ಜಸ್ಟ್ 10 minutes ವಿ ವಿಲ್ ಕಂಟಿನ್ಯೂ ದಾಟ್. ಓಕೆ, ಯಾರದು? ವಿಭಾ ಜಸ್ಟ್ 10 minutes. ಓಕೆನಾ? ಬಿಕಾಸ್ again we need to discuss about 70 questions. Again we need to discuss 70 questions. ಇದಕ್ಕೆ ಆನ್ಸರ್ ಮಾಡಬಹುದು ನೀವು ಆಮೇಲೆ. ಸೊ ಅದು ಹಾಗೆ ಇರಲಿ. And I am just putting the timer for you. Please come back after 10 minutes. ಓಕೆನಾ? 10 minutes ಆದ್ಮೇಲೆ ಮತ್ತೆ ಬನ್ನಿ, ಮತ್ತೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಓಕೆನಾ? ಎಸ್ ರಕ್ಷಿತ್, ಬ್ರೇಕ್.
Hi everyone. Conversation is going on. Hi everyone. Welcome again. Okay. It was just a short break. Yes. Hi Sayed. Thanks for welcoming me. And okay, ಇವಾಗ ಹ್ಯೂಮನ್ ರಿಪ್ರೊಡಕ್ಷನ್ ಕ್ಲಾಸ್ 12 ಅಲ್ಲಿ ಯಾವ ತರ ಕ್ವಶನ್ಗಳನ್ನ ಕೇಳಿದ್ರು ಅಂತ ಡಿಸ್ಕಸ್ ಮಾಡೋಣ. ಸೊ ಮೆನಿ ಕ್ವಶನ್ಸ್ ದೇ ಆರ್ ಆಸ್ಕಿಂಗ್, ಯು ನೋ ದಟ್ ಎಷ್ಟು ಪರ್ಸೆಂಟೇಜ್ ಇರುತ್ತೆ? ಔಟ್ ಆಫ್ 60 ಕ್ವಶನ್ ದೇ ಆರ್ ಆಸ್ಕಿಂಗ್ ನಿಯರ್ಲಿ 44 ಕ್ವಶನ್ಸ್ ಆರ್ ಯು ಕ್ಯಾನ್ ಸೇ 46 ಕ್ವಶನ್ ಫ್ರಮ್ ದ ಕ್ಲಾಸ್ 12. ಔಟ್ ಆಫ್ 60 ಅಲ್ಲಿ 44 to 46 ಕ್ವಶನ್ ನ ಕ್ಲಾಸ್ 12 ಇಂದಾನೆ ಕೇಳ್ತಾರೆ. ಸೊ ಹಾಯ್ ಸಿದ್ದು, ಹಾಯ್. ಓಕೆ, ಎಸ್. ಸೊ ಹಾಗಾಗಿ ಕ್ಲಾಸ್ 12 ಅನ್ನ ತುಂಬಾನೇ ಫೋಕಸ್ ಮಾಡಬೇಕಾಗುತ್ತೆ. ಲೆಟ್ಸ್ ಡಿಸ್ಕಸ್ ವಾಟ್ ಆರ್ ದೇ ಆಸ್ಕ್ಡ್ ಇನ್ ದ ಪ್ರಿವಿಯಸ್ ಇಯರ್, ಏನೇನ್ ಕ್ವಶನ್ಗಳನ್ನ ಕೇಳಿದ್ರು ಅಂತ ಹೇಳ್ಬಿಟ್ಟು. ಸೊ ಕ್ವಶನ್ ವಾಸ್ ಇಯರ್. ಓಕೆ, ನೌ ದೇ ಆರ್ ಟಾಕಿಂಗ್ ಅಬೌಟ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಯಾವ ಸ್ಟೇಜ್ ಅಲ್ಲಿ ಯಾವ ಈವೆಂಟ್ ಅಲ್ಲಿ ಏನು ಮೂಮೆಂಟ್ ಆಗುತ್ತೆ ಅಂತ ನಾವು ಹೇಳಬೇಕಾಗತ್ತೆ. ಓಕೆ, ಫಸ್ಟ್ ಮೂಮೆಂಟ್ ಅಲ್ಲಿ ಯಾವುದು ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಫಿಫ್ತ್ ಮಂತ್ ಅಂಡ್ ಆಲ್ಸೋ ಸಿಕ್ಸ್ತ್ ಮಂತ್. ಓಕೆ, ಕ್ಯಾನ್ ಯು ಟ್ರೈ ಟು ಆನ್ಸರ್? ಫಸ್ಟ್ ಮಂತ್ ಅಂತ ಹೇಳಿದ್ರೆ ಹಾರ್ಟ್ ಬೀಟ್ ಫಾರ್ಮ್ ಆಗುತ್ತೆ ಅಂತ ನೆನ್ಪಿಟ್ಕೊಂಡ್ಬಿಡಿ. ಫಸ್ಟ್ ಮಂತ್ ಅಲ್ಲಿ ಅಟ್ ದ ಎಂಡ್ ಆಫ್ ಫಸ್ಟ್ ಮಂತ್ ಹಾರ್ಟ್ ಈಸ್ ಫಾರ್ಮ್ಡ್ ಆರ್ ಹಾರ್ಟ್ ಬೀಟ್ ಫಾರ್ಮ್ಡ್ ಅಂತ ಹೇಳ್ಬಿಟ್ಟು. ಸೊ ಎ ಅನ್ನೋದು 3 ಆಗುತ್ತೆ. ಯು ಕ್ಯಾನ್ ಸೇ A3. ಸೊ ಒಂದೇ ಒಂದು ಆನ್ಸರ್ ಇರೋದು, ಇವಾಗ ಒಂದೇ ಒಂದು ಆಪ್ಷನ್ ಇರೋದು. ಸೊ ನೆಕ್ಸ್ಟ್ ಅದೇ ತರ B4 ಆಗುತ್ತಾ ನೋಡಿ. ಸೆಕೆಂಡ್ ಮಂತ್ ಅಲ್ಲಿ ಲಿಮ್ಸ್ ಅಂಡ್ ಡಿಜಿಟ್ಸ್ ಆರ್ ಫಾರ್ಮ್ಡ್. ಕೈ ಕಾಲುಗಳಲ್ಲಿ ಡಿಜಿಟ್ಸ್ಗಳು ಫಾರ್ಮೇಶನ್ ಆಗೋದಕ್ಕೆ ಶುರು ಆಗುತ್ತೆ. ವೆರಿ ಗುಡ್, ಆಪ್ಷನ್ ಎ ಅಂತ ಹೇಳ್ತಿದ್ದಾರೆ ರವಿ, ಚಿಂಟು, ರೇಣುಕಾ. ಎಸ್. ನೆಕ್ಸ್ಟ್ ಅದೇ ತರ C2 ಅಂತ ಹೇಳಿದ್ರೆ ಫಿಫ್ತ್ ಮಂತ್ ಅಲ್ಲಿ ಹೇರ್ಸ್ ಆನ್ ಬಾಡಿ ಅಂಡ್ ಆಲ್ಸೋ ಬಾಡಿ ಮೂವ್ಮೆಂಟ್ ಕ್ಯಾನ್ ಬಿ ಸೀನ್ ಇನ್ ದಿಸ್ ಒನ್. ಅಂದ್ರೆ ಯಾವಾಗ ಫಿಫ್ತ್ ಮಂತ್ ಅಲ್ಲಿ ಬಾಡಿ ಮೂವ್ಮೆಂಟ್ ಕಾಣಿಸುತ್ತೆ, ಫೀಟಸ್ ಮೂವ್ಮೆಂಟ್ ಅಂಡ್ ಆಲ್ಸೋ ಹೇರ್ ಆನ್ ಬಾಡಿ. ಸಿಕ್ಸ್ತ್ ಮಂತ್ ಅಲ್ಲಿ ಅಂತ ಹೇಳಿದ್ರೆ ಯು ನೋ ದಟ್ ಸೆಪರೇಷನ್ ಆಫ್ ಐಲಿಡ್, ಐ ಲ್ಯಾಶಸ್ ಆರ್ ಬೀಯಿಂಗ್ ಫಾರ್ಮ್ಡ್. ಓಕೆ, ಹಾರ್ಟ್ ಬೀಟ್ ಈಸ್ ಫಾರ್ಮ್ಡ್, ಹಾರ್ಟ್ ಈಸ್ ಫಾರ್ಮ್ಡ್, ಹಾರ್ಟ್ started to beat. Raw. Okay, your name is Ra, right? Great. Okay, next one. 2020, if you are a student, you know that. 20, human reproduction again. ತುಂಬಾ ಕ್ವಶನ್ಗಳಿದೆ, ಇದೇ ಚಾಪ್ಟರ್ ಇಂದ ಡಿಸ್ಕಸ್ ಮಾಡ್ತಾ ಇದ್ವಿ. When the fallopian tube is blocked at the ampullary region, the ovum fails to move from. The ovum fails to move from when the fallopian tube is blocked. Fallopian tube ಅಂತ ಹೇಳಿದ್ರೆ ಕಾಮನ್ಲಿ ಕಾಲ್ಡ್ ಓವಿಡಕ್ಟ್ ಅಂತ ಹೇಳ್ಬಿಟ್ಟು. ಸೊ ಏನಾಗುತ್ತೆ ಆನ್ಸರ್ ಮಾಡ್ಬೋದು? ಇನ್ಫಂಡಿಬುಲಮ್ ಟು ಇಸ್ಮಸ್. ಅದಕ್ಕೆ ನಮಗೆ ಒಂದು ಪರ್ಫೆಕ್ಟ್ ಆಗಿರೋ ಏನು ಸ್ಟ್ರಕ್ಚರ್ ಗೊತ್ತಿರಬೇಕು. ಯು ಮಸ್ಟ್ ರಿಮೆಂಬರ್ ದ ಸ್ಟ್ರಕ್ಚರ್ ಆಫ್ ದ ಹ್ಯೂಮನ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ರೈಟ್? ಸೊ ಅದರಲ್ಲಿ ಯು ನೋ ದ ಯುಟರಸ್ ಜೊತೆಗೆ ಸರ್ವೆಕ್ಸ್ ಆಸ್ ವೆಲ್ ಆಸ್ ದ ವಜೈನಾ. ಸೊ ಇನ್ನೊಂದು ಪಾರ್ಟ್ ಇದೆ ಇಲ್ಲಿ, ಅಂಡ್ ದಿಸ್ ಪಾರ್ಟ್ ಈಸ್ ಇಂಡಿಕೇಟಿಂಗ್ ದ ಫಾಲೋಪಿಯನ್ ಟ್ಯೂಬ್ ಹ್ಯಾವಿಂಗ್ ದ ನಂಬರ್ ಆಫ್ ಫಿಂಬ್ರಿಯೆ ಅಂಡ್ ದಟ್ ಗೆಟ್ ಅಟ್ಯಾಚಸ್ ಟು ದ ಓವೇರಿ. ಓಕೆ, ನೌ ದೇ ಆರ್ ಆಸ್ಕಿಂಗ್ ಫಾಲೋಪಿಯನ್ ಟ್ಯೂಬ್ ಇಸ್ ಬ್ಲಾಕ್ಡ್. ಇದು ಬ್ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲಿಂದ ಎಲ್ಲಿಗೆ ಟ್ರಾನ್ಸ್ಫರ್ ಆಗಲ್ಲ? ಇಸ್ಮಸ್, ಇನ್ಫಂಡಿಬುಲಮ್ ಟು ಇಸ್ಮಸ್ ಅಂತ ಹೇಳ್ತಿದ್ದಾರೆ. ನೋಡೋಣ. ಆಂಪ್ಯುಲರಿ ರೀಜನ್, ಈ ಆಂಪ್ಯುಲರಿ ರೀಜನ್ ಅಲ್ಲಿ ಯು ನೋ 3 parts are present. One is the isthmus, and second one is the ampulla, and third one is infundibulum, and these are the fimbriae. So if the ampullary region is blocked, the ovum is not moving from infundibulum to isthmus. Option A is the right answer. Option A, very good. Yaridu Zainab. Okay, Zainab, and also Purnima, Sinchana, Rakshita. Yes, next is very good Sudeep. Yes, option A is the right answer. Again ಗೊತ್ತಾಯ್ತಲ್ಲ, ಫಾಲೋಪಿಯನ್ ಟ್ಯೂಬ್ ಅಲ್ಲಿ 3 parts ಇರುತ್ತೆ, ಇಸ್ಮಸ್, ಆಂಪ್ಯುಲಾ, ಇನ್ಫಂಡಿಬುಲಮ್. ಅಲ್ಲಿ ಆಂಪ್ಯುಲರಿ ರೀಜನ್ ಏನಾದ್ರೂ ಕೂಡ ಬ್ಲಾಕ್ ಆದ್ರೆ ಓವಮ್ ಇಸ್ ನಾಟ್ ಮೂವಿಂಗ್ ಫ್ರಮ್ ಇನ್ಫಂಡಿಬುಲಮ್ ಟು ಇಸ್ಮಸ್ ಅಂತ ಹೇಳ್ಬೋದು. ಅಗೈನ್ 2020 ಅಲ್ಲಿ ಐಡೆಂಟಿಫೈ ದ ಸೆಲ್ ರೆಪ್ರೆಸೆಂಟೆಡ್ ಬೈ PQRS ಇನ್ ದ ಗಿವನ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಯಾವ್ದು ಇರಬಹುದು? P, Q or S? ಸಿ, ಇವೆರಡು ಕನ್ಫ್ಯೂಸ್ ಮಾಡ್ಕೊಂತೀರಾ ನೀವು. ಸೊ ಇದು oogenesis ಅನ್ನ ಇಂಡಿಕೇಟ್ ಮಾಡ್ತಾ ಇದೆ, ಸ್ಪೊಮ್ಯಾಟೋಜೆನೆಸಿಸ್ ಅಂಡ್ oogenesis. ಸೊ ಪಿ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಅದೊಂದು ಗೊತ್ತಾದ್ರೆ ನೀವು ಬೇರೆದನ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಪಿ ಈಸ್ ದ ಡಿಪ್ಲಾಯ್ಡ್, ಇದು ಡಿಪ್ಲಾಯ್ಡ್ ಆಗಿರುತ್ತೆ. ಪೊಟೆನ್ಷಿಯಲ್ ಗ್ಯಾಮೆಟ್ ಮದರ್ ಸೆಲ್, ಓಕೆ, ವಾಟ್ ಇಸ್ ದಟ್? That is commonly called oogonia. See here,
ದೇರ್ ಆರ್ ನೋ ಊಗೋನಿಯಾ ಅಟ್ ಆಲ್. ಇಲ್ಲೆಲ್ಲೂ ಕೂಡ ಊಗೋನಿಯಾ ಇಲ್ಲ. ಸೊ ಹಾಗಾಗಿ ಎ ಆಪ್ಷನ್ ಆಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಐ ಹೋಪ್ ಸೊ. ಬೇರೆದನ್ನು ಕೂಡ ಚೆಕ್ ಮಾಡೋಣ. ಕ್ಯೂ ಇಂಡಿಕೇಟ್ಸ್ ಎಸ್ ಪ್ರೈಮರಿ oocyte. ಸೊ ದಟ್ಸ್ ಕಂಪ್ಲೀಟ್ಲಿ ಅರೆಸ್ಟೆಡ್ ಇನ್ ದ ಪ್ರೊಫೆಸ್ 1 ಸ್ಟೇಜ್, ಅರೆಸ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಆರ್ ಅನ್ನೋದು ಸೆಕೆಂಡರಿ oocyte ಅನ್ನ ಇಂಡಿಕೇಟ್ ಮಾಡುತ್ತೆ ಅಲಾಂಗ್ ವಿತ್ ದ ಫಸ್ಟ್ ಪೋಲಾರ್ ಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಪ್ಲೀಟ್ ಆದಾಗ, ಒನ್ಸ್ ದ ಮಿಯೋಸಿಸ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್, ಯು ಕ್ಯಾನ್ ಅಬ್ಸರ್ವ್ ದ ಸೆಕೆಂಡರಿ oocyte ಕಾಲ್ಡ್ ಓವಮ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ರೆಪ್ರೆಸೆಂಟಿಂಗ್ oogenesis, the process of formation of the ovum from the diploid oogonia. Oogonia means diploid potential gamete mother cell. Yes. Again, ಸ್ವಲ್ಪ ಲೆಂದಿ ಆಗಿದೆ, ಓದಲಿಕ್ಕೆ ಟ್ರೈ ಮಾಡಿ. ಸೊ ದೇ ಆರ್ ಆಸ್ಕಿಂಗ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಸ್ಪರ್ಮ್. ಹ್ಯೂಮನ್ ಸ್ಪರ್ಮ್ದು ಎ ಬಿ ಸಿ 3 ಪಾರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಟ್ರೈ ಟು ರೀಡ್ ದಟ್ ಅಂಡ್ ಟ್ರೈ ಟು ರಿಮೆಂಬರ್ ದ ಫಂಕ್ಷನ್. ಸೊ ಐ ವಿಲ್ ಟೆಲ್ ಯು ದ ಲೇಬಲ್. ಎ ಅನ್ನೋದು ಆಕ್ರೋಸೋಮ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಆಕ್ರೋಸೋಮ್. ಬಿ ಇಂಡಿಕೇಟ್ಸ್ ಮೈಟೋಕಾಂಡ್ರಿಯಾ present in the middle piece, mitochondria. And C indicates the tail. C indicates the tail. So what is the right answer for this question? ನೋಡೋಣ ಯಾರು ಹೇಳ್ತೀರಾ ಅಂತ ಹೇಳ್ಬಿಟ್ಟು. Helps in the penetration of the sperm into the ovum, acrosome. So acrosome ಅಂತ ಹೇಳಿದ್ರೆ ಏನು? It is the cap-like structure present at the tip of the sperm which are containing hydrolytic enzymes. Hydrolytic enzymes ಗಳಿರುತ್ತೆ. That's also commonly called hyaluronidase. Hyaluronidase is the enzyme present in that, helps to penetrate the zona pellucida of the ovum. Next, second one, helps in movement of the sperm. ಇದು ಮೂವ್ಮೆಂಟ್ ಆಫ್ ಸ್ಪರ್ಮ್ಗೆ ಹೆಲ್ಪ್ ಮಾಡುತ್ತಾ? ಇಲ್ಲ. ಯಾಕೆಂತ ಹೇಳಿದ್ರೆ ಅದು ಪ್ರೊವೈಡ್ ಎನರ್ಜಿ. ಮೈಟೋಕಾಂಡ್ರಿಯಾ ಇಸ್ ದ ಪವರ್ ಹೌಸ್ ಆಫ್ ದ ಸೆಲ್. ಸೊ ಇದು ಆನ್ಸರ್ ಅಲ್ಲ. ಸೊ ನೆಕ್ಸ್ಟ್ ಒನ್, ಎ ಹೆಲ್ಪ್ಸ್ ಇನ್ ಪೆನೆಟ್ರೇಷನ್ ಆಫ್ ದ ಸ್ಪರ್ಮ್, provides energy for the movement of the sperm. Mitochondria is a powerhouse of the cell. Hence, it is providing the energy, helps in movement of the sperm tail. Balance ಮಾಡುತ್ತೆ tail ಅನ್ನೋದು. So ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್, ಮಿಸ್ಟರ್ ಅನ್ಲಕ್ಕಿ ಅಂತಾನೆ ನೇಮ್ ಇಟ್ಕೊಂಡ್ಬಿಟ್ಟಿದ್ದೀರಾ, ಯಾಕೆ ಅಂತ ಗೊತ್ತಿಲ್ಲ. ಓಕೆ, ಎಸ್, ಟೆಕ್ನೋ, ಪ್ರೀತಿ ಅಂಡ್ ದೀಪ್ತಿ, ಗ್ಲಾಡಿ, ವಂದನಾ, ವೆರಿ ಗುಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಇಲ್ಲೇನಿರುತ್ತೆ, ಇನ್ನೊಂದು ನ್ಯೂಕ್ಲಿಯಸ್, ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇಸ್ ಪ್ರೆಸೆಂಟ್. ಇಲ್ಲಿ ಸೆಂಟ್ರಿಯೋಲ್ ಇರುತ್ತೆ, ಪ್ರಾಕ್ಸಿಮಲ್ ಮತ್ತೆ ಡಿಸ್ಟಲ್ ಸೆಂಟ್ರಿಯೋಲ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ಲೀವೇಜ್ ಆಫ್ಟರ್ ದ ಫಾರ್ಮೇಶನ್ ಆಫ್ ಒನ್. ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆಕ್ಸಿಟೋಸಿನ್, ವಿಚ್ ಲೇಯರ್ ಆಫ್ ದ ಯುಟರಸ್ ಎಕ್ಸಿಬಿಟ್ಸ್ ಸ್ಟ್ರಾಂಗ್ ಕಾಂಟ್ರಾಕ್ಷನ್ ಡ್ಯೂರಿಂಗ್ ಪಾರ್ಚುರೇಷನ್? ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಆಕ್ಸಿಟೋಸಿನ್ ಅಂತ ಹೇಳಿದ್ರೆ ಏನು? ಇಟ್ಸ್ ಆಲ್ಸೋ ಕಾಲ್ಡ್ ಬರ್ತ್ ಹಾರ್ಮೋನ್. ಇದಕ್ಕೆ ಬರ್ತ್ ಹಾರ್ಮೋನ್ ಅಂತ ಕೂಡ ಹೇಳ್ತಾರೆ. ಯಾಕೆ? ಇಟ್ ಹೆಲ್ಪ್ಸ್ ಇನ್ ದ ಎಜೆಕ್ಷನ್ ಆಫ್ ದ ಮಿಲ್ಕ್ ಆಸ್ ಜಸ್ಟ್ ಲೈಕ್ ಎ ಪ್ರೊಲ್ಯಾಕ್ಟಿನ್ ಅಂಡ್ ಆಲ್ಸೋ ಹೆಲ್ಪ್ಸ್ ಇನ್ ದ ಕಾಂಟ್ರಾಕ್ಷನ್ ಆಫ್ ದ ಯುಟರೈನ್ ಮಸಲ್ಸ್ ಡ್ಯೂರಿಂಗ್ ದ ಚೈಲ್ಡ್ ಬರ್ತ್. ಬಟ್ ಯಾವ ಒಂದು ಲೇಯರ್ ಅನ್ನ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ? ಹೆಲ್ಪ್ಸ್ ಇನ್ ಪಾರ್ಚುರೇಷನ್. ಐ ಕ್ಯಾನ್ ಸೇ ದಟ್ ಹೆಲ್ಪ್ಸ್ ಇನ್ ಪಾರ್ಚುರೇಷನ್. ಪಾರ್ಚುರೇಷನ್ ಅಂತ ಹೇಳಿದ್ರೆ ಏನು? ಇಟ್ಸ್ ಅನ್ ಆಕ್ಟ್ ಆಫ್ ಎಕ್ಸ್ಪೆಲ್ಲಿಂಗ್ ದ ಕಂಪ್ಲೀಟ್ಲಿ ಡೆವಲಪ್ಡ್ ಫೀಟಸ್ ಫ್ರಮ್ ದ ಮದರ್ಸ್ ಬಾಡಿ. ಕಂಪ್ಲೀಟ್ ಆಗಿ ಡೆವಲಪ್ ಆಗಿರೋ ಫೀಟಸ್ ಅನ್ನ ಹೊರ ಹಾಕೋದು ಪಾರ್ಚುರೇಷನ್. ದಟ್ ಇಸ್ ಕಂಟ್ರೋಲ್ಡ್ ಬೈ ದಟ್ ಆಕ್ಸಿಟೋಸಿನ್ ಅಂಡ್ ಆಲ್ಸೋ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಓಕೆ, ಎಸ್, ಯಾರು ಲವ್ ಹಾರ್ಮೋನ್ ಅಂತ ಹೇಳ್ತಿದ್ದಾರೆ? ಎಸ್, ಪರ್ಫೆಕ್ಟ್, ದಟ್ಸ್ ಆಲ್ಸೋ ಎಸ್. ಬರ್ತ್ ಹಾರ್ಮೋನ್ ಅಂಡ್ ಆಲ್ಸೋ ಪಾರ್ಚುರೇಷನ್ ಎರಡಕ್ಕೂ ಸಹಾಯ ಮಾಡುತ್ತೆ. ಬೋತ್ 1 and 3 ಅಥವಾ ಯಾವ್ದಿರ್ಬೋದು? ಆನ್ಸರ್ ಎಸ್, ಆಪ್ಷನ್ 2 ಮಯೋಮೆಟ್ರಿಯಂ. ಯಾಕೆಂತ ಹೇಳಿದ್ರೆ ಹೆಸರಲ್ಲೇ ಇದೆ ಮಯೋ ಇನ್ ದ ಸೆನ್ಸ್ ದಟ್ಸ್ ಮೇಡ್ ಅಪ್ ಆಫ್ ಮಸಲ್ಸ್. ಅದು ಮಸಲ್ಸ್ ಇಂದ ಆಗಿರುತ್ತೆ. ಸೊ ಮಯೋಜೆನಿಕ್, ನ್ಯೂರೋಜೆನಿಕ್ ಅಂತ ಕೇಳಿರ್ತೀರಾ. ಇಟ್ಸ್ ಮೇಡ್ ಅಪ್ ಆಫ್ ಮಸಲ್ಸ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಎಸ್, ಶಿವಮೂರ್ತಿ ಅಂಡ್ ಪ್ರಕಾಶ್, ಚಂದು, ರೋಹಾನ್, ಪರ್ಫೆಕ್ಟ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ ಎಷ್ಟೆಲ್ಲ ಇನ್ಫಾರ್ಮೇಶನ್ ಇದೆ ಅದರಲ್ಲಿ. ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್, ಆಕ್ಸಿಟೋಸಿನ್. ಸೊ ಅದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್, ದ ಟೆಸ್ಟಿಕಲ್ಸ್ ಆರ್ ಟೆಸ್ಟಿಸ್ ಆರ್ ಸಿಚುಯೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ in the scrotum as it helps to. Why the testicles are present outside the abdominal cavity? Okay, during the pregnancy myometrium exhibits contraction. Very good. Vijay Rathod, perfect. Next one, ಯಾಕೆ ಅದು ಎಕ್ಸ್ಟ್ರಾ ಅಬ್ಡಾಮಿನಲ್ ಅಂತ ಹೇಳ್ತೀವಿ? ವಿ ಯೂಸ್ ಟು ಸೇ ದಟ್ ಎಕ್ಸ್ಟ್ರಾ ಅಬ್ಡಾಮಿನಲ್
ಎಕ್ಸ್ಟ್ರಾ abdominal. ಸೊ ಹೊರಭಾಗದಲ್ಲಿ ಇರುತ್ತೆ. ದೇ ಆರ್ ಪ್ರೆಸೆಂಟ್ ವಿತಿನ್ ಅ ಸ್ಯಾಕ್ ಕಾಲ್ಡ್ ಸ್ಕ್ರಾಟಲ್ ಸ್ಯಾಕ್ ಆರ್ ದ ಸ್ಕ್ರಾಟಮ್. ವೈ? ಅವರ್ ಬಾಡಿ ಟೆಂಪರೇಚರ್ is about 37 degrees centigrade, right? So but the temperature of the testicles present outside the body is less than about 2 to 2.5 ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರ್ತಾರೆ. And in most of the cases they are giving 2 to 5 centigrade lesser than our body temperature. Okay, centigrade lesser. Okay, so ಕಡಿಮೆ ಇರುತ್ತೆ. ಯಾಕೆ? Because that is very helpful for the spermatogenesis. ಅಲ್ಲಿ ಸ್ಪರ್ಮ್ಸ್ಗಳು ಫಾರ್ಮೇಶನ್ ಆಗಬೇಕು. ಲೋ ಟೆಂಪರೇಚರ್ ಇಸ್ ವೆರಿ ಎಸೆನ್ಷಿಯಲ್. ಎಸ್, 2 to 2.5 ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಐ ಆಮ್ ರೈಟಿಂಗ್ ಹಿಯರ್ ಆಸ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ 2 centigrade to 2.5 degree centigrade ಅಂತ ಹೇಳಿಬಿಟ್ಟು. ಬಟ್ ಇನ್ ಮೋಸ್ಟ್ ಆಫ್ ದ ಜನರಲ್ ಕೇಸ್ ಯು ಕ್ಯಾನ್ ರೈಟ್. ಸೊ ಟು ಮೇಂಟೈನ್ ದ ಲೋ ಟೆಂಪರೇಚರ್ ಇಸ್ ದ ರೈಟ್ ಆನ್ಸರ್. ಓಕೆ, ಟೆಂಪರೇಚರ್ ಲೋ ಮೇಂಟೈನ್ ಮಾಡೋದಕ್ಕೋಸ್ಕರ. ಓಕೆ, ಎಸ್, ಪರ್ಫೆಕ್ಟ್. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಆಡ್ ಒನ್ ಫ್ರಮ್ ದ ಫಾಲೋಯಿಂಗ್. ಇದರಲ್ಲಿ ಆಡ್ ಒನ್ ಅನ್ನು ನಾವು ಐಡೆಂಟಿಫೈ ಮಾಡಬೇಕು. ಟ್ರೈ ಟು ಐಡೆಂಟಿಫೈ. ಕ್ಯಾನ್ ಐ ಗೆಟ್ 500 ರ್ಯಾಂಕ್ ಇನ್ ಕರ್ನಾಟಕ? ಸಾರಿ, the first part of your question I have been missed, I guess. Yes, please repeat that question. Some of you are asking about 500 ranking something. Okay, we'll get medical seat from this. Yes, you will get it. ನಮಗೆ KCET ಅಲ್ಲೇ ಕೂಡ 500 ಗಿಂತ ತುಂಬ ಕಡಿಮೆ ಬಂದರೆ, ಅಂದರೆ ಕಡಿಮೆ ಅಂತ ಹೇಳಿದ್ರೆ ಜಾಸ್ತಿ ರ್ಯಾಂಕಿಂಗು, ಸೊ ನಿಮಗೆ ಖಂಡಿತ ಸಿಗುತ್ತೆ. ಓಕೆ, ಒಳ್ಳೆ ಕಾಲೇಜಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡಿ ಇಲ್ಲಿಗ, ಇನ್ಫಂಡಿಬುಲಮ್, ಫಿಂಬ್ರಿಯೆ, ಇಸ್ಮಸ್ ಅಂಡ್ ಲೇಬಿಯಾ ಮೈನೋರಾ. So what is the odd one? What is the odd one here? Yes, labia minora. Perfect answer. Option D. ಯಾಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. These three are the part of fallopian tube. These three are the part of fallopian tube. So ಅದರಲ್ಲೂ ಕೂಡ broader one ಯಾವುದು ಅಂತ ಕೇಳಿದಾಗ, the broader part of the fallopian tube is the ampulla. Okay, ಇನ್ನು ಫಿಂಬ್ರಿಯೆ ಅಂತ ಹೇಳಿದ್ರೆ ಏನು? ಫಿಂಬ್ರಿಯೆ, these are the folded finger-like structures present at the end of the infundibulum and attaches to the ovary to receive the ovum. Okay, MBBS ಗೆ ನೀಟ್ ಬರಿಬೇಕಲ್ವಾ? ಬರಿಬೇಕು, ಬಟ್ KCET ನೂ ಕೂಡ ಕೆಲವು ಸೀಟ್ಸ್ಗಳನ್ನ ಇಟ್ಟಿರ್ತಾರೆ. ಓಕೆ, ದಟ್ಸ್ ಆಲ್ಸೋ ವೆರಿ ಹೆಲ್ಪ್ಫುಲ್. ಆದರೆ ತುಂಬ ರ್ಯಾಂಕಿಂಗ್ ಕಡಿಮೆ ಇರಬೇಕು, 100, 200. ಸೊ ಆ ಥರ ರ್ಯಾಂಕಿಂಗ್ ಇದ್ರೆ ಖಂಡಿತ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್, ಲೇಬಿಯಾ ಮೈನೋರಾ. ಇಟ್ಸ್ ಅ ಪಾರ್ಟ್ ಆಫ್ ಊಲ್ವಾ. ಲೇಬಿಯಾ ಮೈನೋರಾ, ಲೇಬಿಯಾ ಮೆಜೋರಾ, and also mons, pubis and clitoris. These are all the part of vulva. External genitalia you can say. Okay, so the answer is option D. Next question, in which month of gestation anta helidre the period of pregnancy. Okay, so good for medical colleges through CET. ಸೊ ಥ್ರೂ CET ಹೋದರೆ ನಿಮಗೆ ಗೊತ್ತಿರುತ್ತೆ, ಬ್ಯಾಂಗ್ಳೂರ್, ಮೈಸೂರು ಮೆಡಿಕಲ್ ಕಾಲೇಜಸ್ ಆರ್ ಗುಡ್. ಬಟ್ KCET ಮೇಲೆ ನೀವು ಹೋಗ್ತೀರಾ ಅಂತ ಹೇಳಿದ್ರೆ ಕಡಿಮೆ ಸೀಟ್ಗಳಿರುತ್ತೆ. ಬಟ್ ಇಫ್ ಯು ಆರ್ ಗೆಟಿಂಗ್ ಲೆಸ್ ದೆನ್ 500 ಆರ್ 100 to 200 ರ್ಯಾಂಕಿಂಗ್, ಯು ವಿಲ್ ಗೆಟ್ ದ ಕಾಲೇಜ್ ದಟ್ ಯು ಡಿಸೈರ್. ನಿಮ್ಗೆ ಏನು ಬೇಕೋ ಅದು ಸಿಗುತ್ತೆ ಕಾಲೇಜು. ಸೊ ನೆಕ್ಸ್ಟ್, ಯಾವ ಮಂತಲ್ಲಿ ದ ಫಸ್ಟ್ ಮೂಮೆಂಟ್ಸ್ ಆಫ್ ದ ಫೀಟಸ್ ಆ್ಯಂಡ್ ದ ಅಪಿಯರೆನ್ಸ್ ಆಫ್ ಏರ್ ಆನ್ ಇಟ್ಸ್ ಬಾಡಿ ಅಬ್ಸರ್ವ್ಡ್. ಓಕೆ, ಬಾಡಿ ಮೇಲೆ ಮತ್ತೆ ಹೆಡ್ ಮೇಲೆ ಹೇರ್ ಅಪಿಯರ್ ಆಗೋದು, ಮತ್ತೆ ಫಸ್ಟ್ ಮೂವ್ಮೆಂಟ್ ಆಫ್ ದ ಫೀಟಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಇನ್ ವಿಚ್ ಮಂತ್? ಯಾವ ಮಂತಲ್ಲಿ? ಅವಾಗಲೇ ಹೇಳಿದಾಗೆ, ಎಸ್, ವೆಟರ್ನರಿ ಕಾಲೇಜಸ್ ದೇರ್ ಆರ್ ಮೆನಿ, ಬಟ್ ಅದಕ್ಕೆ ಯೂನಿವರ್ಸಿಟೀಸ್ಗಳಂತ ಇರುತ್ತೆ. ಮೈಸೂರಲ್ಲಿ, ಬ್ಯಾಂಗ್ಳೂರಲ್ಲಿ, ಬೀದರಲ್ಲಿ, ಯು ವಿಲ್ ಗೆಟ್ ಇಟ್. ಎಸ್, ಆನ್ಸರ್ ಯಾವ್ದಿರ್ಬೋದು ನೋಡೋಣ ಇವಾಗ. ಓಕೆ, the right answer is option A is the right one. Yes, perfect. 5th month alli. So ಏನಾಗುತ್ತೆ, usually you will observe the first movement of the fetus. 1st month alli heart is formed, heartbeat started to beat, and 8th month ಮತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿಲ್ಲ, ಕಂಪ್ಲೀಟ್ ಆಗಿ ಡೆವಲಪ್ ಆಗಿರುತ್ತೆ ಅಂತ ಅರ್ಥ ಅಲ್ಲಿಗೆ. ಸೊ that is nothing but option A. Next, many questions. See there, ಎಷ್ಟು ಕ್ವಶನ್ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಕ್ವಶನ್ 2022 ಇಂದ. ಸೊ ಇದು ಕೂಡ 2022 ಇಂದ. There are about 4 questions they have asked from this chapter. minimum 4 questions ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಚಾಪ್ಟರ್ ಇಂದ. Which of the following hormone is not secreted by human placenta? The functional unit present between the mother and also the fetus. ಇಬ್ಬರ ಮಧ್ಯೆ ಇರತಕ್ಕಂಥದ್ದು. Information for the student during second PU computer exams. Next year students, please. Yes.
𝐒𝐑𝐘 exams, sir, I'm not applied. 𝐒𝐑𝐘, that's only for private colleges, I guess. Okay. ಅದನ್ನು ಬಿಟ್ಟರೆ ನಿಮ್ಗೇನು ಇನ್ಫಾರ್ಮೇಷನ್ ಬೇಕಾಗುತ್ತೆ, ಅದು ಪ್ರೈವೇಟ್ ಕಾಲೇಜ್ಗಳಿಗಾಗುತ್ತೆ. ಅಂದರೆ ಟೆಕ್ನಿಕಲ್ ವರ್ಡ್ಸ್ಗಳು ಡಿಫ್ರೆಂಟ್ ಆಗಿರೋದ್ರಿಂದ ಯಾರೋ ಕೇಳ್ತಿದ್ದಾರೆ, ವೆಟರ್ನರಿ ತುಂಬ ಡಿಫಿಕಲ್ಟ್ ಇರುತ್ತೆ MBBSಗೆ ಅಂತ. ಯಾಕೆ MBBS ಅಲ್ಲಿ ನೀವು ಕೇಳ್ಕೊಂಡು ಬಂದಿರೋ ವರ್ಡ್ಸ್ಗಳೇ ಇರುತ್ತೆ, ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ವೆಟರ್ನರಿಯಲ್ಲಿಗೆ ಹೋದಾಗ ನ್ಯೂ ವರ್ಡ್ಸ್ ಆರ್ ಬೀಯಿಂಗ್ ಆ್ಯಡೆಡ್, ದಟ್ಸ್ ಇಟ್. ಬಟ್ ಬೋತ್ ಆರ್ ಆಲ್ಮೋಸ್ಟ್ ಈಕ್ವಲ್, ಓಕೆ, ಇನ್ ದ ಡಿಫಿಕಲ್ಟಿ ಲೆವೆಲ್. ಸೊ ಯಾವುದಿರ್ಬೋದು, ಪ್ರೊಜೆಸ್ಟಿರಾನ್, HCG ಅಂತ ಹೇಳಿದ್ರೆ ಹ್ಯೂಮನ್ ಕೋರಿಯಾನಿಕ್ ಗೊನಾಡೋಟ್ರೋಫಿನ್, ಹ್ಯೂಮನ್ ಕೋರಿಯಾನಿಕ್ ಗೊನಾಡೋಟ್ರೋಪಿನ್, ಓಕೆ. ಆ್ಯಂಡ್ ಇನ್ನೊಂದು ಯಾವುದು, FSH ರಿಲ್ಯಾಕ್ಸಿನ್. ಯಾವುದಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ C is the right answer. It is not being produced from the placenta. It is being produced from anterior pituitary. ಇದು ಪ್ರೊಡ್ಯೂಸ್ ಆಗೋದು anterior pituitary ಇಂದ. ಓಕೆ, anterior pituitary. ಪಾರ್ಸ್ ಡಿಸ್ಟಾಲಿಸ್ ಅಂತ ಕೇಳಿರ್ತೀರಾ ನೀವು. ಸೊ ಪಾರ್ಸ್ ನರ್ವೋಸ ಅಂತ ಕೇಳಿರ್ತೀರಾ, ಪಾರ್ಸ್ ಇಂಟರ್ಮೀಡಿಯಾ ಅಂತ ಕೇಳಿರ್ತೀರಾ. ಪಾರ್ಸ್ ಡಿಸ್ಟಾಲಿಸ್, ಪಾರ್ಸ್ ಇಂಟರ್ಮೀಡಿಯಾ, ಪಾರ್ಸ್ ನರ್ವೋಸಾ. ಓಕೆ, ಸೊ ಅವೆಲ್ಲ ಕೂಡ ನೆನಪಿರ್ಲಿ. ಸೊ ದ ಆನ್ಸರ್ ಇಸ್ FSH, follicle stimulating hormone, that is responsible for stimulating the growth of follicles. Okay, so that's not producing from the placenta, produce ಆಗಲ್ಲ ಅಂತ. ನೆಕ್ಸ್ಟ್ ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಎಸ್, ಪಿಟ್ಯೂಟರಿ ಇಂದ ಪ್ರೊಡ್ಯೂಸ್ ಆಗುತ್ತೆ, anterior pituitary ಇಂದ. The method of natural contraception which require a correct knowledge of menstrual cycle. ನ್ಯಾಚುರಲ್ ಮೆಥಡ್ ಯಾವುದು, ಜೊತೆಗೆ we must know the knowledge of menstrual cycle. ನಾಲೆಡ್ಜ್ ಇರಬೇಕು, ಮತ್ತೆ ನ್ಯಾಚುರಲ್ ಮೆಥಡ್ ಆಗಿರಬೇಕು. ಯಾವುದು ಅಂತ ಕೇಳ್ತಾ ಇದ್ದಾರೆ. ಅಂಡ್ ಟ್ರೈ ಟು ಆನ್ಸರ್. ಇನ್ಫಾರ್ಮೇಶನ್ ಅಬೌಟ್ ದ ಸಾರ್ಥಕ್ KCET ಬ್ಯಾಚ್ ನೋಡು ಫಾರ್ ಲಾಂಗ್ ಟೈಮ್. ಓಕೆ, ಸಾರ್ಥಕ್ ಈಗ ಈ ನೆಕ್ಸ್ಟ್ ತಗೊಬೇಕು ಅಂತಿದ್ದೀರಾ, ತಗೊಂಡಿದ್ದೀರಾ ಆಲ್ರೆಡಿ, ಟೆಕ್ನೋ ವರ್ಲ್ಡ್. ಸೊ ಸಾರ್ಥಕ್ KCET ವಾಸ್ ದ ಪ್ರೀವಿಯಸ್ ಒನ್ ದಟ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ರೈಟ್ ನೌ, ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್. ಸೊ ನೆಕ್ಸ್ಟ್ ಇಯರ್ಗೆ ಪ್ರಗತಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರಗತಿ ಬ್ಯಾಚ್ for your board examination, NEET examination and KCET, that you can refer other students as well. Okay, yes, ನೋಡೋಣ ಇವಾಗ. periodic abstinence, lactational amenorrhea and also intrauterine devices, coitus interrupters. ಯಾವುದು, this is also nothing but calendar method. ಇದನ್ನ ಕ್ಯಾಲೆಂಡರ್ ಮೆಥಡ್ ಅಂತ ಹೇಳ್ತಾರೆ, ಕ್ಯಾಲೆಂಡರ್ ಮೆಥಡ್. ಓಕೆ, ಯಾಕೆ ಅಂತ ಹೇಳಿದ್ರೆ ಅವ್ರು ಕೇಳಿರೋದು the knowledge of menstrual cycle. The menstrual cycle, the duration is about 0 to 28 to 29 days. The mid ಅಂತ ಹೇಳಿದ್ರೆ 14th day ಅಲ್ಲಿ ಏನಾಗುತ್ತೆ, ಸೊ ಓವ್ಯುಲೇಷನ್ ಆಗುತ್ತೆ. ಬಟ್ ದ ಓವ್ಯುಲೇಷನ್ ಮೇ ಅಕರ್ ಇನ್ ಬಿಟ್ವೀನ್ 10 to 17 days. 10 to 17 days. So the ovulation occur. So couple needs to avoid the interaction during 10 to 17 days of the menstrual cycle. This is commonly called periodic abstinence, also nothing but calendar method. See, they have the knowledge of menstrual cycle. When is the ovulation occur? When is the possible, what is that? Conceive may happen. Conceive ಆಗಬಹುದು ಅಂತ ಹೇಳ್ಬಿಟ್ಟು. Okay. Said MBBS seat given from the century. Sorry, what is that? CET. ಓಕೆ, ಕಡಿಮೆ ಸೀಟ್ಸ್ಗಳಿರುತ್ತೆ. ಓಕೆ, ದಟ್ಸ್ ದ ಥಿಂಗ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಎ. ಇನ್ನು ಬೇರೆದು ನೋಡಿ ಕೂಡ, ಇಲ್ಲಿ ಲ್ಯಾಕ್ಟೇಷನಲ್ ಅಮೆನೋರಿ ಅಂತ ಹೇಳಿದ್ರೆ ದಟ್ಸ್ ದ ಪ್ರಿನ್ಸಿಪಲ್ ಇನ್ವಾಲ್ವ್ಡ್ ಇನ್ ದಟ್. ಯಾವ ಪ್ರಿನ್ಸಿಪಲ್ ಇರುತ್ತೆ, ಆಫ್ಟರ್ ದ ಪಾರ್ಚುರೇಷನ್ ಡ್ಯೂರಿಂಗ್ ದ ಲ್ಯಾಕ್ಟೇಷನ್ ಮೆನಿಸ್ಟ್ರೇಷನ್ ಡಸ್ ನಾಟ್ ಅಕ್ಕರ್. ವಾಟ್ ಇಸ್ ದ ಪ್ರಿನ್ಸಿಪಲ್? ಪಾರ್ಚುರೇಷನ್ ಆದ್ಮೇಲೆ ಲ್ಯಾಕ್ಟೇಷನ್ ಆಗುವಾಗ ಮೆನಿಸ್ಟ್ರೇಷನ್ ಆಗಲ್ಲ. ಓಕೆನಾ? ಕ್ವಶನ್ ಯಾವುದು, ಆಲ್ವಿಯೋಲೈ ಮೆಮರಿ ಟ್ರಿಬ್ಯೂಲ್ಸ್ ಕನ್ಫ್ಯೂಸ್ ಇದೆಯಾ ಅದರಲ್ಲಿ? ದಯವಿಟ್ಟು ಆ ಡಯಾಗ್ರಾಮ್ ನೋಡಿ, ಗೊತ್ತಾಗುತ್ತೆ ಎಲ್ಲಿಂದ ಎಲ್ಲಿಗೆ ಅದು ಮಿಲ್ಕ್ ಪಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೌಟ್ ಇದ್ರೆ. ಓಕೆ, ಲ್ಯಾಕ್ಟೇಷನ್ ಅಮೆನೋರಿಯಾ. IUD ಅಂತ ಹೇಳಿದ್ರೆ ಇಂಟ್ರಾಯೂಟರೈನ್ ಡಿವೈಸಸ್ ದಟ್ ಕ್ಯಾನ್ ಬಿ ಇನ್ಸರ್ಟೆಡ್ ಬೈ ದ ಡಾಕ್ಟರ್ ಆರ್ ಯು ಕ್ಯಾನ್ ಸೇ ದ ಎಕ್ಸ್ಪರ್ಟೈಸ್. And coitus interrupters, male partner has to withdraw its penis from the female genital tract before the ejaculation. It is not a pre-ejaculation, before the ejaculation. Okay, so the right answer is option A. Next question. Okay, try to read this one. ಈಗ ನೋಡಿ, ಸ್ವಲ್ಪ ದೊಡ್ಡ ಕ್ವಶನ್ ಇದೆ. ಈ ತರ ಕ್ವಶನ್ ಕೇಳಿದಾಗ ಯು ನೀಡ್ ಟು ಸ್ಪೆಂಡ್ ಮಿನಿಮಮ್ ಆಫ್ 1 minute ಅಷ್ಟೇ ಟೈಮ್ ಇರೋದು ನಮಗೆ. ಸೊ ಎ ಚೈಲ್ಡ್ಲೆಸ್ ಕಪಲ್ ವಿಸಿಟ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಸೆಂಟರ್. ಚೈಲ್ಡ್ಲೆಸ್ ಕಪಲ್ ಅಂತ ಹೇಳಿದ್ರೆ ಏನು? ಇನ್ಫರ್ಟೈಲ್ ಕಪಲ್.
Okay, they are not able to get a baby in spite of unprotected sexual cohabitation. Unprotected sexual cohabitation ಆದರೂ ಕೂಡ if they are not able to get a baby, ಅವರಿಗೆ infertile ಅಂತ ಹೇಳ್ತೀವಿ, childless couple. Okay, to get assistance to have a child, ಅವರಿಗೆ ಮಗು ಬೇಕಾಗಿದೆ ಇವಾಗ. And diagnosis, it was noticed there was a low sperm count. ಕಡಿಮೆ ಸ್ಪರ್ಮ್ ಕೌಂಟ್ ಇದೆ. And this condition is called oligospermia. This condition is called oligospermia ಅಂತ ಹೇಳ್ತೀವಿ. Oligospermia, ಕಡಿಮೆ ಸ್ಪರ್ಮ್ ಕೌಂಟ್ ಇರೋದು in the male partner. Which of the following strategy of the art is most suitable in this case? ಇದೇ ವರ್ಡ್ ಅನ್ನ ಕೊಟ್ಟಿದ್ದಾರೆ. The same word they have given in your textbook. We need to focus. What is that? Artificial insemination ಅಥವಾ intracytoplasmic sperm injection, ICSI ಬರುತ್ತಾ, or zygote intrafallopian transfer, or gift ಬರುತ್ತಾ, ಯಾವ್ದಿರ್ಬೋದು? The answer is AI. It is not artificial intelligence, it is artificial insemination. ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ ಎರಡು ಕಡೆ ನೋಡಿರ್ತೀರಾ ನೀವು. ಒಂದು ಮೊಯೆಟ್, ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಇನ್ ದ ಅನಿಮಲ್ ಬ್ರೀಡಿಂಗ್, ಅಲ್ಲೂ ಕೂಡ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇದೆ. ಮತ್ತೆ ಇಲ್ಲಿ ಕೂಡ ಇನ್ಫರ್ಟಿಲಿಟಿ ಕಪಲ್ ಅನ್ನ ಇಫ್ ದೇ ಆರ್ ನಾಟ್ ಏಬಲ್ ಟು ಗೆಟ್ ಎ ಬೇಬಿ, ಏನ್ ಮಾಡ್ತಾರೆ, artificially they are administrating the sperm into the female genital tract. Option B is the right answer. Childless couple, so where the male partner is producing less amount of sperm. Next, again 2020 ಅಲ್ಲಿ ಕೇಳಿರೋದು, which of the following contraceptives could be effective in avoiding pregnancy is used within 72 hours after the casual unprotected intercourse? After the unprotected sexual intercourse, if they are able to get kind of a contraceptive within 72 hours. So ಯಾವುದದು ಅಂತ ಕೇಳ್ತಿದ್ದಾರೆ, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. So you don't get MBBS through the KCET, it was before 2016. So RW, ರಾ ಅಂತ ನಿಮ್ಮ ಹೆಸರು. ಓಕೆ, ದಿಸ್ ಇನ್ಫಾರ್ಮೇಶನ್ ಐ ವಿಲ್ ಗಿವ್, ಬಟ್ ಫಾರ್ ಅದರ್ಸ್ ರಾ ಅವರು ಹೇಳ್ತಿದ್ದಾರೆ 2016 ಇಂದ ಹಿಂದೆ ಸಿಗ್ತಾ ಇತ್ತು, ಇವಾಗ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ, ಲೆಟ್ ಮಿ ಚೆಕ್ ದಟ್. ಸೊ ತುಂಬ ಕಾಲೇಜಸ್ ಇದೆ ಅಗ್ರಿಕಲ್ಚರ್ಗೂ ಕೂಡ. ಜಿ ಕೆ ವಿ ಕೆ ಬ್ಯಾಂಗ್ಳೂರ್ದು ಆಗಿರ್ಬೋದು, ಮಂಡ್ಯ VC ಫಾರ್ಮ್ ಆಗಿರ್ಬೋದು, ಅಗ್ರಿಕಲ್ಚರ್ಗೆ ನಾನು ಹೇಳ್ತಾ ಇರೋದು, ಹಾಸನ್ ಆಗಿರ್ಬೋದು, ಅಗ್ರಿಕಲ್ಚರ್ ಕಾಲೇಜಸ್ಗಳಿಗೆ ತುಂಬ ಬೆಸ್ಟ್ ಇದೆ. ಓಕೆ, GKVK ಇಸ್ ದ ಬೆಸ್ಟ್ ಒನ್, ಆ್ಯಂಡ್ ಆಲ್ಸೋ ಮಂಡ್ಯ VC ಫಾರ್ಮ್, ಈ ಥರ ಎಲ್ಲ ಬೆಸ್ಟ್ ಕಾಲೇಜಸ್ಗಳು ನಿಮ್ಗೆ ಸಿಗ್ಬೋದು. ನೆಕ್ಸ್ಟ್ ಯಾವ್ದಿರ್ಬೋದು ಆನ್ಸರ್? ಆಪ್ಷನ್ ಏನಾ? ಎಸ್. ಸೊ ಪ್ರೊಜೆಸ್ಟಿರಾನ್ ಈಸ್ಟ್ರೋಜನ್ ಕಾಂಬಿನೇಷನ್ ಅಥವಾ ಆಂಡ್ರೋಜನ್ ಆಗೋಕ್ಕೆ ಚಾನ್ಸ್ ಇಲ್ಲ, ಟೆಸ್ಟೋಸ್ಟಿರಾನ್ ಅಲ್ಲ, ರಿಲ್ಯಾಕ್ಸಿನ್ ಅಲ್ಲ. ದ ರೈಟ್ ಆನ್ಸರ್ ಈಸ್, ಎಲ್ಲಿ ಬಂತು ಇದು? ಓರಲ್ ಕಾಂಟ್ರಾಸೆಪ್ಟಿವ್ಸ್, ಸಹೇಲಿ, ಮಾಲಾಡಿ, ಮಾಲಾಕೆ ಅಂತೆಲ್ಲ ಕೇಳಿರ್ತೀರಾ ನೀವು. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ವಿತಿನ್ 72 hours. ಓಕೆ, ಒಳಭಾಗದಲ್ಲಿ. ಯಾವಾಗ? ಆಫ್ಟರ್ ದ ಕ್ಯಾಶುಯಲ್ ಅನ್ಪ್ರೊಟೆಕ್ಟೆಡ್ ಸೆಕ್ಷುಯಲ್ ಕಾಂಟ್ಯಾಕ್ಟ್. ಸೊ ತೆಗೆದುಕೊಂಡ್ರೆ ಅದು ಸೇಫ್ ಇರುತ್ತೆ, ಜೊತೆಗೆ ಪ್ರೆಗ್ನೆನ್ಸಿಯನ್ನು ಪ್ರಿವೆಂಟ್ ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್, ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಗಿಫ್ಟ್ ಗ್ಯಾಮೆಟ್ ಇಂಟ್ರಾಫಾಲೋಪಿಯನ್ ಟ್ರಾನ್ಸ್ಫರ್ ಪ್ರೊಸೀಜರ್. ಕರೆಕ್ಟ್ ಯಾವುದು ಅದನ್ನು ಐಡೆಂಟಿಫೈ ಮಾಡೋಣ ಇವಾಗ. ಇನ್ ರಿಲೇಟೆಡ್ ಟು ಗ್ಯಾಮೆಟ್ ಇಂಟ್ರಾಫಾಲೋಪಿಯನ್ ಟ್ರಾನ್ಸ್ಫರ್, ಓವಾ ಆರ್ ಕಲೆಕ್ಟೆಡ್ ಫ್ರಮ್ ದ ಫೀಮೇಲ್ ಡೋನರ್ and are transferred to the uterus of the recipient. ಒಂದು, ova collected from the female donor and transferred to the fallopian tube of the facilitate zygote formation in the recipient. Zygote is collected. ಯಾವುದು ಪರ್ಫೆಕ್ಟ್ ಆಗಿದೆ? ಓಕೆ, ಎಸ್, ಬಿ ಫಾರ್ಮಾ ಇಸ್ ಆಲ್ಸೋ ಗುಡ್. ಓಕೆ, ಅದು ರ್ಯಾಂಕಿಂಗ್ ನಿಮಗೆ ಗೊತ್ತಿರುತ್ತೆ, ಬಿಲೋ 20. ಅದಾದ್ಮೇಲೂ ಕೂಡ ನಿಮಗೆ ಸಿಗುತ್ತೆ ಕ್ಲಾಸ್ 12 ಮಾರ್ಕ್ಸ್ ಬೇಸಿಸ್ ಮೇಲೆ ಯು ಕ್ಯಾನ್ ಗೆಟ್ ಇಟ್. ಸೊ ಟ್ರೈ ಟು ಆನ್ಸರ್ ಫಾರ್ ದಿಸ್ ಒನ್. ಸೊ ಯಾವುದಕ್ಕೆ ಅವ್ರು ಕೇಳ್ತಾ ಇರೋದು? ಗ್ಯಾಮೆಟ್ ಇಂಟ್ರಾಫಾಲೋಪಿಯನ್ ಟ್ರಾನ್ಸ್ಫರ್, ಗ್ಯಾಮೀಟ್. ಸೊ ವಿ ಡೋಂಟ್ ವಾಂಟ್ ಟು ಚೆಕ್ ವೆದರ್ ಇಟ್ ಇಸ್ ಝೈಗೋಟ್ ಅಲ್ವೇ ಅಲ್ಲ, ಇದು ಜಿಫ್ಟ್ ಆಗಿರಬೇಕಿತ್ತು ಅದು. ಓಕೆ, ನೆಕ್ಸ್ಟ್ ಪ್ರೊಸೀಜರ್, ಓವಾ ಆರ್ ಕಲೆಕ್ಟೆಡ್ ಫ್ರಮ್ ದ ಫೀಮೇಲ್ ಡೋನರ್ ಆರ್ ಟ್ರಾನ್ಸ್ಫರ್ಡ್ ಟು ದ ಯುಟರಸ್ ಆಫ್ ದ ರೆಸಿಪಿಯಂಟ್. ಒಂದು, ova are collected from the female donor or transferred to the fallopian tube of the facilitate. ಯಾವ್ದಾಗ್ಬೋದು? ಆಪ್ಷನ್ ಬಿ ನಾ? ಎಸ್, ಪರ್ಫೆಕ್ಟ್. ಯಾಕೆ? ಸಿ, ದೇ ಆರ್ ಆಸ್ಕಿಂಗ್ ಗ್ಯಾಮೀಟ್ ಇಂಟ್ರಾಫಾಲೋಪಿಯನ್ ಟ್ರಾನ್ಸ್ಫರ್. ಫಾಲೋಪಿಯನ್ ಟ್ಯೂಬ್ಗೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಅಂದ್ರೆ, ಸೊ ಯಾವ್ದಾಗಿರ್ಬೋದು? ಫೆಸಿಲಿಟೇಟ್ ದ ಝೈಗೋಟ್ ಫಾರ್ಮೇಶನ್ ಇನ್ ದ ರೆಸಿಪಿಯೆಂಟ್. ಆಪ್ಷನ್ ಬಿ. ಸೊ ನಾವು ಯಾವ ಮದರ್ ಒಳಗಡೆ ಇನ್ಸರ್ಟ್ ಮಾಡ್ತೀವಿ ಅಂತ ಹೇಳಿ ಸಾರೋಗೆಟ್ ಮದರ್, ಸಾರೋಗೆಸಿ ಅಂತ ಹೇಳ್ತಾರೆ. ಒನ್ ಹೂ ಕ್ಯಾನ್ ಕನ್ಸ್ಯೂಮ್ ಬಟ್ ಶಿ ಇಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ದ ಗ್ಯಾಮೆಟ್ಸ್. ಅವರಿಂದ ಗ್ಯಾಮೆಟ್ಸ್ಗಳು ಪ್ರೊಡ್ಯೂಸ್ ಆಗಬಾರ್ದು. ಓಕೆನಾ? ಸೊ ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಎಸ್, ನೋಡೋಣ ಇವಾಗ.
reproductive health ಅಲ್ಲಿ the method of directly injecting the sperm into the ovum is called, ಹೆಸರಲ್ಲೇ ಇದೆ, the method of directly injecting the sperm into the ovum is called. So 279, 75, what will be the ranking please? So you will get PCM 279 ಇದೆ, okay, and I get 75 in the sense what? What is that 75 indicating here? Yaridu K3NDRA. So what's the 75 indicating here? So please tell me. What is that? Answer ತುಂಬಾ ಈಸಿ ಇದೆ ಅಲ್ಲ? Yes, to nude Kannada ಅಂತ ನೇಮ್ ಇದೆ ಒಬ್ರದು. Okay. Yes, the right answer is ICSI, means intracytoplasmic sperm injection. Intracytoplasmic sperm injection. Sperm injection. Okay. So that's the right answer. Option illen ಮಾಡ್ತಾರೆ. So directly they are injecting the sperm into the ovum by using the needles or something else. So the right answer is option C. ಬೇರೆದು ಗೊತ್ತಿರಬಹುದು. Gamete intrafallopian transfer, zygote intrafallopian transfer, in vitro fertilization, and also embryo transfer. Embryo transfer, ET ಅಂತ ಹೇಳಿದ್ರೆ embryo transfer, it is not extraterrestrial. Next one. The technique advised by is a doctor to overcome the problem of infertility. So ಯಾವ ಟೆಕ್ನಿಕ್ ಅನ್ನ ಅಡ್ವೈಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. So what is the technique advised by the doctor to overcome the infertility? Childless couple ಗೆ ಅಡ್ವೈಸ್ ಮಾಡೋದು. ಸೊ ಯಾವ್ದಿರ್ಬೋದು? ವೆಟರ್ನರಿ, KCET ನೂ ಕೂಡ ಹೋಗ್ಬೋದು. KCET ಇಂದ ವೆಟರ್ನರಿ ಹೋಗ್ಬೋದು. ಓಕೆ, ಎಸ್, KCET ಇಂದ ಹೋಗ್ಬೋದು. ಅದಕ್ಕೆ ಇದಕ್ಕೆ ಆನ್ಸರ್ ಮಾಡಿ. ಇವಾಗ ಇದು ಈಸಿ ಇದೆಯಲ್ಲ ನೋಡಿ, 2022 ಅಲ್ಲಿ ಕೇಳಿದ್ರು, ಲಾಸ್ಟ್ ಇಯರ್ ಕೇಳಿದ್ದಾರೆ. ಎಷ್ಟು ಈಸಿ ಕ್ವಶನ್. ಸೊ ದಟ್ ಈಸ್ ನಥಿಂಗ್ ಬಟ್ ಆರ್ಟ್. ಆರ್ಟ್ ಅಂತ ಹೇಳಿದ್ರೆ ಎರಡು ಮೀನಿಂಗ್ ಅಲ್ಲಿ ಹೇಳ್ತಾರೆ. ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಆರ್ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಐ ಆಮ್ ಜಸ್ಟ್ ರೈಟಿಂಗ್ ದ ವರ್ಡ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. assisted reproductive technologies. Reproductive technologies ಅಂತ ಹೇಳ್ಬಿಟ್ಟು. Okay, the right answer is option D. Perfect. ಸೊ ಬೇರೆದು ಕೂಡ ನಿಮಗೆ ಗೊತ್ತಿರಬೇಕು. RCH ಅಂತ ಹೇಳಿದ್ರೆ ಸೊ ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್, ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳ್ತಾರೆ. ರಿಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಕೇರ್. MTP ಅಂತ ಹೇಳಿದ್ರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. RTA ಅಂತ ಹೇಳಿದ್ರೆ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್. ರೈಟ್ ಟು ಇನ್ಫಾರ್ಮೇಶನ್ ಕೂಡ ಆಗುತ್ತೆ. ನೆಕ್ಸ್ಟ್, ಆಮ್ನಿಯೋಸೆಂಟಸಿಸ್ ಇಸ್ ಎ ಪ್ರಾಸೆಸ್ ಟು. ಆಮ್ನಿಯೋಸೆಂಟಸಿಸ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ? ಆರ್ಟಿಫಿಷಿಯಲ್ ಸರ್. ಎಸ್, ಆಗುತ್ತೆ, ಆರ್ಟಿಫಿಷಿಯಲ್ ಕೂಡ ಆಗುತ್ತೆ. ಬಟ್ ಅಸಿಸ್ಟ್ ಮಾಡೋದ್ರಿಂದ ಚೈಲ್ಡ್ಲೆಸ್ ಕಪಲ್ ಅನ್ನ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಕೂಡ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಆಮ್ನಿಯೋಸೆಂಟಸಿಸ್ ಇಸ್ ಅ ಪ್ರಾಸೆಸ್ ಟು. ಯಾಕೆ ಯೂಸ್ ಮಾಡ್ತಾರೆ? ಗ್ರೋ ಸೆಲ್ಸ್ ಆನ್ ಕಲ್ಚರ್ ಮೀಡಿಯಾ, ಡಿಟರ್ಮೈನ್ ಮೆನಿ ಡಿಸೀಸ್ ಆಫ್ ಹಾರ್ಟ್. ನೋಡೋಣ ಅದು ಏನಿರುತ್ತೆ ಅಂತ. ಹಾರ್ಟ್ ಕೂಡ ಕಾಂಜೆನಿಟಲ್ ಡಿಸೀಸ್ ಆಗ್ಬೋದಲ್ವಾ? ಬಟ್ ಆಗಲ್ಲ. ಡಿಟರ್ಮೈನ್ ದ ಸೆಕ್ಸ್ ಆಫ್ ಫೀಟಸ್, ನೋ ಅಬೌಟ್ ದ ಡಿಸೀಸ್ ಆಫ್ ಬ್ರೈನ್. ಸೊ ವಾಟ್ ಈಸ್ ದ ರೈಟ್ ಆನ್ಸರ್? ಆಪ್ಷನ್ ಸಿ. ಯಾಕೆ ಆಮ್ನಿಯೋಸೆಂಟಸಿಸ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ದ ಫೀಟಲ್ ಸೆಕ್ಸ್ ಡಿಟರ್ಮಿನೇಷನ್ ಮೆಕ್ಯಾನಿಸಮ್. So based on the chromosome pattern present in the amniotic fluid or amniotic cell. So sex chromosomes ಗಳು genetic disorders and also can be identify the genetic abnormalities ಅನ್ನ ಕೂಡ ಐಡೆಂಟಿಫೈ ಮಾಡಬಹುದು. ಜೊತೆಗೆ ಡಿಟರ್ಮೈನ್ ದ ಸೆಕ್ಸ್ ಆಫ್ ಫೀಟಸ್, ವೆದರ್ ಇಟ್ ಇಸ್ ಅ ಮೇಲ್ ಆರ್ ಫೀಮೇಲ್, ಜಸ್ಟ್ ಬೈ ನೋಯಿಂಗ್ ದ ಕ್ರೋಮೋಸೋಮ್ ಲೈಕ್ X and Y, ಯಾವುದು ಸ್ಮಾಲ್ ಇರುತ್ತೆ ಯಾವುದು ಲಾರ್ಜ್ ಇರುತ್ತೆ ಅನ್ನೋ ಬೇಸಿಸ್ ಮೇಲೆ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್, ಎವಲ್ಯೂಷನ್ ಚಾಪ್ಟರ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಐಡೆಂಟಿಫೈಯಬಲ್ ಕ್ಯಾರೆಕ್ಟರ್ ಆಫ್ ನಿಯಾಂಡರ್ತಾಲ್ ಮ್ಯಾನ್? ಐಡೆಂಟಿಫೈಯಬಲ್ ಕ್ಯಾರೆಕ್ಟರ್ ಆಫ್ ದ ನಿಯಾಂಡರ್ತಾಲ್ ಮ್ಯಾನ್. ಓಕೆ, ಎಸ್, ಮುಗೀತಾ ಇದೆ. ಎವಲ್ಯೂಷನ್ ಆಯಿತು, ಬಯೋಟೆಕ್ನಾಲಜಿ ಬರುತ್ತೆ, ತಿಳ್ಕೊಳ್ಳೋಣ ಫಾಸ್ಟ್ ಅಂತಿದ್ದಾರೆ ಕೆಲವರು. ಸೊ RTI ಮೀನ್ಸ್ STI, ವಾಟ್ ಇಸ್ ದಟ್? ಎಸ್, ಸೆಕ್ಷುಯಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಅಂತ ಹೇಳ್ತಾ ಇದ್ದೀರಾ. RT ಅಂತ ಹೇಳಿದ್ರೆ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಎಸ್, ಭುವನ್ ಆರ್ ಭಾವನಿ. ಓಕೆ, ಫಾಸ್ಟ್ ಆಗಿ ಮಾಡೋಣ, ನೋ ಪ್ರಾಬ್ಲಮ್. ಸೊ ಬ್ರೈನ್ ಕೆಪಾಸಿಟಿ ವಾಸ್ ಅಬೌಟ್ 650 to 800. ನೋ, because their brain capacity was just like modern human. So 1450 ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಡೆವಲಪ್ಮೆಂಟ್ ಆಫ್ ಪ್ರೀ ಹಿಸ್ಟಾರಿಕ್ ಕೇವ್ ಆರ್ಟ್. So lived before 2 million years ago, buried their dead
ಸೊ ಯಾವುದು ರೈಟ್ ಆನ್ಸರ್? ಸೊ ದ ಆಪ್ಷನ್ 2 million years ago ಅಲ್ಲ. ಯಾಕೆ ಅಂತ ಹೇಳಿದ್ರೆ ದೇ ವರ್ ಲಿವಿಂಗ್ ಜಸ್ಟ್ ಅಬೌಟ್ 1,75,000 years ago. 1,75,000 years ago. ಇದೇನು ಕಡಿಮೆ ಅಲ್ಲ. ಓಕೆ, ಸೊ ಹಾಗಿದ್ರೆ ರೈಟ್ ಆನ್ಸರ್ ಯಾವ್ದಿರ್ಬೋದು? ದೇ ಬರೀಡ್ ದೇರ್ ಡೆಡ್ ಬಾಡೀಸ್ ಆಗುತ್ತೆ ಅಲ್ವಾ? ಸೊ ದ ಆಪ್ಷನ್ ಸೀನಾ lived before 2 million years ago. Identical character of the Neanderthal man. ಯಾವ್ದಿರೋದು ಆನ್ಸರ್? ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ರೈಟ್? ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಐಡೆಂಟಿಫೈ ದ ಪ್ಲಾಂಟ್ಸ್ ದಟ್ ಆರ್ ಡಾಮಿನೆಂಟ್ ಡ್ಯೂರಿಂಗ್ ದ ಜುರಾಸಿಕ್ ಪೀರಿಯಡ್. ಜುರಾಸಿಕ್ ಪೀರಿಯಡ್ ಅಲ್ಲಿ ಡಾಮಿನೆಂಟ್ ಆಗಿರೋ ಪ್ಲಾಂಟ್ಗಳು ಯಾವುದು ಅಂತ ಹೇಳಲಿಕ್ಕೆ ಟ್ರೈ ಮಾಡಿ. ಓಕೆ, ಜುರಾಸಿಕ್ ಪೀರಿಯಡ್ ಅಲ್ಲಿ ಯಾವ ಒಂದು ಪ್ಲಾಂಟ್ಗಳು ಡಾಮಿನೆಂಟ್ ಆಗಿತ್ತು? ಟ್ರೈ ಟು ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ಯಾರು ಆನ್ಸರ್ ಮಾಡ್ತೀರಾ ಅಂತ ಹೇಳೋಣ ಇವಾಗ. ಸರ್, ಹೌ ಮಚ್ KCET ರ್ಯಾಂಕ್ ನೀಡೆಡ್ ಫಾರ್ BSc ನರ್ಸಿಂಗ್? ಅಗೈನ್ 20 ಬಿಲೋ 20,000. ಓಕೆ, ಎರಡು ಆಗುತ್ತೆ, ಸ್ಲೋ ಕೂಡ ಮತ್ತೆ ಫಾಸ್ಟ್ ಕೂಡ, ಎರಡೂ ಮಾಡೋಣ ಇವಾಗ. ಸೊ ಇಟ್ಸ್ ನಿಯರ್ಲಿ ಅಬೌಟ್ 45 minutes to 1 hour. ಓಕೆ, ಯಾವ್ದು ಆನ್ಸರ್ ಇರ್ಬೋದು? ಆಪ್ಷನ್ ಬಿನಾ, ಡಿನಾ, ಸಿನಾ? ಎಲ್ಲರೂ ಹೇಳ್ತಿದ್ದೀರಾ. ಅಂಡ್ ಡೋಂಟ್ ಫರ್ಗೆಟ್ ಟು ಕೀಪ್ ಯುವರ್ ಟೆಕ್ಸ್ಟ್ ಬುಕ್ ಅಲಾಂಗ್ ವಿತ್ ಯು. ಸೊ ದ ಆನ್ಸರ್ ಈಸ್ ಯಾವ್ದು ಆಗ್ಬೋದು? ಎಸ್, ಆಪ್ಷನ್ ಸಿ ಅಲ್ವಾ? ಕೋನಿಫರ್ಸ್ ಅಂಡ್ ಆಲ್ಸೋ ಸೈಕ್ಯಾಟ್ಸ್. ಸೊ ಕೋನಿಫರ್ಸ್, ಸೈಕ್ಯಾಸ್ ಅಂಡ್ ಆಲ್ಸೋ ದ ಫನ್ಸ್. ಯಾರು ಆನ್ಸರ್ ಮಾಡ್ತಾರೆ? ಜುರಾಸಿಕ್ ಪೀರಿಯಡ್ ಅಲ್ಲಿ ಯಾವ್ದಿತ್ತು ಅಂತ ಕೇಳಿದ್ರೆ ಜುರಾಸಿಕ್ ಪೀರಿಯಡ್ ಆಪ್ಷನ್ ಸಿ ಅಲ್ವಾ? ಸೊ ಟ್ರೈ ಟು ಐಡೆಂಟಿಫೈ ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ, ABCD. ವೆರಿ ಗುಡ್, ಇನ್ನು ಬೆಟರ್ ಆನ್ಸರ್ ಅದು. ಓಕೆ, ದ ಪ್ರೈಮರಿ ಗ್ಯಾಸಸ್ ದಟ್ ವರ್ ಯೂಸ್ಡ್ ಬೈ ದ ಮಿಲ್ಲರ್ ಇನ್ ಹಿಸ್ ಎಕ್ಸ್ಪೆರಿಮೆಂಟ್ ಆರ್. ಸೊ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯಾವ ಗ್ಯಾಸ್ ಅನ್ನ ತೆಗೆದುಕೊಂಡಿದ್ರು? ತುಂಬಾ ಈಸಿ ಇದೆ. ಒಂದು ಸ್ಪಾರ್ಕ್ ಡಿಸ್ಚಾರ್ಜ್ ಇರುತ್ತೆ. ಓಕೆ, ಸ್ಪಾರ್ಕ್ ಡಿಸ್ಚಾರ್ಜ್ 800 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಯಾವ ಗ್ಯಾಸ್ ಅನ್ನು ತೆಗೆದುಕೊಳ್ತಾರೆ? ಓಕೆ, ನೆನಪಿದೆಯಾ ನಿಮಗೆ? ಸ್ಟ್ಯಾನ್ಲಿ ಮಿಲ್ಲರ್ ಆಸ್ ವೆಲ್ ಆಸ್ ಯೂರಿ. In the year 1953 they have conducted one experiment to prove the chemical evolution that was proposed by heparin and also aldane. Oparin as well as aldane ಇಬ್ರು ಕೂಡ ಪ್ರಪೋಸ್ ಮಾಡ್ತಾರೆ. ಸೊ ಯಾವ್ದು ಆನ್ಸರ್ ಇರಬಹುದು? ಜಂಗಲ್ ಅಂಟರ್ ಏನೋ ಮೆಸೇಜ್ ಮಾಡ್ತಿದ್ದೀರಲ್ಲಪ್ಪ. ಓಕೆ, ಯಾವ್ದು ಆನ್ಸರ್? ಇದಕ್ಕೆ ಆನ್ಸರ್ ಯಾವ್ದಿರ್ಬೋದು? ಎಸ್, ಲುಕ್ ಅಟ್ ಹಿಯರ್. ಸೊ ಒನ್ ಈಸ್ ದ CH4, ಮೀಥೇನ್, ಅಮೋನಿಯಾ, ವಾಟರ್ ವೇಪರ್ ಅಂಡ್ ಹೈಡ್ರೋಜನ್. ಕರೆಕ್ಟ್ ಆಗಿದೆಯಾ? ಬೇರೆದು ಕೂಡ ನೋಡಿ. ನೈಟ್ರೋಜನ್ ತೆಗೆದುಕೊಂಡಿರ್ಲಿಲ್ಲ, ಕಾರ್ಬನ್ ಡೈಆಕ್ಸೈಡ್ ತೆಗೆದುಕೊಂಡಿರ್ಲಿಲ್ಲ, ಕಾರ್ಬನ್ ಡೈಆಕ್ಸೈಡ್ ಇರಲಿಲ್ಲ. ಸೊ ಹಾಗಿದ್ರೆ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್ ಇರಲಿಲ್ಲ ಅಂತ ಹೇಳಿದ್ರೆ ದ ಆನ್ಸರ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಪರ್ಫೆಕ್ಟ್ ಆನ್ಸರ್. ಎಸ್, ಗಗನ್, ಪ್ರಿಯಾ, ರಕ್ಷು, ಕಿಂಗ್ ಅಂತ ಕೆಲವರು ಇದ್ದೀರಾ, ಸಂಜಯ್. ಎಸ್, ವೆರಿ ಗುಡ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ he was taking a few gases that was present in the primitive atmosphere by passing 800 degrees centigrade. You know that 800 degrees centigrade electrode ಗಳ ಮುಖಾಂತರ ಪಾಸ್ ಮಾಡ್ತಾರೆ. So then they got many inorganic components along with the proteins, nucleic acids, amino acids. So ಅದು ಆರ್ಗ್ಯಾನಿಕ್ ಕೂಡ ಆಗಿರುತ್ತೆ, ನಾನ್ ಲಿವಿಂಗ್ ಆಗಿರುತ್ತೆ. ನೆಕ್ಸ್ಟ್, ದ allelic frequency of the A. ಸೊ ಎ ಅಂತ ಹೇಳಿದ್ರೆ ಗೊತ್ತಿರುತ್ತೆ, ಎ ಮತ್ತು ಸ್ಮಾಲ್ ಎ ಅಂತ ಹೇಳಿದ್ರೆ ಏನು ಈಗ ನೋಡೋಣ. ಓಕೆ, ಇನ್ ದ ಪಾಪ್ಯುಲೇಷನ್ ಆರ್ 0.6. ಕ್ಯಾಪಿಟಲ್ ಎ ಐ ಆಮ್ ಜಸ್ಟ್ ರೈಟಿಂಗ್ 0.6, ಸ್ಮಾಲ್ ಎ ಐ ಆಮ್ ರೈಟಿಂಗ್ 0.4. okay, respectively. The expected frequency of the heterozygous individual is, now we are talking about so first purely human physiology whole unit is very important. Okay, so Hardy-Weinberg principle. So p square plus 2pq plus q square equals 1 anta heltivi. Okay, so here what is this? P square indicating the dominant, homozygous dominant, and q square indicates the homozygous recessive. ಇದು ರಿಸೆಸಿವ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಹಾಗಿದ್ರೆ ಇಲ್ಲಿ ಕ್ಯಾಪಿಟಲ್ ಎ ಸೊ ಇದು ಡಾಮಿನೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಸ್ಮಾಲ್ ಎ ಅನ್ನೋದು ಕ್ಯೂ ಅನ್ನ ಇಂಡಿಕೇಟ್ ಮಾಡುತ್ತೆ, ರಿಸೆಸಿವ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಓಕೆ, ಸೊ ನೌ ಇಲ್ಲಿ 2pq that is indicating heterozygous, it is indicating heterozygous. Now just try to multiply 2 into heterozygous individual ಅಂತ ಹೇಳಿದ್ರೆ 2pq. So p indicates the dominant one, capital A, 0.6 into 0.4. So what should be the right answer? ಈಗ ಆನ್ಸರ್ ಎಷ್ಟು ಬಂತು ನೋಡಿ, ಆನ್ಸರ್ ಎಷ್ಟು ಬಂತು ನೋಡ್ತೀರಾ ಇವಾಗ.
So 2 multiplied with 0.6 multiplied with 0.4. The right answer is almost 0.48 ಬರುತ್ತೆ ನೋಡಿ, 0.48. So 48% is the right answer. 48% multiplied by 100, you will get 48%. 48%. 800 centigrade, how the glass with melting. Great question. ಸೊ ಅದೇ ಥರ ಗ್ಲಾಸ್ಗಳು ತಗೊಂಡಿರ್ತಾರೆ ಅಂತ ಅರ್ಥ ತಾನೇ ಅಲ್ಲಿಗೆ. ಯಾರು ಕೇಳ್ತಿರೋದು? ಗಾಡ್ಸ್ ಅನ್ನೋರ ಒಳಭಾಗದಲ್ಲಿ ಎಷ್ಟು ಟೆಂಪ್ರೇಚರ್ನ ಕ್ರಿಯೇಟ್ ಮಾಡ್ತಾರೆ. ಓಕೆ, ಅಂದರೆ ಆ ಗ್ಲಾಸ್ಗಳು ಕೂಡ ಅಷ್ಟೇ ವಿತ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅಂತ ಅರ್ಥ. ಎಸ್, ಪರ್ಫೆಕ್ಟ್, ಗಾಡ್ಸ್ ಐಸ್. ಕ್ವೆಶನ್ ಕರೆಕ್ಟ್ ಆಗಿದೆ, ಬಟ್ ವಿ ಹ್ಯಾವ್ ಟು ಥಿಂಕ್ ಲೈಕ್ ದ್ಯಾಟ್. ಸೊ ಅಷ್ಟೇ, ಅವ್ರು ಯಾವ ಥರ ಮಾಡಿದ್ರು, ಆ ಗ್ಲಾಸ್ ಅಷ್ಟು ಮಟ್ಟಿಗೆ ಒಂದು ವಿತ್ಸ್ಟ್ಯಾಂಡಿಂಗ್ ಪವರ್ ಇತ್ತು ಅಂತ ಹೇಳ್ಬಿಟ್ಟು. ಎಸ್, ವೆರಿ ಗುಡ್. ರಕ್ಷಿತಾ, ಫ್ಲಿಪ್, ವೈಷ್ಣವಿ, ಸ್ನೇಹ, ಭಾಗ್ಯಶ್ರೀ, ಸೌಂದರ್ಯ, ಗ್ಲಾಡಿ, ಸಾಗರ್, ರೇಣುಕಾ, ವೆರಿ ಗುಡ್. ಸೊ ಆನ್ಸರ್ ಈಸ್ ಆಪ್ಷನ್. ಇದು ಹೇಗೇನು ಗೊತ್ತಾಯ್ತಲ್ಲ, ಹಾರ್ಡ್ವೇರ್ ಬರೋ ಪ್ರಿನ್ಸಿಪಲ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ದ ಬ್ರೈನ್ ಕೆಪಾಸಿಟಿ ಆಫ್ ಹೋಮೋ ಹ್ಯಾಬಿಲಿಸ್ ಈಸ್. ದ ಬ್ರೈನ್ ಕೆಪಾಸಿಟಿ ಆಫ್ ಹೋಮೋ ಹ್ಯಾಬಿಲಿಸ್ ಈಸ್ ಎಷ್ಟಿರಬಹುದು ಹೋಮೋ ಹ್ಯಾಬಿಲಿಸ್ತು? ಸೊ ಕ್ರೊನಾಲಜಿಕಲ್ ಆರ್ಡರ್ ಕೂಡ ನಿಮಗೆ ಗೊತ್ತಿರಲಿ. ಫಸ್ಟ್ ಒನ್ ಈಸ್ ಡ್ರಯೋಪಿಥೆಕಸ್. ಸೊ ಅದಾದ್ಮೇಲೆ ಬರೋದು ರಮಾಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹ್ಯಾಬಿಲಿಸ್. ಜಾವಾ ಮ್ಯಾನ್ ಅಂತ ಹೇಳ್ತಾರೆ ಇವ್ರನ್ನ, ಜಾವಾ ಮ್ಯಾನ್. ಸೊ ಅದಾದ್ಮೇಲೆ ಹೋಮೋ ಎರೆಕ್ಟಸ್, ನಿಯಾಂಡರ್ತಾಲ್ ಮ್ಯಾನ್, ನಿಯಾಂಡರ್ತಾಲೆನ್ಸಿಸ್ ಅಂಡ್ ಹೋಮೋ ಸೆಪಿಯನ್ಸ್ ಅಂತ ಹೇಳಿಬಿಟ್ಟು. ಓಕೆ, ಸೊ ನಾವ್ ಓಕೆ, ಟ್ರೈ ಟು ಆನ್ಸರ್. 1800 cc ಅಂತೂ ಚಾನ್ಸೇ ಇಲ್ಲ, ಏಕೆಂದ್ರೆ ಇವಾಗ ಮಾಡರ್ನ್ ಹ್ಯೂಮನ್ದೇನೆ 1450 ಇರುತ್ತೆ. ಸೊ ನೆಕ್ಸ್ಟ್, ಬಿಟ್ವೀನ್ 650 to 800 ಆಗುತ್ತಾ? ಎಸ್, ಯಾಕೆಂತ ಹೇಳಿದ್ರೆ ಅದಾದ್ಮೇಲೆ ಬರೋದು ಹೋಮೋ ಎರೆಕ್ಟಸ್ 900. ಸೊ ಅದಾದ್ಮೇಲೆ 1400. ಸೊ ಅದು ಹೋಮೋ ಇದು ಬರುತ್ತೆ, ಯಾರಿಗೆ ಹೋಮೋ ಸೆಪಿಯನ್ಸ್ ಮತ್ತೆ ನಿಯಾಂಡರ್ತಾಲೆನ್ಸಿಸ್ ಅಂತ ಹೇಳ್ಬಿಟ್ಟು. ಎಸ್, ಸೊ ನಾವು ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಿಟ್ವೀನ್ 650. ಕ್ರೊನಾಲಜಿಕಲ್ ಆರ್ಡರ್ ನೆಕ್ಸ್ಟ್ ಹೇಳ್ತೀನಿ ನಾನು ನಿಮಗೆ, ಮತ್ತೊಮ್ಮೆ ನೆನ್ಪಿಟ್ಕೊಂಡಿರಿ. ಬೌಗನ್ವಿಲ್ಲೆ ಅಂಡ್ ಕುಕುರ್ಬಿಟ್ಟ, ದ ಆಕ್ಸಿಲರಿ ಬರ್ಡ್ಸ್ ಈಸ್ ಮಾಡಿಫೈಡ್ ಇನ್ ಟು ಥಾರ್ನ್ ಅಂಡ್ ಟೆಂಡ್ರಿಲ್ ರೆಸ್ಪೆಕ್ಟಿವ್ಲಿ. ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಹೇಳ್ಬೋದಾ? ಆಪ್ಷನ್ ಬಿ ವಾಸ್ ದ ರೈಟ್ ಆನ್ಸರ್. ಪರ್ಫೆಕ್ಟ್. ಬಿಟ್ವೀನ್ 650 to 800 cc. ಯಾವುದು? ಹೋಮೋ ಹ್ಯಾಬಿಲಿಸ್ಗೆ. ನೌ ದ ಬೋಗನ್ವಿಲ್ಲೆ ಅಂಡ್ ಆಲ್ಸೋ ಕುಕುರ್ಬಿಟ್ಟ, ದ ಆಕ್ಸಿಲರಿ ಬರ್ಡ್ಸ್ ಆರ್ ಮಾಡಿಫೈಡ್ ಇನ್ ಟು ಥಾರ್ನ್ ಅಂಡ್ ಟೆಂಡ್ರಿಲ್ಸ್ ರೆಸ್ಪೆಕ್ಟಿವ್ಲಿ. ಸೊ ಅದು ಏನು ಇಂಡಿಕೇಟ್ ಮಾಡ್ತಾ ಇದೆ? ಆಕ್ಸಿಲರಿ ಬರ್ಡ್ಸ್ ಒಂದೇ, ಇದು ಆರಿಜಿನ್ ಇಂಡಿಕೇಟ್ ಮಾಡ್ತಾ ಇದೆ. This is indicating the origin, common origin, but performing the different function. Thorns helps in defense, adu defense alli sahaya ಮಾಡುತ್ತೆ. Tendrils helps in support, adu support ಅನ್ನು ಕೊಡುತ್ತೆ, ಅಂದ್ರೆ ಕ್ಲೈಂಬಿಂಗ್ ಗೆ ಸಹಾಯ ಮಾಡುತ್ತೆ. So they are, the right answer is convergent or divergent ಆಗುತ್ತಾ ನೋಡಿ. Okay, they are diverging, scattering to perform the different function. The answer is option B. ಸರಿ, ಹೇಗೆ ಮತ್ತೊಮ್ಮೆ ಹೇಳಲ್ಲ? ದ ಆರಿಜಿನ್ ಈಸ್ ದ ಸೇಮ್, ದೇ ಆರ್ ಹ್ಯಾವಿಂಗ್ ದ ಕಾಮನ್ ಆರಿಜಿನ್, ಓಕೆ, ಬಟ್ ದೇ ಆರ್ ಹ್ಯಾವಿಂಗ್ ಅ ಡಿಫರೆಂಟ್ ಸ್ಟ್ರಕ್ಚರ್, ಓಕೆ, ಲೈಕ್ ಥಾರ್ನ್ಸ್ ಅಂಡ್ ಟೆಂಡ್ರಿಲ್ಸ್ ಟು ಪರ್ಫಾರ್ಮ್ ದ ಡಿಫರೆಂಟ್ ಫಂಕ್ಷನ್. ಸೊ ಅಂದ್ರೆ ಸ್ಕ್ಯಾಟರ್ ಆಗ್ತಾ ಇದೆ, ಡೈವರ್ಜ್ ಆಗ್ತಾ ಇದೆ. ಡೈವರ್ಜೆಂಟ್ ಎವಲ್ಯೂಷನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ವಾಸ್ ದ ಬಿಗ್ಗೆಸ್ಟ್ ಲ್ಯಾಂಡ್ ಡೈನೋಸಾರ್ ಯಾವ್ದಿರಬಹುದು ಅಂತ ಹೇಳ್ಬೋದಾ? ಎಸ್, ಡೈವರ್ಜೆಂಟ್ ವಾಸ್ ದ ಪರ್ಫೆಕ್ಟ್ ಆನ್ಸರ್. ಓಕೆ, ಈಗ ಎವಲ್ಯೂಷನ್ ಚಾಪ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅಂಡ್ ಯು ನೀಡ್ ಟು ರಿಮೆಂಬರ್. ಸೊ ವಾಟ್ ಈಸ್ ದ ರೈಟ್ ಆನ್ಸರ್? ಓಕೆ, ಈಗ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಡೈವರ್ಜೆಂಟ್ ಹೋಮೋಲಾಗಸ್. ಎಸ್, ಡೈವರ್ಜೆಂಟ್ ಅಂತ ಹೇಳಿದ್ರೆ ದೇ ಆರ್ ಹ್ಯಾವಿಂಗ್ ದ ಸೇಮ್ ಆನ್ಸಿಸ್ಟರ್ಸ್ ಬಟ್ ಪರ್ಫಾರ್ಮಿಂಗ್ ಅ ಡಿಫರೆಂಟ್ ಫಂಕ್ಷನ್ ಅಂತ ಹೇಳ್ಬಿಟ್ಟು. ಓಕೆ, ಶಿವಮೊಗ್ಗದಿಂದ ಯಾರಪ್ಪ ಅದು? ಹನಗ್ ಅವರು ಶಿವಮೊಗ್ಗದಿಂದ ಇದ್ದಾರಂತೆ. ಓಕೆ, ಸೊ ನಾವು ಆರ್ ಯು ಆನ್ಸರ್ ಫಾರಿಂಗ್ ದಿಸ್ ಒನ್? So Triceratops, next to Stegosaurus, Tyrannosaurus Rex, and also Brachiosaurus. So option C is the right answer. Alva, Tyrannosaurus Rex. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇದೆ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇದೆ. ಓಕೆ, ದ ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ ಒನ್, ಸೊ ಅಗೈನ್ ಇನ್ ಎ ಪಾಪ್ಯುಲೇಷನ್ ಆಫ್ ದ ಪ್ಲಾಂಟ್, ಸಮ್ ವರ್ ಎಕ್ಸ್ಟ್ರೀಮ್ಲಿ ಟಾಲ್, ಕೆಲವು ಟಾಲ್ ಆಗಿದೆ, ಅಂಡ್ ದ ರಿಮೈನಿಂಗ್ ವರ್ ಎಕ್ಸ್ಟ್ರೀಮ್ಲಿ ಡ್ವಾರ್ಫ್. No plants of the population showed intermediate height. ಯಾವುದೇ ಪ್ಲಾಂಟ್ಸ್ಗಳಲ್ಲಿ ಇಂಟರ್ಮೀಡಿಯೇಟ್ ಹೈಟ್ಗಳಿಲ್ಲ. ದ ಟೈಪ್ ಆಫ್ ಆಪರೇಷನ್ ಆಫ್ ದ ನ್ಯಾಚುರಲ್ ಸೆಲೆಕ್ಷನ್ ಇನ್ ದ ಅಬೋವ್ ಕೇಸಸ್ ಯಾವುದಾಗಿರುತ್ತೆ? ಓಕೆ, ಆನ್ಸರ್ ಮಾಡಬಹುದಾ? ಎಸ್, ಟಿ ರೆಕ್ಸ್, ಟ್ರೈನೋಸಾರಸ್ ರೆಕ್ಸ್ ಅಂತ ಹೇಳ್ಬಿಟ್ಟು ಟೈರೆನೋಸಾರಸ್. ಓಕೆ,
Yes. Answer for this question. So some of you are diverting the chat, I guess. Okay, try to be concentrate here. Like few more hours, like few more minutes. So ಯಾವ್ದು ಆನ್ಸರ್ ಇರಬಹುದು? Disruptive, balancing and the directional and stabilizing. What is the right answer? What is the right answer? So look at here, first one. Population of the plants, some were extremely tall, ಕೆಲವು tall ಆಗಿದೆ. The remaining were extremely dwarf. Okay, no plants of the population showed intermediate height. ಇಲ್ಲ. The type of operation ಯಾವ್ದಾಗಿರುತ್ತೆ ಅಂತ ಕೇಳ್ತಿದ್ದಾರೆ. Okay, disruptive ಆಗುತ್ತಾ? Okay, option A balancing ಆಗಿರುತ್ತಾ, stabilization ಆಗಿರುತ್ತಾ? Okay. The answer is option D, stabilizing ಆಗಿರುತ್ತೆ. Option D, stabilizing. So ಕೆಲವರು ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ. Some of you are just ಬೇರೆ ಕಡೆ ಡೈವರ್ಟ್ ಮಾಡ್ತಿದ್ದೀರಾ. Please try to be concentrate here. Okay, the first human like being is ಯಾವ್ದಿರ್ಬೋದು? Homo sapiens, Homo erectus, Homo mentis and also Homo habilis. So what is the right answer? What is the right answer for this question? First human like being is ಯಾವ್ದು right answer ಆಗುತ್ತೆ? Okay. I'm just waiting for your answer. Homo sapiens, Homo erectus, Homo mentis, Homo habilis. So what is that? ಹೇಳ್ಬೋದಾ? Yes, option D ಬರ್ತಾ ಇದೆ, Homo habilis ಅಂತ. Okay, yes, perfect, Homo habilis. ಸೊ ಅದಕ್ಕೆ ಹೇಳಿದ್ದು ಹ್ಯೂಮನ್ ಲೈಕ್ ಹೋಮೋ, ಫಸ್ಟ್ ಬರೋದು ಹೋಮೋ ಹ್ಯಾಬಿಲಿಸ್, ನೆಕ್ಸ್ಟ್ ಹೋಮೋ ಎರೆಕ್ಟಸ್, ನೆಕ್ಸ್ಟ್ ಹೋಮೋ ನಿಯಾಂಡರ್ತಾಲೆನ್ಸಿಸ್, ನೆಕ್ಸ್ಟ್ ಹೋಮೋ ಸೇಪಿಯನ್ಸ್. ಸೊ ಹಾಗೆ ನೆನ್ಪಿಟ್ಕೊಬೇಕು, ಇದು ಫಸ್ಟ್ ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಇದು ಬರುತ್ತೆ ನೋಡಿ, ಯಾವುದು? ಹೋಮೋ ಎರೆಕ್ಟಸ್, ಅದಾದ್ಮೇಲೆ ಹೋಮೋ ನಿಯಾಂಡರ್ತಾಲೆನ್ಸಿಸ್, ಅದಾದ್ಮೇಲೆ ಹೋಮೋ ಸೆಪಿಯನ್ಸ್ ಥರ್ಡ್ ಬರೋದು ಇಷ್ಟರಲ್ಲಿ. ಸೊ ಹಾಗಾಗಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಹ್ಯೂಮನ್ ಲೈಕ್. ಅದಕ್ಕೆ ಹೋಮೋ ಅಂತ ಇಂಡಿಕೇಟ್ ಮಾಡೋದು. ಸೊ ನೆಕ್ಸ್ಟ್ ಕ್ವೆಶನ್, ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ತುಂಬಾ ಈಸಿ ಆಗಿರೋ ಕ್ವಶನ್ಸ್ಗಳು, ತುಂಬಾನೇ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಫ್ರಮ್ ದ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಯು ವಿಲ್ ಎಕ್ಸ್ಪೆಕ್ಟ್ ನಿಯರ್ಲಿ 4 to 5 ಕ್ವಶನ್ಸ್. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ, ಚೆನ್ನಾಗಿ ಓದಿದ್ರೆ 6 ಕ್ವಶನ್ಸ್ ಕೂಡ ಈ ಚಾಪ್ಟರ್ ಇಂದ ಬರಬಹುದು. ಓಕೆ, ಸೊ ಯಾವುದು ಪ್ರೀವಿಯಸ್ ಕ್ವಶನ್ ಕೇಳ್ತಾ ಇದ್ದಾರೆ? ಸೊ ಪ್ರೀವಿಯಸ್ ಕ್ವಶನ್ ವಾಸ್ ದ ಸ್ಟೆಬಿಲೈಸೇಷನ್ ಆರ್ ವಾಟ್? ಸ್ಟೆಬಿಲೈಸೇಷನ್ ಅಂತ ಹೇಳಿದ್ರೆ ಅದು ಮೇಂಟೈನ್ ಆಗೋದು ಅಂತ ಅರ್ಥ, ಅಂದ್ರೆ ಯಾವುದೇ ತರ ಡೈವರ್ಟ್ ಆಗೋಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. HIV is transmitted by the mosquito bite? No. HIV only transmitted through the sexual contact with the infected person. ಒಂದು. ಓಕೆ, ಇನ್ನೊಂದು ಅನ್ಸ್ಟೆರಲೈಸ್ಡ್ ಸಿರಿಂಜಸ್ ಮತ್ತೆ ನೀಡಲ್ಸ್ ಗಳ ಮುಖಾಂತರ ಇನ್ಫೆಕ್ಟೆಡ್ ಮದರ್ ಇಂದ ಇನ್ಫ್ಯಾಂಟ್ ಬೇಬಿಗೆ ಟ್ರಾನ್ಸ್ಫ್ಯೂಷನ್ ಆಫ್ ಇನ್ಫೆಕ್ಟೆಡ್ ಬ್ಲಡ್ ಇಂದ ಮಾತ್ರ ಅದು ಮೂವ್ ಆಗುತ್ತೆ. ಅಂದ್ರೆ ಬಾಡಿ ಫ್ಲೂಯಿಡ್ಸ್ ಇಂದ, ಲೈಕ್ ಸೆಮೆನ್ ಅಂಡ್ ಬ್ಲಡ್. ಸೊ ಇದು ಆನ್ಸರ್ ಅಲ್ಲ, ಅಂದ್ರೆ ಇದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಐ ಆಮ್ ಮಾರ್ಕಿಂಗ್ ದಟ್ ಬಿಕಾಸ್ ಇಟ್ಸ್ ಅ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇನ್ನು ಉಳಿದಿರೋದು ನಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದೆ. ಓಕೆ, ಯಾವ್ದದು? ನಿಮೋನಿಯಾ ಇಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್. ಎಸ್, ಇಟ್ ಇಸ್ ಕಾಸ್ಡ್ ಬೈ ಸ್ಟ್ರೆಪ್ಟೋಕಾಕೈ ನಿಮೋನಿಯೇ. ಒಂದು. ಓಕೆ, ನೆಕ್ಸ್ಟ್ ಅದೇ ತರ ಈಮೋಫಿಲಸ್ ಇನ್ಫ್ಲೂಯೆನ್ಸೆ ಅಂತ ಹೇಳ್ಬಿಟ್ಟು, ಇದು ಸ್ಮಾಲ್ ಐ ಆಗ್ಬೇಕು, ಇನ್ಫ್ಲೂಯೆನ್ಸೆ. ಓಕೆ, ದಟ್ಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕ್ಯಾನ್ಸರ್ ಈಸ್ ಅ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್. ಎಸ್, ಕ್ಯಾನ್ಸರ್ ಅನ್ನೋದು ಇನ್ಫೆಕ್ಷಿಯಸ್ ಅಲ್ಲ, ನೆಕ್ಸ್ಟ್ ಬೇರೆಯವರಿಗೆ ಟ್ರಾನ್ಸ್ಮಿಟ್ ಆಗಲ್ಲ ಅಂತ. ರಿಂಗೋಮ್ ಇಸ್ ಅ ಫಂಗಲ್ ಡಿಸೀಸ್. ಇಟ್ ಈಸ್ ಕಾಸ್ಡ್ ಬೈ, ಯಾವ್ದ್ರಿಂದ ಬರುತ್ತೆ? ರೈಟ್ ಆನ್ಸರ್ ಆಪ್ಷನ್ ಎ ಆಗಿದೆ, ಬಿ ಅಲ್ಲ. ಓಕೆ, ಸೊ ರಿಂಗೋಮ್ ಈಸ್ ಅ ಫಂಗಲ್ ಡಿಸೀಸ್ ಕಾಸ್ಡ್ ಬೈ the epidermophyton, trichophyton and also epidermophyton ಅಂತ ಹೇಳೋಣ. ಓಕೆ, ಟ್ರೈಕೋಫೈಟಾನ್ ರುಬ್ರಮ್ ಅಂತ ನೋಡಿರ್ತೀರಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್, ಎ ಪರ್ಸನ್ ಶೋಸ್ ಸಿಂಪ್ಟಮ್ಸ್ ಲೈಕ್ ಸ್ನೀಸಿಂಗ್, ವಾಟರಿ ಐಸ್, ರನ್ನಿಂಗ್ ನೋಸ್, ಡಿಫಿಕಲ್ಟಿ ಇನ್ ಬ್ರೀದಿಂಗ್. ಈ ಎಲ್ಲದೂ ಕೂಡ ಸಿಂಪ್ಟಮ್ಸ್ ಆಫ್ ಅಲರ್ಜಿ ಅಂತ ಗೊತ್ತಾಗುತ್ತೆ ನಮಗೆ. ದೀಸ್ ಆರ್ ದ ಸಿಂಪ್ಟಮ್ಸ್ ಆಫ್ ಅಲರ್ಜಿ. ಓಕೆ, ಆನ್ ಎಕ್ಸ್ಪೋಜರ್ ಟು ಸರ್ಟನ್ ಸಬ್ಸ್ಟೆನ್ಸಸ್ ಇನ್ ಏರ್, ಇನ್ ವಿಚ್ ಟೈಪ್ ಆಫ್ ಆಂಟಿಬಾಡಿ ಇಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದಿಸ್ ಕಂಡೀಷನ್? ಈ ಒಂದು ಕಂಡೀಷನ್ ಯಾವ್ದಿದು? ಅಲರ್ಜಿ. An exaggerated hypersensitive response of our immune system against the antigen present in the environment is called allergy. ಯಾವುದು ಆನ್ಸರ್ ಆಗುತ್ತೆ? ಓಕೆ,
IgA IgE MDR ಯಾವ್ದಾಗ್ಬೋದು? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, IgE. ಸಾರಿ, IgE ಇಸ್ ದ ರೈಟ್ ಆನ್ಸರ್. IgA ಅನ್ನೋದು ಕೊಲೆಸ್ಟ್ರಾಲ್ ಅಲ್ಲಿ ಇರೋದು, ಮದರ್ಸ್ ಮಿಲ್ಕ್ ಅಲ್ಲಿ ಇರೋದು. ಓಕೆ, ನೆನ್ಪಿಡ್ಕೊಂಡ್ಬಿಡಿ ಅದನ್ನ. ಸೊ ಆಪ್ಷನ್ ಬಿ ಪರ್ಫೆಕ್ಟ್. ಎಸ್, ಗೌತಮಿ ಅಂಡ್ ಆಲ್ಸೋ ಸೋಹಾನ್, ರಕ್ಷು, ಟರ್ಬೋ. ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದು ಅಲರ್ಜಿಯನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಯಾವ ಡಿಸೀಸ್ ಅಂತಾನು ಕೂಡ ಅವರು ಕೇಳಬಹುದು. ಓಕೆ, ಸಿಂಪ್ಟಮ್ಸ್ಗಳನ್ನ ಕೊಟ್ಬಿಟ್ಟು. ನೆಕ್ಸ್ಟ್ ಅದೇ ತರ, ಸೊ ಅ ಮ್ಯಾನ್ ವಾಸ್ ಸಫರಿಂಗ್ ಫ್ರಮ್ ದ ಮೆಂಟಲ್ ಇಲ್ನೆಸ್ ಲೈಕ್ ಡಿಪ್ರೆಷನ್ ಅಂಡ್ ಇನ್ಸಾಮ್ನಿಯಾ, ಲ್ಯಾಕ್ ಆಫ್ ಸ್ಲೀಪ್, ಇನ್ಸಾಮ್ನಿಯಾ, ನಿದ್ರೆ ಬರದೇ ಇರೋದು. ಸೊ ಅದೇ ತರ ಐಡೆಂಟಿಫೈ ದ ಡ್ರಗ್ ವಿಚ್ ನಾರ್ಮಲಿ ಯೂಸ್ಡ್ ಇನ್ ದ ಮೆಡಿಸಿನ್ ಸಚ್ ಕೇಸಸ್. ಯಾವುದನ್ನ ಯೂಸ್ ಮಾಡ್ತಾರೆ? ಓಕೆ, ಮಾರ್ಫೈನ್, ಲಿಸರ್ಜಿಕ್ ಆಸಿಡ್ ಡೈಇಥೈಲಮೈಡ್ ಆಲ್ಸೋ ಕಾಲ್ಡ್ LSD, ನಿಕೋಟಿನ್ ಅಂಡ್ ಹೆರಾಯಿನ್. ಯಾವುದನ್ನು ಯೂಸ್ ಮಾಡ್ತಾರೆ? ಸಿ, ಡೈರೆಕ್ಟ್ ಕ್ವಶನ್. ಸೊ ದೇರ್ ಆರ್ ಅಬೌಟ್ 3 different groups of drugs they have given in your textbook: opioids, cannabinoids, 𝐒𝐄 ಹೌದಲ್ವಾ? ಸೊ ಅದರಲ್ಲಿ ಅದಾದ್ಮೇಲೆ 4ನೇ ಗ್ರೂಪ್ ಕೊಟ್ಟಿದ್ದಾರೆ, ಹ್ಯಾಲ್ಯೂಸಿನೋಜೆನ್ಸ್ ಆರ್ ಹ್ಯಾಲ್ಯೂಸಿನೇಷನ್ ಅಂತ ಹೇಳ್ಬಿಟ್ಟು. ಓಕೆ, ಇದಕ್ಕೆ ಆನ್ಸರ್ ಯಾವ್ದಿರ್ಬಹುದು? ಆಪ್ಷನ್ ಎನಾ, ಮಾರ್ಫೈನ್ ಅಂತ ಹೇಳ್ತಿದ್ದೀರಾ ಕೆಲವರು. ಓಕೆ, ಪ್ರೀವಿಯಸ್ ಕ್ವಶನ್ ಆಯ್ತು ಅದು ಅನ್ಕೊಂತೀನಿ. ಸೊ ಮಾರ್ಫೈನ್ ಆಗುತ್ತಾ? ಡಿಪ್ರೆಷನ್ ಅಂತ ಹೇಳ್ಬಿಟ್ಟು ಇನ್ಸಾಮ್ನಿಯಾ, ಮಾರ್ಫೈನ್. ಯಾವ್ದು ಆನ್ಸರ್? ಆಪ್ಷನ್ ಬಿನಾ ಅಥವಾ ಆಪ್ಷನ್ ಎನಾ? ಓಕೆ, ಸೊ ವೈ ಕಾಂಟ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್? ಆಪ್ಷನ್ ಎನಾ ಬಿನ ನೋಡ್ಬೋದಲ್ವೇ ಇವಾಗ? ಆಪ್ಷನ್ ಕ್ಯೂ, ಗ್ರೇಟ್, ದ ರಿಯಾಲಿಟಿ. ಓಕೆ, ಸೊ LSD ಅಂತ ಹೇಳಿದ್ರೆ ಏನು? ಸೊ ಟ್ರೈ ಟು ಐಡೆಂಟಿಫೈ ದ LSD. ವಾಟ್ ದ ಫಂಕ್ಷನ್ ಆಫ್ LSD? ಲಿಸರ್ಜಿಕ್ ಆಸಿಡ್ ಅಂತ ಹೇಳಿದ್ರೆ ಏನು? ಸೊ ಈಗ ಹಾಗೆ ಒಂದ್ಸಲ ಚೆಕ್ ಮಾಡ್ತೀರಾ? ಸೊ ಮಾರ್ಫೈನ್ ಅಂತ ಹೇಳಿದ್ರೆ ಪವರ್ಫುಲ್, ಡಿಪ್ರೆಸೆಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ ಅದನ್ನ. ಸೊ ಜೊತೆಗೆ ಇನ್ಸಾಮ್ನಿಯಾ, ಇನ್ನೊಂದು LSD ಅಂತ ಹೇಳಿದ್ರೆ ಎಲ್ಲಿ ಯೂಸ್ ಮಾಡ್ತಾರೆ? ಎಸ್, ಆಪ್ಷನ್ ಬಿ ಆರ್ ಆಪ್ಷನ್ ಎ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಇಂದ ಏನು ಕೊಟ್ಟಿದ್ದಾರೆ ನೋಡಿ, ಹಾಗೇನೆ ಮಾರ್ಫೈನ್ ಪೋಸ್ಟ್ ಸರ್ಜರಿ ಅಂತ. ಓಕೆ, ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ಲೀಸ್ ಚೆಕ್ ಯುವರ್ ಟೆಕ್ಸ್ಟ್ ಬುಕ್ ಒನ್ಸ್ ಅಗೇನ್ ಇಫ್ ಯು ಹ್ಯಾವಂಟ್ ಗೆಟ್. ಸೊ ನಾಟ್ ಎ ಸರ್. ವೈ ನಾಟ್ ಎ ಸರ್ ಅಂತ ಕೇಳ್ತಿದ್ದಾರೆ. ಸೊ ಇನ್ಸಾಮ್ನಿಯಾ ಅಂತ ಒಂದು ವರ್ಡ್ ಇದೆ ನೋಡಿ, ಇನ್ಸಾಮ್ನಿಯಾ. ಇದು ಪರ್ಫೆಕ್ಟ್ ಆಗಿ LSD ಅಲ್ಲೇ ಕೊಟ್ಟಿರೋದಲ್ವಾ? ಸೊ ಪ್ಲೀಸ್ ಚೆಕ್, ಬಿಕಾಸ್ ಸಮ್ ಆಫ್ ಯು ಆರ್ ಆನ್ಸರಿಂಗ್ ಬೋತ್. ಸೊ ಪ್ಲೀಸ್ ಚೆಕ್ ದಟ್. ಓಕೆ, ಎಸ್, again I am just going to put the answer as option B, lysergic acid. ಸೊ ಈಗ ಇನ್ನೊಂದು ಕ್ವಶನ್ ಇದೆ, ಇದನ್ನ ತುಂಬಾ 2019 ಅಲ್ಲಿ ಕೇಳಿರೋದು. ಸೊ ದ ಡಯಾಗ್ರಾಮ್ ದೇ ಹ್ಯಾವ್ ಗಿವನ್ and they are asking what is that M indicate here? This is the life cycle of retrovirus. ಸೊ ಅಕಸ್ಮಾತ್ ಏನಾಗಿದ್ರು, ಓಕೆ, ಲ್ಯಾಕೋಪೆರಾನ್ ಕಾನ್ಸೆಪ್ಟ್ ಪ್ರಿವಿಯಸ್ಲಿ ಅದು ಮ್ಯಾಮ್ ಎಕ್ಸ್ಪ್ಲೇನ್ ಮಾಡಿರ್ಬೋದು ಐ ಗೆಸ್. ಓಕೆ, 𝐒𝐄 ಅದು ಪ್ರೀವಿಯಸ್ ಒನ್, ಅದು ಕೊಕೈನ್ ಆಗುತ್ತೆ ಅಲ್ವಾ? ಓಕೆ, ಈಗ ಹೇಳ್ಬೋದಾ? ಟ್ರೈ ಟು ಆನ್ಸರ್. ವಾಟ್ ಈಸ್ ದ M ಇಂಡಿಕೇಟಿಂಗ್ ಹಿಯರ್? ಇಟ್ ಇಸ್ ದ ಲೈಫ್ ಸೈಕಲ್ ಆಫ್ retrovirus, or you can say HIV. Retrovirus entering the animal cell, or you can say macrophages. So viral RNA they are releasing. That viral RNA is transferring into the viral DNA with the help of which enzyme? ಯಾವ enzyme ಅಂತ ಕೇಳ್ತಿದ್ದಾರೆ. M indicating what? Then that viral RNA, so DNA is incorporating with the host genome. Incorporate ಮಾಡುತ್ತೆ ಟ್ರಾನ್ಸ್ಕ್ರಿಪ್ಷನ್ ಮುಖಾಂತರ ವೈರಲ್ RNA ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ದ ಆನ್ಸರ್ ಈಸ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್, RTE. ಇಟ್ ಈಸ್ ನಾಟ್ ರೈಟ್ ಟು ಎಜುಕೇಶನ್, ಇಟ್ ಈಸ್ ಅ ರೈಟ್ ಟು ವಾಟ್ ಈಸ್ ದಟ್? ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್. ಅಲ್ಲಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗ್ತಾ ಇದೆ. ಎಸ್, ಪರ್ಫೆಕ್ಟ್. ಪ್ರಕೃತಿ, ಸೋಹಾನ್, BGM, ಚಂದ್ರಶೇಖರ್ ಆರ್ ಚಂದ್ರಕಾಂತ್, ಗಗನ್. ಎಸ್, ಆಪ್ಷನ್ ಎ ಇಸ್ ದ ರೈಟ್ ಒನ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ವೈಲ್ RNA is producing, so the DNA ಪ್ರೊಡ್ಯೂಸ್ ಮಾಡ್ತಾ ಇದೆ. ನೆಕ್ಸ್ಟ್, ಇಂಜೆಕ್ಷನ್ ಆಫ್ ಎನ್ ಆಂಟಿಡಾಟ್ ಅಗೇನ್ಸ್ಟ್ ದ ಸ್ನೇಕ್ ಬೈಟ್ ಈಸ್ ಅನ್ ಎಕ್ಸಾಂಪಲ್ ಆಫ್. ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಇದು? ಸೊ ಯಾವುದಿದು? ಇಂಜೆಕ್ಷನ್ ಆಫ್ ಆಂಟಿಡಾಟ್ ಅಗೇನ್ಸ್ಟ್ ದ ಸ್ನೇಕ್ ಬೈಟ್ಗೆ ಅಗೇನ್ಸ್ಟ್ ಆಗಿ. ಓಕೆನಾ? ಹೇಳ್ಬೋದಾ? ಎಸ್, ಆ ಪ್ರೀವಿಯಸ್ ಕ್ವಶನ್ಗೆ ಅದು ಕರೆಕ್ಟ್ ಆಗಿತ್ತು ಆನ್ಸರ್, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಸೊ ನಾವು ಮ್ಯಾಥ್ಸ್ ಮ್ಯಾರಥಾನ್ ನಾಳೆ ಇರುತ್ತೆ. ಮ್ಯಾಥ್ಸ್ ಮ್ಯಾರಥಾನ್ ಈಸ್ ಟುಮಾರೋ. ಓಕೆನಾ? ಓಕೆ, ದ ರಿಯಾಲಿಟಿ. ಥ್ಯಾಂಕ್ ಯು. ಆ್ಯಂಡ್ ಸೊ ಓಕೆ, ಯಾವುದು ಆನ್ಸರ್ ಗೊತ್ತಾಗ್ಲಿಲ್ಲ ಯಾರದು? ವೀರೇಂದ್ರ, ವಿಚ್ ಆನ್ಸರ್ ಈಸ್ ನಾಟ್ ಸ್ಯಾಟಿಸ್ಫೈಯಿಂಗ್ ಯು? ಯಾವುದದು ಅಂತ ಹೇಳ್ಬೋದಾ? ಐ ವಿಲ್ ಎಕ್ಸ್ಪ್ಲೈನ್ ದಾಟ್. ಓಕೆ, ನೆಕ್ಸ್ಟ್ ನೋಡಿ, ಈಗ ಇದಕ್ಕೆ ಇಂಜೆಕ್ಷನ್ ಆಫ್ ದ ಆಂಟಿಡಾಟ್ ಅಗೇನ್ಸ್ಟ್ ದ ಸ್ನೇಕ್ ಬೈಟ್.
It is passively we are injecting, passively we are giving from the outside, extracted from the person who was bitten previously. ಅವರಿಗೆ ಹಾವು ಮುಂಚೆನೆ ಕಚ್ಚಿರುತ್ತೆ, ಅವರಿಂದ ಆಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗಿರುತ್ತೆ. ಹಾಗಾಗಿ ಇದು ಪ್ಯಾಸಿವ್ ಇಮ್ಯುನಿಟಿ. ಇಟ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಪ್ಯಾಸಿವ್ ಇಮ್ಯುನಿಟಿ. ಪ್ಯಾಸಿವ್ ಆಗಿ ನಾವು ಅದನ್ನ ಇಂಜೆಕ್ಟ್ ಮಾಡ್ತೀವಿ. ಓಕೆ, ಸೊ ದ ನೆಕ್ಸ್ಟ್ ಕ್ವೆಶನ್, ಸರ್ಟನ್ ಟ್ಯೂಮರ್ಸ್ ಆರ್ ಕಾಲ್ಡ್ ಮೆಲಿಗ್ನೆಂಟ್ ಬಿಕಾಸ್. ಕೆಲವು ಟ್ಯೂಮರ್ಸ್ಗಳಿಗೆ ನಾವು ಮೆಲಿಗ್ನೆಂಟ್ ಅಂತ ಹೇಳ್ತೀವಿ, ಕಾರಣ ಏನು? ಸೊ ಪ್ರೀವಿಯಸ್ ಕ್ವೆಶನ್ಗೆ ಅದು ಪ್ಯಾಸಿವ್ ಇಮ್ಯುನಿಟಿ. ಓಕೆ, ಪ್ಯಾಸಿವ್ ಇಮ್ಯುನಿಟಿ ಅಂತ ಹೇಳಿದ್ರೆ ವಿಚ್ ವಿ ಆರ್ ಪ್ರೊವೈಡಿಂಗ್ ಸೊ ಫ್ರಮ್ ದ ಔಟ್ಸೈಡ್, ಮೀನ್ಸ್ ಆರ್ ಯು ಕ್ಯಾನ್ ಸೇ ರೆಡಿಮೇಡ್ ಅಂತ ಹೇಳ್ಬೋದು ನಾವು ಅದು. ಓಕೆ, ಪ್ಯಾಸಿವ್. ಸೊ ನೌ ವಾಟ್ ಈಸ್ ದಿಸ್ ಒನ್? ಸರ್ಟನ್ ಟ್ಯೂಮರ್ಸ್ ಆರ್ ಕಾಲ್ಡ್ ಮೆಲಿಗ್ನೆಂಟ್ ಬಿಕಾಸ್. ಯಾಕೆ ಅಂತ ಹೇಳ್ತೀವಿ? ಸೊ ದೇ ಆರ್ ನಾಟ್ ನಿಯೋಪ್ಲಾಸ್ಟಿಕ್, ದೇ ಆರ್ ಕನ್ಫೈನ್ಡ್ ಟು ಸ್ಪೆಸಿಫಿಕ್ ಲೊಕೇಶನ್ಸ್, they invade and damage surrounding tissue, they show contact inhibition. Malignant anta helidrenu, it's a fatal, cancerous anta you can directly say it's a cancerous tumor anta heltivi. They show metastasis anta helidre they invade from one body part to the another body part, invade agutte, and they do not show contact inhibition na show ಮಾಡಲ್ಲ. ಸೊ ಆಗಿದ್ರೆ ದೇ ಆರ್ ನಾಟ್ ನಿಯೋಪ್ಲಾಸ್ಟಿಕ್. ಅವ್ರು ಕೇಳಿರೋದು ಯಾವುದು? ಸರ್ಟನ್ ಟ್ಯೂಮರ್ಸ್ ಆರ್ ಮೆಲಿಗ್ನೆಂಟ್ ಬಿಕಾಸ್. ಯಾಕೆ ಅಂತ ಹೇಳಿರೋದು? ದೇ ಆರ್ ನಾಟ್ ನಿಯೋಪ್ಲಾಸ್ಟಿಕ್? ನೋ, ದೇ ಆರ್ ನಿಯೋಪ್ಲಾಸ್ಟಿಕ್, ರೈಟ್. ನೆಕ್ಸ್ಟ್, ದೇ ಆರ್ ಕನ್ಫೈನ್ಡ್ ಟು ಪರ್ಟಿಕ್ಯುಲರ್ ಲೊಕೇಶನ್? ನೋ, ದೇ ಡು ನಾಟ್ ಕನ್ಫೈನ್ಡ್ ಟು ಪರ್ಟಿಕ್ಯುಲರ್ ಪ್ಲೇಸಸ್. ಓಕೆ, ನೆಕ್ಸ್ಟ್ ಅದು ಮೂವ್ ಆಗುತ್ತೆ. ದಿ ಇನ್ವೇಡ್ ಅಂಡ್ ಡ್ಯಾಮೇಜ್ ಸರೌಂಡಿಂಗ್ ಟಿಶ್ಯೂ ಇಸ್ ದ ರೈಟ್ ಆನ್ಸರ್. ದಿಸ್ ಫಿನಾಮಿನನ್ ಈಸ್ ಕಾಲ್ಡ್ ಮೆಟಾಸ್ಟಾಸಿಸ್. ವಾಟ್ ಈಸ್ ದಿಸ್? Metastasis. They show metastasis because they are not showing contact inhibition. ಎಲ್ಲ ಅಪೋಸಿಟ್ ಆಗಿರುತ್ತೆ. ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಅಂತ ಹೇಳಿದ್ರೆ ಸೆಲ್ಗಳಿಗೆ ಅಡೇರ್ ಆಗೋದು, ಬಟ್ ಅಡೇರ್ ಆಗಲ್ಲ ಇದು. ದೇ ಆರ್ ಮೂವಿಂಗ್ ಫ್ರಮ್ ಒನ್ ಪಾರ್ಟ್ ಟು ಅನದರ್ ಪಾರ್ಟ್ ಅಂಡ್ ದೇ ಆರ್ ಡೆಸ್ಟ್ರಾಯಿಂಗ್ ದ ಅದರ್ ಬಾಡಿ ಟಿಶ್ಯೂಸ್ ಆಸ್ ವೆಲ್. ಓಕೆ, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮೆಟಾಸ್ಟಾಸಿಸ್ ಅಂತ ಹೇಳ್ತೀವಿ ಇದನ್ನ, ಇನ್ವೇಡಿಂಗ್ ಟು ದ ಡಿಫರೆಂಟ್ ಬಾಡಿ ಪಾರ್ಟ್ಸ್ ಅಂತ. ಸೊ ಟ್ರಾನ್ಸ್ಪೋರ್ಟ್ ಆಫ್ ವಿಚ್ ನ್ಯೂರೋ ಟ್ರಾನ್ಸ್ಮಿಟರ್ ಈಸ್ ಇಂಟರ್ಫಿಯರ್ ವಿತ್ ಕೊಕೈನ್? ನೋಡಿ, ಕೊಕೈನ್ ಇದನ್ನ ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಥವಾ ನೀಟಲ್ಲಿ ಕೇಳಿದ್ರು ಅನ್ಕೊಂತೀನಿ ನಾನು ಇದು. ಓಕೆ, ನೀಟಲ್ಲಿ ಕೇಳಿದ್ರು ಅನ್ಕೊಂತೀನಿ. ಸೊ ದ ಟ್ರಾನ್ಸ್ಫರ್ ಆಫ್ ವಿಚ್ ನ್ಯೂರೋ ಟ್ರಾನ್ಸ್ಮಿಟರ್ ಈಸ್ ಇಂಟರ್ಫಿಯರ್ಡ್ ಬೈ ದ ಕೊಕೈನ್? ಕೋಕಾ ಆಲ್ಕಲಾಯ್ಡ್ಸ್ ಕೊಕೈನ್ ಇಂದ ಯಾವ ಒಂದು ಕೆಮಿಕಲ್ ಆರ್ ಹಾರ್ಮೋನ್ ಈಸ್ ಇಂಟರ್ಫಿಯರ್ಡ್? ಓಕೆ, ಇಂಟರ್ಫಿಯರ್ ಆಗುತ್ತೆ. ಓಕೆ, ಎಸ್, ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಅಲ್ಲಿ ಕಮೆಂಟ್ ಮಾಡಿ, ವಿ ವಿಲ್ ಟ್ರೈ ಟು ಆನ್ಸರ್. ಅಂಡ್ ಯಾವ್ದು ಆನ್ಸರ್ ಇರ್ಬೋದು? ಎಕ್ಸಾಕ್ಟ್ ಡೈರೆಕ್ಟ್ ಕ್ವಶನ್ ಅಂಡ್ ಡೈರೆಕ್ಟ್ ಸ್ಟೇಟ್ಮೆಂಟ್ ದಟ್ ಯು ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ. ಯಾವ್ದದು? ಸೊ ದಟ್ ಈಸ್ ನಥಿಂಗ್ ಬಟ್ interfere of neurotransmitter dopamine. Neurotransmitter dopamine is the right answer. Okay, option A. Okay, so next question nodona ivaga. Okay, that's nothing but the life cycle of plasmodium fertilization takes place in. See how many questions they are asking from the human health and diseases. ಈ ಚಾಪ್ಟರ್ ಇಂದ 4 to 5 ಮಾರ್ಕ್ಸ್ ಅನ್ನ ನೀವು ಈಸಿಯಾಗಿ ಗೈನ್ ಮಾಡಬಹುದು. ಓಕೆ, ಸೊ ದ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ಎಲ್ಲ ಆಗುತ್ತೆ ನಿಮಗೆ ಗೊತ್ತಿರಬೇಕು. ಫಸ್ಟ್ ಮಲ್ಟಿಪ್ಲೈ ಆಗೋದು, ದೇ ಸ್ಟಾರ್ಟೆಡ್ ಟು ಮಲ್ಟಿಪ್ಲೈ ಇನ್ ಲಿವರ್ ಸೆಲ್. ಲಿವರ್ ಸೆಲ್ ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ನೆಕ್ಸ್ಟ್ ಸಲೈವರಿ ಗ್ಲ್ಯಾಂಡ್ಸ್ ಆಫ್ ಮಸ್ಕಿಟೋ, there is no phenomenon is happening right now. So next, RBCs of human ಅಲ್ಲಿ ಏನಾಗುತ್ತೆ? ಗೆಮೆಟೋಸೈಟ್ಸ್ ಗಳು ಪ್ರೊಡ್ಯೂಸ್ ಆಗುತ್ತೆ. ಗೆಮೆಟೋಸೈಟ್ಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ಫ್ರಮ್ ದ RBCs. ಓಕೆ, ಅದ್ರ ಜೊತೆಗೆ ಏನ್ ಪ್ರೊಡ್ಯೂಸ್ ಆಗುತ್ತೆ? ಗೆಮೆಟೋಸೈಟ್ಸ್ ಜೊತೆಗೆ ಹಿಮೋಜಾಯಿನ್ ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ. ಹಿಮೋಜಾಯಿನ್ ಕೆಮಿಕಲ್ ಈಸ್ ಬೀಯಿಂಗ್ ಪ್ರೊಡ್ಯೂಸ್ಡ್. ಸೊ ಸ್ಟಮಕ್ ಆಫ್ ದ ಮಸ್ಕಿಟೋ, ಆರ್ ಯು ಕ್ಯಾನ್ ಸೇ ಸ್ಟಮಕ್ ವಾಲ್ ಆಫ್ ದ ಮಸ್ಕಿಟೋ ಇಸ್ ದ ರೈಟ್ ಆನ್ಸರ್. ಸೊ ವೇರ್ ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್? So once the healthy mosquito bites the infected person, they take up the gametocytes and these gametocytes fertilized inside the stomach. So the infectious form of the plasmodium is called sporozoids. Sporozoids anta helbittu. So adu kuda nenpirbeku nimge. So what is the chemical responsible for the recurring chill and fever? So that is nothing but hemozoin chemical responsible for recurring chill and as well as the fever. ಬಿಟ್ಟು ಚಳಿ ಜ್ವರ ಬರೋದು, ಅದಕ್ಕೆ ರಿಕರಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಹಿಯರ್. ನಿಮೋನಿಯಾ ಈಸ್ ಕಾಸ್ಡ್ ಬೈ. ನಿಮೋನಿಯಾ ಇಟ್ಸ್ ಅ ಲಂಗ್ ಡಿಸಾರ್ಡರ್, ಈಸ್ ಕಾಸ್ಡ್ ಬೈ. ಯಾಕೆ ಬರುತ್ತೆ?
ಸೊ ಆನ್ಸರ್ ಮಾಡ್ಬೋದಾ? ಫರ್ಟಿಲೈಸೇಷನ್ ಸ್ಟಮಕಲ್ ಆಗುತ್ತೆ. ಎಸ್ ಶಿವ್ ಆನ್ಸರ್ ಹೇಳ್ತಿದ್ದಾರೆ. ಸ್ನೇಹ ಹಿಮೋಸೈನ್ ಇಸ್ ದ ಕರೆಕ್ಟ್ ಒನ್. ಅಂದ್ರೆ ಅದು ಕೆಮಿಕಲ್ ಪ್ರೊಡ್ಯೂಸ್ಡ್ ಫ್ರಮ್ ವಾಟ್? ಸೊ ಅದು ಪ್ರೊಡ್ಯೂಸ್ ಆಗೋದು RBC ಇಂದ, ರಪ್ಚರ್ ಆದಾಗ. ಓಕೆ, ಸೊ ನೆಕ್ಸ್ಟ್ ಒನ್. ಹೆಲ್ ಬಾಯಿ ಅಂತ ಕೆಲವರು ಇದ್ದಾರೆ ಇಲ್ಲಿ. ಯಾರನ್ನೋ ಸರ್ಚ್ ಮಾಡ್ತಿದ್ದೀರಾ ಅನ್ಕೊಂತೀನಿ ನಾನು ಇಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ ಈಗ. ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ, ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ, ಬೋತ್ A and B and none of the above. The right answer is option C. Pneumonia disease is caused by Streptococcus pneumoniae and Haemophilus influenzae. ಚಿಲ್ಡ್ರನ್ ಅಲ್ಲಿ ಮೋಸ್ಟ್ ಆಗಿ ಅಫೆಕ್ಟ್ ಆಗೋದು ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಇಂದ. ಸೊ ಇನ್ನು ನಾರ್ಮಲ್ ಆಗಿ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಇಟ್ಸ್ ಅ ಕೈಂಡ್ ಆಫ್ ಅ ಬ್ಯಾಕ್ಟೀರಿಯಾ. ಇಟ್ಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್. ಇಟ್ಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್, ಯು ಕ್ಯಾನ್ ಸೇ ಬ್ಯಾಕ್ಟೀರಿಯಲ್ ಡಿಸೀಸ್. Okay, so next question is here for you. Okay, the development of quick immune response in a person infected with a deadly microbes by administrating the preformed antibodies is again preformed antibodies. Snake bite, example snake bite ಅಂತ ಹೇಳ್ಬೋದು ನಾವು. ಯಾವುದಕ್ಕೆ ಹೆಲ್ಪ್ ಆಗುತ್ತೆ? ಎಸ್ ರೋಹಿತ್, ಸ್ಪೀಡ್ ಆಗಿ ಮತ್ತೆ ನಾರ್ಮಲ್ ಆಗಿ ಮಾಡ್ತಾ ಇದ್ದೀನಿ. ಓಕೆ, ನೀಟ್ 2 times ಇದೆಯಾ ಸರ್? ಸೆಕೆಂಡ್ ಟೈಮ್ಸ್ ಇದೆ ಅಂತನಾ? ಅದಕ್ಕೆ ಸೆಕೆಂಡ್ ಟೈಮ್ ಇಲ್ಲ ಅನ್ಕೊಂತೀನಿ ನೀಟ್ 2ಗೆ. ಓಕೆ, ಎಸ್ ನೋಡೋಣ ಇವಾಗ. ಆಕ್ಟಿವ್ ಇಮ್ಯುನಿಟಿ, ಸೆಲ್ಮಿನೇಟ್ ಇಮ್ಯುನಿಟಿ, ಇನ್ನೇಟ್ ಇಮ್ಯುನಿಟಿ ಅಂಡ್ ಪ್ಯಾಸಿವ್ ಇಮ್ಯುನಿಟಿ. ವಾಟ್ ಇಸ್ ದ ರೈಟ್ ಆನ್ಸರ್? ಎಸ್, ಸ್ನೇಕ್ ಬೈಟ್ ಅಂತ ಎಕ್ಸಾಂಪಲ್ ಕೊಟ್ಟೆ. ಜೊತೆಗೆ ಪ್ರೀಫಾರ್ಮ್ಡ್ ಆಂಟಿಬಾಡೀಸ್ ಅಂದ್ರೆ ಮುಂಚೆನೆ ಆ ಸ್ನೇಕ್ ಬೈಟ್ ಆಗಿರೋ ಪರ್ಸನ್ ಇಂದ ಆಂಟಿಬಾಡೀಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಪ್ರೀಫಾರ್ಮ್ಡ್, ಮುಂಚೆನೆ ಫಾರ್ಮ್ ಆಗಿರೋದು. ಸೊ ಇನ್ನೇಟ್ ಇಮ್ಯುನಿಟಿ ಅಂದ್ರೆ ನಿಮಗೆ ಗೊತ್ತು, ಇಟ್ಸ್ ಎ ನಾನ್ ಸ್ಪೆಸಿಫಿಕ್ ಟೈಪ್ ಆಫ್ ಡಿಫೆನ್ಸ್ ಪ್ರೆಸೆಂಟ್ ಅಟ್ ದ ಟೈಮ್ ಆಫ್ ಬರ್ತ್. ಸೊ ಇನ್ಹೆರಿಟೆಡ್ ಫ್ರಮ್ ದ ಪೇರೆಂಟ್ಸ್ ಅಂತ ಹೇಳ್ತೀವಿ. ಇನ್ನು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ನಿಮಗೆ ಗ್ರಾಫ್ಟ್ ರಿಜೆಕ್ಟಿಂಗ್ ಅಲ್ಲಿ ಅದು ಸಹಾಯ ಮಾಡುತ್ತೆ. ಗ್ರಾಫ್ಟ್ ರಿಜೆಕ್ಷನ್ ಆಫ್ ಡ್ಯೂರಿಂಗ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳ್ಬಿಟ್ಟು. ಆಕ್ಟಿವ್ ಇಮ್ಯುನಿಟಿ, ಸೊ ಅದು ಕೂಡ ಆಕ್ಟಿವ್ ಇಮ್ಯುನಿಟಿ, ಪ್ಯಾಸಿವ್ ಇಮ್ಯುನಿಟಿ ಓದಿರ್ತೀರಾ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ನಿಯರ್ಲಿ ಅಬೌಟ್, ಸೊ ಈಗ ಆನ್ಸರ್ ಮಾಡ್ಬೋದು ಇದಕ್ಕೆ. ವಿಚ್ ಇಸ್ ದ ಮೋಸ್ಟ್ ಫಿಯರ್ಡ್ ಪ್ರಾಪರ್ಟಿ ಆಫ್ ಮೆಲಿಗ್ನೆಂಟ್ ಟ್ಯೂಮರ್? ಸೊ ಮೋಸ್ಟ್ ಡೇಂಜರಸ್ ಪ್ರಾಪರ್ಟಿ ಯು ಕೆನ್ ಸೆ ಮೆಲಿಗ್ನೆಂಟ್ ಟ್ಯೂಮರ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕ್ಯಾನ್ಸರಸ್ ಟ್ಯೂಮರ್ ಅಂತ ಹೇಳ್ತೀವಿ ಇದನ್ನ, ಕ್ಯಾನ್ಸರಸ್ ಟ್ಯೂಮರ್. ಎರಡು ತರ ಇರುತ್ತೆ, ಮೆಲಿಗ್ನೆಂಟ್ ಮತ್ತೆ ಬೆನೈನ್ ಟ್ಯೂಮರ್ ಅಂತ. ಓಕೆ, ರಿಪೀಟ್ ಆಗಿದೆ ಕ್ವಶನ್ಸ್ಗಳು, ಅದಕ್ಕೆ ಹೇಳ್ತಿರೋದು. ಕೆಲವು ಕ್ವಶನ್ಗಳನ್ನ ನಾವು ರಿಪೀಟ್ ಮಾಡಬಹುದು, ಅದೇ ತರ ಕ್ವಶನ್ಗಳು ಕೂಡ ಬರಬಹುದು. ಯಾಕೆ ನಾನು ತೆಗೆದುಕೊಂಡಿರೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಅದೇ ತರ ನಾನು ಹೋಗ್ತಾ ಇದ್ದೀನಿ. ನಿಯೋಪ್ಲಾಸ್ಟಿ ಆರ್ ಯು ಕ್ಯಾನ್ ಸೆ ನಿಯೋಪ್ಲಾಸ್ಟಿಸಿಟಿ, ಮೆಟಾಸ್ಟಾಸಿಸ್ ಅಂಡ್ ರ್ಯಾಪಿಡ್ ಇನ್ವೇಸಿವ್ ಗ್ರೋತ್, ಲಾಸ್ ಆಫ್ ಕಾಂಟ್ಯಾಕ್ಟ್ ಇನ್ಹಿಬಿಷನ್ ಯಾವ್ದಿರಬಹುದು? ಸೊ ಫಿಯರ್ಡ್ ಅಂತ ಕೇಳಿ, ಮೋಸ್ಟ್ ಫಿಯರ್ಡ್ ಅಂತ. ಸೊ ವಾಟ್ ಈಸ್ ದಟ್? ಆಪ್ಷನ್ ಬಿ ಮೆಟಾಸ್ಟಾಸಿಸ್. ಹೌದಾ? ಎಸ್, ಆಪ್ಷನ್ ಬಿ ಐ ಕ್ಯಾನ್ ಸೆ. ಎಸ್, ವಿ ಕ್ಯಾನ್ ಲಾಕ್ ದಟ್ ಆನ್ಸರ್ ಬಿಕಾಸ್ that can infect the other cells as well. ಅದು ಬೇರೆ ಸೆಲ್ಸ್ ಗಳನ್ನು ಕೂಡ ಇನ್ಫೆಕ್ಟ್ ಮಾಡುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ that's the right answer. You come to know. Next, identify the techniques useful in detecting the cancers of internal organs. Cancer of internal organs. See, ನಮಗೆ ಡಿಟೆಕ್ಷನ್ ಅಲ್ಲಿ ಗೊತ್ತಿರುತ್ತೆ ನಮಗೆ ಯಾವ್ಯಾವುದು. You know that there are many things. For example, ಒಂದು blood and bone marrow test. ಬ್ಲಡ್ ಅಂಡ್ ಬೋನ್ ಮ್ಯಾರೋ ಟೆಸ್ಟ್ ನೆನ್ಪಿಟ್ಕೊಂಡಿರಿ ಅದನ್ನ. ಬೋನ್ ಮ್ಯಾರೋ ಟೆಸ್ಟ್ ಅಂತ ಹೇಳ್ಬಿಟ್ಟು, ಮತ್ತೆ ಬ್ಲಡ್ ಟೆಸ್ಟ್. ಇನ್ನೊಂದು ಬಯಾಪ್ಸಿ ಅಂತ ಹೇಳಿ, ಇನ್ನೊಂದು ಸಿಟಿ ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್, ಇದೆಲ್ಲ ನೋಡಿರ್ತೀರಾ. ಸೊ ಯಾವ್ದಿರ್ಬೋದು ಆನ್ಸರ್? ಸಿಟಿ ಸ್ಕ್ಯಾನಿಂಗ್, MRI ಸ್ಕ್ಯಾನಿಂಗ್, ರೇಡಿಯಾಲಜಿ, ಆಲ್ ದ ಎಬೋ. ಯಾವ್ದನ್ನ ಯೂಸ್ ಮಾಡ್ತಾ ಇದೀವಿ? ವಾಟ್ ಇಸ್ ದ ಕೀ ವರ್ಡ್? ಇಂಟರ್ನಲ್ ಆರ್ಗನ್ಸ್ ಅಂತ ಕೇಳಿದ್ದಾರೆ. ಯಾವ್ದಿರ್ಬೋದು? ಸಿಟಿ ಸ್ಕ್ಯಾನಿಂಗ್ ಇಂದ ಗೊತ್ತಾಗುತ್ತಾ? ಕಂಪ್ಯೂಟರೈಸ್ಡ್ ಆರ್ ಕಂಪ್ಯೂಟೆಡ್ ಟೊಮೋಗ್ರಫಿ, MRI ಸ್ಕ್ಯಾನಿಂಗ್ 3D ಇಮೇಜಸ್, ಅಂಡ್ ಆಲ್ಸೋ ರೇಡಿಯೋಗ್ರಫಿ ವೇರ್ ದೇ ಆರ್ ಯೂಸಿಂಗ್ ಎಕ್ಸ್ರೇ. ವಿ ಆರ್ ಯೂಸಿಂಗ್ ಆಲ್ ದ ಎಬೋ ಇಂಟರ್ನಲ್. ಬಟ್ ಅದರಲ್ಲಿ ನಾವು 3 ಡೈಮೆನ್ಷನಲ್ ಆಗಿ ಅಥವಾ ಡಿಟೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಎಲ್ಲವೂ ಕೂಡ. ಎಸ್ ಮಲ್ಲಿಕಾರ್ಜುನ್, ಎಲ್ಲವೂ ಕೂಡ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಈಸ್ ಹಿಯರ್. Which among the following plant is the source of drug which is native to America? ಯಾವ್ದಿರ್ಬೋದು? ಎಸ್ ಮಲ್ಲಿಕಾರ್ಜುನ್, ಪ್ರೀವಿಯಸ್ ಕ್ವೆಶ್ಚನ್ಗೆ ಆಲ್ ದ ಎಬೋ ಆಗಿತ್ತು. ಓಕೆ, ಮ್ಯಾಗ್ನೆಟಿಕ್ ರೆಸೋನೆನ್ಸ್.
ಸೊ ಅದು MRI ಅದು ಎಲ್ಲವನ್ನೂ ಯೂಸ್ ಮಾಡ್ತಾರೆ ಇಂಟರ್ನಲ್ ಆರ್ಗನ್ಸ್ಗಳಿಗೆ ಬಂದಾಗ. ಸೊ ಪೆಪೆವಸ್ ಸಾಮ್ನಿಫೆರಮ್, ಎರಿಥ್ರೋಸೈಲಮ್ ಕೋಕಾ, ಕೆನಾಬಿಸ್ ಸಟೈವಾ, ಅಟ್ರೋಪಬೆಲ್ಲಡೋನಾ. ಅಟ್ರೋಪಬೆಲ್ಲಡೋನಾ ಯು ನೋ ದಟ್ ಹ್ಯಾಲ್ಯೂಸಿನೋಜನ್ಸ್ ಅನ್ನ ಅಥವಾ ಹ್ಯಾಲ್ಯೂಸಿನೇಷನ್ ರೆಸ್ಪಾನ್ಸಿಬಲ್ ಆಗುತ್ತೆ, ಕ್ಲಾವಿಸೆಪ್ಸ್ ಅಂಡ್ ದಿಸ್ ಒನ್. ಸೊ ಕೆನಾಬಿಸ್ ಸಟೈವಾ ಅದರಲ್ಲಿ ಕೆನಾಬಿನಾಯ್ಡ್ ರೆಸೆಪ್ಟಾರ್ಸ್. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಎರಿಥ್ರೋಸೈಲಮ್ ಕೋಕಾ ಇಸ್ ದ ರೈಟ್ ಆನ್ಸರ್. ಡೈರೆಕ್ಟ್ ಕ್ವಶನ್, ಕೋಕಾ, ಎಸ್ ಕೋಕಾ. ಸೊ ಕ್ರ್ಯಾಕ್ ಅಂತ ಹೇಳೋದು ಪೆಪೆವರ್ ಸಾಮ್ನಿಫೆರಮ್. ಸೊ ಅದನ್ನ ಓಪಿಯಾಯ್ಡ್ಸ್ ಅಂತಾನು ಕೂಡ ಹೇಳ್ತಾರೆ, ಓಪಿಯಾಯ್ಡ್ಸ್ ಅಂತ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಐಡೆಂಟಿಫೈ ದ ಮೋಸ್ಟ್ ಇನ್ಫೆಕ್ಷಿಯಸ್ ಅಂಡ್ ಫೇಟಲ್ ಟೈಪ್ ಆಫ್ ಮಲೇರಿಯಲ್ ಪ್ಯಾರಾಸೈಟ್. ಪದೇ ಪದೇ ಮಲೇರಿಯಾ ಬಗ್ಗೆ ತುಂಬಾ ಕ್ವಶನ್ಗಳನ್ನ ಕೇಳಿದ್ದಾರೆ. ಅದು ಲೈಫ್ ಸೈಕಲ್ ಇಂದ ಹಿಡಿದು ಪ್ಯಾಥೋಜನ್ಗಳು ಎಲ್ಲವನ್ನ ಕೇಳಿದ್ದಾರೆ. ಅಂಡ್ ಟ್ರೈ ಟು ಆನ್ಸರ್ ವಿಚ್ ಈಸ್ ದ ಫೇಟಲ್ ಟೈಪ್ ಆಫ್ ಮಲೇರಿಯಾ. ಓಕೆ, ಮೆಲಿಗ್ನೆಂಟ್ ಮಲೇರಿಯಾ ಯಾವುದು ಕಾಸ್ ಆಗುತ್ತೆ? ಮಲೇರಿಯಾ ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲ್ಲಿ 2 ವರ್ಡ್ ಕೊಟ್ಟಿದ್ದಾರೆ, ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ. ಸೊ ಯಾವುದು ರೈಟ್ ಆನ್ಸರ್ ಇವಾಗ? ಎಸ್, ಟ್ರೈ ಟು ಆನ್ಸರ್. ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್, ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್, ಪ್ಲಾಸ್ಮೋಡಿಯಂ ಓವಾಲೆ and also Plasmodium malariae. Option A. Option A is the right answer. Plasmodium falciparum responsible for the malignant malaria which is the fatal one. So ಅದು ತುಂಬಾ ಡೇಂಜರಸ್ ಆಗಿರೋದು, that also leads to death as well. ಸೊ ಬೇಗ ಡೆತ್ ಅನ್ನು ಕೂಡ ಕಾಸ್ ಮಾಡುತ್ತೆ. ಓಕೆ, ಇದನ್ನ ಕಾಸ್ ಮಾಡೋದು ಯಾವ್ದಾಗಿರುತ್ತೆ? ಪ್ಲಾಸ್ಮೋಡಿಯಂ ಫ್ಯಾಲ್ಸಿಪ್ಯಾರಮ್. ಟ್ರಾನ್ಸ್ಫರ್ ಮಾಡೋದು ವೆಕ್ಟರ್ ಯಾವ್ದಾಗಿರುತ್ತೆ? ಈಡಸ್ ಈಜಿಪ್ಟಿ ಅಲ್ಲ, ಸಾರಿ, ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಕ್ಯಾರಿ ಮಾಡೋದು ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ. ಎಸ್, ಮೆನಿ ಆಫ್ ಯು ಆರ್ ಆನ್ಸರಿಂಗ್ ಪರ್ಫೆಕ್ಟ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಅಗೈನ್ ದಟ್ಸ್ ರಿಲೇಟೆಡ್ ಟು ಆಂಟಿಬಾಡಿ. ಎ ಟೈಪ್ ಆಫ್ ಆಂಟಿಬಾಡೀಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಅಲರ್ಜಿಕ್ ರಿಯಾಕ್ಷನ್. ಎ ಟೈಪ್ ಆಫ್ ಆಂಟಿಬಾಡೀಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ದ ಅಲರ್ಜಿಕ್ ರಿಯಾಕ್ಷನ್. ರಿಪೀಟೆಡ್ ಕ್ವೆಶ್ಚನ್, ರಿಪೀಟ್ ಆಗಿದೆ. ಹಿಂದೆ ಅವರು ಜಸ್ಟ್ ದೇ ಹ್ಯಾವ್ ಗಿವನ್ ಸಮ್ ಸಿಂಪ್ಟಮ್ಸ್, ಕೆಲವು ಸಿಂಪ್ಟಮ್ಸ್ಗಳನ್ನ ಕೊಟ್ಬಿಟ್ಟು ಹೇಳಿದ್ರು ವಾಟ್ ಟೈಪ್ ಆಫ್ ಆಂಟಿಬಾಡೀಸ್ ಬೀಂಗ್ ಪ್ರೊಡ್ಯೂಸ್ಡ್ ಅಗೇನ್ಸ್ಟ್ ದಿಸ್ ಒನ್ ಅಂತ. ಇವಾಗ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ, ಅಲರ್ಜಿಕ್ ರಿಯಾಕ್ಷನ್ಗೆ ಯಾವ ಒಂದು ಆಂಟಿಜನ್ ಪ್ರೊಡ್ಯೂಸ್ ಆಗುತ್ತೆ, ಸಾರಿ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ? ಹರ್ಷ, ಎಸ್, RBC. ಓಕೆ, ಎಸ್, ನೋಡೋಣ ಇವಾಗ. IgG, IgA, IgM and also IgE. Yes, the answer is option D, IgE, epsilon. So the right answer is option D. ಅಲರ್ಜಿಗೆ ಬಂದಾಗ IgE ಅಂತ ಹೇಳಬೇಕು. ಸೊ ನೆಕ್ಸ್ಟ್ ಅದಾದ್ಮೇಲೆ, ಸೊ ಟ್ರೈ ಟು ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಓಪಿಯಾಟಿಕ್ ನಾರ್ಕೋಟಿಕ್ಸ್? ಓಪಿಯಾಟಿಕ್ ನಾರ್ಕೋಟಿಕ್ಸ್ ಯಾವುದು ಅಂತ ಕೇಳಿದ್ದಾರೆ. ಓಪಿಯಾಟಿಕ್ ನಾರ್ಕೋಟಿಕ್ ಡೈರೆಕ್ಟ್ ಆಗಿ ಹೇಳ್ಬೋದಾ? ಆಂಫಿಟಮೈನ್ಸ್, ಬಾರ್ಬಿಚುರೇಟ್ಸ್ ಅಂಡ್ LSG. ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಹ್ಯಾಲ್ಯೂಸಿನೋಜೆನ್ಸ್. ಹ್ಯಾಲ್ಯೂಸಿನೋಜೆನ್ಸ್ ಅಂತ ಹೇಳ್ಬೋದು, ಹ್ಯಾಲ್ಯೂಸಿನೋಜೆನ್ಸ್ ಅಂತ ಹೇಳಿ. ಓಕೆ, ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಲ್ಲಿ. ಆಂಫಿಟಮೈನ್ಸ್ ಆಸ್ ವೆಲ್ ಆಸ್ ಬಾರ್ಬಿಚುರೇಟ್ಸ್ ಅಂಡ್ LSD. ಲಿಸರ್ಜಿಕ್ ಆಸಿಡ್ ಡೈಮಿಥೈಲ್ ಈಥೈಡ್ ಅಮೈಡ್ ಅಂತ ಹೇಳ್ಬಿಟ್ಟು. ಇನ್ನೊಂದು ಮಾರ್ಫೈನ್ ಇಸ್ ದ ರೈಟ್ ಆನ್ಸರ್. ಪರ್ಫೆಕ್ಟ್. ಸೃಷ್ಟಿ, ಆಕಾಶ್, ಯುವರಾಜ್, ಸ್ನೇಹ, ಶಿವ್. ಪರ್ಫೆಕ್ಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಇವಾಗ. ದಟ್ಸ್ ರಿಲೇಟೆಡ್ ಟು ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್. ಝೂಯಾಲಜಿ ಪಾರ್ಟ್ ಅನ್ನು ಡಿಸ್ಕಸ್ ಮಾಡ್ತಾ ಇದೀವಿ. ಝೂಯಾಲಜಿ ಮೀನ್ಸ್ ಅನಿಮಲ್ ಬ್ರೀಡಿಂಗ್ ಮಾತ್ರ. ಅನಿಮಲ್ ಬ್ರೀಡಿಂಗ್ ಮತ್ತೆ ಕೆಲವು ಫಾರ್ಮ್ ಮ್ಯಾನೇಜ್ಮೆಂಟ್ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒನ್ ಆಫ್ ದ ಬ್ರೀಡಿಂಗ್ ಟೆಕ್ನಿಕ್ ಯೂಸ್ಫುಲ್ ಟು ಎಲಿಮಿನೇಟ್ ದ ಹಾರ್ಮ್ಫುಲ್ ರಿಸೆಸಿವ್ ಜೀನ್ ಬೈ ಸೆಲೆಕ್ಷನ್. ಯಾವುದದು? ಟು ಎಲಿಮಿನೇಟ್ ದ ಹಾರ್ಮ್ಫುಲ್ ರಿಸೆಸಿವ್ ಜೀನ್ ಅಂತ ಹೇಳ್ಬಿಟ್ಟು. ಸೊ ಓಕೆ, ಆನ್ಸರ್ ಮಾಡಬಹುದಾ ಇವಾಗ? ಎಸ್, morphine was the right answer for the previous question. Perfect. So artificial insemination, outbreeding, inbreeding and moyet. So ಎಷ್ಟು ಜನ ಆನ್ಸರ್ ಮಾಡ್ತಾ ಇದ್ದೀರಾ ಇದಕ್ಕೆ? ಮೊಯೆಟ್ ಆನ್ಸರ್ ಆಗಕ್ಕೆ ಚಾನ್ಸ್ ಇಲ್ಲ. ಮೊಯೆಟ್ is the technique we are using to get more productivity. So fertility and productivity. So the answer is option C, inbreeding. So they are asking useful to eliminate the harmful recessive genes by selection anta kelirodrinda inbreeding is the right answer. Direct question that they have given in your textbook. Okay, next. Inbreeding depression occurs due to continuous. Inbreeding depression anta helidre enu? So look at this word. Inbreeding depression anta helidre decrease in the productivity and fertility. Decrease in the productivity and fertility. ಎರಡು ಕಡಿಮೆ ಆಗೋದು, ಫರ್ಟಿಲಿಟಿ ಎರಡು ಕಡಿಮೆ ಆಗೋದಕ್ಕೆ
ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಯಾಕಾಗುತ್ತೆ? ಡ್ಯೂ ಟು ಕಂಟಿನ್ಯೂಸ್ ಆಫ್ ವಾಟ್? ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಇಸ್ ದ ಡಿಫರೆಂಟ್ ಟೆಕ್ನಿಕ್ ನಿಸರ್ಗ. ಸೊ ಥ್ಯಾಂಕ್ಸ್ ಫಾರ್ ಎಕ್ಸ್ಪ್ಯಾಂಡಿಂಗ್ ದಟ್. ಓಕೆ, ಮೊಯೆಟ್, ಎಸ್, ಹಾರ್ಡ್ ಇಂಪ್ರೂವ್ಮೆಂಟ್ಗೆ ಅದನ್ನ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ದಟ್? ಇನ್ಬ್ರೀಡಿಂಗ್ ಡಿಪ್ರೆಷನ್ ಯಾವಾಗ ಆಗುತ್ತೆ? ಯಾವಾಗ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಕಂಟಿನ್ಯೂಸ್ ಇಂಟ್ರಾಬ್ರೀಡಿಂಗ್, ಇಂಟರ್ಬ್ರೀಡಿಂಗ್, ಇಂಟರ್ಜೆನರಿಕ್ ಅಂಡ್ ಇಂಟರ್ಸ್ಪೆಸಿಫಿಕ್. ಆಪ್ಷನ್ ಎ. ಸೊ ಆಪ್ಷನ್ ಎ. ಏಕೆ? ಇಂಟ್ರಾ ಅಂತ ಹೇಳಿದ್ರೆ ವಿತಿನ್ ದ ಸೇಮ್ ಬ್ರೀಡ್, ವಿತಿನ್ the same breeds, within the same breeds, you can say within the relative breeds ಗಳ ಮಧ್ಯೆ ಕ್ರಾಸ್ ಮಾಡಿದ್ರೆ ಅಥವಾ ಅನ್ರಿಲೇಟೆಡ್ ಬ್ರೀಡ್ಸ್ ಗಳ ಮಧ್ಯೆ ಕ್ರಾಸ್ ಮಾಡಿದ್ರೆ ಇಂಟರ್ ಬ್ರೀಡ್ ಅಂತ ಹೇಳ್ತೀವಿ. ಇಂಟರ್ಬ್ರೀಡ್. ಇಂಟರ್ ಜೆನರಿಕ್ ಇಸ್ ಡಿಫರೆಂಟ್ ಇನ್ ಬಿಟ್ವೀನ್ ದ ಟೂ ಜೀನಸ್, ಇನ್ ಬಿಟ್ವೀನ್ ದ ಟೂ ಡಿಫರೆಂಟ್ ಸ್ಪೀಶೀಸ್ ಬಟ್ ರಿಲೇಟೆಡ್. ಸೊ ಹಾಗಾಗಿ ಆನ್ಸರ್ ಈಸ್ ಇಂಟ್ರಾ ಬ್ರೀಡಿಂಗ್. ಓಕೆ, ಇಂಟ್ರಾ ಬ್ರೀಡಿಂಗ್ ವಿತಿನ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ನೆಕ್ಸ್ಟ್ ಆನ್ಸರ್ ಕ್ವಶನ್ ನೋಡೋಣ ಇವಾಗ. ಅಗೈನ್, ದ ಬ್ರೀಡಿಂಗ್ ಟೆಕ್ನಿಕ್ ದಟ್ ಈಸ್ ಯೂಸ್ಫುಲ್ ಟು ಎಕ್ಸ್ಪೋಸ್ ಹಾರ್ಮ್ಫುಲ್ ರಿಸೆಸಿವ್ ಜೀನ್. ಅಗೈನ್, ಸೊ ಮತ್ತೆ ಇದನ್ನ 2018 ಅಲ್ಲಿ ಕೇಳಿರೋದು, 18 ಅಲ್ಲಿ. ಸೊ ನೀವು ಆನ್ಸರ್ ಮಾಡ್ಬೋದು ಅನ್ಕೊಂತೀನಿ. ಇನ್ಬ್ರೀಡಿಂಗ್ ಕಾಸಸ್ ಇನ್ಬ್ರೀಡಿಂಗ್ ಡಿಪ್ರೆಷನ್. ಎಸ್, ಕಂಟಿನ್ಯೂಸ್ ಇನ್ಬ್ರೀಡಿಂಗ್ ಲೀಡ್ಸ್ ಟು ಇನ್ಬ್ರೀಡಿಂಗ್ ಡಿಪ್ರೆಷನ್, ಡಿಕ್ರೀಸ್ ಇನ್ ದ ಪ್ರೊಡಕ್ಟಿವಿಟಿ ಅಂಡ್ ಫರ್ಟಿಲಿಟಿ ಆಫ್ ದ ಕ್ಯಾಟಲ್ಸ್. ಓಕೆ, ಸೊ ನೋಡೋಣ ಈಗ. ಇದಕ್ಕೂ ಕೂಡ ಆನ್ಸರ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಯೂಸ್ಫುಲ್ ಟು ಎಕ್ಸ್ಪೋಸ್ ಹಾರ್ಮ್ಫುಲ್ ರಿಸೆಸಿವ್ ಜೀನ್ ಯಾವುದು ಅಂತ ಹೇಳ್ಬಿಟ್ಟು ಆಪ್ಷನ್. ಸೊ ಡೈರೆಕ್ಟ್ ಆಗಿ ಸಿ ಅಂತ ಹೇಳ್ಬೋದಲ್ವಾ ನಾವು? ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಸೊ ಸ್ಟಿಲ್ ಹೌ ಮಚ್ ಅಂತ ಕೇಳ್ತಿದ್ದೀರಾ? ಓನ್ಲಿ ಫ್ಯೂ ಕ್ವಶನ್ಸ್. ಯು ನೋ ದಟ್ 2 ಚಾಪ್ಟರ್ಸ್ ರಿಮೈನಿಂಗ್. ಲೆಟ್ಸ್ ಡಿಸ್ಕಸ್. ತುಂಬಾ ಕ್ವಶನ್ಸ್ಗಳನ್ನ ಬ್ರೀಡಿಂಗ್ ಬಗ್ಗೆನೇ ಕೇಳ್ತಾರೆ. ಅನಿಮಲ್ ಬ್ರೀಡಿಂಗ್ ತುಂಬಾ ಕ್ವಶನ್ಸ್ಗಳು ಬರುತ್ತೆ, ಅದರಲ್ಲೂ ಕೂಡ ಇನ್ ಬ್ರೀಡಿಂಗ್, ಮೊಯೆಟ್, artificial insemination, outbreeding, outcrossing, and as well as the moyet. ಆಯ್ತಲ್ವಾ ಅದು? Interspecific hybridization. Animal breeding, the maximum genetic variation can be achieved through. Maximum genetic variation ಯಾವಾಗ ಆಗುತ್ತೆ? ಸೊ ಯಾವುದನ್ನ ಕ್ರಾಸ್ ಮಾಡಿದ್ರೆ ಜೆನೆಟಿಕ್ ವೇರಿಯಬಿಲಿಟಿ ಕಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಟ್ರೈ ಟು ಆನ್ಸರ್. ಓಕೆ 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 Inbreeding, outcrossing, interspecific hybridization, crossbreeding. What is the right answer? Try to answer. So maximum genetic variability. ಯಾವಾಗ ನಮಗೆ ತುಂಬಾನೇ ವೆರೈಟಿ ಆಗಿರೋ ಆರ್ಗ್ಯಾನಿಸಮ್ಸ್ಗಳು ಸಿಗುತ್ತೆ. ಇನ್ಬ್ರೀಡಿಂಗ್ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ದ ಸೇಮ್ ಬ್ರೀಡ್ಸ್. ಓಕೆ, ಅಂದ್ರೆ ರಿಲೇಟೆಡ್ ಬ್ರೀಡ್ಸ್ಗಳು. ಇನ್ನೊಂದು ಔಟ್ ಕ್ರಾಸಿಂಗ್ ಅಂತ ಹೇಳಿದ್ರೆ ಅದರಲ್ಲೂ 2 ತರ ಬರುತ್ತೆ. ಔಟ್ ಕ್ರಾಸಿಂಗ್ ಒಂದು, ಕ್ರಾಸ್ ಬ್ರೀಡಿಂಗ್ ಒಂದು. ಬಟ್ ಇನ್ನೂ ಒಂದು ಎಕ್ಸ್ಟ್ರಾ ಮುಂದೆ ಹೋದ್ರೆ ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ ಇಸ್ ದ ರೈಟ್ ಆನ್ಸರ್. ಏನಾಗಂತ ಹೇಳಿದ್ರೆ, ಸೊ ಕ್ರಾಸಿಂಗ್ ಬಿಟ್ವೀನ್, ಇಂಟರ್ಸ್ಪೆಸಿಫಿಕ್ ಅಂತ ಹೇಳಿದ್ರೆ ಕ್ರಾಸಿಂಗ್ ಬಿಟ್ವೀನ್ ಡಿಫರೆಂಟ್ ಬಟ್ ರಿಲೇಟೆಡ್ ಸ್ಪೀಶೀಸ್ is the right answer. So the right answer is option C. Very good. Interspecific hybridization, Renuka, Killer, N, Gaming, name hige itkondiddira. Okay, Rohini, Mallikarjun, Glady. Perfect. So the next question is here and try to answer. Yes, nodi ivaga. The student while extracting the DNA from the biotechnology, and previous question nodi 2019 alli kelirodu strategy adu 20 ಮತ್ತೆ 21 ಅಲ್ಲಿ ಕೇಳಿಲ್ಲ. ಓಕೆನಾ? 2021 ಅಲ್ಲೂ ಕೂಡ ಕೇಳಿಲ್ಲ. ಸೊ ಅಗೈನ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಅಂಡ್ ಪ್ರೋಸೆಸ್ ಅಲ್ಲಿ ಸ್ಟೂಡೆಂಟ್ ವೈಲ್ ಎಕ್ಸ್ಟ್ರಾಕ್ಟಿಂಗ್ ದ DNA ಫ್ರಮ್ ದ ಆಸ್ಪಾರ್ಜಿಲಸ್ ಫಂಗಸ್ ಅಂತ ನೆನ್ಪಿಟ್ಕೊಬೇಕು ಇವಾಗ. ಓಕೆ, ರಿಕ್ವೈರ್ಸ್ ಡ್ಯಾಶ್ ಎಂಜೈಮ್ ಟು ಬ್ರೇಕ್ ಓಪನ್ ದ ಸೆಲ್ ವಾಲ್. ಸಿ ಫಸ್ಟ್ ಒನ್ ಇದೆ ನೋಡಿ, ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಎಸ್, ಮ್ಯೂಲ್ ಇಸ್ ದ ಎಕ್ಸಾಂಪಲ್. ಯಾರದು? ಮೂವೀಸ್ ಅಂತ ಹಾಕೊಂಡಿದ್ದಾರೆ. ಓಕೆ, ಅದು ಮ್ಯೂಲ್ ಅನ್ನೋದು ಎಕ್ಸಾಂಪಲ್. ಮೇಲ್ ಡಾಂಕಿ ಮತ್ತೆ ಫಿಮೇಲ್ ಹಾರ್ಸ್ ಅನ್ನ ಕ್ರಾಸ್ ಮಾಡಿದಾಗ ಬರೋದು ಇಂಟರ್ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್, ನೋ ಎಕನಾಮಿಕ್ ವ್ಯಾಲ್ಯೂ. ಓಕೆ, ಸೆಲ್ಯುಲೇಸ್, ಲೈಸೋಸೈಮ್, ಪೆಕ್ಟಿನೇಸ್, ಕೈಟಿನೇಸ್. ಯಾವುದು ರೈಟ್ ಆನ್ಸರ್? ಎಸ್, ದೇ ಆರ್ ಗಿವಿಂಗ್ ದ ಕ್ಲೂ. ಆಸ್ಪಾರ್ಜಿಲಸ್ ಫಂಗಸ್ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್. ಇದು ಕೈಟಿನ್ ಇಂದ ಆಗಿರುತ್ತೆ. ಇಫ್ ಯು ವಿಶ್ ಟು ಡಿಸಾಲ್ವ್ ದ ಕೈಟಿನ್, ವಿ ಆರ್ ಯೂಸಿಂಗ್ ಅನ್ ಎನ್ಸೈಮ್ ಕಾಲ್ಡ್ ಕೈಟಿನೇಸ್. ಅವಾಗ ನಾವು ಕೈಟಿನೇಸ್ ಎನ್ಸೈಮ್ ಅನ್ನ ಯೂಸ್ ಮಾಡ್ತೀವಿ. ಅದೇ ತರ ಸೆಲ್ಯುಲೋಸ್ ಅನ್ನ ನಾವು ಡಿಸಾಲ್ವ್ ಮಾಡಲಿಕ್ಕೆ ಸೆಲ್ಯುಲೇಸ್ ಅನ್ನ ಬ್ಯಾಕ್ಟೀರಿಯಾಗಳಲ್ಲಿ ಲೈಸೋಸೈಮ್ಗಳನ್ನ, ಪೆಕ್ಟಿನೇಸ್ ಅಂತ ಹೇಳಿದ್ರೆ ನಿಮಗೆ ಪೆಕ್ಟಿನ್, ಅದು ಸೆಲ್ಯುಲೋಸ್ ಅನ್ನು ಕೂಡ ರಿಲೇಟೆಡ್ ಮಾಡುತ್ತೆ. ಸೊ ಡಿಸಾಲ್ವ್ ಮಾಡೋದಿಕ್ಕೆ ಕೈಟಿನೇಸ್ ಅನ್ನ ಯೂಸ್ ಮಾಡ್ತೀವಿ. ಎಲ್ಲಿ ಬಂತು ಈ ಕಾನ್ಸೆಪ್ಟು?
This concept comes under recombinant DNA technology, isolation of DNA, very first step, isolation of DNA. Okay, first step ಅಲ್ಲಿ ಬರುತ್ತೆ. So now try to answer this. Identify the sequence which can be cut using 𝐒𝐄 ಎಸ್ಚೆರಿಷಿಯಾ ಕೋಲೈ R1 ಇಂದ ಕಟ್ ಮಾಡಿರೋದು. ಅಂದ್ರೆ ಯಾವ ತರ ಅದು? ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಕೇಳಿರ್ಬೋದು ನೀವು. ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ದೇ ಕಟ್ ದ DNA ಅಟ್ ಅ ಸ್ಪೆಸಿಫಿಕ್ ರೆಕಗ್ನಿಷನ್ ಸೈಟ್. ಕಟ್ ಮಾಡುತ್ತೆ. ಅದ್ರ ಜೊತೆಗೆ ದೇ ಆರ್ ಕಟಿಂಗ್ ಸೊ ವಿತ್ ದ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಸೊ ದ ವರ್ಡ್ ವಿಚ್ ಗಿವ್ಸ್ ದ ಸೇಮ್ ಮೀನಿಂಗ್ ವೈಲ್ ಯು ಆರ್ ರೀಡಿಂಗ್ ಫ್ರಮ್ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ಓದಿದ್ರೆ ಒಂದೇ ಮೀನಿಂಗ್ ಕೊಡಬೇಕು. ಸೊ ಅದಕ್ಕೆ ನಾವು ಹೇಳ್ತೀವಿ. ಓಕೆ, ಡಿಫೈನ್ ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ ಅಂತ ಹೇಳಿದ್ರೆ ಯಾರದು? ಸಿಂಗರ್ ಕುಮಾರ್ ಅಂತ ಹೇಳಿದಿರಾ. ಇಂಟರ್ ಸ್ಪೆಸಿಫಿಕ್ ಹೈಬ್ರಿಡೈಸೇಷನ್ ಇಸ್ ನಥಿಂಗ್ ಬಟ್ ದ ಕ್ರಾಸಿಂಗ್ ಬಿಟ್ವೀನ್ ದ ಟೂ ಆರ್ಗ್ಯಾನಿಸಮ್ಸ್ ಆರ್ two organisms of different but related species. ಡಿಫ್ರೆಂಟ್ ಸ್ಪೀಶೀಸ್ಗಳಾಗಿರ್ಬೇಕು, ಆದರೆ ರಿಲೇಟೆಡ್ ಸ್ಪೀಶೀಸ್ಗಳಾಗಿರ್ಬೇಕು. ರಿಲೇಟೆಡ್ ಅಂತ ಹೇಳಿದ್ರೆ ಒಂದು ಹೋಲಿಕೆ ಇರಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಲಯನ್ ಅಂಡ್ ಟೈಗರ್, ಲೈಗರ್, ಟೈಗಾನ್, ಇದೆಲ್ಲ ಆಗುತ್ತೆ. ಸೊ ಇವಾಗ ಐಡೆಂಟಿಫೈ ಮಾಡ್ಬೋದು ಯಾವುದು ರೈಟ್ ಆನ್ಸರ್ ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ ಎ ಅಂತ ಹೇಳ್ತಿದ್ದಾರೆ ಎಸ್ತರ್ ಅವರು. ಆ್ಯಂಡ್ ಭಾಗ್ಯಶ್ರೀ ಬೀರೇಶ್ ಅಂತನಾ ಇಲ್ಲ ಬರೇಶ್ ಅಂತನಾ? ಓಕೆ ಓಕೆ, ಗೇಮರ್. ಎಸ್, ರೈಟ್ ಆನ್ಸರ್ ಏಸ್ ಯಾವುದು? ಆಪ್ಷನ್ ಏನಾ? ಪರ್ಫೆಕ್ಟಾ? ಬಟ್ ಹೇಗೆ ಐಡೆಂಟಿಫೈ ಮಾಡೋದು? ಸೊ ಇಲ್ಲಿ 5 ಇದೆ, ಇಲ್ಲಿ 5 ಇದೆ. ಸೊ ನೆಕ್ಸ್ಟ್ ಇಲ್ಲಿ ಆಪೋಸಿಟ್ ಆಗಿರ್ಬೇಕು, ಅದು ಆಪೋಸಿಟ್ ಆಗಿರಬೇಕು. ಸೊ ಇದು ಆನ್ಸರ್ ಅಲ್ಲ. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದರೆ, ಇಲ್ಲಿಗೆ ಬರೋಣ ಇವಾಗ. ಓಕೆ, ಯಾವ್ದು ರೈಟ್ ಆನ್ಸರ್ ಆಗುತ್ತೆ ನೋಡಿ ಇವಾಗ. ಟ್ರೈ ಟು ಗೆಟ್ ದ ರೈಟ್ ಆನ್ಸರ್. ಯಾರು ಆನ್ಸರ್ ಮಾಡ್ತಿದ್ದೀರಾ? ಆಪ್ಷನ್ ಏನಾ ಪರ್ಫೆಕ್ಟ್ ಆಗಿದೆಯಾ? ಆಪ್ಷನ್ ಡಿ ಅಂತಲೂ ಬರ್ತಾ ಇದೆ. ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಯಾವ್ದಾಗುತ್ತೆ? ಜಸ್ಟ್ ಎ ಮಿನಿಟ್. ಯಾವುದು ಆನ್ಸರ್ ಆಗ್ತಾ ಇಲ್ವಾ? ಅಥವಾ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಎಲ್ಲಿ ಬರುತ್ತೆ ನೋಡಿ. ಟ್ರೈ ಟು ಐಡೆಂಟಿಫೈ ದ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಓಕೆ, RCB ಅಂತ ಕೆಲವರು ಆಗ್ತಿದ್ದೀರಾ. ಓಕೆ, ಇಟ್ಸ್ ದ ಕ್ಲಾಸ್ ಓನ್ಲಿ ಫಾರ್ ಯು, ರೈಟ್? ಓಕೆ, ಇಟ್ಸ್ ದ ಕ್ಲಾಸ್ ಓನ್ಲಿ ಫಾರ್ ಯು ಟು ಕ್ರ್ಯಾಕ್ ದ ನೀಟ್ ಬ್ಲ್ಯಾಕ್ LVR. ಪ್ಲೀಸ್ ಫೋಕಸ್ ಆನ್ ದ ಕ್ಲಾಸ್. ಓಕೆ, ನೆಕ್ಸ್ಟ್ ಆಪ್ಷನ್ ಡಿ ಆಗುತ್ತಾ ಇಲ್ಲ ಆಪ್ಷನ್ ಸಿ ಆಗುತ್ತಾ? ಟ್ರೈ ಟು ಐಡೆಂಟಿಫೈ ದಿಸ್ ಒನ್. ಸೊ ಫಸ್ಟು ನಾವು ಐಡೆಂಟಿಫೈ ಮಾಡಬೇಕಾಗಿರೋದು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಲ್ಲಿ. ಬಟ್ ಅದಕ್ಕೂ ಮುಂಚೆ ವಿ ನೀಡ್ ಟು ಐಡೆಂಟಿಫೈ ಎಲ್ಲಿ ಆಪೋಸಿಟ್ ಆಗಿರುತ್ತೆ ನೋಡಿ. ಎ. ಸೊ ಸಿಗೆ ಟಿ ಬರುತ್ತಾ? ಆಗಲ್ಲ. ನೆಕ್ಸ್ಟು ಇದು ಜಿ ಮತ್ತೆ ಎ ಆಗಲ್ಲ. ಅಗೇನ್ ಎ ಮತ್ತೆ ಜಿ. ಸೊ ಆಪ್ಷನ್ ಸಿ ಆಗುತ್ತಾ ನೋಡಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ಲೀಸ್ ಚೆಕ್ ದಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾವುದು ಆಗಲ್ಲ, ಬಟ್ ಯಾವ ತರ ಪ್ಯಾಲಿಂಡ್ರೋಮಿಕ್ ಆದ್ರೆ ಆಗಲ್ಲ. ಬಟ್ ಯು ಕ್ಯಾನ್ ಫೈಂಡ್ ಫ್ಯೂ ಸೀಕ್ವೆನ್ಸಸ್ ಲೈಕ್ ದಿಸ್. ಇದು ಆಗ್ತಾ ಇಲ್ಲ ಅಲ್ಲ, ಇದು ಆಗ್ತಾ ಇಲ್ಲ. ಸೊ ಲೆಟ್ಸ್ ಫೋಕಸ್ ದಿಸ್ ಆಸ್ ಎ ಬಫರ್ ಕ್ವಶನ್. ಇದು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವಿಚ್ ಚಾಪ್ಟರ್? ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಸೆಸ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು. ಓಕೆ, ಸೊ ಟ್ರೈ ಟು ಆನ್ಸರ್. ಎಸ್, ಸಮಥಿಂಗ್ ಮೇ ಬಿ ದ ರಾಂಗ್. ದ ಸೀಕ್ವೆನ್ಸ್ ಬಂತು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ. ಟಿ ಸೀಕ್ವೆನ್ಸ್, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್, ಅದನ್ನ ನೆನ್ಪಿಟ್ಕೊಳ್ಳಿ. ಡೌಟ್ ಆಲ್ಮೋಸ್ಟ್ ಇಲ್ಲಿದೆ, ಬಟ್ ಇಟ್ಸ್ ಅ ಬಫರ್ ಕ್ವಶನ್. ಆಲ್ಮೋಸ್ಟ್ ಇಟ್ಸ್ ಅ ರಾಂಗ್ ಕ್ವಶನ್. Leave it. I am just leaving that as it's a print. Sorry, what is the typing mistake? 2020 ಅಲ್ಲಿ ಮತ್ತೊಮ್ಮೆ ಕ್ವಶನ್ ಕೇಳಿದ್ದಾರೆ ಇದು. So from the given combinations of the steps in PCR, identify the enzyme dependent steps. Enzyme ಮೇಲೆ ಡಿಪೆಂಡ್ ಆಗಿರೋ ಸ್ಟೆಪ್ ಯಾವುದು? So what is that? Plasticity ಅಂದ್ರೆ ಏನು ಸರ್? So plasticity that's related to the malignant tumor. Okay, so neoplasticity ಅಂತ ಹೇಳ್ತೀವಿ. That's related to adherins. ಯಾರು ಕೇಳ್ತಿದ್ದೀರ ಅವರು? ಅಡೆರೆನ್ಸ್ಗೆ ಅದು ರಿಲಿವೆಂಟ್ ಆಗಿರುತ್ತೆ. 𝐒𝐂𝐈 ಇಟ್ ಈಸ್ ಎನ್ ರಿಸ್ಟ್ರಿಕ್ಟೆಡ್ ಎಂಜೈಮ್, ಸಾರಿ ರಿಸ್ಟ್ರಿಕ್ಷನ್ ಎಂಜೈಮ್ ದಟ್ ಕಟ್ಸ್ ದ ಸ್ಪೆಸಿಫಿಕ್ DNA ಅಟ್ ರೆಕಗ್ನಿಷನ್ ಸೈಟ್. ರೆಕಗ್ನಿಷನ್ ಸೈಟ್ ಅಲ್ಲಿ ಅದನ್ನ ಕಟ್ ಮಾಡುತ್ತೆ ಅಂತ. ನೆಕ್ಸ್ಟ್ ಎಕ್ಸ್ಟೆನ್ಷನ್ ಓನ್ಲಿ, ಅನಿಲಿಂಗ್ ಅಂಡ್ ಎಕ್ಸ್ಟೆನ್ಷನ್. ಎಸ್, ಅಂಡ್ ಆಲ್ಸೋ ಅನಿಲಿಂಗ್ ಅಂಡ್ ಡಿನೇಚರೇಷನ್ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ಕೇಳ್ತಾ ಇರೋದು ಅವರು. ಹಾಗಾಗಿ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Extension only, extension. Okay, next question. Biolistic method is suitable for the gene transfer into. Biolistic method anta helidre enu? It's also called gene gun method. Gene gun method anta ಹೇಳ್ತೀವಿ. ಸೊ ಇದರಲ್ಲಿ ಯೂಸ್ ಮಾಡೋದು ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಗೋಲ್ಡ್ ಮತ್ತೆ ಟಂಗ್ಸ್ಟನ್ ಯೂಸ್ ಮಾಡ್ತೀವಿ. ವಿ ಆರ್ ಯೂಸಿಂಗ್ ಗೋಲ್ಡ್ ಅಂಡ್ ಟಂಗ್ಸ್ಟನ್. ಗೋಲ್ಡ್ ಅಂಡ್ ಟಂಗ್ಸ್ಟನ್ ಅದು ಕೂಡ ಕೇಳ್ತಾರೆ. ನೆನ್ಪಿಟ್ಕೊಂಡಿರ್ಬೇಕು ಯಾವ ಎಲಿಮೆಂಟ್ ಅನ್ನು ಯೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಟಂಗ್ಸ್ಟನ್ ಅಂತ ಹೇಳಿ. ಓಕೆ, ಮೈಕ್ರೋ ಪಾರ್ಟಿಕಲ್ಸ್ಗಳನ್ನ ಯೂಸ್ ಮಾಡ್ತಾರೆ.
ನೌ ವಾಟ್ ಈಸ್ ದಟ್? ಎಲ್ಲಿ ಯೂಸ್ ಮಾಡ್ತಾರೆ? ಓಕೆ, ಕೆಲವರು ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಅನ್ಕೊಂತೀನಿ. ಪ್ಲೀಸ್ ಬಿ ಕಾನ್ಸಂಟ್ರೇಟ್ ಆನ್ ದ ಕ್ಲಾಸ್ ಇನ್ಸ್ಟೆಡ್ ಆಫ್ ಟೆಕ್ಸ್ಟಿಂಗ್ ಅದರ್. ಪ್ಲಾಂಟ್ ಸೆಲ್ ಯಾಕೆ ಇರ್ಬೋದು? ಪ್ಲಾಂಟ್ ಸೆಲ್ ಅಲ್ಲಿ ಸೆಲ್ ವಾಲ್ ಇರುತ್ತೆ. ಬಿಕಾಸ್ ಟು ಪೆನಿಟ್ರೇಟ್ ದಟ್ ವಿ ಆರ್ ಬಂಬಾರ್ಡಿಂಗ್ ದ ಸೆಲ್. ಸೆಲ್ಗಳನ್ನ ಬಂಬಾರ್ಡ್ ಮಾಡ್ತೀವಿ. ಎಸ್, ಥ್ಯಾಂಕ್ ಪಾಲಿಮರೇಸ್ ಫಾರ್ ದ ಪ್ರೀವಿಯಸ್ ಆನ್ಸರ್. ಥ್ಯಾಂಕ್ ಪಾಲಿಮರೇಸ್, ಥರ್ಮಸ್ ಅಕ್ವಾಟಿಕಸ್ ಪಾಲಿಮರೇಸ್. ಸೊ ಹಾಗಾಗಿ ದ ಪ್ಲಾಂಟ್ ಸೆಲ್ ಇಸ್ ದ ರೈಟ್ ಆನ್ಸರ್. ಓಕೆ, ದ ರೈಟ್ ಆನ್ಸರ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಜೆಲ್ ಎಲೆಕ್ಟ್ರೋಫೊರೆಸಿಸ್. ವಿ ಆರ್ ಟಾಕಿಂಗ್ ಅಬೌಟ್ ಜೆಲ್ ಎಲೆಕ್ಟ್ರೋಫೊರೆಸಿಸ್. ಓಕೆ, ರೈಟ್ ನೌ here they have given a device. They are asking what is M and what is N indicating. It's a method which we are using to separate the DNA fragments based on their size. So ಈ ಡಯಾಗ್ರಾಮ್ ನೋಡಿ, M ಮತ್ತೆ N ಅನ್ನೋದು ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಟ್ರೈ ಮಾಡಿ. ಓಕೆ ಓಕೆ, ಎಸ್, ಟ್ರೈ ಟು ಆನ್ಸರ್ ಫಾರ್ ದಿಸ್ ಕ್ವಶನ್. ಎಸ್, M ಅನ್ನೋದು ಸ್ಮಾಲೆಸ್ಟ್ ಬ್ಯಾಂಡ್ ಆಗುತ್ತಾ? ಇಲ್ಲ, ದೀಸ್ ಆರ್ ದ ಲಾರ್ಜ್ ಬ್ಯಾಂಡ್. This is not the right answer. Digested DNA alla, hybridized DNA alla. M indicating the largest band and N indicating the smallest band. ತುಂಬಾ ಕ್ವಶನ್ಸ್ ಗಳನ್ನ ಜೆಲ್ ಎಲೆಕ್ಟ್ರೋಫೊರೆಸಿಸ್ ಇಂದಾನೆ ಕೇಳ್ತಾರೆ. ನೆನ್ಪಿಟ್ಕೊಂಡಿರಿ. ಯಾಕೆ ಅಂತ ಹೇಳಿದ್ರೆ there are many keywords, terminologies are present here. ಜೆಲ್ ಎಲೆಕ್ಟ್ರೋಫೊರೆಸಿಸ್ ಅಂತ ಹೇಳಿದ್ರೆ ಸೆಪರೇಷನ್ ಆಫ್ DNA fragments based on their net electric charges and size. ಒಂದು ಅಲ್ಲಿ ಏನ್ ತೆಗೆದುಕೊಂಡಿರ್ತಾರೆ? ದೇ ಆರ್ ಟೇಕಿಂಗ್ ದ ಮ್ಯಾಟ್ರಿಕ್ಸ್. ಅಲ್ಲಿ ಮ್ಯಾಟ್ರಿಕ್ಸ್ ತಗೊಂತಾರೆ. ಯಾವ ಮ್ಯಾಟ್ರಿಕ್ಸು? ದಟ್ ಈಸ್ ಕಾಲ್ಡ್ ಎಗಾರೋಸ್. ಅಂಡ್ ಎಗಾರೋಸ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ಯೂಸ್ಡ್ ಆಸ್ ಎ ಮೀಡಿಯಂ ಆಗಿ ಯೂಸ್ ಮಾಡ್ತೀವಿ. ಎಲ್ಯೂಷನ್ ಅಂತ ಒಂದು ಪ್ರಾಪರ್ಟಿ ಯೂಸ್ ಮಾಡ್ತಾರೆ. ಕಟ್ಔಟ್ ದ DNA ಪೀಸ್ ಫ್ರಮ್ ದ ಜೆಲ್ ಪೀಸ್ ಅಂತ ಹೇಳ್ಬಿಟ್ಟು. ಓಕೆ, ಎಲ್ಯೂಷನ್ ಅಂತ ಹೇಳ್ಬಿಟ್ಟು. ಸೊ ಈ ತರ ಕ್ವಶನ್ಸ್ಗಳನ್ನ ಕೇಳ್ಬೋದು. ದ ಆನ್ಸರ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಒನ್. ಸೊ ನೆಕ್ಸ್ಟ್ ಒನ್ ಈಸ್ ಇಯರ್. ಓಕೆ, suppose the DNA sample collected from DNA fingerprinting analysis, okay, are lesser than the requirement quantity. Which of the following technique is helpful to make the sample sufficient for the above analysis? ಈಗ DNA sample ನ ಕಲೆಕ್ಟ್ ಮಾಡ್ತಾರೆ. ಓಕೆ, if the DNA sample is not enough, ಆಗಲಿಲ್ಲ ಅಂತ ಹೇಳಿದ್ರೆ, ಸೊ ಏನ್ ಮಾಡಬಹುದು ಅವಾಗ? ಸೊ what is that technique they are using to get the enough amount of sample? ಯಾವ್ದನ್ನ ಯೂಸ್ ಮಾಡ್ತಾರೆ? ಎಸ್, ವೆರಿ ಗುಡ್. BR ವಾಟ್ ಈಸ್ ದಟ್? ಬ್ರಾಧಾನಿ ಅಂತನಾ? ಬ್ರೈಟ್ ಆರೆಂಜ್ ಕಲರ್ ಅಲ್ಲಿ ಕಾಣಿಸುತ್ತೆ. ಅಂಡ್ ಅದನ್ನ ನಾವು ಎಥಿಡಿಯಂ ಬ್ರೋಮೈಡ್ ಅಲ್ಲಿ ಸ್ಟೈನ್ ಮಾಡಬೇಕು. ವೆರಿ ಗುಡ್. ದ ರಿಯಾಲಿಟಿ ಅಂತ ಹೇಳ್ತಿದ್ದಾರೆ. ಎಥಿಡಿಯಂ ಬ್ರೋಮೈಡ್ ಅನ್ನು ಯೂಸ್ ಮಾಡಬೇಕು. ಪರ್ಫೆಕ್ಟ್. ಓಕೆ, ನೆಕ್ಸ್ಟ್ ನೋಡೋಣ. ಇವಾಗ ಆನ್ಸರ್ ಯಾವ್ದಿರ್ಬೋದು? ಆಪ್ಷನ್ ಡಿ, ಪರ್ಫೆಕ್ಟ್. ಯಾಕೆ ಅಂತ ಹೇಳಿದ್ರೆ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ವಿ ಆರ್ ಯೂಸಿಂಗ್ ಫಾರ್ ದ ಆಂಪ್ಲಿಫಿಕೇಶನ್ಗೆ ಅದನ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. PCR ಟೆಕ್ನಾಲಜಿ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಟು ಮಲ್ಟಿಪ್ಲೈ ದ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ GOI ಅಂತ ಹೇಳ್ಬೋದು. ಅದನ್ನ ಮಲ್ಟಿಪ್ಲೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿ. ಇವಾಗ ಟ್ರೈ ಟು ಆನ್ಸರ್. ವಾಟ್ ಡಸ್ ದ ಸ್ಯಾಂಪಲ್ ಆಫ್ ಗಿವನ್ ಬೇಸ್ ಸೀಕ್ವೆನ್ಸ್ ರೆಪ್ರೆಸೆಂಟ್? ಇದು ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಕೇಳ್ತೀರಿ. ಇವಾಗ ಕರೆಕ್ಟ್ ಆಗಿದೆ ನೋಡಿ ಸೀಕ್ವೆನ್ಸ್. Now you are able to identify this one. Okay. Yes, incomplete dominance X genuine method. The gods, the eyes, you are giving extra information, right? Okay. So now try to answer. So what kind of sequence we have given here? The sample sequence. Very simple palindromic sequence. ಏನಂತ ಹೇಳಿದ್ರೆ the sequence are the words which gives the same meaning while you are reading from left to right or right to left. ಒಂದೇ ಮೀನಿಂಗ್ ಅನ್ನ ಕೊಡಬೇಕು. ಸೊ ಫಾರ್ ಎಕ್ಸಾಂಪಲ್ ಮೇಡಮ್ ಆರ್ ಮಲಯಾಳಂ ಆರ್ ಕನ್ನಡದಲ್ಲಿ ವಿಕಟ ಕವಿ ಅಂತ ಕೇಳಿರ್ತೀರಾ, ಅದು ಒಂದೇ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ಒಂದೇ ಸೀಕ್ವೆನ್ಸ್. ಸೊ ಅದನ್ನ ಕಟ್ ಮಾಡೋದು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳು, 𝐒𝐂𝐈 ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಓಕೆ, ಸೊ ದಟ್ಸ್ ದ ಕ್ವಶನ್. ನೆಕ್ಸ್ಟ್, ಜೆಲ್ ಎಲೆಕ್ಟ್ರೋಫೊರೆಸಿಸ್ ಈಸ್ ಯೂಸ್ಡ್ ಫಾರ್. ಜೆಲ್ ಎಲೆಕ್ಟ್ರೋಫೊರೆಸಿಸ್ ಅನ್ನ ಯಾಕೆ ಯೂಸ್ ಮಾಡ್ತಾರೆ? ಐಡೆಂಟಿಫೈ ಮಾಡಬಹುದಾ? ಸೊ ಟ್ರೈ ಟು ಆನ್ಸರ್. Why we are using the gel electrophoresis? Separation of DNA fragments according to their size, construction of recombinant DNA by joining with cloning vector, cutting of DNA into fragments, isolation of DNA molecules. Isolation ಮಾಡೋದಕ್ಕೆ ಬೇರೆ ಬೇರೆ enzymes ಗಳನ್ನ ಯೂಸ್ ಮಾಡ್ತೀವಿ. Many enzymes we are using. Okay, cutting of DNA can be done by REN, restriction endonucleases.
construction of recombinant DNA by joining. We are using the DNA ligase enzyme. So, but the right answer is separation of DNA fragments based on their size. ಯಾಕೆಂದ್ರೆ ಅಲ್ಲಿ ಮ್ಯಾಟ್ರಿಕ್ಸ್ ಗಳಿಗೆ sieving property ಇರುತ್ತೆ. Matrix are having sieving property. They allow the smaller fragments to move faster and larger fragments to move slower. That forms the band called fingerprint technology. ಅದನ್ನೇ ಯೂಸ್ ಮಾಡೋದು. Yes, option A is the right answer. Perfect one. So next ನೋಡೋಣ ಇವಾಗ. So try to answer this one. An antibiotic resistance gene in a vector usually helps in the selection of ಯಾವುದು? An antibiotic resistance gene in a vector usually helps in the selection of ಯಾವುದನ್ನ ಸೆಲೆಕ್ಟ್ ಮಾಡೋದಿಕ್ಕೆ? ಸೊ ವೆಕ್ಟರ್ ಅಂತ ಹೇಳಿದ್ರೆ it may be the plasmid or the bacteriophage ಅಂತ ಹೇಳ್ತೀವಿ. ಅಂದ್ರೆ ಸೊ they are responsible for carrying the alien DNA into the host. ಕ್ಯಾರಿ ಮಾಡೋದು ವೆಕ್ಟಾರ್ಗಳಂತ ಹೇಳ್ತೀವಿ. ಸೊ ಹಾಗಿದ್ರೆ ಓಕೆ, ಯೂಸ್ಡ್ ಆಫ್ ಚಿಲ್ಡ್ ಎಥೆನಾಲ್, ಅದು ಕೂಡ ಎಕ್ಸ್ಟ್ರಾಕ್ಷನ್ ಅಲ್ಲಿ ಯೂಸ್ ಮಾಡೋದು. ಓಕೆ, ಸೊ ನೌ ನಾನ್ ರಿಕಾಂಬಿನೆಂಟ್ ಸೆಲ್, ಕಾಂಪಿಟೆಂಟ್ ಅಂಡ್ ಆಲ್ಸೋ ನಾನ್ ಕಾಂಪಿಟೆಂಟ್ ಸೆಲ್, transformed cell. What is the right answer? Yes, option is D. Transformed cells, antibiotic resistance genes, selectable markers you can say. Selectable markers ಅಂತ ಹೇಳ್ಬೋದಲ್ವಾ ನಾವು. ಸೊ ಅದು ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ ಏನು? The process of introduction of alien DNA or the vector into the host cell is called transformation. ಅದನ್ನ ಸೆಲೆಕ್ಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಸೆಲೆಕ್ಟಬಲ್ ಜೀನ್ಸ್ ಅಂತ ಹೇಳ್ಬೋದು ನಾವು. ಓಕೆ ಓಕೆ, ನೆಕ್ಸ್ಟ್ ನೋಡೋಣ ಇವಾಗ. ಎಕ್ಸ್ ಇನ್ interference, RNA interference, the double-stranded RNA molecule prevents. Double-stranded RNA prevents. Tetracycline, ampicillin, kanamycin. Very good, Gauthami. ಅವೆಲ್ಲದೂ ಕೂಡ ಆನ್ಸರ್ ಆಗುತ್ತೆ. ಓಕೆ, ಎಸ್, ಇವಾಗ RNA interference or the double-stranded RNA, dsRNA, double-stranded RNA molecule prevents. ಏನನ್ನ ಪ್ರಿವೆಂಟ್ ಮಾಡುತ್ತೆ ಹೇಳ್ಬೋದಾ? So now we are talking about pest-resistant plant called tobacco. Pest-resistant plant called tobacco ಬಗ್ಗೆ ಮಾತಾಡ್ತಾ ಇದ್ದೀವಿ. There they are using, okay, ಏನೇನು ಯೂಸ್ ಮಾಡ್ತಾರೆ ಅಲ್ಲಿ? ರೂಟ್ ಪ್ಯಾಥೋಜನ್ ಕಾಲ್ಡ್ what is that? ಇಂಕಾಗ್ನಿಷಿಯಾವನ್ನ ಪ್ರಿವೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಆಪ್ಷನ್ ಬಿ ನಾ ಡಿ ನಾ? ಟ್ರಾನ್ಸ್ಕ್ರಿಪ್ಷನ್ ಆಫ್ mRNA, ಅಮೈನೋ ಅಸೈಲೇಷನ್ ಅಲ್ಲ, ಟ್ರಾನ್ಸ್ಪೋರ್ಟ್ ಆಫ್ RNA ಅಲ್ಲ, ಟ್ರಾನ್ಸ್ಲೇಷನ್ ಅಲ್ಲ. ಸೊ ಆಗಿದ್ರೆ ಯಾವುದದು? ಟ್ರಾನ್ಸ್ಲೇಷನ್, ಇದಂತೂ ಅಲ್ವೇ ಅಲ್ಲ. ಟ್ರಾನ್ಸ್ಲೇಷನ್ ಆಫ್ mRNA. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಟ್ರಾನ್ಸ್ಲೇಷನ್ ಆಫ್ mRNA ಅಂತ ಹೇಳಿದ್ರೆ mRNA ಸಿಂಥಸೈಸಿಂಗ್ ದ ಪ್ರೋಟೀನ್, ಅದನ್ನ ಪ್ರಿವೆಂಟ್ ಮಾಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ mRNA ಸೈಲೆನ್ಸಿಂಗ್. ದಿಸ್ ಈಸ್ ಯೂಶಲಿ ಕಾಲ್ಡ್ mRNA ಸೈಲೆನ್ಸಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಅದರಲ್ಲಿ ಆಂಟಿಸೆನ್ಸ್ ಮತ್ತೆ ಸೆನ್ಸ್ ಕೋಡಾನ್ಸ್ ಅಂತ ಯೂಸ್ ಮಾಡ್ತೀವಿ. ಡಬಲ್ ಸ್ಟ್ರಾಂಡೆಡ್ RNA ನೆನ್ಪಿಟ್ಕೊಳ್ಬೇಕು. ಸೊ ಮೆಲಿಯೋಡಿಸೈನ್, ಇಂಕಾಗ್ನಿಷಿಯಾ, ದಿಸ್ ಇಸ್ ನಥಿಂಗ್ ಬಟ್ ನಿಮ್ಯಾಟೋಡ್ ಆಗಿರುತ್ತೆ. ಎಲ್ಲ ವರ್ಡ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿರಿ. ಓಕೆ, ನೆಕ್ಸ್ಟ್ TAQ polymerase that finds the application in PCR obtained from. ಸೊ ಈ TAQ polymerase ಅನ್ನ ಯಾವ್ದ್ರಿಂದ ಒಬ್ಟೈನ್ ಮಾಡ್ಕೊಳ್ತಾರೆ ಅಂತ ಕೇಳ್ತಿದ್ದಾರೆ. ವೆರಿ ಸಿಂಪಲ್. ನಿಮ್ಗೆ ಟಿ ಅಂದ್ರೆ ಏನು, ಎ ಕ್ಯೂ ಅಂದ್ರೆ ಏನು ಅಂತ ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಟಿ ಇಂಡಿಕೇಟ್ಸ್ ಥರ್ಮಸ್. ಸೊ ವಾಟ್ಸ್ ದಟ್ ಇಂಡಿಕೇಟ್ಸ್? ಇಟ್ ಈಸ್ ದ ಜೀನಸ್. ಫಸ್ಟ್ ಲೆಟರ್ ಆಲ್ವೇಸ್ ಇಂಡಿಕೇಟ್ಸ್ ದ ಜೀನಸ್. ಸೊ ನೆಕ್ಸ್ಟ್ second two letters, second and third alphabet in this particular name indicates the specific name or species name called aquaticus. Okay, then Thermus aquaticus. ನಾವು ಈಸಿಯಾಗಿ ಇದನ್ನೆಲ್ಲ ಏನು ಮಾಡ್ಬೋದು? ರಿಮೂವ್ ಮಾಡಿಬಿಡ್ಬೋದು. ಆನ್ಸರೇ ಅಲ್ಲ ಅಂತ. ಸೊ ದ ರೈಟ್ ಆನ್ಸರ್ ಈಸ್ Thermus aquaticus. ಇಟ್ ಈಸ್ ದ thermostable enzyme ಅಂತ ಹೇಳ್ತೀವಿ. Thermostable because during the polymerization, PCR ಟೆಕ್ನಾಲಜಿಯಲ್ಲಿ ಫಸ್ಟ್ ಯೂಸ್ ಮಾಡ್ತೀವಿ ನೋಡಿ, ಡಿನ್ಯಾಚುರೇಷನ್. 95 ಡಿಗ್ರಿ ಸೆಂಟಿಗ್ರೇಡ್ ಕೊಡಬೇಕು. 95 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಡಿನೇಚರೇಷನ್ ಆಗುತ್ತೆ. ಅದನ್ನು ಸ್ಟೇಬಲ್ ಮಾಡಬೇಕು ಅಂತ ಹೇಳಿದ್ರೆ ಅವಾಗ ಈ ಥರ್ಮೋಸ್ಟೇಬಲ್ ಅನ್ನ ಯೂಸ್ ಮಾಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಅಗೈನ್ ಈ ಕ್ವಶನ್ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ.
Which of the following diagnostic tool allows the detection of the very low concentration of the bacterium or virus by amplifying their nucleic acid? ಹೆಸರಲ್ಲೇ ಇದೆ, ಆಂಪ್ಲಿಫೈಯಿಂಗ್ ದೇರ್ ನ್ಯೂಕ್ಲಿಯಿಕ್ ಆಸಿಡ್ ಅಂತ ಹೇಳ್ಬಿಟ್ಟು ಎಸ್ ಪಿ ಸಿ ಆರ್ ಆಯಿತು ಅಂತ. ಓಕೆ, ಸ್ಟೇಬಲ್ ಅಟ್ ಹೈ ಟೆಂಪರೇಚರ್. ಪರ್ಫೆಕ್ಟ್ ಪರ್ಫೆಕ್ಟ್. ಓಕೆ ಓಕೆ, ಇವಾಗ ಆನ್ಸರ್ ಬರ್ತಾ ಇದೆಯಾ? ಎಸ್, 92 ಅಂತ ಇದೆಯಾ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ? 92 ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೇಳಿದ್ರೆ ಪರ್ಫೆಕ್ಟ್. ನೆಕ್ಸ್ಟ್, ಮಂಜುನಾಥ್ ಈಸ್ ಟೇಕಿಂಗ್ ಕೇರ್ ಆಫ್ ಅದರ್ಸ್. ಓಕೆ, ಮಂಜುನಾಥ್ ಟೇಕ್ ಕೇರ್ ಆಫ್ ಯು ಆಸ್ ವೆಲ್. ಪಿ ಸಿ ಆರ್ ಪರ್ಫೆಕ್ಟ್. ಇದಕ್ಕೆ ಪಿ ಸಿ ಆರ್ ಅಂತ ಹೇಳ್ತಿದ್ದೀರಲ್ವಾ? ಎಸ್, ಆನ್ಸರ್ ಇವಾಗ ಎಲ್ಲಿ ಬಂತು ಇದು? ದ ಕಾನ್ಸೆಪ್ಟ್ ಕಮ್ಸ್ ಅಂಡರ್ ದ ಮಾಲಿಕ್ಯುಲರ್ ಡಯಾಗ್ನೋಸಿಸ್. ಅದರಲ್ಲಿ 3 ಥರ ಬರುತ್ತೆ. ಯಾವ್ಯಾವುದು? ಒಂದು ಎಲಿಸಾ, ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ. ಆಂಟಿಬಾಡಿ ಆಂಟಿಜನ್ ರಿಯಾಕ್ಷನ್ ಇರೋದು ಯಾವುದರಲ್ಲಿ? ಎಲಿಸಾದಲ್ಲಿ. ಆಂಟಿಜನ್ ಅಂಡ್ ಆಂಟಿಬಾಡಿ ರಿಯಾಕ್ಷನ್ ಇರೋದು ಎಲಿಸಾದಲ್ಲಿ. ಸೊ ಕಡಿಮೆ ಕೌಂಟ್ ಇದ್ದಾಗ, ಲೆಸ್ ಕೌಂಟ್ ಆಫ್ ಪ್ಯಾಥೋಜನ್ ಅದನ್ನ ಆಂಪ್ಲಿಫೈ ಮಾಡೋದಕ್ಕೆ ನ್ಯೂಕ್ಲಿಯಿಕ್ ಆಸಿಡ್ ಅನ್ನ ಪಿ ಸಿ ಆರ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಆಟೋ ರೇಡಿಯೋಗ್ರಫಿ, ವಿ ಆರ್ ಯೂಸಿಂಗ್ ದ ಎಕ್ಸ್ರೇಸ್ ಆರ್ ಡಿ ಎನ್ ಎ ಟೆಕ್ನಾಲಜಿ, ಅದು ಕೂಡ ಒಂದು ಮೆಥಡ್ ಇದೆ. ಓಕೆ, ಅಲ್ಲಿ ಪ್ರೋಬ್ ಅಂತ ಒಂದು ಮೆಥಡ್ ಬರುತ್ತೆ ನೋಡಿ, ಪ್ರೋಬ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ದಟ್ಸ್ ದ ರೈಟ್ ಆನ್ಸರ್. ಓಕೆ, ಅಂಡ್ ಯು ನೋ ಫ್ಯೂ ವರ್ಡ್ಸ್ ಲೈಕ್ ದಿಸ್ ಒನ್. ಕ್ರೈ 1AC effectively controls. ಎಲ್ಲಿ ಬಂತು ಇದು? ಕ್ರೈ 1AC, ಕ್ರೈ 1AC, ಕ್ರೈ 2AB ಅಂತ ಬರುತ್ತೆ. ನೆನಪಿದೆಯಾ? ನೆನಪಿರ್ಬೇಕು ಅನ್ಕೊಂತೀನಿ. ಎಸ್, ಆಫ್ ಕೋರ್ಸ್, ಬಿಕಾಸ್ ಇದು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ BT ಕಾಟನ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಕ್ರೈ ಅನ್ನೋದು ಒಂದು ಜೀನ್. ದಿಸ್ ಇಸ್ ದ ಜೀನ್. ಓಕೆ, ಎನ್ಕೋಡೆಡ್ ವಿತ್ ಜೀನ್ ಅಂದ್ರೆ ಪ್ರೋಟೀನ್ ಟಾಕ್ಸಿಕ್ ಕ್ರಿಸ್ಟಲ್ ಪ್ರೋಟೀನ್ ಅಂತ ಇರುತ್ತೆ ನೋಡಿ, ಇನ್ಸೆಕ್ಟಿಸೈಡಲ್ ಪ್ರಾಪರ್ಟಿ. ಸೊ ಅದರಲ್ಲಿ ಇವಾಗ ಯಾವುದನ್ನ ಇದು ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡುತ್ತೆ? ಆನ್ಸರ್ ಮಾಡ್ಬೋದು ಅನ್ಕೊಂತೀನಿ, ಬಿಕಾಸ್ ಎಸ್ ಯು ಆರ್ ಆನ್ಸರಿಂಗ್. ಕೆಲವರಿಗೆ ಕನ್ಫ್ಯೂಸ್ ಆಗತ್ತೆ, ಕಾರ್ನ್ ಬೋರರ್ ಮತ್ತೆ ಕಾಟನ್ ಬಾಲ್ವಮ್ ಅಂತ. ಕ್ರೈ 1AC ಅಂತ ಕೊಟ್ಟಾಗ ಪ್ಲೀಸ್ ಟ್ರೈ ಟು ಆನ್ಸರ್. ಓಕೆ, ವಾಟ್ ಈಸ್ ದಟ್? ಕಾಟನ್ ಬಾಲ್ವಮ್. ಓಕೆ ಓಕೆ, ಫೈನ್. Yes, option B is the right answer. Option B is the right answer. So now, the last question for you. Today's segment alli last question illide ivaga. Try to answer what is the right answer. 2022 alli kelidare ADA deficiency can be cured by. ADA deficiency can be cured by adenosine deaminase. Adenosine deaminase anta helbittu. So this is the disease which is caused by the deficiency of adenosine deaminase enzyme. ಆ ಒಂದು ಎಂಜೈಮ್ ಡಿಫೆಕ್ಟ್ ಇಂದ ಆ ಥರ ಆಗಿರುತ್ತೆ. ಜೀನ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ದಟ್ ಎಂಜೈಮ್ ಇಸ್ ನಾಟ್ ಪ್ರೆಸೆಂಟ್ ಆರ್ ಮ್ಯೂಟೇಟೆಡ್. ಸೊ ಆಗಿದ್ರೆ ಯಾವುದು ಆನ್ಸರ್ ಆಗಿರುತ್ತೆ? ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. ಸೊ ಯಾವುದಾಗಿರ್ಬೋದು? ಆಪ್ಷನ್ tomorrow maths class is there and the timing is already mentioned in the announcement section. You will get it. So already adanna ನೀವು ಲೈವ್ ಸೆಕ್ಷನ್ ಗೆ ಹೋದ್ರೆ ಸಿಗುತ್ತೆ. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ದ ರೈಟ್ ಆನ್ಸರ್. ಸೊ ಅದರಲ್ಲೂ ಕೂಡ ಪರ್ಮನೆಂಟ್ ಕ್ಯೂರ್ ಅಲ್ಲಿ ಎಂಬ್ರಿಯಾನಿಕ್ ಅಂತ ಏನಿರುತ್ತೆ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಎಂಬ್ರಿಯೋ ಅಂಬೆಲಿಕಲ್ ಕಾರ್ಡ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು ಪರ್ಮನೆಂಟ್ ಒನ್. ಇಲ್ಲ ನಾರ್ಮಲ್ ಆಗಿ ಲಿಂಫೋಸೈಟ್ಗಳನ್ನ ಏನು ಮಾಡ್ತಾರೆ, ಕಲ್ಚರ್ ಮಾಡಿ ನಾರ್ಮಲ್ ಫಂಕ್ಷನಿಂಗ್ ಆಫ್ ಎಡಿಯೋ ಜೀನ್ಸ್ಗಳನ್ನ ಕಲ್ಚರ್ ಮಾಡಿ ಅಲಾಂಗ್ ವಿತ್ ಡಬಲ್ ಸ್ಟ್ರಾಂಡೆಡ್ DNA ದೇ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್. ಸೊ ಅದು ಪರ್ಮನೆಂಟ್ ಮೆಥಡ್ ಅಲ್ಲ. ಪರ್ಮನೆಂಟ್ ಮೆಥಡ್ ಯಾವುದು? ಬೋನ್ ಮ್ಯಾರೋ ಟ್ರಾನ್ಸ್ಫರ್, ಬೋನ್ ಮ್ಯಾರೋ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಎಂಬ್ರಿಯೋ ಅಂಬೆಲಿಕಲ್ ಕಾರ್ಡ್ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ವಿಚ್ ಎನ್ಸೈಮ್ ವಿಲ್ ಡಿಕ್ರೀಸ್ ದ ವಾಟ್ ಇಸ್ ದಟ್? ಫೋನ್ ಹೀಟ್ ಕೇಳ್ತಿದ್ದೀರಾ, ಎನ್ಸೈಮ್ ಕೇಳ್ತಿದ್ದೀರಾ? ಎನ್ಸೈಮ್ಸ್ ಬಯೋಕೆಟಲಿಸ್ಟ್, ಇದು ನಾನ್ ಬಯೋಕೆಟಲಿಸ್ಟ್ಗಳಲ್ಲ. ಆ ಪರ್ಫೆಕ್ಟ್ ಕ್ವಶನ್ ಕೇಳ್ತಿದ್ದೀರಾ ಗಾಡ್ಸ್ ಐಸ್. ಓಕೆ, ಸೊ ಐ ಗೆಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಮೋಸ್ಟ್ ಆಫ್ ದ ಕ್ವಶನ್. ಮೋಸ್ಟ್ ಆಫ್ ದ ಅಲ್ಲ, ಎಲ್ಲವೂ ಕೂಡ ಏನೇನು ಪ್ರೀವಿಯಸ್ ಇಯರ್ಲಿ ಕ್ವಶನ್ ಕೇಳಿದ್ರು ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಆ ಗಾಡ್ಸ್ ಐಸ್ ನಿಮಗೆ ಕ್ವಶನ್ಗಳಿದೆಯಾ? ಪ್ರೋಬ್ ಮೀನಿಂಗ್, ಪ್ರೋಬ್ ಅಂತ ಹೇಳಿದ್ರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಗಳನ್ನು DNA ಜೊತೆ ಟ್ಯಾಗ್ ಮಾಡೋದು. ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ or molecules they are tagging with a DNA molecule is called probe. Okay, so thank you everyone, and one more word is there. Okay, so all the best, eldrigu kuda all the best. Tumba chennagi exam bariri. Okay na, don't get panic ಆಗಬೇಡಿ. ಯಾಕೆಂದ್ರೆ ಇದು ನಾರ್ಮಲ್ ಎಕ್ಸಾಮ್ ಅಲ್ಲಿ ನಾರ್ಮಲ್ ಎಕ್ಸಾಮ್ ಅಷ್ಟೇನೆ.
ನಿಮ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು 80 minutes ಟೈಮ್ ಇದೆ ಅಂತ ಹೇಳಿದ್ರೆ 60 ಕ್ವಶನ್ಗಳಿಗೆ ಯು ನೀಡ್ ಟು ಪ್ಲಾನ್ ಫಾರ್ ಇಟ್. ಪ್ಲಾನ್ ಮಾಡಿ ನೀಟಾಗಿ. ಸೊ ಆ ಥರ ಬೇಡ. ಫಸ್ಟು ಬಯಾಲಜಿನೇ ಸಪ್ರೇಟ್ ಇರುತ್ತೆ ಅಲ್ವಾ, ಸೊ ಒಟ್ಟಿಗೆ ಇರೋದಿಲ್ಲ. ಸೊ ಕರೆಕ್ಟಾಗಿ ನೀಟಾಗಿ ಬರೆಯೋದಕ್ಕೆ ಇದು ಮಾಡಿ, ಟ್ರೈ ಮಾಡಿ. ಆ್ಯಂಡ್ ಪ್ಲಸ್ ಟೈಮ್ ಕನ್ಸ್ಯೂಮ್ ಕ್ವಶನ್ಗಳನ್ನು ನೀಟಾಗಿ ಓದಿ. ಇನ್ಕರೆಕ್ಟ್ ಮತ್ತು ಕರೆಕ್ಟ್ ಸ್ಟೇಟ್ಮೆಂಟ್ಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಓದಿ. ಕೆಲವು ಸಲ ಕರೆಕ್ಟ್ ಸ್ಟೇಟ್ಮೆಂಟನ್ನೇ ಟಿಕ್ ಮಾಡಿಬಿಡ್ತೀರಾ, ಇನ್ಕರೆಕ್ಟ್ ಅಂತ ಕೇಳಿರ್ತಾರೆ ಅವರು, ಅದಕ್ಕೋಸ್ಕರ. ಆ್ಯಂಡ್ ಆಲ್ ದ ಬೆಸ್ಟ್. ಈ ಎಲ್ಲ ಸೆಷನ್ಗಳು ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಯುವರ್ ಪ್ರೆಸೆನ್ಸ್ ವಾಸ್ ಲೈಕ್ ಇಮ್ಮೆನ್ಸ್ ಪ್ಲೆಷರ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಎಕಾಲಜಿ ಬಾಟನಿ ಸೆಗ್ಮೆಂಟಲ್ಲಿ ಆಗಿರುತ್ತೆ. ಯಾರು ಕೇಳ್ತಿದ್ದಾರೆ ಎಜುಕೇಷನ್ ಸಮಥಿಂಗ್, ಬಾಟನಿ ಸೆಗ್ಮೆಂಟಲ್ಲಿ ಆಗಿರುತ್ತೆ. ಪ್ಲೀಸ್ ಗೋ ಆ್ಯಂಡ್ ವಾಚ್ ದಟ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು ಸೋ ಮಚ್.